കഥകൾ പാടിയാലേ അല്ലേ ആട്ടത്തിന് കുറവ് അല്ലേ
ಮುಗಿದ ಬ್ಯಾಟ್ರಿ ಗಮನ ಹೋಗ್ತಿದಲ್ಲ
Wednesday, Mangaluru, Haji Mahavishnu Group, Associate, Sri Mahavishnu Enterprises, Gandhinagar, Purlia, SCRP, Engineering, Construction, Kadapa, Puttur, Haji Car Link, NS Enterprises, ಮಂಗಳೂರು ಇವರು ಈ ಒಂದು ಕಾರ್ಯಕ್ರಮದಲ್ಲಿ അഞ്ച് മണിക്ക് ഇത്തിരി വീഴുന്ന പോലെ അതിൻ്റെ ദൈവത്തിന് കൊള്ളു അമ്മമാരും അന്നമാരും അച്ഛന്മാരും ആളോറും കൽപ്പിച്ച പ്രകാരം ദൈവത്തിന് പങ്കെടുക്കാം.
ಎಲ್ಲ ರೀತಿಗೆ ആ ലൈവ് അത് കാണണ്ടേ കാൽ തോച്ചു ലൈവ് ಜನಕ್ಲಾ ಮತ್ತೆ ಲೈವ್ ತೋಚು LED ಇದೆಯಾ ಬಂಡ್ಲಲ್ಲಿ ಮಾತ್ರ ಒಂಜಿ
എന്താ വേണ്ട മാതാവും പിതാവരെയും ആദരിച്ചതിനു മനം നിറയെ തന്റെ വയ്യാകിൽ തന്റെ ശ്രീ ഗുരുദൈവം വാഴുന്നവരെ ഗോവിന്ദ കേശവ ജനാർദ്ദന വാസുദേവ വിശ്വേക വിശ്വമധുസൂദ വിശ്വരൂപ നാരായണ അച്യുത ഹരേ നരസിംഹ നമോ നമസ്തേ നമഃ ലോകാനാമുളമായ നാമകരണം ചെയ്യുവാൻ കഴിഞ്ഞപ്പോഴും ലോകേ കീർത്തി വളർത്തി നിന്ന സ്ഥലമാം കോട്ടപ്പുറം നരസിംഹമൂർത്തി കരുണാവാങ്ങേന മേടിച്ചുവൽ പാപം തീർത്തു വേടൊരുമാറു സന്തതമഹം ഭക്ത്യാശ കൈകൂപിന
സേവ ചെയ്യും ജനങ്ങൾ അത്യന്തം പുഷ്ടി നൽകി കൃപയോട് പരിപാലിച്ചിടും കാരുണ്യമോ ാക്ഷങ്ങൾ കൊണ്ടെന്ന മോദാൻ പാലിക്ക സത്യസ്വരൂപ ഹരിഹരൻ സോനി കീഴൂർ പുരാനെ തുടർന്ന് നാരായണായ നളിനായ നലോചനായ നാമാവശേഷിത മഹാബലി വൈഭവ വിപുടായ പുരുഷ നവപരസ്മേ അവരായി കരം മേൽ ചെന്നിട്ട് അച്യുതാ സേവ ചെയ്യേ അഖിലനാഥ ആനന്ദ സ്വരൂപാദേവ സാരമൂർത്തേ നായ നമ ശിവായ തരങ്ങൾ പോലും പുണ്യം ചെയ്തുള്ള നാഥ വെളിച്ചത്ത് വന്നു ഞങ്ങളുടെ വേദന തീർക്കണമേ വാജി നമസ്തേ നാരായണ പരിപാലയ വൈഭവായ
സഹകാരമായിട്ട് കന്യരാശിയുടെ കമ്മിക്കാനൊരു അതേപോലെ ഇന്നു വരക്കും പരിപാടി ഉത്സാഹപൂർവമായ മാതക്കന്മാരോട് ജഗതനിൽക്കുമായ ദേവന്മാരോട് കടന്നുകളൊക്കെ ഞങ്ങൾ നിൽക്കുമായ ദേവന്മാരെ ദേവാലയമായ ഒരു അഗ്രഹങ്ങളെ പല കണ്ടുകൾക്ക് കണ്ടുപോകുവാൻ ഭാഗ്യമെങ്കിലും ഭഗവാൻ ഉണ്ടാക്കി തന്നു. പാട്ടനേകം പാടി പോയി ഏതെങ്കിലും
ಆತ್ಮೀಯ ಭಗವತ್ ಭಕ್ತರೇ, ಶ್ರೀ ವಿಷ್ಣುಮೂರ್ತಿ ದೈವದ ಋತುಕುಲ ಮಹೋತ್ಸವವು ಈ ದಿನ ಬಹಳ ವಿಜೃಂಭಣೆಯಿಂದ ನಮಗೆ ಕುಲದ ಕಾರ್ಯ ಪರಿಸರದಲ್ಲಿ ನಡೆಯುತ್ತಿದೆ. ಹೀಗಾಗಿ ಕುಲದ ದೈವಸ್ಥಾನದಿಂದ ಕುಲದ ಪಾಲಿಗೆ ಮಂಡಲ ಬಂದು ಆಗಿದೆ. ಸರಿಯಾಗಿ ರಾತ್ರಿ ಗಂಟೆ 11ಕ್ಕೆ ಶ್ರೀ ವಿಷ್ಣುಮೂರ್ತಿ ದೈವದ ಕುಲ್ಚಾರ್ಚೆಯನ್ನು ನಡೆಯುತ್ತಿದೆ. ಅದೇ ರೀತಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಕುಲದಪಾರೆ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಊರವರಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಸರಿಯಾಗಿ ರಾತ್ರಿ ಗಂಟೆ 1ರಿಂದ ಯಕ್ಷಗಾನ ಬಯಲಾಟ ಶ್ರೀ ಮಹಾವಿಷ್ಣು ಯಕ್ಷಗಾನ ಕಲಾ ಸಂಘಟನೆ ಇರುವುದರಿಂದ ವಿದ್ಯುತ್ ಕಲ್ಯಾಣ ಎನ್ನುವಂತಹ ಮುಖ್ಯ ಕಥಾ ಭಾಗ ಸರಿಯಾಗಿ 1 ಗಂಟೆಗೆ ಪ್ರಾರಂಭಗೊಳ್ಳಲಿಕ್ಕಿದೆ. ನಾಳೆ 23/4/2026 ಗುರುವಾರ ಬೆಳಿಗ್ಗೆ 5ಕ್ಕೆ ಶ್ರೀ ವಿಷ್ಣುಮೂರ್ತಿ ದೈವದ ಆಗಿದ್ದೇವೆ. ಬೆಳಿಗ್ಗೆ 7ರಿಂದ ಅನುದಿನ ಪ್ರಸಾದ ಸ್ವೀಕಾರ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾಭಿಮಾನಿಗಳಾದ ತಾವೆಂದು ಉಪಸ್ಥಿತರಿದ್ದು ಶ್ರೀ ದೈವದ ಜೊತೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಇವತ್ತಿನ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಾಯೋಜಕರಾಗಿ ಜೊತೆ ಸಹಕರಿಸುತ್ತಿರುವಂತವರು ಶ್ರೀ ಯತೀಂದ್ರ ಎ ಹಾಗೂ ಮಗುವಕಟ್ಟೆ, ಶ್ರೀ ಮಂಜುನಾಥ ರೋಡ್ ಲೈನ್, ರವಿಶಂಕರ್ ಯಾದವ್ ಬಾರೆ, ಶ್ರೀ ಕಳ್ಳಪಾಡಿ, ರಾಮರಾಜ್ ಪದವು, ನಾರಾಯಣ ಮನೆಯಾಣಿ ಮಾನ್ಯ ಬಾರೆ, ಶ್ರೀ ಚಂದ್ರಶೇಖರ್ ಕೂಡ ಮುಂಬೈ, ಶ್ರೀಮತಿ ಮತ್ತು ಶ್ರೀ ಆನಂದಕ್ಕೆ ಮತ್ತು ಮಕ್ಕಳ ಉತ್ಪಾದಕತೆ, ಶ್ರೀಮತಿ ಮತ್ತು ಶ್ರೀ ಸುನೀಲ್ ರೆವೆನ್ಯೂ ಕೋರ್ಟಿ ಕಾರ್ಯಕ್ರಮ, ಚಿರಾಗ್ ಫುಡ್ ಮ್ಯಾಂಗಳೂರು, ನ್ಯೂ ಕಾಮದಿನ್ ಟ್ರೇಡರ್, ನ್ಯೂ ಕಾಮದಿನ್ ಪವರ್ ಟ್ರೈನ್, ನ್ಯೂ ಕಾಮದಿನ್ ಮತ್ತು ನ್ಯೂ ಕಾಮದಿನ್ ಟ್ರಾನ್ಸ್ಪೋರ್ಟ್ ಸಿರಿಗಿರಿ,
ಮಾನಸಿಕತೆ ಬೆಳ್ಳಾರಿ, ಮಹಾವಿಷ್ಣು ಗ್ರೂಪ್ ಎಜುಕೇಷನ್ ಅಸೋಸಿಯೇಟ್, ಶ್ರೀ ಮಹಾವಿಷ್ಣು ಶ್ರೀ ಬ್ರಾಡ್ವೇಸ್ ಸುಳ್ಯ, ಶ್ರೀ ಮಂಜುನಾಥ ರೋಡ್ ಲೈನ್ ಒಂದು ಅದೇ ರೀತಿ ಕಡಬ ಕಾರ್ನಲ್ಲಿ ಟ್ರಾವೆಲ್ ಟ್ರಾಫಿಕ್ ಇವರೆಲ್ಲರೂ ಈ ದಿನದ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಶ್ರೀ ವಿಷ್ಣುಮೂರ್ತಿ ದೈವದ ಆಶೀರ್ವಾದ ಸದಾ ಇರಲಿ ಎನ್ನುವಂತಹ ಹರಕೆ ಹಾರೈಕೆಗಳೊಂದಿಗೆ ಅವರಿಗೆ ಕುಲದ ಪರವರ್ತನೆಯಿಂದ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ಇದ್ದ ಕಡೆ ಜೊತೆಯಿದ್ದು ನಮ್ಮ ಸ್ಥಳೀಯ ಪ್ರತಿಭೆಗಳನ್ನು ತಾವೆಲ್ಲರೂ ಕಣ್ತುಂಬಿ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ದಿನ ವಿಶೇಷವಾಗಿ ಕುಳದ ಮಣ್ಣಿನ ಇತಿಹಾಸವನ್ನು ಸಾರುವಂತಹ ಒಂದು ಯೂಟ್ಯೂಬ್ ಪದ್ಯ ಕೂಡ ಬಿಡುಗಡೆಗೊಳ್ಳಲಿಕ್ಕಿದೆ. ಕೃಪಾ ಕ್ರಿಯೇಷನ್ ಅರ್ಪಿಸುವಂತಹ ಅಗ್ನಿದೈವ ಎನ್ನುವಂತಹ ಒಂದು ಯೂಟ್ಯೂಬ್ ಹಾಡು ಇವತ್ತು ಈ ವೇದಿಕೆಯಲ್ಲಿ ಬಿಡುಗಡೆಗೊಳ್ಳಲಿಕ್ಕಿದೆ. ನಿರ್ಮಾಪಕರಾದಂತಹ MR ಪ್ರಣೀತ್ ವಿಜಯ, ಆತ್ಮೀಯ ಭಕ್ತಾಭಿಮಾನಿಗಳು, ಇನ್ನು ಮುಂದೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಲಿಕ್ಕಿದೆ. ಕುಳದ ತರವಾಡು ಮನೆಯ ಹಿರಿಯರಾದಂತಹ ಶ್ರೀಯುತ ದಾಮೋದರ ಎನ್ ಕುಲ ಹಾಗೂ ಅವರ ಸಹೋದರರಾದ ಶ್ರೀಯುತ ಚಂದ್ರಶೇಖರ್ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಂಡಿದ್ದೇನೆ. ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ನಮ್ಮೂರಿನ ಹೆಮ್ಮೆ ನವೆಂಬರ್ ತಿಂಗಳಲ್ಲಿ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಕೂಟದಲ್ಲಿ ಭಾರತ ಎತ್ತುವಂತಹ ಸ್ಪರ್ಧೆಯಲ್ಲಿ ಪುಣ್ಯಪದವು ಸರ್ವೋದಯ ವಿದ್ಯಾಸಂಸ್ಥೆಯ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ಕುಮಾರಿ ಜಯಶ್ರೀ ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ. ಇವರನ್ನು ಒಂದು ಗೌರವಿಸುವ ಕ್ಷಣ. ಕಳೆದ ಬಾರಿ ಶಿವಪ್ರಸಾದ್ ಮತ್ತು ಶ್ರೀಮತಿ ಸರೋಜಿನಿ ಇವರ ಪುತ್ರಿ ಇವಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಕಳೆದ ತರವಾಡು ಮನೆಯ ವತಿಯಿಂದ ಇವಳನ್ನು ಒಂದು ಗೌರವಿಸುವಂಥ ಒಂದು ಸಂಭ್ರಮದ ಕ್ಷಣ ಇದು. ನಮ್ಮೂರಿನ ಮಕ್ಕಳು ದೂರದ ಊರಲ್ಲಿ
ದೂರದ ಊರಲ್ಲಿ ಹೋಗಿ ಒಳ್ಳೆಯ ಪ್ರತಿಭೆಯನ್ನು ತೋರಿಸುವುದರ ಮೂಲಕ ನಮ್ಮವರಿಗೆ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇವರಿಗೆ ಇದೀಗ ಒಂದು ಗೌರವ ಸನ್ಮಾನವನ್ನು ನೀಡುವಂತಹ ಕಾರ್ಯಕ್ರಮ. ಕುಳದ ತರವಾಡು ಮನೆಯ ವತಿಯಿಂದ ಶಾಲು ಹಾಗೂ ಸ್ಮರಣಿಕೆಯನ್ನ ನೀಡುವುದರೊಂದಿಗೆ ಇನ್ನು ಮುಂದಿನ ಕಾಲಘಟ್ಟದಲ್ಲಿ ಕೂಡ ಈ ಪ್ರತಿಭೆಯನ್ನ ಮುಂದುವರಿಸಿಕೊಂಡು ನಮ್ಮವರಿಗೆ ನಮ್ಮ ಶಾಲೆಗೆ ಕೀರ್ತಿಯನ್ನ ತಂದುಕೊಡಬೇಕು ಎನ್ನುವಂತ ಆಶಯದೊಂದಿಗೆ ಗೌರವವನ್ನ ನೀಡುತ್ತಾ ಇದ್ದೇವೆ, ಸ್ಮರಣಿಕೆಯನ್ನ ನೀಡುತ್ತಾ ಇದ್ದೇವೆ. ಶುಭವಾಗ್ಲಿ. ನಿನ್ನ ಹೆತ್ತವರಿಗೂ ಕೂಡ ಇದೊಂದು ಸಂಭ್ರಮದ ಕ್ಷಣ. ಊರಲ್ಲಿ ಗೌರವ ಸಿಕ್ಕುವುದು ಅಂತ ಹೇಳಿದ್ರೆ ಅದೊಂದು ಎಲ್ಲರಿಗೂ ಸಂತೋಷವೇ. ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಿಕ್ಕಿದೆ. ಆರಂಭದಲ್ಲಿ ಅಂಗನವಾಡಿ ಮಕ್ಕಳಿಂದ ಕಾರ್ಯಕ್ರಮ ಪ್ರಾರಂಭಗೊಳ್ಳಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಅಂಗನವಾಡಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಪ್ರಾರಂಭಗೊಳ್ಳಿಕ್ಕಿದೆ. ದೀಪವನ್ನ ಪ್ರಜ್ವಲನೆ ಮಾಡುವುದರ ಮೂಲಕ ಈ ಒಂದು ಆರಂಭದ ನೃತ್ಯವನ್ನು ಅಂಗನವಾಡಿ ಮಕ್ಕಳು ಪ್ರಾರಂಭಗೊಳಿಸಲಿಕ್ಕಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಮಕ್ಕಳಿಗೆ ಕಾರ್ಯಕ್ರಮಕ್ಕೆ ನಾವು ಪ್ರೋತ್ಸಾಹವನ್ನು ನೀಡೋಣ. ಚಿಕ್ಕ ಮಕ್ಕಳು ಚಿಕ್ಕದಿರುವಾಗ ಅವರು ಆಡುವಂತಹ ಆಟಗಳು, ಅವರು ಕುಣಿಯುವಂತಹ ಆ ಕುಣಿತಗಳು ನಮಗೆಲ್ಲರಿಗೂ ಕೂಡ ಸದಾ ನೆನಪಿನಲ್ಲಿ ಇರುತ್ತದೆ. ಅವರು ಹೇಗೆ ಮಾಡಿದ್ರು ಕೂಡ ಅವರ ನೃತ್ಯ ಅದು ಚಂದ ಆಗಿರುತ್ತದೆ. ನಮ್ಮ ಮಕ್ಕಳು ಎನ್ನುವಂತಹ ಆಶಯದೊಂದಿಗೆ ಇದೀಗ ಆರಂಭದಲ್ಲಿ
ಅಂಗನವಾಡಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ. ಇಲ್ಲಿ ಪದ್ಯ ಕೊಡಬೇಕು. గిరి గిరి అడే వనసు బయరాండ ಭಕ್ತಾಭಿಮಾನಿಗಳಲ್ಲಿ ಒಂದು ವಿನಂತಿ. ಅಲ್ಲಿ ಕುಳದ ತರವಾಡು ಮನೆಯಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಪ್ರಾರಂಭಗೊಳ್ಳಿಕ್ಕಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಅದಕ್ಕಿಂತ ಮೊದಲಾಗಿ ಉಪಹಾರವನ್ನ ಸ್ವೀಕರಿಸುವಂತಹ ಭಕ್ತಾಭಿಮಾನಿಗಳು ಯಾರಾದರೂ ಇದ್ರೆ ತಾವು ಆದಷ್ಟು ಬೇಗ ಆ ಕಡೆ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫಲಾಹಾರವನ್ನ ಸ್ವೀಕರಿಸುವಂತಹ ಭಕ್ತಾಭಿಮಾನಿಗಳು ಅಲ್ಲಿ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಅಲ್ಲಿ ಪ್ರಾರಂಭಗೊಂಡಿದೆ. ಭಕ್ತಾಭಿಮಾನಿಗಳು ಆ ಕಡೆ ತೆರಳಬಹುದು. സഭ വന്ദിച്ചു കുമ്മിയടിച്ചിടണം. നാം ഇന്നു ചിന്തിച്ചു പാർവതി റാണിയെ വന്ദിച്ചു വാഴ്ത്തിക്കളിച്ചിടണം. സഭ വന്ദിച്ചു കുമ്മിയടിച്ചിടണം. തോം തത്തിന്തകത്തോം തിത്താതിമതത്തോം തത്തിന്തകത്തോം തിത്താതിമത. ശങ്ക വെടിഞ്ഞു സഭ നടുവിൽ മംഗമാരെ നിങ്ങൾ വന്നിടുവിൻ. ശങ്ക വെടിഞ്ഞു സഭ നടുവിൽ മംഗമാരെ നിങ്ങൾ വന്നിടുവിൻ. കങ്കണജാലം വീഴുന്നവെ ചെങ്കയിൽ താളം പിടിച്ചു നിരങ്കുശലീലം ഗുരുപാദ പങ്കജമൂലം നിരച്ചു നാം രാഗത്തിൽ മൃദംഗത്തിൽ സംഗീത വിധികൾക്ക് അനുകൂലത്തിൽ കുമ്മിയടിച്ചിടണം. നല്ല മേളത്തിൽ കുമ്മിയടിച്ചിടണം. തോം തത്തിന്തകത്തോം തിത്താതിമതത്തോം തത്തിന്തകത്തോം തിത്താതിമത. കൽപകവല്ലി കനകലതി സഖി കാമവതാകി കലാഭവതി. കൽപകവല്ലി കനകലതി സഖി കാമവതാകി കലാഭവതി. ഉൽപ്പലമാലേ നടനത്തിലുണ്ടിലേ മഞ്ചേശ്വരിക്കൽ കൊടുചാരേ ആവേശം കൊടുപ്പതു ചാരേ. നിനയ്ക്കുമ്പോൾ സ്വൽപ്പങ്ങിര കൽപ്പദ്രവ കൽപ്പാകിര കൽപ്പാകിര കൽപ്പരിദോഷം വളർത്തിടുക. ഇന്ന് ശില്പമായി കുമ്മിയടിച്ചിടണം. തോം തത്തിന്തകത്തോം തിത്താതിമതത്തോം തത്തിന്തകത്തോം തിത്താതിമത. ഗുരുജന ദൈവത വിശ്വാസവും സർവഗുണദോഷജ്ഞാനവും ഔദാര്യവും. ഗുരുജന ദൈവത വിശ്വാസവും സർവഗുണദോഷജ്ഞാനവും ഔദാര്യവും. പരിതാപം നീക്കും കടാക്ഷവും കരുണയും വാക്കും. ധർമ്മത്തിങ്കൽ പരമൊരു നോക്കും ഭാഗ്യശ്രീകൾ ചിരമുളവാക്കും. സാമ്രാജ്യവും പുഷ്പല്യത് വഹിക്കുന്നത് പാർക്കുമ്പോൾ താർക്കുന്ന യോഗ്യം സഭയിൽ നടിച്ചിടൂ. നന്നു ഭാഗ്യം നമുക്കുനതാകിമാരേ. തോം തത്തിന്തകത്തോം തിത്താതിമതത്തോം തത്തിന്തകത്തോം തിത്താതിമത. ശ്രീമദാനന്ദപുരത്തിൽ വാഴും സ്വാമി ശ്രീ പത്മനാഭന്റെ പാദപത്മം. നാം ഇന്നു ചിന്തിച്ചു പാർവതി റാണിയെ വന്ദിച്ചു വാഴ്ത്തി
ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಈ ಮಕ್ಕಳನ್ನ ಪ್ರೋತ್ಸಾಹಿಸಿ ಮುಂದೆ ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಅರ್ಚಿತಾ ಮತ್ತು ಬಳಗ ಇವರಿಂದ ಇದೀಗ ನೃತ್ಯ ಕಾರ್ಯಕ್ರಮ. ಅರ್ಚಿತಾ ಮತ್ತು ಬಳಗ ಸರಿಯಾಗಿ ಗಮನಿಸಿಕೊಳ್ಳಿ. ಆನಂತರ ಭುವಿನ ಅವಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ದಯವಿಟ್ಟು ಗಮನಿಸಿಕೊಳ್ಳಬೇಕು. ತಮ್ಮ ಹಾಡನ್ನ ಇಲ್ಲಿ ಬಂದು ಮೈಕದವರಲ್ಲಿ ಕೊಡಬೇಕು. ಕಾಯ್ಬೇಡಿ. ಆದಷ್ಟು ಬೇಗ ಬೇಗ ನೃತ್ಯ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸಬೇಕಾಗ್ತದೆ. ದಯವಿಟ್ಟು ಗಮನಿಸಿ. ಈ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಕ್ಲುಪ್ತ ಸಮಯದಲ್ಲಿ ಪ್ರಾರಂಭಿಸಿದ್ದೇವೆ. ಸರಿಯಾಗಿ 11 ಗಂಟೆಯ ಒಳಗೆ ನಾವು ಈ ನೃತ್ಯ ಕಾರ್ಯಕ್ರಮಗಳನ್ನು ಮುಗಿಸಬೇಕಾಗಿದೆ. ತದನಂತರ ಶ್ರೀದೈವದ ಕುಲ್ಚಾಡು ಸೇವೆ ನಡೆಯಲಿಕ್ಕಿದೆ. ಈಗಾಗಲೇ ಕುಳದ ತರವಾಡು ಮನೆಯಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ನಡೆಯುತ್ತಾ ಇದೆ. ಭಕ್ತಾಭಿಮಾನಿಗಳು ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಅನ್ನಪ್ರಸಾದವನ್ನು ಕೂಡ ಸ್ವೀಕರಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ನೃತ್ಯ ಕಾರ್ಯಕ್ರಮ ಪ್ರಣವಾಲಯ ನೃತ್ಯ ಅರ್ಚಿತಾ ಮತ್ತು ಬಳಗ ಇವರಿಂದ. प्रणवालय पाहि परिपालय परमेशी कमलालय श्रीदेवी कुरिपिंसवे करुणाम्बुरासी धीं तारा धीं धीं तारा जतुलतो शरणं दिने जन
ಧನ್ಯವಾದಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮುಂದೆ ಭುವಿನ ಎನ್ನುವ ಹುಡುಗಿಯಿಂದ ನೃತ್ಯ ಕಾರ್ಯಕ್ರಮ. ದಯವಿಟ್ಟು ಗಮನಿಸಿ, ಫಲಹಾರ ಸ್ವೀಕರಿಸಲಿರುವಂತಹ ಯಾರಾದರೂ ಇದ್ದಲ್ಲಿ ತಾವು ದಯವಿಟ್ಟು ಕುಳದ ತರವಾಡು ಮನೆಗೆ ಆದಷ್ಟು ಬೇಗ ತೆರಳಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಈ ದಿನದ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಾಯೋಜಕರಾಗಿ ನಮ್ಮ ಜೊತೆ ಶ್ರೀ ಪ್ರಣಾಮ್ NS ಮಂಗಳೂರು, ಶ್ರೀ ಜಯಲಕ್ಷ್ಮಿ ಟೆಕ್ಸ್ಟೈಲ್ಸ್ ಇವರಿಗೆ ಕೂಡ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಮುಂದಿನ ನೃತ್ಯ ಭುವಿನ ಇವಳಿಂದ. ಧನ್ಯವಾದಗಳು. ಮುಂದಿನ ನೃತ್ಯ ಕಾರ್ಯಕ್ರಮ ಕೃಪಾ ಮತ್ತು ತನ್ವಿ ನಮ್ಮ ತುಳುನಾಡು ಎನ್ನುವಂತಹ ಒಂದು ನೃತ್ಯದೊಂದಿಗೆ ಬರ್ತಾ ಇದ್ದಾರೆ. ಕೃಪಾ ಮತ್ತು ತನ್ವಿ ಒಂದು ಸೂಚನೆ, ಒಂದು ಹುಡುಗನ ಒಂದು 400 ರೂಪಾಯಿ ಬಿದ್ದು ಹೋಗಿದೆ. ಸಿಕ್ಕಿದವರು ತಂದು ಇಲ್ಲಿ ಕೊಡಬಹುದು. ಯಾರಿಗಾದ್ರೂ ಸಿಕ್ಕಿದ್ದಲ್ಲಿ ತಂದಿಲ್ಲಿ ಒಪ್ಪಿಸಿ. ಇದಾದ ಬಳಿಕ ಗಾನ್ವಿ ಜನಾರ್ದನ ಇವಳಿಂದ ನೃತ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಿದ್ಧರಿರ್ಬೇಕು. ಕೃಪಾ ಮತ್ತು ತನ್ವಿ ಈಗ ರೆಡಿ ಇದ್ದೀರಾ? ವೇದಿಕೆ ಖಾಲಿ ಆಗಬಾರ್ದು, ದಯವಿಟ್ಟು ಗಮನಿಸಿ. ಇಲ್ಲಿ ಹೆಸರು ಕೊಟ್ಟವರು ತಾವು ಸಿದ್ಧರಿರ್ಬೇಕು.
ಅದೇ ರೀತಿ ಕುಳದ ತರವಾಡು ಮನೆಯಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ನಡೆಯುತ್ತಾ ಇದೆ. ಭಕ್ತಾದಿಮಾನಿಗಳು ಸಮಯವನ್ನ ಹೊಂದಿಸಿಕೊಂಡು ತಾವು ಅತ್ತ ಕಡೆ ತೆರಳಬಹುದು. ಅದೇ ರೀತಿ ಫಲಾಹಾರವನ್ನು ಸ್ವೀಕರಿಸಲಿಕ್ಕೆ ಇರುವಂತಹ ಯಾರಾದರೂ ಭಕ್ತಾದಿಮಾನಿಗಳಿದ್ದಲ್ಲಿ ತಾವು ಆದಷ್ಟು ಬೇಗ ಕುಳದ ತರವಾಡು ಮನೆಗೆ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕೃಪಾ ಮತ್ತು ತನ್ವಿ ಇವರಿಂದ ನಮ್ಮ ತುಳುನಾಡು ಎನ್ನುವಂತಹ ನೃತ್ಯ ಕಾರ್ಯಕ್ರಮ, ಆ ಬಳಿಕ ಗಾನ್ವಿ ಜನಾರ್ದನ, ಬಳಿಕ ಸ್ವಸ್ತಿಕ್ ಸುಳ್ಯ, ತದನಂತರ ಶ್ರೀಲಯ ಕೃಷ್ಣ ಮತ್ತು ಶ್ರೀಶಾನ್ ಕೃಷ್ಣ ಮಧುರು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಮುದ್ದು ಮಕ್ಕಳನ್ನ ಪ್ರೋತ್ಸಾಹಿಸಿ ಮುಂದಿನ ನೃತ್ಯ ಗಾನ್ವಿ ಜನಾರ್ದನ ಇವಳಿಂದ ನೃತ್ಯ ಕಾರ್ಯಕ್ರಮ. ತಾವು ಹಾಡನ್ನ ತಂದು ಇಲ್ಲಿ ಮೈಕ್ ಪಾಯಿಂಟ್ ಅಲ್ಲಿ ತಂದು ಒಪ್ಪಿಸಬೇಕು ಆದಷ್ಟು ಬೇಗ. ಹೆಸರು ಕೊಟ್ಟಂತಹ ನೃತ್ಯಪಟುಗಳು ತಮ್ಮ ಹಾಡನ್ನ ಇಲ್ಲಿ ಮೈಕ್ ಪಾಯಿಂಟ್ ಅಲ್ಲಿ ಬಂದು ಕೊಡಬೇಕು. ಕುಳದ ತರವಾಡು ಮನೆಯಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಜರುಗುತ್ತಾ ಇದೆ.
ಸಮಯವನ್ನ ಹೊಂದಿಸಿಕೊಂಡು ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಸರಿಯಾಗಿ 11ಕ್ಕೆ ಶ್ರೀ ದೈವದ ಕುಲ್ಚಾಟ ಸೇವೆ ನಡೆಯಲಿಕ್ಕಿದೆ. 1 ಗಂಟೆಗೆ ಸರಿಯಾಗಿ ಶ್ರೀ ಮಹಾವಿಷ್ಣು ಯಕ್ಷಗಾನ ಕಲಾ ಸಂಘ ಸುಳ್ಯಪದವು ಇವರಿಂದ ವಿದ್ಯುನ್ಮತಿ ಕಲ್ಯಾಣ ಎನ್ನುವಂತಹ ಪುಣ್ಯಕಥಾ ಪ್ರಸಂಗ ಈ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಮಾನಿಗಳಾದಂತಹ ತಾವುಗಳಿದ್ದು ಈ ಕಾರ್ಯಕ್ರಮವನ್ನೆಲ್ಲ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಇದೀಗ ಗಾನ್ವಿ ಜನಾರ್ದನ ತಂಡದಿಂದ ನೃತ್ಯ ಕಾರ್ಯಕ್ರಮ. കലാപരിപാടികൾ തുടങ്ങാൻ ആരംഭിക്കാൻ. குன்றத்திலே குமரனுக்கு கொண்டாட்டம், அங்கே குண்டரமா பெண்களெல்லாம் கொண்டாட்டம் கொண்டாட்டம். குன்றத்திலே குமரனுக்கு கொண்டாட்டம், அங்கே குண்டரமா பெண்களெல்லாம் கொண்டாட்டம் கொண்டாட்டம். குன்றத்திலே குமரனுக்கு கொண்டாட்டம் கொண்டாட்டம் கொண்டாட்டம். तांबडी चांबडी चमकते उन्हात लका 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 लका. तांबडी चांबडी चमकते उन्हात लका 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 लका. तांबडी चांबडी चमकते उन्हात लका 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 लका. तांबडी चांबडी चमकते उन्हात लका 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 लका. ഈ മാതിരി തക്കിട തരികിട പാട്ടൊന്നും പാടി ഷൈൻ ചെയ്യാൻ നോക്കണ്ട. എന്നെ പോലുള്ള സാധാരണക്കാർക്ക് പാടാനും ഡാൻസ് ചെയ്യാനും പറ്റുന്ന പാട്ടുണ്ടെങ്കിൽ அக்கா பக ஜனத்துருத்தி இருந்தாலே கடலுக்கு ரெடி சொல்லி பாசம் வந்தாலே கடலு சந்தோஷத்தில் ஆகாயத்துல பறந்தேன்டா பிள்ளை ஒண்ணு இருந்தாண்டா மாமண்டார அவன்தாண்டா அழகிய கொடியே என்னோடு பாம்பா அப்பன பாத்த பாம்பா ஏ அழகிய கொடியே என்னோடு பாம்பா அப்பன பாத்த ഗുജറാത്തി കാതള കെട്ടിയ മലയാളി പെണ്ണാണു നീ, പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ. മയിലാട്ടത്തിൽ കരകാട്ടത്തിൽ ഈ കൊലസിന് തഞ്ചം പോരടി പഞ്ചാര പൂങ്കുയിലേ. പതിനാലാം ഗാവിന്റെ പിറ പോലെ വന്നല്ലോ, വഴിനീരിൻ കണവത്ത് കുടമുല്ല പുത്രല്ലോ, മണിമുത്തും പൊന്നിന്റെ ഉടവാടുണ്ടല്ലോ, മരുഭൂവിൽ നിന്നല്ലോ സുൽത്താനം വന്നല്ലോ, മുല്ലപ്പൂവിന്റെ വെള്ളപ്പഞ്ഞി കുപ്പായം വെള്ളിച്ചെല്ല ചിന്നത്തിൽ മിന്നും പൊന്നിൻ നാണ്യങ്ങൾ, മുല്ലപ്പൂവിന്റെ വെള്ളപ്പഞ്ഞി കുപ്പായം വെള്ളിച്ചെല്ല ചിന്നത്തിൽ മിന്നും. വായോ പോകാം ലോകം കാണാം ചേരാപ്പാറ, ഹൃദയം പൊട്ടി വഴിയും തെറ്റി വിടത്തി സിറ്റി നടുവിൽ ചുറ്റി അടിയും പൊട്ടി പണി കിട്ടി. നല്ല ഒരു പൂ തരാമോ, നല്ല ഒരു കായ് തരാമോ, പൂ കൊടുക്കാൻ അതിനാൽ വരണ്ടേ, നാളിരുന്നാൽ പെയ്യിൽ കായ് വരണ്ടേ. മന്ദാകിനി ഒന്നാകുമോ ചെന്താമരേ താമരേ കണ്ടാലിനി കൊണ്ടാടുമോ പിന്നാലെ ഞാൻ
Se viene. Dice Tadeo, dice Raulito. La mamá de 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 la mamita que está tan rica, si pega los dientes como abuelita. Mamita que está tan rica, si pega los dientes como abuelita. La mamá de 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 la mamá. Chiquiri bang bang, chiquiri bang bang bang, con la boca ya me lleva pa' tu bang bang. Chiquiri bang bang, chiquiri bang bang bang, con la boca ya me lleva pa' tu bang bang. Dale al teteo y chúpame la tetera, cuando ya lo mueve toda la vaina se me altera. La grasa, el piquete pasado de lo que era, siento cotorra me la llevo pa' mechera. Y me gusta todo, subiendo la chapa mamita todo. El corito conmigo a mí me ha gustado, la mujer de mi vida la que yo he mamado. आलमा डोलमा ऐसा लंगड़ी मालमा तेची गली जिन्हें की उठा सालमा अरिकल गरिकल पतू उठा गलगले पलचिन पल पलक मिटा गल लोकले डुमगना डुमगना डोला डुमगना 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 यति पना यगिना अरिकना मुरगना तोयना यगिना गिरगिना सरगिना ओंगेना उनगिना अलमा डोलमा अलमा डोलमा ऐसा लंगड़ी मालमा तेची गली जिन्हें ग्राकी उठा सालमा अरिकल गरिकल पतू उठा गलगले पलचिन पल पलक मिटा मेला लोकले ಜೋಲಿ ಮುಡಿಂಚೆ ಥ್ಯಾಂಕ್ ಯು ಧನ್ಯವಾದಗಳು. ಮುಂದೆ ಅಂಗನವಾಡಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ, ಬಳಿಕ ಸ್ವಸ್ತಿಕ ಸುಳ್ಯ ಇವಳಿಂದ, ಅನಂತರ ಶ್ರೀಲಯ ಕೃಷ್ಣ, ಶಿಶಾನ್ ಕೃಷ್ಣ ಮಧೂರು ಇವರಿಂದ ಶಿವಶಂಕರ ನೃತ್ಯ, ಬಳಿಕ ಅಮೃತ ಮತ್ತು ಉದ್ಭವಿ ಕೋಟ್ಯಾನ್ ಇವರಿಂದ, ತದನಂತರ ಆದಿದೇವ ಮತ್ತು ತಂಡದಿಂದ ಧನ್ಯ ಧನ್ವಿತ ಇವರಿಂದ, ಬಳಿಕ ಧವನ್ ಮತ್ತು ಯಥರು ಇವರಿಂದ ನೃತ್ಯ ಕಾರ್ಯಕ್ರಮಗಳು ಮುಂದುವರಿಯಲಿಕ್ಕಿದೆ. ತಾವೆಲ್ಲರೂ ಹೆಸರು ಹೇಳಿದಂತಹ ಮಕ್ಕಳು ಸಿದ್ಧರಿರಬೇಕು. ಇದೀಗ ಅಂಗನವಾಡಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ. ಕುಳದ ತರವಾಡು ಮನೆಯಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಜರುಗುತ್ತಾ ಇದೆ. ಭಕ್ತಾದಿಮಾನಿಗಳೆಲ್ಲ ತಾವು ಅತ್ತ ಕಡೆ ಚಿತ್ತೈಸಿ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಶ್ರೀ ದೈವದ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಫಲಹಾರವನ್ನ ಸ್ವೀಕರಿಸಲಿರುವಂತಹ ಭಕ್ತಾದಿಮನಿಗಳ ಗಮನಕ್ಕೆ ಅಲ್ಲಿ ಕುಳದ ತರವಾಡು ಮನೆಗೆ ತೆರಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಭೋಜನದ ವ್ಯವಸ್ಥೆ ಕೂಡ ಅಲ್ಲಿ ನಡೆಯುತ್ತಾ ಇದೆ. ದಯವಿಟ್ಟು ಅತ್ತ ಕಡೆ ತೆರಳಿ ಭೋಜನ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹೆಸರು ಕೊಟ್ಟಂತಹ ನೃತ್ಯ ತಂಡದವರು ಸಿದ್ಧರಿರಬೇಕು. ಒಂದು ಹುಡುಗನ 400 ರೂಪಾಯಿ ಬಿದ್ದು ಹೋಗಿದೆ. ಸಿಕ್ಕಿದ್ದಲ್ಲಿ ತಂದು ಇಲ್ಲಿ ಕೌಂಟರ್ ಅಲ್ಲಿ ನಮ್ಮ ಮೈಕ್ ಪಾಯಿಂಟ್ ಹತ್ರ ಬಂದು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹನ್ನೊಂದು ಗಂಟೆಗೆ ಸರಿಯಾಗಿ ಶ್ರೀ ದೈವದ ಕುಲ್ಚಾಟ್ ಸೇವೆ ಪ್ರಾರಂಭಗೊಳ್ಳಿಕ್ಕಿದೆ. ಸರಿಯಾಗಿ 1 ಗಂಟೆಗೆ ಶ್ರೀ ಮಹಾವಿಷ್ಣು ಯಕ್ಷಗಾನ ಕಲಾ ಸಂಘ ಸುಳ್ಯ ಪದವು ಇವರಿಂದ ವಿದ್ಯುನ್ಮತಿ ಕಲ್ಯಾಣ ಎನ್ನುವಂತಹ ಪುಣ್ಯ ಕಥಾಭಾಗ ಈ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಮಾನಿಗಳಾದಂಥ ತಾವೆಲ್ಲರಿದ್ದು ಕಲಾವಿದರನ್ನ, ಕಲಾಮಾತೆಯನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. Jika
பட்டர்ஃப்ளை பாரு மாறி வந்தது பாரு கலர் கலரா நிறங்கள் விதவிதமான டிசைன்கள் பட்டர்ஃப்ளை பாரு மாறி வந்தது பாரு கலர் கலரா நிறங்கள் விதவிதமான டிசைன்கள் ஜிஞ்சு ஜிக்கா 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 எத்தனை அழகு எத்தனை ஜோரு வானை சுற்றி சுற்றி பறந்து செல்லுது பாரு எத்தனை அழகு எத்தனை ஜோரு வானை சுற்றி சுற்றி பறந்து செல்லுது பாரு ஜிஞ்சு ஜிக்கா 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 மாற்ற வேணும் வேணும் உனக்குள்ள வேணும் இயேசு ஒருவர் போதும் உன் வாழ்க்கை மாறி போகும் மாற்ற வேணும் வேணும் உனக்குள்ள வேணும் இயேசு ஒருவர் போதும் உன் வாழ்க்கை மாறி போகும் ஜிஞ்சு ஜிக்கா 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 பட்டர்ஃப்ளை பாரு மாறி வந்தது பாரு கலர் கலரா நிறங்கள் விதவிதமான டிசைன்கள் பட்டர்ஃப்ளை பாரு மாறி வந்தது பாரு கலர் கலரா நிறங்கள் விதவிதமான டிசைன்கள் ஜிஞ்சு ஜிக்கா 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 జించి చికా 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 ಧನ್ಯವಾದಗಳು. ಇಲ್ಲಿ ಎದುರುಗಡೆ ನಿಂತಹ ಮಹನೀಯರಲ್ಲಿ ಮತ್ತು ಮಹಿಳೆಯರಲ್ಲಿ ಒಂದು ವಿನಂತಿ, ಸ್ವಲ್ಪ ಅತ್ತ ಕಡೆ ತೆರಳಬೇಕು. ಹಿಂದೆ ಕಡೆ ಕೂತವರಿಗೆ ಸ್ವಲ್ಪ ಕಾಣಿಸ್ಲಿ. ಮುಂದಿನ ನೃತ್ಯ ಕಾರ್ಯಕ್ರಮ ಸ್ವಸ್ತಿಕಾ ಸುಳ್ಯ ಇವಳಿಂದ ನೃತ್ಯ ಕಾರ್ಯಕ್ರಮ. ತಮ್ಮ ಹಾಡನ್ನ ಇಲ್ಲಿ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಡನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ವಸ್ತಿಕಾ ಸುಳ್ಯ. ಬರೆದಾದ ಕಾವ್ಯದ ನಡುವೆ ಬರೆಯದ
ಕೊರಳಲು ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೇ. ಕೊರಳಲು ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೇ. ಗರುಡ ಗಮನ ನಮ್ಮ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಉದುರುತ್ತ. ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಉದುರುತ್ತ. ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ. ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ. ತುಳಸಿ ಹೇಳಮ್ಮ ತುಳಸಿ ಕೋಮಲ ವೇಣಿ ನೀಲವರ್ಣನಾದ ನಿತ್ಯ ಧನ್ಯವಾದಗಳು. ಮುಂದೆ ಶ್ರೀಲಯ ಕೃಷ್ಣ, ಶ್ರೀಶಾನ್ ಕೃಷ್ಣ ಮಧುರು ಇವರಿಂದ ಶಿವ ಶಿವ ಶಂಕರ ಎನ್ನುವಂತ ಹಾಡಿಗೆ ನೃತ್ಯವನ್ನ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಗಮನಿಸಿ, ಸಂಬಂಧಪಟ್ಟವರು ಆದಷ್ಟು ಬೇಗ ಪದ್ಯವನ್ನ ನೀಡಬೇಕಿಲ್ಲಿ. ಹಾಡನ್ನ ಇಲ್ಲಿ ಮೈಕದವರಲ್ಲಿ ನೀಡಬೇಕು. ತದನಂತರ ಅಮೃತ ಮತ್ತು ಉದ್ಭವಿ ಕೋಟ್ಯಾನ್ ಇವರುಗಳು ಸಿದ್ಧರಿರಬೇಕು. ಬಳಿಕ ಆದಿದೇವ ಮತ್ತು ತಂಡ, ಧನ್ಯ, ತನ್ವಿತ ಇವರುಗಳು ಸಿದ್ಧರಿರಿ. ಮತ್ತೆ ಧವನ್ ಮತ್ತು ಯಥರ್ ಇವರುಗಳು ಸಿದ್ಧರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಈ ಪದ್ಯ ನೀಡಿದವರು ಒಮ್ಮೆ ಇಲ್ಲಿ ಬನ್ನಿ. ಶ್ರೀಲಯ ಶ್ರೀಶಾನ್ ಕೃಷ್ಣ ಮಧುರು ಇವರ ಪದ್ಯವನ್ನ ನೀಡಿದವರು ಒಮ್ಮೆ ಬನ್ನಿ ಇಲ್ಲಿ ದಯವಿಟ್ಟು. ಎಸ್
शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ओम परमेश्वर पर ओम निखिलेश्वर हर ओम जीवेश्वरेश्वर कनरारा ओम मंत्रेश्वर स्वर ओम यंत्रेश्वर स्थिर ओम तंत्रेश्वर वरदावेरा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ఆకాశలింగమై ఆవహించరా ఢమఢమఢమని డమరుక ధ్వని సలిపి కడతని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రణయ భయంకర దిగిరారా ಧನ್ಯವಾದಗಳು. ಮುಂದೆ ಅಮೃತ ಮತ್ತು ದ್ರವಿ ಕೋಟ್ಯಾನ್ ಇವರಿಂದ ನೃತ್ಯ ಕಾರ್ಯಕ್ರಮ. ಭಕ್ತಾಭಿಮಾನಿಗಳೇ, ಕುಳದ ತರವಾಡು ಮನೆಯಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಜರುಗುತ್ತಾ ಇದೆ. ಸಮಯವನ್ನ ಹೊಂದಾಣಿಕೆ ಮಾಡಿಕೊಂಡು ಭೋಜನ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಸರಿಯಾಗಿ 11 ಗಂಟೆಗೆ ಶ್ರೀದೈವದ ಕುಲ್ಚಾಟ್ ಸೇವೆ ಪ್ರಾರಂಭಗೊಳ್ಳಿಕ್ಕಿದೆ. ಅಲ್ಲಿಯವರೆಗೆ ಸ್ಥಳೀಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. અને ભૂલો બધી વાત પ્રેમની આ મૌસમ છે. अब आओ मेरे पास रह जाओ मेरे साथ प्रेमनी आ मौसम છે. હોઈ ગઈ રાત અને ભૂલો બધી વાત પ્રેમની આ મૌસમ છે. अब आओ मेरे
साथ मनिया मौसम छे मिल जाए मुझको अगर साथ तेरा तो भूलूं मैं सारा जहां सोगड़ा तारा छबीला तारा रंगीला तारा रंग बेर जुए तारी बात सोगड़ा तारा ओए छबीला तारा ओए रंगीला तारा रंग बेर जुए तारी बात रे सोगड़ा तारा ओए छबीला तारा ओए रंगीला तारा रंग बेर जुए तारी बात रे छुप के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात मिल जाए मुझको अगर साथ तेरा तो भूलूं मैं सारा जहां सोगड़ा तारा छबीला तारा रंगीला तारा रंग बेर जुए तारी बात सोगड़ा तारा ओरे छबीला तारा ओरे रंगीला तारा रंग बेर जुए तारी बात रे सोगड़ा तारा ओरे छबीला तारा ओरे रंगीला तारा रंग बेर जुए तारी बात रे ഒത്തുപിടിക്കുന്നതാരാന്നേ തീയാടാൻ തിറയാടാൻ മാണിക്ക കാവിലുറഞ്ഞാടാൻ ഓനാന്ന് ഓനാന്ന് എത്തുപിടിക്കണതോനാന്ന് നേരാന്നേ നേരാന്നേ കൂട്ടിന് വന്നവനാന്നേ മണ്ണാന്ന് മണ്ണാന്ന് വിളയണ മണ്ണാന്ന് പോയോരും വന്നോരും ചോര പൊടിച്ചൊരു മണ്ണാന്ന് അതിരെല്ലാം കെട്ടണ് കെട്ടണ് അതിരെല്ലാം പറ്റണ് പറ്റണ് നിറ പറയണ നിറയട്ടെ കണ്ടിര കണ്ടാരാ അതിരെല്ലാം കെട്ടണ് കെട്ടണ് അതിരെല്ലാം പറ്റണ് പറ്റണ് നിറ പറയണ നിറയട്ടെ കണ്ടിര കണ്ടാരാ ചിലമ്പൊലിക്കാറ്റെ ഒന്ന് ചിറ്റി അടിച്ചാട്ടെ മഴ തുളി തുളിച്ചാട്ടെ ഇടിമിന്നലെറിഞ്ഞാട്ടെ ചിലമ്പുള്ളിക്കാറ്റേ ഒന്ന് ചീറ്റി അടിച്ചാട്ടെ മഴ തുള്ളി തുള്ളിച്ചാട്ടെ ഇടിമിന്നലെറിഞ്ഞാട്ടെ മകരം മഞ്ഞാടയാൽ പൊതിയും പൂമ്പാറ്റയെ കനവിൻ കണ്ണാടിയിൽ തെളിയും വാർത്തകളെ മുത്തുമായി മുത്തം വെക്കും നക്ഷത്രമല്ലേ ഞാൻ ഭിഗി 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 love you baby Hi biggie 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 love you baby കരമാവിന്റെ കൊമ്പത്തിരിക്കണം അമ്പഴം പോലത്തെ മങ്കപ്പെണ്ണ തൊട്ടില്ല തൊട്ടിട്ടും മെത്തില്ല എത്താ കുമ്പത്തെ തത്തപ്പെണ്ണ കരമാവിന്റെ കൊമ്പത്തിരിക്കണം അമ്പഴം പോലത്തെ മങ്കപ്പെണ്ണ എത്തിയിട്ടും തൊട്ടില്ല തൊട്ടിട്ടും മെത്തില്ല എത്താ കുമ്പത്തെ തത്തപ്പെണ്ണ ഇളങ്കരിക്കിന്റെ കണ്ണ് കുത്തുമ്പോ തെറിച്ച് തുള്ളണം ഇന്ത പെണ്ണ ಇಷ್ಟರವರೆಗೆ ನೃತ್ಯವನ್ನ ನಿರೂಪಿಸಿದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಅಂಗನವಾಡಿ ವಿದ್ಯಾರ್ಥಿನಿಯರಿಂದ ನೃತ್ಯ ಈ ಒಂದು ಪರಿಸರದ ಅಂಗನವಾಡಿ ವಿದ್ಯಾರ್ಥಿನಿಯರು ಈಗ ನಿಮ್ಮ ಕಣ್ಣ ಮುಂದೆ.
ನೃತ್ಯ ಮುಗಿದ ತಕ್ಷಣ ಆದಿದೇವ ಮತ್ತು ತಂಡ ತಯಾರ ಇರಬೇಕು. ಮುಂದಿನ ಆದಿದೇವ ಮತ್ತು ತಂಡ. చుట్టుపక్కల సరా పేరుంది బేబీ నాడు సరగన పిల్ల నువ్వే కిక్కంటారే లారీలకి వచ్చేతారే నువ్వంటే చచ్చిపోతారే అల్లో నేరేడు అల్లో నేరేడు అల్లో నేరేడు పళ్ళే అచ్చం నా కళ్ళు నన్నే చూస్తే కోరికలుంటే అవుతాయి గుర్రాలు డియో డియో డిసక 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 డియో డియో డిసక 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 చూపుల కోరేటు మాటల కోరేటు నవ్వుల కోరేటు నడుము కోరేటు కంపా పుస్తక కావాలంటే ఇస్తారు రిపేటు డియో డియో డిసక 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 డియో డియో డిసక 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 ముంపు సింపుల్ సే జస్ట్ సింపుల్ సే నాటుకొస్తే చూపిస్తాను చాలా యాంగిల్ సే డియో 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 డిసక 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 డియో డియో డిసక 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 సైడ్ యాంగిల్ లో నేను సిమ్లా యాపిల్ వైడ్ యాంగిల్ లో నేను వోడ్కా బాటిల్ డియో డియో డిసక 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 టాప్ యాంగిల్ లో నేను రెనాల్డ్ రీఫిల్ లో యాంగిల్ లో లోడ్ చేసిన రైఫిల్ రైట్ యాంగిల్ లో చిల్లే పిల్లాన్ ఊరూరించే టైపు ఈ లెఫ్ట్ యాంగిల్ లో మిర్చిలాగా అల్లాడించే టైపు నా కట్టౌట్కి కన్నే కొట్టాలా డియో 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 డిసక 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 డియో డియో డిసక 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 డియో డియో డిసక 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 డియో డియో డిసక 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 డియో డియో డిసక 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 డియో డియో డిసక 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 ಜೋರಾದ ಕೈ ಚಪ್ಪಾಳೆಯೊಂದಿಗೆ ಪುಟಾಣಿಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅತ್ಯುತ್ತಮ ನೃತ್ಯದ ಮೂಲಕ ನಮ್ಮೆಲ್ಲರನ್ನ ಮನರಂಜಿಸಿದ್ದಾರೆ, ಅಭಿನಂದನೆಗಳು. ಮುಂದೆ ಆದಿದೇವ ಮತ್ತು ತಂಡದವರಿಂದ ಒಂದು ನೃತ್ಯ. ಆದಿದೇವ ಮತ್ತು ತಂಡ. ಈ ನೃತ್ಯ ಮುಗಿದ ತಕ್ಷಣ ಧವನ್ ಹಾಗೂ ಯತರು ಇವರು ತಯಾರಿಯನ್ನು ನಡೆಸಿಕೊಳ್ಬೇಕು. ಧವನ್ ಹಾಗೂ ಯತರು.
നിന്നു നീ പിന്നെ തുയിലുണർത്തിരാസ കേളിയാടി നീ കണ്ടു കണ്ടു നിൽക്കമാകെയാടി നീ നിന്റെ ലീല കൊണ്ടു ലോകമാകെ മാറ്റി നീ താളത്തെ താളത്തെ കളിയ മൈക്കറുമ്പിയം പെണ്ണേ കാത്തു നിൽക്കാതെ വിടപ്പോയടി കണ്ണൻ പോലെ നീ വിരിഞ്ഞു നിൽക്കയല്ലേ മൈക്കറുമ്പിയം പെണ്ണേ കറുമ്പിയം പെണ്ണേ കാത്തു നിൽക്കാതെ വിടപ്പോയടി കണ്ണൻ தமிழை காக்கும் பேசவல் கொடியானோ எண்ணி பாடும் என்னை கந்தனறிவானும் ஒளிலே மறுகாவடி சுமந்து ஓடினேன் மறு பாலங்கள் கடந்து ஆடினேன் அவன் ஆலயம் உழைந்து பாடினேன் வடிவேலனை நினைத்து ஒளிலே மறுகாவடி சுமந்து ஓடினேன் மறு பாலங்கள் கடந்து ஆடினேன் அவன் ஆலயம் உழைந்து பாடினேன் வடிவேலனை நினைத்து தந்தைக்கு உபதேசம் செய்து சுவாமி ಅಲ್ಲ ಅಭಿನಂದನೆಗಳು. ಬಹಳ ಅತ್ಯುತ್ತಮವಾದಂತಹ ನೃತ್ಯದೊಂದಿಗೆ ನಮ್ಮನ್ನರ ಮನಸ್ಸನ್ನ ತಣಿಸಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ನಮ್ಮ ಮುಂದೆ ಧನುಷ್ ಹಾಗೂ ಯಥರ್ ಧನುಷ್ ಹಾಗೂ ಯಥರ್ ಇವರಿಂದ ನೃತ್ಯ. చిన్న కళ్ళు నన్నే చూస్తే కోరికలన్నీ అవుతాయి
చూపుల కోరేటు ఆటల కోరేటు నవ్వుల కోరేటు నడుము కోరేటు కంపా కుసక కావాలంటే ఇస్తారు రిపెట్టు ఒంపు సింపుల్ సే జస్ట్ సింపుల్ సే నాటుకొస్తే చూపిస్తాను చాలా యాంగిల్ సే సైడ్ యాంగిల్లో నేను సిమ్లా యాపిల్ వైడ్ యాంగిల్లో నేను వోడ్కా బాటిల్ టాప్ యాంగిల్లో నేను రెనాల్డ్ ట్రిపుల్ లెఫ్ట్ యాంగిల్లో లోడ్ చేసిన రైఫిల్ ఆ రైట్ యాంగిల్లో చిల్లే పిల్ల ఊరూరించే టైపు ఈ లెఫ్ట్ యాంగిల్లో మిర్చిలాగా అల్లాడించే టైపు నా కట్టవుకి కన్నే కొట్టాలా ಅಭಿನಂದನೆಗಳು ಪುಟಾಣಿಗಳಿಗೆ ಬಹಳ ಅತ್ಯುತ್ತಮವಾದಂತಹ ನೃತ್ಯ ಪ್ರದರ್ಶನವನ್ನು ನೀಡಿದರೆ ಮುಂದೆ ನಮ್ಮ ಮುಂದೆ ನೃತ್ಯ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ಶ್ರುತಿ ಮತ್ತು ತಂಡ. ಈ ತಂಡದಲ್ಲಿ ಶ್ರುತಿ, ಧನ್ಯ, ಧನ್ವಿತಾ ಇವರು ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಂದೆ ನೃತ್ಯ ಪ್ರದರ್ಶನಕ್ಕಾಗಿ. സുഖമല്ലേ സുന്ദരി മുല്ലേ ചെല്ല നിലാവിൻ ചുംബനമേൽക്കാൻ സുഖമാണല്ലേ ചെമ്പകമലരെ കളി പറയാതെ കരിവണ്ണേ കൊതി തൊഴിലാതെ മധുവിതുരാവിലെല്ലാം കണ്ട് പതിവാണ് അകല് പന്തന പൂജി ഇകള് പന്തന പൂജി നാവേ പന്തോട്ടോ എന്ന നെല്ലി പോടോട്ട അകല് പന്തന പൂജി ഇകള് പന്തന പൂജി നാവേ പന്തോട്ടോ എന്ന നെല്ലി പോടോട്ട দেখো গো আসিয়া তোমরা দেখো গো আসিয়া কমলায় নৃত্য করে থমকিয়া
मुझको ही ना खबर चोरी चोरी छुप छुप कर कब प्यार की पहली नजर है ले गई दिल ले गई हाँ ले गई दिल ले गई साड़ी के फॉल सा कभी मैच किया रे कभी छोड़ दिया दिल कभी कैच किया रे ಅಭಿನಂದನೆಗಳು ಪುಟಾಣಿಗಳಿಗೆ. ಮುಂದೆ ಆದಿಶ್ರೀ ಹಾಗೂ ಆತ್ಮಜ ಮತ್ತು ತಂಡದವರಿಂದ ಭರತನಾಟ್ಯ ನೃತ್ಯ ಈಗ ನಡೀಲಿಕ್ಕಿದೆ. ಆದಿಶ್ರೀ ಮತ್ತು ಆತ್ಮಜ ಮತ್ತು ತಂಡದವರಿಂದ ಭರತನಾಟ್ಯ ನೃತ್ಯ ಈಗ ನಮ್ಮ ಕಣ್ಣ ಮುಂದೆ. ಈ ನೃತ್ಯ ಮುಗಿದ ತಕ್ಷಣ ನಂದನ ಮತ್ತು ತಂಡ ರಿಮಿಕ್ಸ್ ನೃತ್ಯಕ್ಕಾಗಿ ತಯಾರಿಯನ್ನು ನಡೆಸಿಕೊಳ್ಬೇಕು. प्रणवालय पाहि परिपालय परमेशी कमलालय श्रीदेवी कुरिपिंसवे करुणाम्बुरासी धीं तारा धीं धीं तारा जदुलतो प्राणमे नाट्यं चेसे गतुलतो नाम शतं मूल नतुलतो ना बैननी चुकुआ बेला
ಭರತನಾಟ್ಯ ನೃತ್ಯದೊಂದಿಗೆ ನಮ್ಮ ಮನಸೂರೆಯನ್ನ ಮಾಡಿದ್ದೀರಿ. ನಿಮಗೆ ಮತ್ತೆ ಕುಲದ ತರವಾಡು ಮನೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದೆ ನಂದನ ಮತ್ತು ತಂಡದಿಂದ ಈಗ ಒಂದು ನೃತ್ಯ. ಮುಂದಿನ ನೃತ್ಯಕ್ಕಾಗಿ ಜಯಶ್ರೀ ಮತ್ತು ತಂಡ ತಮ್ಮ ಹಾಡನ್ನ ಇಲ್ಲಿ ಕೊಟ್ಟು ಸಹಕರಿಸಬೇಕು. ಮುಂದಿನ ನೃತ್ಯಕ್ಕಾಗಿ ಜಯಶ್ರೀ ಮತ್ತು முத்தாயவனே இன்னும் சூரியனும் சந்திரனும் முன்னாயவனே காலம் காத்து வச்ச ரட்சகனே சிம்ஹாரகனே எங்கள் கண்ணனாய் வந்தவனே பயமே மாறிப்போ நீ அண்ணன் வந்தால் துன்புக்குமில்லை இருட்டில் சிட்டி வாழும் ராஜாவுக்கு எல்லாரும் சொல்ல இவனை தொழுவானா என்னும் ஜனத்திறக்க காலம் நடந்து வச்சா சொர்க்கம் போலும்
మంజరి మాయమ్మ పేరు తలబనోళ్ళు నేరు మేస్తిరి కళాకారుల ఫ్యామిలీ మరి నీ గజ్జ కడితే నిద్రపోదు నిండు రాత్రి సోగులాడి స్వప్న సుందరి నీ మరత చూపు మా పటేల మల్ల పందిరి రచ్చరాజుకుండే రూపిని నీ పంక చూస్తే గుండెలోన తిరిగిరి ఏం రసిక రాజు ఓ మరి నా దాసు బావ నీతో ఎప్పుడింత కిరికిరి ఏం రసిక రాజు ఓ మరి నా దాసు బావ నీతో ఎప్పుడింత కిరికిరి కుర్చీని మాట్లాడబెట్టి ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೇನು ನನ್ನಾಣೆ ನಾನು ಮತ್ತಿನಲ್ಲೂ ಸುನವ ಕಂಡೇನು ಮೇನಿಕೆ ಇದಾಯ நெஞ்சகுளக்கே சிறுக்கே வட்டிய முட்ட கலக்கே அழகே போவாத ரொம்ப விலகி சிறுங்கி போரால साया जब से मिला तेरा साया भाया मुझे हर बार तू भाया लाया सपने हजार तू लाया ऐसे ऐसे हाँ ऐसे 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 जैसे اي والله ها دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك ಅಭಿನಂದನೆಗಳು ನಂದನ ಮತ್ತು ತಂಡಕ್ಕೆ. ಮುಂದೆ ಜಯಶ್ರೀ ಹಾಗೂ ತಂಡ ಒಂದು ರಿಮಿಕ್ಸ್ ಗೀತೆಯೊಂದಿಗೆ ನಿಮ್ಮ ಕಣ್ಣ ಮುಂದೆ. ಮುಂದೆ ಈ ನೃತ್ಯ ಮುಗಿದ ತಕ್ಷಣ ಚಿತ್ರ ಮತ್ತು ತಂಡದವರು ತಯಾರಿ ನಡೆಸಿಕೊಳ್ಬೇಕು. ಚಿತ್ರ ಮತ್ತು ತಂಡ. ಅವತಾರ ಸ್ವರೂಪಿ ಶ್ರೀ ವಿಷ್ಣುಮೂರ್ತಿ ದೈವ ಬಹಳ ಕಾರಣಿಕವಾಗಿರುವಂಥದ್ದು, ಮಹಿಮಾತೀತವಾಗಿರುವಂತಹ ದೈವ. ಇವತ್ತು ಕೇರಳ ಮತ್ತು ಕರ್ನಾಟಕದಲ್ಲಿ ಅನೇಕ ಭಕ್ತರಿಂದ ಅನೇಕ ಕಡೆ ಶ್ರೀ ವಿಷ್ಣುಮೂರ್ತಿ ದೈವದ ಆ ಒಂದು ಆರಾಧನೆ ನಡೀತಾ ಇದೆ. ಬಹುಶಃ ಬೇರೆಲ್ಲ ದೈವಗಳಿಗೆ ಕೋಲ, ನೇಮೋತ್ಸವ, ನಡಾವಳಿಗಳು ನಡೀತವೆ. ಆದರೆ ವಿಷ್ಣುಮೂರ್ತಿ ದೈವದು ಹೇಳುವಂಥದ್ದು ಅದಕ್ಕೆ ಒತ್ತೆ ಕೋಲ ಅಂತ. ಅಂದರೆ ಆ ದೈವಕ್ಕೆ ಮಾತ್ರ ಬಹಳ ವಿಶೇಷವಾಗಿ ಕೋಲ ಕೊಡುವಂಥದ್ದು, ಹಾಗಾಗಿ ಒತ್ತೆ ಕೋಲ ಅಂತ. ಅಂತಹ ಒತ್ತೆ ಕೋಲದಲ್ಲಿ ಕರ್ನಾಟಕ ಮತ್ತು ಕೇರಳದಲ್ಲಿ ಬಹಳ ಪ್ರಸಿದ್ಧವಾಗಿರುವಂಥದ್ದು ಕುಳದಪಾರೆ ವಿಷ್ಣುಮೂರ್ತಿ ದೈವದ ಒತ್ತೆ ಕೋಲ. ಕುಳದಪಾರೆ ವಿಷ್ಣುಮೂರ್ತಿ ದೈವದ ಒತ್ತೆ ಕೋಲ ಬಹಳ ವಿಶೇಷವಾದುದು. ಬಹಳ ಹಿಂದಿನಿಂದಲೇ ಇದಕ್ಕೊಂದು ಐತಿಹ್ಯವಿದೆ, ಅನೇಕ ರೀತಿಯಾದಂತಹ ಪ್ರತೀತಿಗಳಿವೆ. ಈ ಕಾರಣಿಕ ಕ್ಷೇತ್ರದಲ್ಲಿ ಅನೇಕ ರೀತಿಯಾದಂತಹ ಸಂಕಷ್ಟಗಳು, ಕಷ್ಟಕಾರ್ಪಣ್ಯಗಳು ನಿವಾರಣೆಯಾಗಿ ಆ ವಿಷ್ಣುಮೂರ್ತಿ ದೈವದ ಅನುಗ್ರಹಕ್ಕೆ ಪಾತ್ರರಾಗಿರುವಂತಹ ಅನೇಕ ನಿದರ್ಶನಗಳು ನಮಗೆ ಕಾಣ್ತವೆ. ಅಂತಹ ವಿಶೇಷತೆ ಮತ್ತು ಸ್ಥಳ ಮಹಿಮೆಯನ್ನು ಹೊಂದಿರುವಂಥದ್ದು ಅದು ಕುಳದಪಾರೆ. ಬಹುಶಃ ಇವತ್ತು ನಾವಿರುವಂಥದ್ದು ಕುಳದಪಾರೆಯ ಈ ವಿಷ್ಣುಮೂರ್ತಿ ದೈವದ ಒತ್ತೆಕೋಳದ ಸಂದರ್ಭದಲ್ಲಿ. ಬಹುಶಃ ಇಲ್ಲಿನ ವಿಶೇಷತೆ ಏನು,
ಐತಿಹ್ಯಗಳೇನು ಮತ್ತು ಯಾಕಾಗಿ ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿನ ವಿಷ್ಣುಮೂರ್ತಿ ದೈವದ ಒತ್ತೆಕೋಲವನ್ನು ವೀಕ್ಷಿಸಲಿಕ್ಕೆ ಮತ್ತು ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಬರ್ತಾರೆ ಎನ್ನುವಂತಹ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಜೊತೆಗೆ ಕುಳ ತರವಾಡು ಮನೆಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ದಾಮೋದರ ಮಣಿಯಾಣಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಸರಿ, ಪ್ರತಿ ವರ್ಷ ಕುಳದ ಪರೆಯ ನೇಮೋತ್ಸವ ಒತ್ತೆಕೋಲ ನಡೆಯುವಂಥದ್ದು ಭಾಳ ವಿಶೇಷ. ಅನೇಕ ಕಡೆಯಿಂದ ನಿಮಗೆ ಪರಿಚಯ ಇಲ್ಲದವರು, ಪರಿಚಯ ಇದ್ದವರು ಎಲ್ಲ ಕಡೆಯಿಂದಲೂ ಕೂಡ ಇಲ್ಲಿನ ಕ್ಷೇತ್ರದ ಮಹಿಮೆಯಿಂದಾಗಿ ಇಲ್ಲಿಗೆ ಆಗಮಿಸುವವರಿದ್ದಾರೆ. ಹಾಗಾಗಿ ಇವತ್ತು ಕುಳದ ಪಾರೆ ಈ ಒಂದು ಬರೀ ನೋಡಲಿಕ್ಕೆ ಯಾವಾಗಲೂ ಅದು ಬರಡು ಭೂಮಿಯಲ್ಲಿ ಆಗಿರುತ್ತದೆ. ಆದರೆ ಇವತ್ತು ಇಲ್ಲಿ ಅನೇಕ ಭಕ್ತರ ಒಂದು ಸಮ್ಮಿಲನದೊಂದಿಗೆ ಇವತ್ತು ಕ್ಷೇತ್ರ ಅತ್ಯಂತ ಪಾವನ್ಯತೆಯನ್ನು ಕೊಂಡಿರುವಂಥದ್ದು. ಏನು ಹೇಳ್ತೀರಿ ಕ್ಷೇತ್ರದ ಬಗ್ಗೆ? ಈ ಕುಳದಪಾರೆ ಒತ್ತೆಕೋಲ ಅಂದರೆ ಇತಿಹಾಸದಲ್ಲೇ ಒಂದು ಪ್ರಸಿದ್ಧವಾದ ಒತ್ತೆಕೋಲ. ಬಾಕಿದಲ್ಲೆಲ್ಲೋ ಒತ್ತೆಕೋಲ ಆಗ್ತಾಯಿದ್ರು. ಇಲ್ಲಿ ಒಂದು ವಿಶಿಷ್ಟವಾಗಿಯೂ ಅಂದರೆ ಇಲ್ಲಿಯ ಒತ್ತೆಕೋಲ ಅಂದರೆ ಎಷ್ಟೋ ಸಾವಿರಾರು ಭಕ್ತಾದಿಗಳು ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳುತ್ತಾ ಅದಕ್ಕೆ ಅವರ ಏನು ಕಷ್ಟ ಇದ್ದರೂ ಇಲ್ಲಿ ಬಂದು ಪ್ರಾರ್ಥಿಸಿದರೆ ನಿವಾರಣೆ ಆಗ್ತದೆ ಅಂತೇಳಿ ಪ್ರತೀತಿ ಇದೆ. ಅದು ಅಲ್ಲದೆ ಇಲ್ಲಿ ಮೊದಲಿಂದಲೂ ಒಂದು ಪ್ರತೀತಿ ಉಂಟು. ಮೊದಲು ಒಂದು ಕಾಲದಲ್ಲಿ, ಈಗ ಇತ್ತೀಚೆಗೂ ಹಾಗೆ ಆಯಿತು, ಏನಂದರೆ ಇಲ್ಲಿ ಕಳೆದ ವರ್ಷದ ಬೆಂಕಿ ಮೇಲೇರಿ ಕೊಟ್ಟರೆ ಅದೇ ಬೆಂಕಿಯಿಂದ ಮೊದಲ ಕಾಲದಲ್ಲಿ ಮೇಲೇರಿಗೆ ಅಗ್ನಿಸ್ಪರ್ಶ ಮಾಡ್ತಿದ್ದು ಹಾಗಿತ್ತು. ಆದರೆ ಇತ್ತೀಚೆಗೆ ಕಳೆದ ವರ್ಷದಲ್ಲಿ ಬೆಂಕಿ ನಮ್ಮ ಕಣ್ಣಾರೆ ಕಂಡಿದ್ದೀವಿ. ಅಂದರೆ ಈ ವರ್ಷದ ಬೆಂಕಿ ಮತ್ತೆ ಮುಂದಿನ ಅದರಲ್ಲಿ ಉರಿಸುವುದು ಸಂಪ್ರದಾಯ ಏನಿಲ್ಲ, ಆಗ ಮೊದಲಿಂದ ಹಾಗೆ ಕಾಣ್ತಾ ಇತ್ತು. ಮತ್ತು ಇಲ್ಲಿ ಎಲ್ಲ ಸಮುದಾಯರಿಗೂ ಇಲ್ಲಿ ಜಾತಿ ವೈಷಮ್ಯ ಯಾವ ಇಂದಿನ ಕಾಲದಲ್ಲಿ ಎಲ್ಲ ವರ್ಗೀಯ ಕಾಲಘಟ್ಟದಲ್ಲಿ ಇಲ್ಲಿ ಅಂಥದ್ದಿಲ್ಲ. ಎಲ್ಲ ಭಕ್ತಾದಿಗಳು, ಮುಸ್ಲಿಮ್ಸ್, ಎಲ್ಲ ಕ್ರಿಶ್ಚಿಯನ್ಸ್, ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪ್ರತ್ಯೇಕವಾಗಿ ಎಲ್ಲ ಅದೇ ರೀತಿ ನಮ್ಮ ತರವಾಡು ಮನೆಯಲ್ಲಿ ಒಂದು 7,000 ಜನರಿಗೆ ಅನ್ನ, ಅದು ಚಾಕರಿಗೆ ಅವ್ರಿಗೆ ಫಲಹಾರ, ಅದೇ ನಾಳೆ ಒಂದು 300-400 ಕೋಳಿ ಬರ್ತದೆ. ಅದನ್ನು ಅಲ್ಲಿ ಎಲ್ಲ ಸ್ಥಳದಲ್ಲಿ ಆ ಕೋಳಿಯನ್ನು ಅವರವರು ಹರಕೆ ಒಪ್ಪಿಸಿ ಅವ್ರು ಕೊಂಡೋಗ್ತಾರೆ. ಇಲ್ಲಿ ಪ್ರತಿ ಅದೇ ಕೋಳಿಯನ್ನು ಪಲ್ಯ ಮಾಡಿ ಅವರಿಗೆ ಪ್ರಸಾದ ರೀತಿಯಲ್ಲಿ ನಾವು ಕೊಡಬೇಕು. ಹಾಗೆ ಇಲ್ಲಿ ವಿಸು ಕಳೆದು 8-9ನೇ ದಿವಸದಲ್ಲಿ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಹಕರಿಸಿ ಜನರು ಎಲ್ಲ ಇಲ್ಲಿ ಭಕ್ತಾದಿಗಳು, ಪ್ರತ್ಯೇಕವಾಗಿ ಇಲ್ಲಿ ಎಲ್ಲ ಈ ಪ್ರದೇಶದವರು ಇದಕ್ಕೆ ಪ್ರಮುಖವಾದ ಸೇವೆ ಅಂದರೆ ಒಂದು ಮನೆಯಿಂದ 5 ಕಟ್ಟಿಗೆ ಕೊಳ್ಳಿ ಅಂತ ಹೇಳ್ತೇವೆ. ಅದನ್ನು ಇಲ್ಲಿ ಎಲ್ಲ ಮನೆಯವರು ಸಿಯಾಳ ಅದಕ್ಕೆ ಎಲ್ಲ ಮನೆಯಿಂದಲೂ ಇಲ್ಲಿ ಮೊದಲಿಂದಲೂ ಈಗಲೂ ಅದನ್ನು ಬಿಟ್ಟುಕೊಡಲು ಎಲ್ಲರೂ ಬರ್ತಾ ಇದ್ದಾರೆ. ಅದೇ ಇಲ್ಲಿ ಜಾಸ್ತಿ ನಮಗೇನೆಂದರೆ ಇದೆಲ್ಲ ತೆಗೆದು ಯಾರಂದರೆ ನಮ್ಮ ಈ ಕಟ್ಟಿಗೆಯನ್ನು ಎಲ್ಲರೂ ಸೇರಿ ಅಲ್ಲಿ ರಾಶಿ ಹಾಕಿದರು. ಅದು ಈ ದಿವಸ ಈ ಮಲಯಾಳದಲ್ಲಿ ಅಂದರೆ ಮಲಯಾಳ ಬಿಲ್ಲವ ಅಂತ ಹೇಳ್ತೇವೆ. ಅವರು 100-150 ಜನರು ಬಂದು ಅವರ ಸೇವೆ ರೂಪದಲ್ಲಿ ಅವರದನ್ನೆಲ್ಲ ಕೆಲಸ ಎಷ್ಟೋ ಕಷ್ಟಪಟ್ಟು ಅದನ್ನು ಮೇಲೇರಿಸಿ ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ನಾಳೆ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ವಿಷ್ಣುಮೂರ್ತಿ ದೈವದ ಕೋಲವು ಅಗ್ನಿಸ್ಪರ್ಶ ಎಲ್ಲ ನಡೀತಿದೆ. ಅದೇ ರೀತಿ ಇಲ್ಲಿ ಎಲ್ಲದಕ್ಕೆಲ್ಲ ಒಂದು 25-30 ಈ ಪಾತ್ರಿಗಳು ಮೇಲೇರಿಗೆ ಅಗ್ನಿಸ್ಪರ್ಶ ಮಾಡ್ತಾರೆ. ಅದೇ ರೀತಿ ನಾವು ಎಲ್ಲ ಈ ಪ್ರದೇಶದ ನೆರೆಕರೆಯವರನ್ನು ಹಾಗೂ ಊರಿನವರನ್ನೆಲ್ಲ ಇಟ್ಟು ಕುಟುಂಬದವರನ್ನು ಮುಂದಿಟ್ಟುಕೊಂಡು ನಾನು ಇದನ್ನು ಇಲ್ಲಿವರೆಗೆ ನಾವು ಎಲ್ಲರ ನಂಬಿಕೆ ಪ್ರಕಾರ ಯಶಸ್ವಿಯಾಗಿ ಎಲ್ಲರನ್ನು ಮುಂದಿಟ್ಟುಕೊಂಡು ನಡೆಸ್ತಾ ಬಂದಿದ್ದೇವೆ. ಬಹುಶಃ ಇವತ್ತು ಇದು ಕಾಸರಗೋಡು ತಾಲೂಕಿನಲ್ಲಿದೆ, ಆದರೂ ಕರ್ನಾಟಕದ ಒಂದಷ್ಟು ಭಾಗದಿಂದಲೂ ಕೂಡ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ ಎನ್ನುವಂಥದ್ದು ಅಲ್ಲ. ಇಲ್ಲಿ ಏನಂದರೆ ಜಾಸ್ತಿಯಾಗಿ ಇಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿಯೂ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಗಡಿ ಪ್ರದೇಶ ಪುತ್ತೂರು, ನಮ್ಮ ಸುಳ್ಳೆಪ್ಪದವು ಇದೆ ಅಂದರೆ ಇಲ್ಲಿ ಜಾಸ್ತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಇಲ್ಲಿ ಜಾಸ್ತಿಯಾಗಿ ಬರ್ತಾರೆ. ಅಂದರೆ ಬೇರೆ ಇಂಥ ಒತ್ತೆಕೋಲ ಬೇರೆಲ್ಲೇ ಒತ್ತೆಕೋಲ ಇದ್ದರೂ ನಾವಿದೇನು ಸ್ವಯಂ ವಿಷ್ಣುಮೂರ್ತಿ ಬಂದು ನೆಲೆಸಿದ ಸ್ಥಳ. ಬಾಕಿಯೆಲ್ಲ ಏನಂದರೆ ಒಂದು ಭೂತವನ್ನು ಆರಾಧನೆ ಮಾಡಿ ಇದು ನಾವು ಮಾಡಿಸಿದಲ್ಲ. ತೆಂಕ್ಲೆಗಿಂದ ಬಂದು 300-330 ವರ್ಷದಿಂದ ಮೊದಲು ಸ್ವಯಂ ವಿಷ್ಣುಮೂರ್ತಿ ಬಂದು ಈ ಕುಳದ ಪಾರೆ ನೆಲೆಸಿದೆಂಬ ಅಂತ ವಿಶ್ವಾಸ ಉಂಟು. ಅಂಥ ನಂಬಿಕೆಯಿಂದಲೇ ಇಲ್ಲಿ ನಮ್ಮಲ್ಲಿ ಅನ್ನ ಪ್ರಸಾದ ಅಂದರೆ ಎಷ್ಟೋ ಕಷ್ಟ ದೊಡ್ಡ ಏನು ನಾವು ಇದು ಮಾಡೋದಿಲ್ಲ, ಸಾಧಾರಣವಾಗಿ ಅನ್ನ ಪ್ರಸಾದ ಕೊಡ್ತೇವೆ. ಆ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿ ಇವತ್ತೊಂದು 5-6 ಸಾವಿರ ಜನ ಊಟ ಮಾಡ್ತಾರೆ. ಹಾಗೊಂದು ಇಲ್ಲಿ ಅಂದರೆ ಕೇರಳದಿಂದಲೂ ಬರ್ತಾರೆ, ಕರ್ನಾಟಕ ನಮ್ಮ ಸುಳ್ಯ ಪುತ್ತೂರು ತಾಲೂಕು ಜಾಸ್ತಿಯಾಗಿ ಇಲ್ಲಿ ಬಂದು ಹೊರಗಿಂದಲೂ ಬರ್ತಾರೆ. ಈಗ ಇಲ್ಲಿಯ ಭಂಡಾರ ಮುಖ್ಯವಾಗಿ ಈಗ ಇಲ್ಲಿ ಕುಳದ ಪಾರೆಯಲ್ಲಿ ಇವತ್ತು ಒತ್ತೆಕೋಲ ಆಗುವಂಥದ್ದು. ಬಹುಶಃ ಇದರ ಭಂಡಾರ ಇರುವಂಥದ್ದು ಕುಳದ ತರವಾಡು ಮನೆಯಲ್ಲಿ, ಅಲ್ಲಿಂದ ಭಂಡಾರ ಆಗಮನವಾಗಿ ಇಲ್ಲಿ ಕೋಲ ನಡೆಯುವಂಥದ್ದು ಹೇಗೆ ನಡೆಯುತ್ತದೆ? ಅದು ವಿಸು ಕಣಿಯ ದಿವಸ ನಾವೆಲ್ಲರನ್ನು ಕರೆದು
ಎಲ್ಲ ಬೂತ್ಗಳಿಗೆ ಸಿಯಾಳ ಅರ್ಪಿಸಿ ಒಂದು ಬೆಳಗ್ಗೆ ಒಂದು 10 ಗಂಟೆಗೆ ಕೊನೆ ಮುಹೂರ್ತ ಮಾಡಿದ ನಂತರ ನಮ್ಮ ಅಲ್ಲಿಯವರೆಲ್ಲ ಬಂದು ಆ ಸಂಪ್ರದಾಯ ಪ್ರಕಾರ ಎಲ್ಲ ಕೆಲಸವನ್ನು ಈ ದೈವದ ಎಲ್ಲ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಎಲ್ಲರೂ ಸೇರಿ ಮಾಡ್ತಾ ಇರ್ತೇವೆ. ಮತ್ತೆ ಏನಂದರೆ ಇಲ್ಲಿ ನಮ್ಮ ಇಲ್ಲಿ ಅಂದರೆ ಇದು ನಾವು ಬೇರೆ ಇದನ್ನು ಊರಿನಲ್ಲಿ ಕಲೆಕ್ಷನ್ ಮಾಡಿಯೋ ಆ ರೀತಿ ಹೋಗೋದಿಲ್ಲ. ನಮ್ಮ ಪಾರಂಪರ್ಯವಾಗಿ ಈ ಕುಲದ ಮನೆಯವರು ನಾವು ಯಾದವ ಸಮುದಾಯದವರಾಗ್ತದೆ. ಪರಂಪರೆ ಅಂದರೆ ಅದು ಈ ಒತ್ತೆಗಳು ನಾವು ಒಂದು ಸ್ವಂತ ಇದು ಮಾಡಿ ಸಹಕಾರ ಎಲ್ಲರೂ ಇಡ್ತಾರೆ. ಅದಂದರೆ ನಮ್ಮದೇ ಒಂದು ಹೇಳಿ ಆದರೂ ನಮ್ಮದು ಭೂತ ಮಾತ್ರ ನಮ್ಮ ಇದಾದರೂ ಇಲ್ಲಿ ಊರಿನವರಿಗೆ ನಮ್ಮ ಒಂದು ಜಾತ್ರೆ ಅಂತೇಳಿ ಅಷ್ಟು ದಿವಸದಲ್ಲಿ ಆ ಒಂದು ಜಾತ್ರೆ ಅಂತೇಳಿ ಎಲ್ಲರೂ ಸಹಕರಿಸ್ತಾರೆ. ಮತ್ತು ಇದು ಒಂದು ಹೊತ್ತಲ್ಲಿ ನಾವು ಈ ಮಣಿಯಾಣಿ ವಂಶ ಮತ್ತು ಈ ಕುಲದ ಮನೆಯವರು ಮತ್ತು ವಿಷ್ಣುಮೂರ್ತಿ ಭೂತ ತೆಂಕ್ಲೆಯಿಂದ ಈ ಕಡೆ ಬಂದು ಆಶ್ರಯಿಸಿ ಅದೊಂದು ಪ್ರತೀತಿ ಇದೆ, ವಿಶ್ವಾಸವೂ ಇದೆ. ಹಾಗೆ ಅಂದರೆ ನಿಮ್ಮ ಪೂರ್ವಜರು ಈಗ ನಿಮ್ಮ ತರವಾಡು ಮನೆಯಲ್ಲಿ ಅದನ್ನು ಆರಾಧನೆ ನಡೀತದೆ ಅಥವಾ ಇಲ್ಲಿ ಮಾತ್ರ ನಡೀತಾರೆ? ಅಲ್ಲ, ನಾವು ಪೂರ್ವದಿಂದ ಅಲ್ಲಿ ಎಲ್ಲ ಭೂತಗಳಿಗೂ ನಮ್ಮಲ್ಲಿ ಇದು ವಿಷ್ಣುಮೂರ್ತಿ ಭೂತ ಅಲ್ಲ, ಬೇರೆ ಬೇರೆ ಎಲ್ಲ ನಮ್ಮ ಧರ್ಮದೆಯು ಅದೇ ರೀತಿ ಎಲ್ಲ ಭೂತ ಬೇರೆ ರಕ್ತೇಶ್ವರಿ ಎಲ್ಲ ಪರಿವಾರ ದೈವಗಳೆಲ್ಲ ಭೂತಗಳಿದೆ. ಅದಕ್ಕೆ ನಾವು ಎಲ್ಲ ವರ್ಷವೂ ನಾವು ಕೋಲವನ್ನು ಕೊಡೋಲ್ಲ. ಈ ವಿಷ್ಣುಮೂರ್ತಿ ಅಂದರೆ ಇದು ಪ್ರತ್ಯೇಕವಾಗಿ ಅದಕ್ಕೆ ವರ್ಷದಲ್ಲಿ 2 ಸಲ ಕೊಡ್ತೇವೆ. ಒಂದು ಈ ಏಪ್ರಿಲಲ್ಲಿ ಈ ಒತ್ತ ಕೋಲ, ಅದೇ ಮನೆಯಲ್ಲಿ ಆಟಿ ತಿಂಗಳಂದರೆ ಕರ್ಕಾಟಕ ಮಾಸದಲ್ಲಿ 25 ಒಂದು ಬಯಲು ಕೋಲವು ವಿಷ್ಣುಮೂರ್ತಿಗೆ ಪ್ರತ್ಯೇಕವಾಗಿ ಕೋಲ ಕೊಡ್ತಾ ಬರ್ತೇವೆ. ಇದುವರೆಗೆ ಎಲ್ಲಿ ಈ ಒತ್ತೆ ಕೋಲ ನಿಂತರೂ ಇಲ್ಲಿ ಒತ್ತೆ ಕೋಲ ನಿಲ್ಲೋ ಇತಿಹಾಸ ಇರಲಿಲ್ಲ. ಇತಿಹಾಸದಲ್ಲಿ ಒಮ್ಮೆ ನಾವು ಕೊರೋನಾ ಟೈಮಲ್ಲಿ ಎಲ್ಲರಿಗಲ್ಲಿ 1 ವರ್ಷ ಇದ್ದರೂ ನಮ್ಮಲ್ಲಿ ಆ ವರ್ಷವೂ ನಾವು ನಡೆದೆ. ನಮಗೆ ಅದೆಲ್ಲದೆ ಯಾವ ಫಾರೆಸ್ಟ್ನವರು ಯಾರಿದ್ರು ಎಲ್ಲಿ ಎಷ್ಟು ಸ್ಟ್ರಿಕ್ಟ್ ಇದು ಕೊಟ್ಟರು ಇಲ್ಲಿ ನಮಗೆ ಯಾವ ತೊಂದರೆ ಕೊಡೋದೆ ಕಟ್ಟಿಗೆ ತೆಕ್ಕೊಳ್ಳಿಕ್ಕೂ ಊರಿನವ್ರು ಯಾವುದು ಇದು ಇದ್ರಿಗೆ ಅಂತ ವಿಶ್ವಾಸ ಅವರಿಗೂ ಕೂಡ ಬರ್ತಾ ಇದೆ. ಬಹಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಏಪ್ರಿಲ್ 21ಕ್ಕೆ ನಡೆಯುವಂಥ 21 ರಾತ್ರಿ ಮತ್ತು 22 ಈ ಬಾರಿ 22 ಯಾಕೆ? ಅದಂದರೆ ನಮ್ಮಲ್ಲಿ ವಿಷುಕಣಿ ಯಾವಾಗಂದ್ರೆ ವಿಷುಕಣಿ ದಿವಸ ಸಂಕ್ರಮಣ ಈ ಸಲ 14ಕ್ಕೆ ಬಂತು. ವಿಷುಕಣಿ 15ಕ್ಕೆ ಆದ ಕಾರಣ ನಾವು ವಿಷುಕಣಿಯ ದಿವಸ ಕೊನೆಗಡೆಯೋದು. ಹಾಗೆ 8ರಲ್ಲಿ ಸೇರಿ 9ರಲ್ಲಿ ಹಾಗೆ ಬರೋದು. ಇಲ್ಲ ಸಾಧಾರಣ 21, 22 ಬರ್ತದೆ. ಈ ಸಲ 22, 23 ಹಾಗೆ ಬಂತು. ಹೌದು. ಕುಲದ ಪರೆಯ ಒತ್ತೆಕೋಲ ಅಥವಾ ಕುಲದ ಪರೆಯ ವಿಷ್ಣುಮೂರ್ತಿ ದೈವದ ಅನೇಕ ಭಕ್ತರು ಬೇರೆ ಬೇರೆ ಕಡೆ ವಿವಿಧ ಕಡೆ ಇದ್ದಾರೆ. ಸೊ ಒತ್ತೆಕೋಲದ ಸಂದರ್ಭದಲ್ಲಿಯೂ ಕೂಡ ಇಲ್ಲಿಗೆ ಭಕ್ತರು ಬರ್ತಾರೆ. ಅನೇಕ ಹರಕೆಗಳು ಕೂಡ ಇಲ್ಲಿಗೆ ಸಲ್ತವೆ ಅಂತ ಹೇಳ್ತೇವೆ. ಬಹುಶಃ ಯಾಕಾಗಿ ಇಲ್ಲಿ ಭಕ್ತರು ಹರಕೆ ಹೇಳಿಕೊಳ್ತಾರೆ ಮತ್ತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ವಿಷ್ಣುಮೂರ್ತಿ ದೈವ ಯಾವ ರೀತಿಯಾಗಿ ಅನುಗ್ರಹಿಸಲ್ಪಡ್ತಾ ಇದೆ? ಅಲ್ಲ, ಇಲ್ಲಿ ಹರಕೆ ಒಪ್ಪಿಸೋದಂದರೆ ಅವರು ಜಾಸ್ತಿ ಇಲ್ಲಿ ಕೆಲವು ದೊಡ್ಡ ಹರಕೆ ಅಂದರೆ ಇಲ್ಲಿ ಭೂತಕ್ಕೆ ಆಯುಧ ಒಪ್ಪಿಸೋದು. ಅದು ಆಯುಧ ಇಲ್ಲಿಂದಲೇ ಕೊಡೋದು. ಅದಕ್ಕೊಂದು ಅಮೌಂಟ್ ನಾವು ಹೇಳ್ತೇವೆ. ಅದೇ ರೀತಿ ಮತ್ತು ಕೋಳಿಯನ್ನು ಇಲ್ಲಿ ಅವರು ಅದೆಲ್ಲ ಹಾಕಿದ್ರೆ ಅದನ್ನು ನಾವು ಮರುದಿವಸ ಪಲ್ಯ ಮಾಡಿ ಕೊಡಲೇಬೇಕು ಪ್ರಸಾದ ರೂಪದಲ್ಲಿ. ಮತ್ತು ಕಟ್ಟಿಗೆ ಮತ್ತು ಬೆಳ್ಳಿ ಹೂವು ಅದೇ ರೀತಿ ಎಲ್ಲರೂ ಅಂದರೆ ಅವರ ಮನಸ್ಸಲ್ಲಿ ಅವರ ಒಂದು ಇರ್ತದೆ. ಅಂದರೆ ಅವರ ಕಷ್ಟ ಕಾರ್ಪಣ್ಯಲ್ಲಿ ಏನಿದ್ರು ಕುಲದ ಪಾರೆ ವಿಷ್ಣುಮೂರ್ತಿ ಒತ್ತೆ ಕೋಲಕ್ಕೆ ಒಂದು 5 ಕಟ್ಟಿಗೆ ಕೊಡ್ತೇವೆ, ಇಲ್ಲರ 5 ಸಿಯಾಳ ಕೊಡ್ತೇವೆ, ಇಲ್ಲರ ಒಂದು ಕೋಳಿ ಕೊಡ್ತೇವೆ. ಅಥವಾ ಕೆಲವರೆಲ್ಲ ನಮ್ಮ ಈ ಪ್ರೇತ ಮೊದಲಿಂದಲೂ ನಮ್ಮ ಜ್ಯೋತಿಷ ಪ್ರಕಾರ ಅವರ ಮನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಡುವಾಗ ಕುಲದ ಪಾರೆಯಿಂದ ಪ್ರಸಾದ ತಗೊಳ್ಬೇಕೆಂದರೆ ಆ ಕಾಲ ಅವರಿಂದಲೇ ಏನಾದರೂ ತಪ್ಪಿ ಬಂದರೆ ಇಲ್ಲಿ ಆಯುಧ ಒಪ್ಪಿಸಿ ಪ್ರೇತ ಮೋಕ್ಷ ಆಯುಧ ಮಾತ್ರ ಅಲ್ಲ ಬಾಕಿ ಏನಾದರೂ ಪ್ರೇತ ಮೋಕ್ಷಕ್ಕೆ ಬೇಕಾಗೂ ಇಲ್ಲಿ ಬರ್ತಾ ಇರ್ತಾರೆ. ಹಾಗಾಗಿ ಕುಲದ ಪಾರೆ ಬಹಳ ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು ಅಂತ ನಾನು ನಮ್ಮದೇ ಅಂತ ಹೇಳೋದಲ್ಲ. ನಮ್ಮ ಇಲ್ಲಿ ಅಂದರೆ ನಾವು ಈ ಸೌತಲ್ಲಿ ಆಗಲಿ ಕಾಸರಗೋಡು ಜಿಲ್ಲೆಯಲ್ಲಿ ಆಗಲಿ ಇಷ್ಟು ದೊಡ್ಡ ಒಂದು ಒತ್ತೆಕೋಲ ನಮ್ಮಲ್ಲೆಲ್ಲ. ಹಾಗೆಂದ್ರೆ ನಮಗೂ ನಾವೊಂದು ಗ್ರಾಮೀಣ ಪ್ರದೇಶ ಇದು ನೋಡುವಾಗ ಏನೂ ಸೌಕರ್ಯ ಇಲ್ಲದ ಪ್ರದೇಶ ಕಾಣುವಾಗಲೇ ಎಲ್ಲಿಂದ ಇಲ್ಲಿಗೆ ಬರ್ತಾರೆ ನಮಗೆ ಗೊತ್ತಾಗಿಲ್ಲ. ಒಂದು 10-20 ಸಾವಿರದ ಹತ್ತಿರ ಜನರು ಈಗ ನಿಮಗೆ ನೋಡುವಾಗಲೇ ನಿಮಗೆ ಗೊತ್ತಿರ್ಬೋದು. ಅಂದರೆ ಅದೊಂದು ವಿಶೇಷ ಇಲ್ಲದೆ ಈ ಜನರ ಭಕ್ತಾದಿಗಳು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲಲ್ಲ ಈ ಒಂದು ಕುಗ್ರಾಮ ಪ್ರದೇಶಕ್ಕೆ. ಅದೇ ರೀತಿ ಏನಂದರೆ ವರ್ಷ ಪ್ರತಿ ಜನರು ಜಾಸ್ತಿ ಆಗ್ತಾ ಅಲ್ಲದೆ ಕಡಿಮೆ ಇಲ್ಲ. ಇತ್ತೀಚೆಗೆ ಏನಂದರೆ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಷ್ಟು ಸಾಕಾಗೋದು ಇದಾಗ್ತದೆ. ಗದ್ದೆ ಕಾಣ್ತಾ ಇದೆ ನನಗೆ ಇದರ ಮುಂಭಾಗದಲ್ಲಿ, ಅಷ್ಟು ಕೂಡ ನಮ್ಮದು ಅಷ್ಟಿದ್ರು ನಮಗೆ ಸಾಕಾಗಲ್ಲ. ನಾವು ಅಂದರೆ ನಮ್ಮದೇ ನಾವು ಗದ್ದೆಯಲ್ಲಿ ಮಾಡಿದ ಅದೇ ಅಕ್ಕಿಯನ್ನು ಅದು ಪ್ರಸಾದ ರೂಪದಲ್ಲಿ ನಾವು ಅನ್ನ ಕೊಡು. ನಾವು ಅಂಗಡಿಯಿಂದ ತಂದು ಅದೇನಿಲ್ಲ. ಈ ಒತ್ತೆ ಕೋಲಕ್ಕೆ ನಮ್ಮ ಸ್ವಂತ ಅಕ್ಕಿಯಿಂದಲೇ. ಎಷ್ಟು ಜಾಗದಲ್ಲಿ ಬೇಸಾಯ ಮಾಡ್ತಾ ಇದ್ದೀರಿ? ನಾವೊಂದು 6 ಎಕರೆ ಗದ್ದೆ ಒಂದು ಬೆಳೆಯಾಗಿ ತೆಗಿತೇವೆ, ಏನಿಲ್ಲ ಮಾತ್ರ. ಸುಗ್ಗಿ ಈಗ ಮಾಡೋಲ್ಲ. ಅದೇ ಅಕ್ಕಿಯನ್ನು ಇಟ್ಕೊಳ್ತೀರಾ? ಅದೇ ಪ್ರಸಾದವನ್ನು ನಾವು ಪ್ರಸಾದ ರೂಪದಲ್ಲಿ ಒಂದು 7 ಕ್ವಿಂಟಲ್ ಹತ್ತಿರ ಅಕ್ಕಿ ವರ್ಷ ಪ್ರತಿ ಈ ಒತ್ತೆ ಕೋಲಕ್ಕೆ ಬೇಕಾಗ್ತದೆ.
ತಮಗೆ ಇದೆಲ್ಲ ಪ್ರೇರಣೆ ನಿಮ್ಮ ಪೂರ್ವಜರು ಅಂದರೆ ನಿಮ್ಮ ಹಿರಿಯರು ಯಾರು ಇದನ್ನು ನಡೆಸ್ತಾ ಇದ್ರು, ನಿಮಗೆ ಹೇಗೆ ಅದರ ಒಂದು ಪ್ರೇರೇಪಣೆ ಬಂತು? ನಮ್ದಂದ್ರೆ ನಮ್ದು ಈ ಹಳಿಯಕಟ್ಟು ಸಂಪ್ರದಾಯ ಅಲ್ಲ ನೋಡಿ, ಮರಿಮಕ್ಕತ್ತೆ ಅಂದರೆ ನಮಗೆ ನಮ್ಮ ತಾಯಿಯಿಂದ ನಮಗೆ ಬಂದದ್ದು. ಪೂರ್ವಜರು ನಮ್ಮ ಹಿರಿಯರೆಲ್ಲ ಒಳ್ಳೆ ರೀತಿಯಲ್ಲಿ ಭಾರಿ ವಿಜೃಂಭಣೆಯಿಂದ ಒತ್ತೆಕೊಲೆ ಎಲ್ಲರ ಸಹಕಾರದಿಂದ ಮಾಡ್ತಾಯಿದ್ರು. ಅದೇ ರೀತಿ ನಾನು ಒಂದು ಎಲ್ಲ ಕುಟುಂಬಸ್ಥರನ್ನು ಮುಂದಿಟ್ಟು ಒಂದು ಈಗ 25ನೇ ವರ್ಷ ಎಲ್ಲರನ್ನು ಅವರ ಕುಟುಂಬಸ್ಥರನ್ನು ಮಾತ್ರ ಅಲ್ಲ, ನೆರೆಕರೆಯವರು, ಅದೇ ಪ್ರತ್ಯೇಕವಾಗಿ ಮರಾಠಿ ಸಮುದಾಯದವರು, ಈ ಬಿಲ್ಲವ ಸಮುದಾಯವರು, ಬಾಕಿ ಎಲ್ಲ ಸಮುದಾಯವರು ಸಹಕಾರದಿಂದ ತೊಂದರೆ ಇಲ್ಲದೆ ಇಲ್ಲಿ ಒಂದು ಏನೆಂದರೆ ಇಲ್ಲಿ ಯಾವ ಒಂದು ಇದುವರೆಗಾಗಿ ಇಲ್ಲಿ ಒಂದು ಯಾವ ಗಲಾಟೆ ಬಾಕಿ ಎಲ್ಲ ದಿಕ್ಕಲ್ಲಿ ಇರ್ಬೋದು. ನೀವು ಕಾಣುವಾಗಲೇ ಒಂದು ವ್ಯತ್ಯಾಸ, ಕೆಲ ದಿಕ್ಕಲ್ಲಿ ತುಂಬ ಕಲರ ಅದು ಇದು ಏನೆಲ್ಲ ಅದು ಹಾಕಿ ಇಲ್ಲಿ ಯಾರಾದರೂ ಅಂಥ ಒಂದು ರಾಜಕೀಯವಾಗಿ ನೀವು ನಿಮ್ಮ ಇಲ್ಲಿ ಸ್ಥಳ ನೋಡುವಾಗಲೇ ಗೊತ್ತಾಗ್ತದೆ. ಬೇರೆ ದಿಕ್ಕಲ್ಲಿ ಒಂದು ಯಾವ ಚಿಕ್ಕ ಒಂದು ಭೂತಗೊಲೆ ಇದ್ದರೆ ಯಾವ ರೀತಿ ಇರ್ತದೆ, ಅದು ನಮ್ಮ ಅಲ್ಲಿ ಅದೊಂದು ಅಂದರೆ ಅವರಿಗೆ ಕೂಡ ಎಷ್ಟು ರಾಜಕೀಯ ವೈರತ್ವ ಇದ್ದರೂ ಈ ಪ್ರದೇಶದಲ್ಲಿ ರಾಜಕೀಯ ತೋರಿಸಿ ಹೋಗೋರು ಇಲ್ಲ ಅಂತೇಳಿ ನಮ್ಮ ಮೊದಲಿಂದಲೂ ಹೇಳ್ತಾರೆ. ಅದು ಬಂದರೂ ಅವರಿಗೆ ಮರುವರ್ಷ ಒತ್ತೆಕೊಲಕ್ಕೆ ಪರಿಣಾಮ ಗೊತ್ತಾಗ್ತದೆ ಹೇಳಿ ಅದೇ ಜನರು ನಂಬಿಕೆ ಇಟ್ಟು ಈಗ ನಿಮಗೆ ಕಾಣುವಾಗಲೇ ಗೊತ್ತಾಗ್ತದಲ್ಲ, ಏನಾದರೂ ಒಂದು ಕೆಲವು ಆಗಿಲ್ಲ. ನಾವು ಆ ಸಂಪ್ರದಾಯ ಪ್ರಕಾರ ಮೊದಲಿಂದ ನಡ್ತೇ ಅದೇ ರೀತಿ ಇಲ್ಲಿವರೆಗೆ ಒಂದು ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಿರ್ಬೋದು ಒಂದಲ್ಲ ಯಾವುದೇ ನಡೆದಿಲ್ಲ, ಇಷ್ಟರವರೆಗೆ ಕೂಡ ನಡೆದು ಇಲ್ಲ. ಇನ್ನು ಪೊಲೀಸ್ ಆದರೂ ನೀವು ನೋಡಿರ್ಬೋದು, ಇಷ್ಟು ಜನ ಅದು ಒಂದು ಪೊಲೀಸನ್ನಾದರೂ ಇಲ್ಲಿ ಕಾಣೋಲ್ಲ. ಅವ್ರು ನಮ್ಮಲ್ಲಿ ಅವರೇ ಪೊಲೀಸರು ರಿಕ್ವೆಸ್ಟ್ ಮಾಡಾಗ ಹೇಳ್ತಾರೆ ಕೊಡೋದು ಬರಲ್ಲ ಅಂತ ಸಮಸ್ಯೆ ಇಲ್ಲ. ಅದೊಂದು ನಮಗೆ ಆ ಭೂತದ ಕಾರಣಿಕವನ್ನು ಹೇಳಬೇಕು ಅಷ್ಟೇ. ಸರಿ ಸರ್, ಎಲ್ಲಿ ಕೊಂಟ ಬೇರೆ ಇಲ್ಲ ಸರಿ. ಅವ್ರು ಮಾತಾಡ್ತಾರೆ ತಮ್ಮ ಕುಳದಪಾರಿಯ ವಿಷ್ಣುಮೂರ್ತಿ. ಅದೇ ರೀತಿ ಸಾಕಾರ ಮನೋಹರ ಅಲೆಕ್ಕಾಡಿ, ರಜಿತ್ ಪುತ್ತೂರು ಈ ಒಂದು ಹಾಡಿಗೆ ಕೀಬೋರ್ಡ್ ಅನ್ನ ನೀಡಿ ಸಹಕರಿಸಿದವರು ಅಮ್ಮು ಮಾಸ್ಟರ್ ಅಮ್ಮಂಗೋಡ್, ರಿದಮ್ ಪ್ಯಾಡ್ ಅಲ್ಲಿ ರವಿಕಾಂತ್ ಮಾನ್ಯ, ತಬಲದಲ್ಲಿ ತೇಜಸ್ ಕೊಲ್ಲಂಗಾನ, ಕೊಳಲು ಸಂತೋಷ್ ವಿಟ್ಲಾ. ಪ್ರಚಾರ ಕಲೆ ಫ್ಯೂಚರ್ ಟ್ಯಾಪ್ ಸ್ಟುಡಿಯೋ ಬೆದ್ರಾ ಯೂಟ್ಯೂಬ್ ಚಾನೆಲ್. ಈ ಒಂದು ಕಾರ್ಯಕ್ರಮಕ್ಕೆ ಇದಕ್ಕೆ ಸಹಕಾರವನ್ನ ನೀಡಿದವರು ಶ್ರೀ ದಾಮೋದರ ಮಣಿಯಾಣಿ ಕುಳ, ಆಡಳಿತ ಮುಕ್ತೇಶ್ವರರು ಕುಲ ತರವಾಡು ಮನೆ ಮತ್ತು ಸಮಸ್ತ ಕುಟುಂಬಸ್ಥರು ಕುಳ ತರವಾಡು ಮನೆ. ಈ ಒಂದು ನಮ್ಮ ಮಣ್ಣಿನ ಕಲೆಯನ್ನ ಅದರ ಬೆಲೆಯನ್ನ ತಿಳಿಸುವಂತಹ ಕೆಲಸವನ್ನ ನಮ್ಮೂರಿನ ಸಾಹಿತಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಹೆಮ್ಮೆ. ಇದೀಗ ಶ್ರೀಯುತ ಕುಳ ತರವಾಡು ಮನೆಯ ಹಿರಿಯರಾದಂತಹ ಶ್ರೀಯುತ ಬಾಲಕೃಷ್ಣ ಮಣಿಯಾಣಿ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಶಿವರಾಮ್ ಮಣಿಯಾಣಿ ಇವರುಗಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಲ್ಲದೆ ಶ್ರೀಯುತ ದಾಮೋದರ್ ಎನ್ ಕುಲ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕುಳ ತರವಾಡಿನ ಶ್ರೀಯುತ ಚಂದ್ರಶೇಖರ್ ಎನ್ ಕುಳ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಕುಳದ ವಿಷ್ಣುಮೂರ್ತಿ ದೈವದ ಕಲೆಯನ್ನ ತೋರಿಸುವಂತಹ ಒಂದು ಕೆಲಸ, ಜಗತ್ತಿಗೆ ಸಾರುವಂತಹ ಒಂದು ಕೆಲಸವನ್ನ ನಮ್ಮೂರಿನವರು ಮಾಡಿದ್ದಾರೆ. ನಮ್ಮ ಜೊತೆ ಶ್ರೀಯುತ ಅಖಿಲೇಶ್ ನಗುಮಗಂ ಇವರು ಇದ್ದಾರೆ. ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಹಾಡನ್ನ ನಿರ್ಮಾಪಕರು, ಗಾಯನವನ್ನ ಹಾಡಿದವರು, ಸಂಗೀತ ರಾಗ ಸಂಯೋಜನೆ ಮಾಡಿದವರು, ಚಿತ್ರೀಕರಣ ಮಾಡಿದವರು, ನಟನೆ ಮಾಡಿದವರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಕೃಪಾ ಕ್ರಿಯೇಷನ್ ಅರ್ಪಿಸುವ ಅಗ್ನಿದೈವ ಈ ಒಂದು ಧ್ವನಿ ಸುರುಳಿಯ ಬಿಡುಗಡೆ ಈಗ ನಡೀಲಿಕ್ಕಿದೆ.
ಹರಿ ಓಂ. ವಿಶೇಷವಾಗಿ ನೆಟ್ಟಣಿಯ ಗ್ರಾಮದ ಕುಳ ಮನೆ ವಿಶೇಷವಾಗಿ ಇವತ್ತು ವಿಷ್ಣುಮೂರ್ತಿ ದೈವದ ಒತ್ತಕೋಲ ಮಹೋತ್ಸವ ಜರುಗುವಂತಹ ಸಂದರ್ಭ. ನಮಗೆ ಗೊತ್ತಿರಬಹುದು, ಇತಿಹಾಸ ಪ್ರಸಿದ್ಧ ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಹೊರ ದೇಶ ವಿದೇಶಗಳಲ್ಲೂ ಕುಳ ತರವಾಡು ಮನೆ ಮತ್ತು ಕುಳ ಒತ್ತಕೋಲ ಎಂದರೆ ನಮಗೆ ತುಂಬಾ ಭಯ ಮತ್ತು ಭಕ್ತಿ ಮತ್ತು ನಮ್ಮ ನಾಡಿಗೆ ಒಂದು ಹೆಮ್ಮೆ. ಇತ್ತೀಚೆಗೆ ಈ ಗ್ರಾಮದಲ್ಲೇ ಒಂದು ವಿಶೇಷವಾಗಿ ಕಳೆದ ಸಲ ನಿಟ್ಟೋಣಿ ಎಂಬ ಒಂದು ಕಿರುಚಿತ್ರವೇ ಇಲ್ಲಿ ನಿರ್ಮಾಣವಾಗಿತ್ತು. ನಾವೆಲ್ಲ ನೋಡಿರಬಹುದು, ಅದು ನಮಗೆ ಹೆಮ್ಮೆ. ಬಹುಶಃ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮೂರಿನ ಕಾಸರಗೋಡು ಜಿಲ್ಲೆಯ ತರುಣ ಯುವಕರು ಈ ವಿಷ್ಣುಮೂರ್ತಿ ಒತ್ತೆಕೋಲದ ಸಂದರ್ಭದಲ್ಲಿ ಇಲ್ಲಿಯ ಶ್ರೀ ವಿಷ್ಣುಮೂರ್ತಿ ದೈವದ ಒಂದು ಭಕ್ತಿಗಾನವನ್ನು ರಚಿಸಿದ್ದಾರೆ. ಬಹುಶಃ ಅದು ಇಂದು ಈ ವೇದಿಕೆಯಲ್ಲಿ, ಈ ಪುಣ್ಯ ಮಣ್ಣಿನಲ್ಲಿ ಬಿಡುಗಡೆಯಾಗಲಿಕ್ಕಿದೆ. ವಿಶೇಷವಾಗಿ ಈ ತರವಾಡಿನ ದೈವ ದೇವರುಗಳನ್ನು ಮತ್ತು ಹಿರಿಯ ತಲೆಮಾರುಗಳನ್ನು ಸ್ಮರಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿರುವ ತರವಾಡಿನ ದಾಮೋದರಣ್ಣ, ಶಿವರಾಮಣ್ಣ, ಅದೇ ರೀತಿ ಎಲ್ಲರೂ ಸಹ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರನ್ನು ಸಹ ಗೌರವಿಸಿಕೊಂಡು ಈ ಪದ್ಯ ರಚನೆ ಮಾಡಿದಂತಹ ಕಲಾವಿದರನ್ನು ಗುರುತಿಸುವ ಕಡೆಗೆ ನಾವು ಸಾಗುತ್ತಾ ಇದ್ದೇವೆ. ತುಂಬಾ ಸಮಯದ ತಗೊಳ್ಳೋದಿಲ್ಲ, ಆದಷ್ಟು ಬೇಗ ಈ ಕಾರ್ಯಕ್ರಮ ಮುಗಿಸುವ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಈ ಹಾಡಿನ ನಿರ್ಮಾಣವನ್ನು ಮಾಡಿದಂತಹ MR ಪ್ರಣೀತ್ ಸುಳ್ಯ ಇವರನ್ನು ತರವಾಡಿನ ಪರವಾಗಿ ಗೌರವಿಸಲಿಕ್ಕೋಸ್ಕರ ಶ್ರೀಯುತ ದಾಮೋದರ ಕುಳ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜೊತೆಯಲ್ಲಿ ಹಿರಿಯರ ತರವಾಡಿನ ಹಿರಿಯರಾದಂತಹ ಬಾಲಕೃಷ್ಣ ಮಣಿಯಾಣಿ ಅವರು ಸಹ ಇದ್ದಾರೆ. ಅದೇ ರೀತಿ ಶ್ರೀಯುತ ಚಂದ್ರಶೇಖರ್ ಕುಳ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಶಿವರಾಮಣ್ಣ ಇದ್ದಾರೆ, ಚಂದ್ರಣ್ಣ ಇದ್ದಾರೆ. ಎಲ್ಲರೂ ಸಹ ಈ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ಅಭಿನಂದನೆಗಳು ಶ್ರೀಯುತ ಪ್ರಣೀತ್ ಸುಳ್ಳಿ ಅವರಿಗೆ. ತದನಂತರ ಗಾಯನವನ್ನು ಮಾಡಿದಂತಹ ಬಾಲಕೃಷ್ಣ ನೆಟ್ಟಾರ್ ಅವರು ಈಗಾಗಲೇ ಬರಲಿಕ್ಕಿದ್ದಾರೆ. ಅದೇ ರೀತಿ ರಾಗ ಸಂಯೋಜನೆ ಮಾಡಿದಂತಹ ಸುಳ್ಯದ ನವೀನ್ ನಾಕೂರು ಅವರು ಸಹ ಬರಲಿಕ್ಕಿದ್ದಾರೆ, ಅವರನ್ನು ಸಹ ನೆನಪಿಸ್ತಾ ಇದ್ದೇನೆ. ಅದೇ ರೀತಿ ಸಂಗೀತ ಸಂಯೋಜನೆ ಮಾಡಿದಂತಹ ನಾಡಂಪಾಟ ಕಲಾವಿದ ಕೊಚ್ಚಿ, ತಿರುವನಂತಪುರ ಹಾಗೂ ಗೋವಾಗಳಲ್ಲಿ ಹಲವು ಕಡೆ ಉತ್ತಮ ರೀತಿಯಲ್ಲಿ ನಾಡಂಪಾಟ ತಂಡಗಳನ್ನು ಕಟ್ಟಿ ಕಾಸರಗೋಡಿನ ಹೆಮ್ಮೆ ಎನಿಸಿದಂತಹ ಶ್ರೀಯುತ ಮನೀಶ್ ವಿದ್ಯಾಗಿರಿ ಅವರಿದ್ದಾರೆ. ಅವರನ್ನು ಸಹ ತರವಾಡಿನ ಪರವಾಗಿ ಬಾಲಕೃಷ್ಣ ಮಣಿಯಾಣಿ ತರವಾಡಿನ ಹಿರಿಯವರು ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಂಧುಗಳೇ, ಒಂದು ಚಪ್ಪಾಳೆ ಇರಲಿ, ಅದು ನಮ್ಮ ನಾಡಿಗೆ ಮತ್ತು ತುಂಬಾ ಹೆಮ್ಮೆ ಅಂತ ಎನಿಸಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಮನೀಶ್ ವಿದ್ಯಾಗಿರಿ ಅವರು ಸ್ವಪ್ರಯತ್ನದಿಂದ ಸೌಂಡ್ ಇಂಜಿನಿಯರ್ ಆಗಿ ಕೆಲಸ ಮಾಡುವಂತಹ ತರುಣ. ವಿಶೇಷವಾಗಿ ಪದ್ಯಡಕ ಸಮೀಪದ ವಿದ್ಯಾಗಿರಿಯವರು, ಅವರಿಗೆ ಶ್ರೀ ವಿಷ್ಣುಮೂರ್ತಿ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ಇನ್ನೂ ಸಾಂಸ್ಕೃತಿಕ ಮತ್ತು ಕಲೆಯಲ್ಲಿ ತೊಡಗಿಸಿಕೊಳ್ಳುವಂತಾಗಲಿ ಅಂತ ಭಾವಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಲಿರಿಕ್ಸ್ ಮಾಡಿದಂತಹ ನವೀನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇದೇ ಊರಿನವರು. ಅವರು ಸಹ ತರವಾಡಿನ ಪರವಾಗಿ ಅವರನ್ನು ಶ್ರೀಯುತ ಶಿವರಾಮ್ ಮಣಿಯಾಣಿ ಅವರು ಗೌರವಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಜೊತೆಯಲ್ಲಿ ತರವಾಡಿನ ಎಲ್ಲ ಹಿರಿಯರು ಜೊತೆಗೊಳ್ಳುತ್ತಿದ್ದಾರೆ. ಅದೇ ರೀತಿ ಈ ವಿಡಿಯೋ ಆಲ್ಬಮ್ ಅಲ್ಲಿ ಅಭಿನಯಿಸಿದಂತಹ ನಮ್ಮೂರಿನ ಹೆಮ್ಮೆ, ಒಳ್ಳೆಯ ನಿರೂಪಕರು, ಹಿರಿಯ ಯಕ್ಷಗಾನ ಗುರುಗಳು, ಯಕ್ಷಗಾನ ಕಲಾವಿದರಾದ ಚಂದ್ರ ಸರ್ ಅವರಿದ್ದಾರೆ. ಅವರು ಸಹ ವೇದಿಕೆಗೆ ಬರಬೇಕು. ಅವರು ಸಹ ಈ ತಂಡ ಅವರನ್ನು ಸಹ ಗೌರವಿಸ್ತಾ ಇದೆ. ಚಂದ್ರಣ್ಣನಿಗೂ ನಿಮ್ಮ ಒಂದು ಪ್ರೀತಿಯ ಚಪ್ಪಾಳೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಯುತ ದಾಮೋದರ್ ಅವರು ಇವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಆಶು ಶೆಟ್ಟಿ ಅವರಿದ್ದಾರೆ. ಅವರು ಸಹ ವೇದಿಕೆಗೆ ಬರಬೇಕು, ಅವರ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಂಧುಗಳ, ಆಶು ಶೆಟ್ಟಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಬಹುದು. ಎಲ್ಲ ದೇವಸ್ಥಾನಗಳ ಬಗ್ಗೆ ವಿಶೇಷ ರೀತಿಯಲ್ಲಿ ಡಾಕ್ಯುಮೆಂಟರಿಗಳನ್ನು ಮಾಡಿ ಪಸರಿಸುವಂತ ಒಂದು ಪದ್ಯಡಕದ ಹುಡುಗ. ಅವರನ್ನು ಸಹ ಈ ವಿಷ್ಣುಮೂರ್ತಿ ಈ ಮಣ್ಣಿನಲ್ಲಿ ಗುರುತಿಸುವುದು ನಮಗೆ ಹೆಮ್ಮೆ. ಒಂದು ಚಪ್ಪಾಳೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅವರನ್ನು ಚಂದ್ರಶೇಖರ್ ಅವರು ಗೌರವಿಸ್ತಾ ಇದ್ದಾರೆ.
ಅದೇ ರೀತಿಯಲ್ಲಿ ಇದರಲ್ಲಿ ಕೋರಸ್ ಆಗಿ ಈ ಆಲ್ಬಮ್ನಲ್ಲಿ ಅಭಿನಯಿಸಿದ 3 ಪುಟಾಣಿಗಳು ನಮ್ಮೂರಿನವರಿದ್ದಾರೆ. ಅವರು 3 ಸಹ ವೇದಿಕೆಗೆ ಬರಬೇಕು. ಈ ಪುಟಾಣಿಗಳಿಗೂ ನಿಮ್ಮ ಚಪ್ಪಾಳೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಂಧುಗಳೇ, ಒಂದು ಕಾಲದಲ್ಲಿ ಸಿನಿಮಾ ಅಥವಾ ಆಲ್ಬಮ್ ಸಾಂಗ್ ಎಂಬುದು ನಾವು ದೂರದ ಸಿನಿಮಾ ನಟರನ್ನು ನೋಡಿ ಮಾತ್ರ ಕಂಡು ಪರಿಚಯ. ಬಹುಶಃ ಇದೀಗ ನಮ್ಮ ಊರಲ್ಲೂ ಸಹ ಪ್ರತಿಭೆಗಳಿದ್ದಾರೆ, ಅವರಿಗೆ ಅವಕಾಶಗಳು ದೊರಕುತ್ತಿರುವುದು ತಮಗೆ ತುಂಬಾ ಹೆಮ್ಮೆಯ ವಿಷಯ ಅಂತ ಹೇಳಿಕೊಳ್ಳುತ್ತಾ ಇದ್ದಾನೆ. ಈ 3 ಪುಟಾಣಿಗಳಿಗೂ ಮುಂದಿನ ಬಾಳು ಉಜ್ವಲವಾಗಲಿ ಅಂತ ಹಾರೈಸ್ತಾ ಇದ್ದೇವೆ. ಅದೇ ರೀತಿ ಈ ಹಾಡಿನ ನಿರ್ಮಾಣದಲ್ಲಿ ಸಂಗೀತ ಸಂಯೋಜನೆ ಮಾಡಿದ ಮನೀಶ್ ವಿದ್ಯಾಗಿರಿ ಅವರು 2 ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಂತವರಿಗೆಲ್ಲ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಈ ಒಂಜಿ ಪುಣ್ಯದ ಮಣ್ಣದ ಒಂಜಿ ಭಕ್ತಿಗೀತೆ ಮನ್ಪೋಡು ನಂಡದು ಒಂಜಿ ಮೂವಿದ ಒಂಜಿ ಸಾಂಗ್ ಬತ್ತನ ಪ್ರಣೀತರು ಒಂಜಿ ಕುಲದ ಬಾರದ ಒಂಜಿ ಭಕ್ತಿಗೀತೆ ಮನ್ಪೋಡು ಬಂಡೇರು. ಅಪ್ಪ ಈತ ಲಿರಿಕ್ಸ್ ನಮ್ಮನ ನವೀನ್ ಆರು ಪಂಡ್ ಬರೆದು ಕೊಂಡ್ತನೈಕ್ ಒಂಜಿ ಎಡ್ಡೆಡ್ ಒಂಜಿ ಸಂಗೀತ ಮನ್ಪೇರ ತೀರ್ಂಡು ಅಪ್ಪ ನಿಗ್ಲ ಮಾಂತೇರ್ನ ಪ್ರಾರ್ಥನೆ ಎಂಗ್ಲ ಈ ಟೀಮದ ಮಿತ್ತ ಒಂಜಿ ಇಪ್ಪಡು ಬಂಡದು ವಿನಯ್ತ ಮಂತಂದು. ಥ್ಯಾಂಕ್ ಯು. ಬಂಧುಗಳೇ, ಇದೀಗ ಈ ಅಗ್ನಿ ದೈವ ಎಂಬ ಈ ಆಲ್ಬಮ್ ವಿಡಿಯೋವನ್ನು ಈಗಾಗಲೇ ಈ ವೇದಿಕೆಯಲ್ಲಿ ತರವಾಡಿನ ಹಿರಿಯರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಕುಳದ ಮಣ್ಣಿನ ಚರಿತ್ರೆಯನ್ನ ಸಾರುವಂತಹ ಹಾಡು ಅಗ್ನಿದೈವ ಇವತ್ತಿನಿಂದ ನಿಮ್ಮ ಯೂಟ್ಯೂಬ್ಗಳಲ್ಲಿ ಈ ಹಾಡು ಬರ್ಲಿಕ್ಕಿದೆ. ತಾವೆಲ್ಲರೂ ಈ ಹಾಡನ್ನ ಕೇಳಿ ಕಲಾವಿದರನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನು ತಾವುಗಳು ಮಾಡಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯೂಟ್ಯೂಬ್ಗೆ ಅದನ್ನ ರಿಲೀಸ್ ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಶ್ರೀಯುತ ದಾಮೋದರ್ ಎನ್ ಕುಳ ಇವರು ಈ ಹಾಡನ್ನ ಇದೀಗ ಬಟನ್ ಒತ್ತುವುದರ ಮೂಲಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಕಲಾವಿದರನ್ನ ಪ್ರೋತ್ಸಾಹಿಸೋಣ. ವಾಲ್ಯೂಮ್ ಅವತಾರೋ ಸತ್ಯದ ಮೂರ್ತಿ ಕಾಣಿಕೊದ ಅಗ್ನಿ ದೈವ ವಿಷ್ಣು ಮೂರ್ತಿ. ಮಹಾವಿಷ್ಣು ಅವತಾರೋ ಸತ್ಯದ ಮೂರ್ತಿ ಕಾಣಿಕೊದ ಅಗ್ನಿ ದೈವ ವಿಷ್ಣು ಮೂರ್ತಿ. ಕುಳದ ಪಾರ ಪುಣ್ಯ ಮಣ್ಣ ಮೂಲ ಸ್ಥಾನೋದೆ, ಕುಳದ ಪಾರ ಪುಣ್ಯ ಮಣ್ಣ ಮೂಲ ಸ್ಥಾನೋದೆ. ಹಿರೆ ನಂಬಿ ಭಕ್ತರಿನ ಕಷ್ಟ ದೂರನೆ, ಕಷ್ಟ ದೂರನೆ. ಮಹಾವಿಷ್ಣು ಅವತಾರೋ ಸತ್ಯದ ಮೂರ್ತಿ ಕಾಣಿಕೊದ ಅಗ್ನಿ ದೈವ ವಿಷ್ಣು ಮೂರ್ತಿ. ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇದೀಗ ನೃತ್ಯ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಮುಂದಿನ ನೃತ್ಯ ಕಾರ್ಯಕ್ರಮ ಅಖಿಲೇಶ್ ಶಿವತಾಂಡವ ನೃತ್ಯವನ್ನ ಮಾಡಲಿಕ್ಕಿದ್ದಾರೆ. ಮಾಸ್ಟರ್ ಅಖಿಲೇಶ್.
ಕ್ಷಮಿಸಿ, ಅಪರ್ಣಾ ಮತ್ತು ಪವನ್ಯ ಚಾರ್ವಿ ಇವರಿಂದ ಡಿಯೋ ಡಿಯೋ ಡ್ಯಾನ್ಸ್ ಮೊದಲಿಗೆ, ಬಳಿಕ ಅಖಿಲೇಶ್ ಇವರಿಂದ ಶಿವತಾಂಡವ ನೃತ್ಯ ನಡೆಯಲಿಕ್ಕಿದೆ. ದಯವಿಟ್ಟು ಗಮನಿಸಿ. నారీలకి వచ్చేతారే నువ్వంటే చచ్చిపోతారే అల్లో నేరేడు అల్లో నేరేడు అల్లో నేరేడు కళ్ళే అచ్చం నా కళ్ళు నన్నే చూస్తే కోరికలన్నీ అవుతాయి చూపుల కోరేటు ఆటల కోరేటు రంపుల కోరేటు నడుము కోరేటు కంపాకుతగా కావాలంటే ఇస్తారు పెట్టు Simple, simple say, just a simple say. Start to go say, చూపిస్తాను చాలా angles say. Dio, 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 Side angle lo nedu simla apple, wide angle lo nedu water bottle. Top angle lo nedu Renault rifle, left angle lo load చేసిన rifle. Right angle lo జిలేబిలా ఊరూరించే టైపు, ఈ left angle లో ముడిచిలాగా అల్లాడించే టైపు. నా కట్టవుకి నన్నే కొట్టాలా. Dio, 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 ಅಭಿನಂದನೆಗಳು ಪುಟಾಣಿಗಳಿಗೆ. ಜೋರಾದ ಕೈ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರವಾಗಿ ಪುಟಾಣಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮುಂದೆ ಶಿವತಾಂಡವ ನೃತ್ಯದೊಂದಿಗೆ ಅಖಿಲೇಶ್ ನಿಮ್ಮ ಮುಂದೆ, ತದನಂತರ ರಿತಿಕ್ ಮತ್ತು ತಂಡ ನೃತ್ಯಕ್ಕಾಗಿ ತಯಾರಿಯನ್ನು ನಡೆಸಿಕೊಳ್ಬೇಕು. ಅಖಿಲೇಶ್ ಅವರಿಂದ ಶಿವತಾಂಡವ ನೃತ್ಯ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ
ఢమఢమని డమరుక ధ్వని సలిపి కడతని వదిలించరా శ్రీవాయులింగమై సంచరించరా అణువణువణువున తన తనుమున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార ఆవరణమై ముంచై జనలింగమై ఘోరా వరమై వదమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రణయ భయంకర దిగిరారా
അനക്കാവും.
ಮೂಲೆ ಪೋಲಿ
ಭಗವಾನ್ ಕುಳದಪಾರಿಯ ವಿಷ್ಣುಮೂರ್ತಿ ಈ ಒತ್ತೆಕೊಲ ಸಂದರ್ಭದಲ್ಲಿ ಈ ಊರಿನವರು ಮಾತ್ರ ಅಲ್ಲ, ಪರ ಊರಿನ ಸಾವಿರಾರು ಮಂದಿ ಭಕ್ತರು ಆಗಮಿಸ್ತಾರೆ. ನಮಗೆ ಗೊತ್ತಾಗಲ್ಲ ಎಲ್ಲಿಂದ ಇಲ್ಲಿಗೆ ಆಗಮಿಸ್ತಾರೆ. ಅವರವರ ಒಂದು ಭಕ್ತಿಯಿಂದ, ಭಯಭಕ್ತಿಯಿಂದ ಪ್ರತಿ ವರ್ಷವೂ ನಿರಂತರವಾಗಿ ಇಲ್ಲಿ ಆಗಮಿಸ್ತಾರೆ ಅಂತ. ಬಹುಶಃ ಈ ಊರಿನಲ್ಲಿ ಹಿಂದೆ ನೆಲೆಸಿಕೊಂಡು, ಅವರ ಪೂರ್ವಜರು ನೆಲೆಸಿಕೊಂಡು, ನಂತರ ಈಗ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೆಲೆಸಿರುವಂಥರು ಕೂಡ ಈ ಒತ್ತೆಕೋಲ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸ್ತಾರೆ, ಆ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಬಹಳ ಉದಾಹರಣೆ ನಮ್ಮ ಜೊತೆಗೆ ಈ ಊರಿನವರಾಗಿದ್ದುಕೊಂಡು ಪ್ರಸ್ತುತ ಕುಶಾಲನಗರದಲ್ಲಿ ಮಾಧ್ಯಮ ಸಂಸ್ಥೆಯನ್ನು ನಡೆಸ್ತಾ ಇರುವಂತಹ ಕಾವೇರಿ TV ಚಾನೆಲ್ ನಡೆಸ್ತಾ ಇರುವಂತಹ ಚಂದ್ರಮೋಹನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಇವತ್ತು ಅವರೇ ಹೇಳುವ ರೀತಿಯಲ್ಲಿ 30-35 ವರ್ಷಗಳಿಂದ ಇಲ್ಲಿಯ ಭಕ್ತರಾಗಿದ್ದುಕೊಂಡು ಪ್ರತಿ ವರ್ಷವೂ ಕೂಡ ಇಲ್ಲಿಗೆ ಒತ್ತೆಕೊಲ ಸಂದರ್ಭದಲ್ಲಿ ಅವರು ತಪ್ಪದೆ ಬರುತ್ತಾರೆ ಎನ್ನುವಂಥದ್ದು. ಸರ್ ನಮಸ್ತೆ. ನಮಸ್ಕಾರ. ಈ ಬಾರಿಯೂ ಕೂಡ ಒತ್ತೆಕೊಲಕ್ಕೆ ಆಗಮಿಸಿದ್ದೀರಾ? ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ನಾನು ಕಳೆದ ಸುಮಾರು ನನ್ನ ಪ್ರಕಾರ ಒಂದು 50 ವರ್ಷದಿಂದಲೂ ಇಲ್ಲಿಗೆ ಬರ್ತಾಯಿದ್ದೆ. ನಾನು ಈ ಕುಶಾಲನಗರಕ್ಕೆ ನನ್ನ ಜಾಬ್ ಮತ್ತು ಎಜುಕೇಷನ್ಗಿಂತ ಹೋಗಿದ್ದೆ. ಅದು ಹೋಗಿ 45 ವರ್ಷ ಆಯಿತು. ಆ 45 ವರ್ಷದಲ್ಲಿ ನಿರಂತರವಾಗಿ ನಾನು ಒಂದೇ ಒಂದು ವರ್ಷ ಬಿಡದೆ ಇಲ್ಲಿ ಬರ್ತೀನಿ. ಯಾಕೆಂದರೆ ಅಂತಹ ಒಂದು ಕಾರಣಕ್ಕೆ ಇರುವಂಥ ಒಂದು ಈ ಶಕ್ತಿ ಅದು ವಿಷ್ಣುಮೂರ್ತಿ ಒತ್ತೆಕೋಲ ಅಂದರೆ ಅದನ್ನು ನಮಗೆ ಈಗಲೇ ಅದು ಕಾಣ್ತದೆ ಯಾವ ರೀತಿ ಇವತ್ತು ಈಗ ಈ ರೀತಿ ಪ್ರಾರಂಭ ಆಗಿದೆ. ಎಷ್ಟೊಂದು ಜನ ಅದನ್ನು ವೀಕ್ಷಣೆ ಮಾಡಿದರು. ನಾಳೆ ಬೆಳಗ್ಗೆ ಆ ಪ್ರಾಂತ ಕಾಲದಲ್ಲಿ ಬೆಳಗ್ಗೆ ಒಂದು 4:30-5 ಗಂಟೆ ಟೈಮಲ್ಲಿ ಸಾವಿರಾರು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಅದು ಒಂದು ರೀತಿ ಮೈ ರೋಮಾಂಚನ ಆಗುತ್ತೆ. ಅದ್ಭುತವಾದ ವಿಷಯ. ಮತ್ತು ಅದು ದೈವ ಸಂಕಲ್ಪದಿಂದಲೇ ನಡೆಯುತ್ತದೆ ಹೊರತು ಇನ್ನು ಯಾವುದೇ ಒಂದು ವ್ಯವಸ್ಥೆಯಲ್ಲೆಲ್ಲ ಅಷ್ಟೊಂದು ನಂಬಿಕೆಯಲ್ಲಿ ಆ ಶ್ರದ್ಧಾ ಇವರೆಲ್ಲ ಭಕ್ತಾದಿಗಳು ಅದರ ಮೇಲೆ ಓಡಾಡ್ತಾರೆ. ಮತ್ತು ಭೂತ ಅದರ ಮೇಲೆ ಅರ್ಪಣೆ ಮಾಡುವಂಥ ಕಾರ್ಯಕ್ರಮ ಅದನ್ನು ನಮಗೆ ಒಂದು ಕ್ಷಣ ನೋಡಲಿಕ್ಕೆ ತುಂಬ, ಯಾಕೆಂದರೆ ಅದು ಯಾವ ರೀತಿ ಅದನ್ನು ನಮಗೆ ಇಡೀ ವರ್ಷವೂ ನಮ್ಮ ತಲೆಯಲ್ಲಿ ಅದಿರುತ್ತೆ ಯಾವ ರೀತಿ ಅಂತ. ಅದನ್ನು ನಡೆಸುವಂತಹ ನಮ್ಮ ಕುಳ ಮನೆತನದ ದಾಮೋದರ್ ಮತ್ತು ಅವರ ಕುಟುಂಬ ಸದಸ್ಯರು ನಿಜಕ್ಕೂ ದೊಡ್ಡ ಒಂದಿಷ್ಟು ಕಿಂಚಿತ್ತು ಕಮ್ಮಿ ಮಾಡದೆ ಅದನ್ನು ನಡೆಸ್ಕೊಳ್ತಾರೆ ಹೋಗ್ತಾರೆ. ಆ ಭಕ್ತಿ ಎಷ್ಟಿದೆ ಅಂದರೆ 100ರಿಂದ ಮೇಲೆ ಇದೆ. ನನಗೆ ಹಂಗೆ ಇಲ್ಲಿ ನೋಡಿ ಇಂತಹ ದೊಡ್ಡ ಕಾರ್ಯಕ್ರಮ ಇದೆ. ಎಲ್ಲಿ ನಿಮಗೆ ಪೊಲೀಸರು ಕಾಣೋದಿಲ್ಲ ನೋಡಿ, ಯಾವುದೇ ಗಲಭೆ ಕಾಣೋದಿಲ್ಲ. ನಾಳೆ ಬೆಳಗ್ಗೆ ತಾವು ನೋಡ್ತೀರಾ ಅಂತಹ ಒಂದು ದೊಡ್ಡ ಭಕ್ತಿ ಕಾರ್ಯಕ್ರಮದ ಹಿಂದೆ ಮುಂದೆ ಯಾರೂ ಇರೋದಿಲ್ಲ, ವಿಷ್ಣುಮೂರ್ತಿ ಒಬ್ಬರೇ. ನಿಜಕ್ಕೂ ಅದು ಒಂಥರ ನಮ್ಗೆ ಅದನ್ನು ತುಂಬ ಇಷ್ಟಪಡ್ತೀವಿ. ಮತ್ತು ಅದನ್ನು ಯಾಕೆಂದರೆ ಇಲ್ಲಿ ಬರೀ ಕೂಳದ ಪಾರೆ ಅಂತ ಅಲ್ಲ, ಇಡೀ ಈ ನಾಡಿನ ಕಾಸರಗೋಡು, ಪುತ್ತೂರು, ಸುಳ್ಯ ಆ ಭಾಗದ ಎಲ್ಲ ಜನ ಇಲ್ಲಿ ಬರ್ತಾರೆ. ಬಂದು ಒಂದು ಕ್ಷಣ ಇರ್ತಾರೆ, ಅವರ ಹರಕೆನ ಒಪ್ಪಿಸ್ತಾರೆ. ಹರಕೆ ಒಪ್ಪಿಸಿದ ಅದು ಆ ಹರಕೆ ಈಡೇರುತ್ತದೆ ಕೂಡ. ವಿಷ್ಣುಮೂರ್ತಿ ಹತ್ರ ನಮಗೆ ಆ ಅನುಗ್ರಹ ಕೇಳಿದಾಗ ಅದಕ್ಕೆ ಟೈಮ್ ಇಲ್ಲ, ಅದನ್ನು ಮರುದಿವಸನೇ ಅದಕ್ಕೆ ಅದು ಆಗುತ್ತೆ. ಅದೆಲ್ಲ ನಮಗೆ ಅನುಭವಕ್ಕೆ ಬಂದಿದೆ. ನಿಜಕ್ಕೂ ನಮಗೆ ತುಂಬ ಒಂಥರ ಖುಷಿಯಾದ ವಿಷಯ. ಆ ಭಕ್ತಿ ಎಲ್ಲಿಯೂ ಕಡಿಮೆ ಆಗೋದಿಲ್ಲ. ಪ್ರತಿ ವರ್ಷ ನಾವು ಎಂಥದೇ ಕಾರ್ಯಕ್ರಮ ಇದ್ದರೂ ಬರಲೇಬೇಕು. ಆ ರೀತಿಯಂತಹ ಒಂದು ದೊಡ್ಡ ಒಂದು ಶಕ್ತಿ ಇಲ್ಲಿ ಇದೆ. 40-50 ವರ್ಷಗಳಿಂದ ನೀವು ಇಲ್ಲಿಯ ಭಕ್ತರು ಇಲ್ಲಿಗೆ ಬರ್ತಾ ಇದ್ದೀರಿ ಅಂತ ಹೇಳ್ತೀರಿ. ಸೊ ನೀವು ಅಂದರೆ ಸಣ್ಣ ಪ್ರಾಯದಲ್ಲಿರುವಾಗ, 50 ವರ್ಷಗಳಿಂದ ಸಣ್ಣ ಪ್ರಾಯದಲ್ಲಿರುವಾಗ ಈ ಒತ್ತೆಕೊಲ ಮಹೋತ್ಸವ ನೋಡಿದ್ದೀರಿ. ಆಗಿನ ಒತ್ತೆಕೊಲ ಇಲ್ಲಿ ನಡೆಯುತ್ತಾ ರೀತಿ ಮತ್ತು ಇವಾಗಿನ ನಡೀತು ಏನಾದರೂ ವ್ಯತ್ಯಾಸಗಳಿವೆ? ಹೇಗಿದೆ? ಕಾಲಕ್ಕೆ ಸ್ವಲ್ಪ ಬದಲಾವಣೆ ಆಗ್ಬೋದು, ಆದರೆ ಭಕ್ತಿಯಲ್ಲಿ ಬದಲಾವಣೆ ಕಂಡೇ ಇಲ್ಲ. ಅಲ್ಲಿ ನೋಡಿ ಭಂಡಾರ ಬರ್ತದೆ, ಅದೇನು ಈಗ ಲೇಟೆಸ್ಟ್ ಟೆಕ್ನಾಲಜಿಲಿ ಆಗಿಲ್ಲ. ಅದು ಹಿಂದಿನ ಕಾಲದಲ್ಲಿ ಹೇಗಿತ್ತೋ ಅದಕ್ಕೆ ಒಂದು ಕಿಂಚಿತ್ತು ಲೋಪ ಬರೋದಂಗೆ ನೋಡ್ಕೊಳ್ತಾರೆ. ಲೋಪ ಬಂದರೆ ಅದು ಸಮಸ್ಯೆ ಕೂಡ ಆ ಕುಟುಂಬ ಸದಸ್ಯರಿಗೆ. ಆ ರೀತಿ ಅಷ್ಟು ಭಯಭಕ್ತಿಯಿಂದ ಅವರು ಶುದ್ಧವಾಗಿ ಆ ಕೆಲಸ ಮಾಡ್ತಾರೆ. ಮತ್ತು ಇಲ್ಲಿ ಯಾರು ಅಲ್ಲಿ ವೃತ್ತದಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ 100% ವೃತ್ತದಲ್ಲೇ ಮಾಡ್ತಾರೆ. ಯಾಕಂದರೆ ಆ ಭಕ್ತಿ ಇಲ್ಲದಿದ್ದರೆ ಇಲ್ಲಿ ಬರುವಂಗಿಲ್ಲ ಈ ನೆಲಕ್ಕೆ. ಮತ್ತು ಹರಕೆ ಕೂಡ ಹಾಗೆ, ಅದು ಇಷ್ಟು ಅಷ್ಟು ಅಂತ ಇಲ್ಲ, ನಮ್ಮ ಮನಪೂರ್ವಕವಾಗಿ ಎಷ್ಟು ಕೊಡ್ತೇವೋ ಅಷ್ಟೇ ಸ್ವೀಕರಿಸ್ತಾರೆ ಅವರು. ಅದು ತಾವು ನೋಡಿದರೆ ಈ ನಮ್ಮ ಕೊಳ್ಳಿ ಅದೇ ಇದಕ್ಕೆ ನಮ್ಮ ಮೇಲೇರಿಗೆ ಅಗತ್ಯ ಇರುವ ಕೊಳ್ಳಿ ಅದೆಲ್ಲ ಹರಕೆಯಲ್ಲಿ ಬರುವುದು. 5, 10 ಆ ರೀತಿ ಬರ್ತದೆ. ಅಂದರೆ ಬಂದು ನೋಡಿ, ತಾವು ನೋಡಿದ್ದೀರಾ ಎಷ್ಟೊಂದು ದೊಡ್ಡ ಅಗಾಧವಾದ ಈ ಭಾಗದಲ್ಲಿ, ಈ ದಕ್ಷಿಣ ಕನ್ನಡ ಅಥವಾ ಕಾಸರಗೋಡು ಭಾಗದಲ್ಲಿ ನನಗೆ ಅನಿಸಿದ್ದು ಅತಿ ದೊಡ್ಡ ಮೇಲೇರಿ ಅಂತ ಅನಿಸ್ಬೋದು. ನಿಜಕ್ಕೂ ಜನರಿಗೆ ತುಂಬ ಅದರ ಬಗ್ಗೆ ಅದು ಬೆಳಗ್ಗೆ ತಾವು ನೋಡಬೇಕು. ಒಂದು ಆ ಕ್ಷಣ 5 ಗಂಟೆ 4:15 5:30 ಒಳಗೆ ಯಾವ ರೀತಿ ಮೌನ ಇರುತ್ತೆ ಅಂದರೆ ಒಂದು ಕ್ಷಣ ಅದು ಘಟಿಸಿ ಹೋಗುತ್ತೆ.
ಇದನ್ನು. ಆಗ ಎಲ್ಲರಿಗೂ ಒಂದು ರೀತಿಯ ಆವೇಶ ಬರ್ತದೆ. ಬರೀ ಆ ಭೂತ ಆ ವಿಷ್ಣುಮೂರ್ತಿ ಕಟ್ಟುವವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಆವೇಶ ಬರುವಂಥ ರೀತಿ ಮತ್ತು ಕಾಣಿಕೆ ಕೊಡ್ತಾರೆ. ಕಾಣಿಕೆ ಅರ್ಪಿಸಿ ತಮ್ಮ ಆ ಒಂದು ಏನೇನು ಅನುಗ್ರಹ ಬೇಕು ಅಂತ ಕೇಳ್ಕೊಳ್ತಾರೆ. ಅದು ನಾನು ಕಂಡಿದ್ದೀನಿ, ಈಡೇರಿದೆ. ಮತ್ತು ಎಲ್ಲಿಯೂ ಮೋಸ ವಂಚನೆ ದಗೆ ಇಲ್ಲಿ ನಡೆಯುವುದಿಲ್ಲ. ಆ ರೀತಿಯ ಒಂದು ಸತ್ಯ ಪ್ರದೇಶ ಇದು ವಿಷ್ಣುಮೂರ್ತಿ ಕೋಲ. ಇದು ನಿಜಕ್ಕೂ ಸಂತೋಷ. ನಡೆಸ್ತಿರುವಂಥ ಕುಳದ ಮನೆಗೆ ತುಂಬ ನಾವು, ಯಾಕಂದರೆ ಅವ್ರಿಗೆ ಹೇಳಬೇಕು, ಯಾಕೆ ಸಾಧ್ಯ ಇಲ್ಲ, ಈಗಿನ ಯುವ ಜನತೆ ಅದಕ್ಕೆ ಬರಲ್ಲ. ಇನ್ನೊಂದು ತಾವು ನೋಡಿ, ಭೂತ ಕಟ್ಟುವ ಆ ಒಂದು ಅವರು ಇದ್ದಾರೆ ಪದ್ಧತಿಯವರು, ಅವರು ಕೂಡ ಇವತ್ತು ಅವ್ರು ಕಡಿಮೆ ಆಗಿದ್ದಾರೆ. ಆದರೆ ಅವರು ಅದನ್ನು ನಡೆಸಿಕೊಡ್ತಾರೆ. ಅದು ತುಂಬ ಚೆನ್ನಾಗಿ ನಡೀತದೆ ಮತ್ತು ಸಾಂಪ್ರದಾಯಿಕವಾಗಿ ನಡೀತದೆ ಅಂತ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ಸರ್. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್ ತಮ್ಮ ಮಾಹಿತಿಗಾಗಿ. ಓಕೆ.
ಕತ್ತಲಾಯಿ ಬದುಕದ ಉಡಲ್ದಾತಿರಿ ಬೊಲ್ಪಾಂಡ್ ಬೆಳಗುನ ಈರೆ ಮೇಲೇರಿ ಕತ್ತಲಾಯಿ ಬದುಕದ ಉಡಲ್ದಾತಿರಿ ಬೊಲ್ಪಾಂಡ್ ಬೆಳಗುನ ಈರೆ ಮೇಲೇರಿ ಬಂಗುಡಿತ್ತಿ ಕರಿನ ಒಂಜಿ ಆಕಾಲ ಬಂಗುಡಿತ್ತಿ ಕರಿನ ಒಂಜಿ ಆಕಾಲ ಮೇಲು ಮಡಿಯಾಂಡು ತೂದು ಒತ್ತೆ ಕೋಲ ಮೇಲು ಮಡಿಯಾಂಡು ತೂದು ಒತ್ತೆ ಕೋಲ ಬಿರುಳು ಜೋಡಾದು ಬಂಗಿ ತರಕ್ಕೆ ಸಂದಾಯ ಭಕ್ತೇ ಜೋಕುಲು ಸೇರು ಮೂರು ಅಂಜಾಯ ಮಹಾವಿಷ್ಣು ಅವತಾರೋ ಸತ್ಯದ ಮೂರ್ತಿ ಕಾಣಿಕೊದ ಅಗ್ನಿ ದೈವ ವಿಷ್ಣು ಮೂರ್ತಿ ಮಹಾವಿಷ್ಣು ಅವತಾರೋ ಸತ್ಯದ ಮೂರ್ತಿ ಕಾಣಿಕೊದ ಅಗ್ನಿ ದೈವ ವಿಷ್ಣು ಮೂರ್ತಿ ಕುಳದ ಪಾರೆ ಪುಣ್ಯ ಮಣ್ಣು ಮೂಲ ಸ್ಥಾನನೇ ಕುಳದ ಪಾರೆ ಪುಣ್ಯ ಮಣ್ಣು ಮೂಲ ಸ್ಥಾನನೇ ಹಿರೆ ನಂಬಿ ಭಕ್ತರಿನ ಕಷ್ಟ ದೂರನೇ ಹಿರೆ ನಂಬಿ ಭಕ್ತರಿನ ಕಷ್ಟ ದೂರನೇ ಮಹಾವಿಷ್ಣು ಅವತಾರೋ ಸತ್ಯದ ಮೂರ್ತಿ ಕಾರ್ಮಿಕೊದ ಅಗ್ನಿ ದೈವ ವಿಷ್ಣು ಮೂರ್ತಿ ಮಹಾವಿಷ್ಣು ಅವತಾರೋ ಸತ್ಯದ ಮೂರ್ತಿ ಕಾರ್ಮಿಕೊದ ಅಗ್ನಿ ದೈವ ವಿಷ್ಣು ಮೂರ್ತಿ.
ಕಾಣಿಕೊದಾಗ್ನಿ ದೈವ ವಿಷ್ಣುಮೂರ್ತಿ
ಹರಿ ಓಂ. ಇಲ್ಲೇ ಸ್ವಲ್ಪ ಕಮ್ಮಿ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ
ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ದೇವೇಂದ್ರ ಎಂದುಕೊಂಡಿದ್ದೇವೆ. ಬಂದಂತಹ ಕಾರ್ಯ ಧರಣಿ ಪಾಲಕ ಕೇಳು ಸುರಪಾಲ ಮಗರುಳು. ನಿನ್ನ ಅನುಗ್ರಹ ಮತ್ತು ಸೇಚನದಿಂದಲೇ ಸ್ವರ್ಗವಾಗಿ ಇವತ್ತು ಉಳಿದಿದೆ ಅಂತ ಹೇಳುವುದು. ನಿಯಾಮಕವು ನಿಯೋಜಕವು ನಿರ್ವಹಿತವೂ ಆದಂತಹ ಪೂರ್ಣ ಚೇತನಗಳೆನಿಸಿದಂತಹ ಮೂರ್ತಿಗಳು ಸ್ವರ್ಗದಲ್ಲಿ ಧರ್ಮಯುಕ್ತವಾದಂತಹ ಪಥದಲ್ಲಿ ನಡೆಯುವುದಕ್ಕಾಗಿ ಎಲ್ಲಾ ರೀತಿಯ ಅನುಗ್ರಹವನ್ನೂ ಮಾಡುತ್ತಾ ಇದ್ದಾರೆ. ಆ ಕಾರಣದಿಂದಲೇ ಶತಾಬ್ದಗಳನ್ನು ಮಾಡಿದಂತಹ ಸಂಚಿತ ಪುಣ್ಯವೇ ಪೀಠವನ್ನು ಆರೋಹಿಸುವಂತಹ ಅರ್ಹತೆಯನ್ನು ನನಗಿದ್ದಿದೆ ಅಂತ ಹೇಳ್ಬೋದು. ಮೇಘವಂತ ಪರ್ವತದಲ್ಲಿ ಮಾಡಿದಂತಹ ಯಾಗಯಜ್ಞಾದಿಗಳ ಆ ಪೂರ್ಣತೆ ಇವತ್ತು ಅಧ್ಯಕ್ಷ ಪೀಠವನ್ನು ಆರೋಹಿಸುವಂತಹ ಪೂರ್ಣತೆಯನ್ನು ನನಗೆ ನೀಡಿ ಅನುಗ್ರಹಿಸಿದೆ ಅಂತ ಹೇಳ್ಬೋದು. ಉಳಿದ ಪ್ರಪಂಚದಲ್ಲಿರುವಂತಹ ಎಲ್ಲವೂ ಕೂಡ ಅಧಿಕಾರದ ಪೀಠಗಳು. ಆದರೆ ಅಧ್ಯಕ್ಷ ಪೀಠ ಅಂತ ಅನ್ನಿಸುವುದು ಈ ಸ್ವರ್ಗದ ಪೀಠ ಮಾತ್ರ. ಆ ಕಾರಣದಿಂದಲೇ ಉಳಿದ ಪೀಠಗಳಲ್ಲಿ ಏರಿದಂತಹ ವ್ಯಕ್ತಿ ರಾಜಕೀಯವಾಗಿಯೋ ರಾಷ್ಟ್ರೀಯವಾಗಿಯೋ ತಾನು ನಿಯಂತ್ರಿಸಿ ಹೇಳಿದಂತಹ ನಡೆಯನ್ನು ಉಳಿದವರು ನಡೆಸಿಕೊಡ್ತಾರೆ. ಇಲ್ಲಿ ಹಾಗೆಲ್ಲ.
ಮಹಾಜ್ಞಾನಿಗಳೆನಿಸಿದಂತಹ ಆ ಋಷೀವರ ಅವರ ಗಣನವೆಲ್ಲವೂ ಕೂಡ ಆ ತಮ್ಮ ಧರ್ಮದ್ದಾದಂತಹ ಧರಣಿಯಲ್ಲಿ ಗಾಳಿಸಿದಂತಹ ಆ ಪೂರ್ಣವಾದಂತಹ ಪಥವನ್ನೇ ನಮಗೆ ತೋರಿಸಿ ಆ ಮುಖಾಂತರವಾಗಿಯೇ ಅನುಗ್ರಹಿಸ್ತಾರೆ. ಆ ಕಾರಣದಿಂದಲೇ ಈ ನಮ್ಮ ಸ್ವರ್ಗದಲ್ಲಿ ಕಾಮಧೇನು, ಕಲ್ಪತರು, ಚೈಸ್ರವ, ಐರಾವತ ಮೊದಲುಗೊಂಡಂತಹ ಸುವಸ್ತುಗಳು ಎಲ್ಲ ಸಮಯದಲ್ಲಿಯೂ ಕೂಡ ಸ್ವರ್ಗದಲ್ಲಿ ಯಾರೇ ಪೀಠ ಇರಲಿ ಎಲ್ಲ ಕಾಲದಲ್ಲಿಯೂ ಇದ್ದು ಅನುಗ್ರಹಿಸ್ತಾ ಬಂದಿದೆ. ಅದಕ್ಕನುಸಾರ ಹರಿಚಂದನ, ಪಾರಿಜಾತ, ಸಂತಾನಗಳೇ ಮೊದಲುಗೊಂಡಂತಹ ವೃಕ್ಷಗಳು ಎಲ್ಲವೂ ಕಾಮಿತಾರ್ಥವನ್ನು ಈಡೇರಿಸುವಂತಹ ವೃಕ್ಷಗಳೇ. ಸಭೆಯಾದರೂ ಸಾಮಾನ್ಯ ಸಭೆ, 150 ಯೋಜನ ವಿಸ್ತೀರ್ಣ, 100 ಯೋಜನ ಉದ್ದವು, 150 ಯೋಜನ ಉದ್ದವು, 100 ಯೋಜನ ಅದರಲ್ಲಿಂದಲೂ ಕೂಡಿದಂತಹ ಪುಷ್ಕರ ಮಾಲಿನಿ ಎನ್ನುವಂತಹ ಸಭೆ. ಉಪಸ್ಥಿತರಾದವರು ಸಾಮಾನ್ಯರೇ, ಮನುಮನಿಗಳು, ದ್ವಾದಶಾಸ್ತ್ರರು, ಅಚ್ಚವಸಿಗಳು, ಸಿದ್ಧರು, ಸಾಧ್ಯರು, ಗುರೆಗರು, ಗಂಧರ್ವರು, ಕಿನ್ನರು, ಕಿಂಪುರುಷರು ಎಲ್ಲರೂ ಆಯಾ ಸ್ಥಾನದಲ್ಲಿ ಉಪಸ್ಥಿತರಿದ್ದಾರೆ. ಯಾವಾಗ ಧಾರ್ಮಿಕವಾದಂತಹ ಜಿಜ್ಞಾಸೆಗಳು ಬಂದವೋ ಆ ಜಿಜ್ಞಾಸೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಇಟ್ಟು ನಮ್ಮನ್ನು ಮುನ್ನಡೆಸುವಲ್ಲಿ ಎಲ್ಲರೂ ಆಸನದಲ್ಲಿ ಕುಳಿತಿದ್ದಾರೆ. ಒಂದೆಡೆಯಲ್ಲಿ ಮನುಮನಿಗಳು, ದ್ವಾದಶಾಸ್ತ್ರರು, ಅಚ್ಚವಸಿಗಳು, ಕಿನ್ನರ, ಕಿಂಪುರುಷಾದಿಗಳೆಲ್ಲರೂ ಕೂಡ ಆಯಾಯ ಆಸನದಲ್ಲಿ ಉಪಸ್ಥಿತರಿದ್ದಾರೆ. ಇವತ್ತಿನಂತಹ ಧಾರ್ಮಿಕ ಜಿಜ್ಞಾಸೆಗಳು ಮುಗಿದು ಈ ಸತ್ಯ ಧರ್ಮದಲ್ಲಿ ನಡೆಯುವಂತಹ ನಡೆಗೆ ಪೂರಕವಾದಂತಹ ಬೆಳಕನ್ನು ತಮ್ಮದಾದಂತಹ ವಾಗ್ವೈಭವದಲ್ಲಿ ಸೂಚಿಸಿದ್ದಾರೆ. ಆಮೇಲೆ ಸಮಾಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಂಡಿದೆಯಲ್ಲ ನೋಡಿ. ನರ್ತನದ ವೈಖರಿ ರಂಭಾದಿ ತರುಣಿಯರು ಸಂಭ್ರಮದಿ ನಟಿಸಲು ನೋಡಿದಿರಲ್ಲ ರಂಭಾದಿನಾರಿಯರ ನರ್ತನದ ವೈಭವ ನೋಡಿ. ಎಂಥ ಅಮೋಘವಾದಂತಹ ವೈಭವ. ಎಲ್ಲಿ ನೋಡಿದರೂ ಕೂಡ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಕೃತಾಚಿ ಮೊದಲುಗೊಂಡಂತಹ ಅತ್ಯರಸ್ಯರು ತಮ್ಮದಂತಹ ನರ್ತನದ ವೈಖರಿಯಿಂದಲೇ ಭರತನ ವಿಶಿಷ್ಟವಾದಂತಹ ಕಲಾಗಾರಿಕೆಯನ್ನು ನಿತ್ಯ ನೂತನವಾಗಿಯೇ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾರೆ. ಎಲ್ಲರೂ ಮಂತ್ರಮುಗ್ಧರಾಗಿದ್ದಾರೆ. ಋಷಿಗಳು ಕೂಡ ಈ ನರ್ತನದ ವೈಖರಿಯನ್ನು ಕಂಡು ಆನಂದ ತುಂಬಿದರಾಗಿದ್ದಾರೆ. ಒಂದೆಡೆಯಲ್ಲಿ ನರ್ತನದ ಆ ವಿಶೇಷವಾದಂತಹ ಮೆರಗು, ಹಾಗೆ ಗಾಯನದಂತಹ ಓಗದಲ್ಲಿ ಎಲ್ಲರೂ ಕೂಡ ಆನಂದ ತುಂಬಿದರಾಗಿದ್ದಾರೆ. ಕಲಾವಿದೆಯರು ಮತ್ತು ಪ್ರೇಕ್ಷಕ ವರ್ಗ ಈ ದ್ವೈತ ಭಾವ, ಅದ್ವೈತವಾದಂತಹ ಸ್ಥಿತಿಯಲ್ಲಿ ಒಂದಾಗುವುದು ಯಾವಾಗ? ಕಲೆಯನ್ನು ಕಂಡಾಗ ಆ ತುರಿಯ ಸ್ಥಿತಿಯಲ್ಲಿ
ಪ್ರೇಕ್ಷಕ ವರ್ಗ ಪೂರ್ಣ ತೃಪ್ತಿಯನ್ನು ಪಡೆಯುತ್ತದೆ. ಆ ತೃಪ್ತಿ ಅಲ್ಲದೆ ಆ ಸಮಯದಲ್ಲಿ ಕಲಾವಿದೆಯರು ಕೂಡ ಪೂರ್ಣ ತೃಪ್ತಿಯನ್ನು ಪಡೆಯುತ್ತಾರೆ. ಆನಂದದ ಒಂದೇ ಮೊದಲಿನಲ್ಲಿ ಪೂರ್ಣತೆಯನ್ನು ಪಡೆಯುವಂತಹ ಈ ಕಲೆಯ ವೈಭವವನ್ನು ಕಂಡಾಗ ನಾವು ಕೂಡ ಸಂತೋಷಗೊಂಡಿದ್ದೇವೆ, ಆನಂದಗೊಂಡಿದ್ದೇವೆ. ಇಷ್ಟೆಲ್ಲ ಸುಖ ಸೌಭಾಗ್ಯ ಸ್ವರ್ಗದ್ದಾದಂಥ ಔಚಿತ್ಯಪೂರ್ಣವಂತಹ ಔನ್ನತ್ಯ ನಮ್ಮಲ್ಲಿದ್ದರೂ ಕೂಡ ನಮಗೂ ಕೂಡ ಮನಕಷಾಯ ತಪ್ಪಿದ್ದಲ್ವಲ್ಲ ಮನಸರೇ ಕೇಳಿದ್ದೀವಿ. ಸುಮನಸರು ನೀವು ವೈಭವದ ಚಿತ್ತ ತುದಿಯಲ್ಲಿ ನಾವು ಬಹಳ ಸಂತೋಷದಲ್ಲಿ ಇದ್ದು ನಮಗಾಗದಂತಹ ಒಂದು ವಿಭಾಗದ ನಿಶಾಚರರು ಅದಾವುದು ಹೊರಬಲದಿಂದ ಪ್ರಮತ್ತರಾಗಿ ಸ್ವರ್ಗಕ್ಕೇರಿ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಬೇಕು ಅಂತ ಯೋಚಿಸುವರು. ಈ ಮೊದಲದೆಷ್ಟೋ ಮಂದಿ ಬಂದಿದ್ದಾರೆ. ಬಂದವರೆಲ್ಲರನ್ನೂ ನಾವು ಓಡಿಸಿದ್ದೇವೆ. ಒಂದೆಡೆಯಲ್ಲಿ ನಿಯಾಮಕ ಸೂತ್ರದಾಯಿ ನಮ್ಮ ನೀರಜ ಸಮ ನೀಲ ನಿಭಾಗ ಚಂದನ ಚರ್ಚಿತ ನೀಲ ಕಳೇವರ ಹರಿ ನಮ್ಮ ಮೇಳತೆ ಪರೀತಾ ಇದ್ದಾನೆ. ವಿಧಿ ಒಲಿದು ಪಾಲಿಸ್ತಾ ಇದ್ದಾನೆ. ಈಶತೋಷದಿಂದಲೇ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಅದಕ್ಕಿಂತಲೂ ಹೆಚ್ಚಾಗಿ ದುಷ್ಟಶಕ್ತಿಗಳು ಬಂದಾಗ ಅಕಾರ ಉಕಾರ ಮಕಾರಗಳೆನ್ನುವಂತಹ ಬೀಜಾಕ್ಷರಗಳ ಸಂಯೋಚ ಸಂಘರ್ಷ ಉಪಯೋಗಕಾರವಾಗಿ ತಾಯಿಯಾಗಿ ಅಭಿವ್ಯಕ್ತಿಗೊಂಡು ದುಷ್ಟಶಕ್ತಿಯನ್ನು ದಮನಗೊಳಿಸಿದ್ದೂ ಇದೆ. ಈ ಎಲ್ಲ ಕಾರಣದಿಂದ ಆ ದೇವತೆಗಳಿಂದಲೇ ನಾವು ಪೂರ್ತಿ ತೃಪ್ತಿಯನ್ನು ಹೊಂದಿದ್ದೇವೆ, ಜಯವನ್ನು ಹೊಂದಿದ್ದೇವೆ. ಆದರೂ ಅಳಿದುಳಿದಂತಹ ಸಂತತಿ ಪೂರ್ತಿ ಇಲ್ಲ ಅಂತ ಆಗಲಿಲ್ಲ. ಅಳಿದುಳಿದವರು ಪುನಃ ಚೇತನ ಪಡೆದು ಮೇಲೆ ಬಂದರು ಅಂತಾದ್ರೆ ನೀವೇನು ಮಾಡ್ತೀವಿ? ಸುರನಾಥ ಲಾಲಿಸಯ್ಯ ರಣರಂಗಕ್ಕೆ ಬಂದವರನ್ನು ಓಡಿಸಿ ಬಿಡುತ್ತೇನೆ, ಚಿಂತಿಸಿದರೆ ಸುರಧೇನು ಕಲ್ತದರು
ನುಡಿಮೌಖಿಕಂ ಪರೆಯೇ ಒಂದೊಂದು ಅಕ್ಷರದಲ್ಲಿಯೂ ಕೂಡ ಆ ಧೀಮಂತ ನಿಲುವೇನು ಸರಿಗ ಒಂದು ಕಾಯುವಂತ ಬಲವೇನು ಅಂತ ತೋರಿಸಿದೆ. ಸಂತೋಷ ಆಗಿದೆ. ಇವತ್ತಿನ ಪರ್ವ ದಿನದಲ್ಲಿ ಸುಮನಸ್ಸರೆಲ್ಲರೂ ಒಂದಾಗಿ ರಂಭಾದಿ ನಾರಿಯರು ಕೂಡ ಸೇರಿ ನಮ್ಮದಂತಹ ಈ ಪಾವನವಾದಂತಹ ಉದ್ಯಾನದಲ್ಲಿ ಸಂಚರಿಸಿ ಅಲ್ಲಿಯೇ ಆ ಉದ್ಯಾನದಂತಹ ಸೌಧವನ್ನು ವೀಕ್ಷಿಸಿ ಅಲ್ಲಿಯೇ ವಿಶ್ರಾಂತಿಯನ್ನು ಪಡೆದು ಮನದಡಿಗೆ ಆ ವನದಲ್ಲಿದ್ದಂತಹ ಭಿನ್ನ ಭಿನ್ನವಾದಂತಹ ಪುಷ್ಪಗಳನ್ನು ಲತೆಗಳನ್ನು ಇನ್ನುಳಿದಂತಹ ತರುಗಳನ್ನೂ ಕಂಡು ಸಂತೋಷಗೊಂಡು ಆ ಮುಖಾಂತರವಾಗಿ ನಮ್ಮ ಸಮರಸರೆಲ್ಲರೂ ಕೂಡ ರಂಭಾದಿ ನಾರಿಯರ ಸಹಿತವಾಗಿ ಹೋಗುವುದು ಅಂತ ನಾನು ತೀರ್ಮಾನಿಸಿದ್ದೇನೆ. ಈ ಕ್ಷಣದಲ್ಲಿಯೇ ಇದೇ ಮಂಗಲಮಯ ಮುಹೂರ್ತದಲ್ಲಿ ನಡೆಯೋಣ. ನಾಲ್ಕಲೋಕದ ಅಧಿಪತಿ ನನ್ನಯ್ಯನಾದಂತಹ ದೇವೇಂದ್ರ ಉಪೇಂದ್ರನೆಂಬ ಅಭಿಮಾನದಿಂದ ಜಯಂತನೆಂಬ ನಾಮಾಂಕಿತದಿಂದ ಸ್ವರ್ಗದಲ್ಲಿರುವವ ನಾನು. ದೇವೇಂದ್ರನ ಮಗನಾದಂತಹ ಈ ಜಯಂತ ಈ ಹೊತ್ತಿಗೆ ಹೊರಟದ್ದೆಲ್ಲಿಗೆ ಅಂತ ಕೇಳಿದರೆ ವಸಂತ ಋತುವಿನ ಆಗಮನವಾದಂತಹ ಈ ಸಂದರ್ಭ
ನೋಡಬಾರದು ನಮ್ಮ ಸ್ವರ್ಗವನ್ನು. ಸದಾ ಬಹಳ ಚಂದದಿಂದಲೇ ಸುಂದರವಾಗಿಯೇ ಗೋಚರಿಸುವಂತಹ ಈ ಸ್ವರ್ಗ ಈ ದಿನದ ಹೊತ್ತಿಗೆ ನವ ವಧುವಿನಂತೆ ಶೃಂಗಾರಗೊಂಡಿದೆ. ಇದಕ್ಕೆ ಕಾರಣ ವಸಂತ ಋತುವಿನ ಆಗಮನ. ಈ ವಸಂತ ಋತುವಿನ ಆಗಮನವಾದಂತಹ ಈ ಸಂದರ್ಭದಲ್ಲಿ ನನ್ನಯ್ಯನಾದಂತಹ ದೇವೇಂದ್ರ ಕೊಟ್ಟಿರುವಂತಹ ಅಪ್ಪಣೆಯಲ್ಲ, ಅದೊಂದು ಅವಕಾಶ. ನಮ್ಮದಾದಂತಹ ಉಪವನವನ್ನ ಸಂಚರಿಸಿ ಬರಬಹುದು. ಅಲ್ಲಿರುವಂತಹ ತರುಲತೆಗಳನ್ನ, ಅಲ್ಲಿರುವಂತಹ ಸೊಬಗನ್ನ ಮನಸಾರೆ ಆಸ್ವಾದಿಸಬಹುದು. ಅದಕ್ಕಾಗಿ ನಮ್ಮ ದೇವಲೋಕದಲ್ಲಿರುವಂತಹ ಅದೆಷ್ಟೋ ದೇವತೆಗಳು, ಕಿನ್ನರ, ಕಿಂಪುರುಷ, ಗಂಧರ್ವರು ಎಲ್ಲರೂ ಜೊತೆಯಂತೆಯಾಗಿಯೇ ಹೊರಟಿದ್ದಾರೆ. ಅವರದ್ದಾದಂತಹ ದಾರಿಯಲ್ಲಿ, ಅವರದ್ದಾದಂತಹ ದೃಷ್ಟಿಯಲ್ಲಿ ಈ ಸೊಬಗನ್ನ ಕಾಣುವುದಕ್ಕಾಗಿ ಒಂದೊತ್ತಿ ಹೋಗಿದ್ದಾರೆ. ನಾನು ಯಾಕೆ ತಡ ಮಾಡುವುದು? ನನ್ನವರನ್ನ ಸೇರಿಸಿಕೊಂಡಿದ್ದೇನೆ. ತಡ ಮಾಡುವುದಲ್ಲ, ಉಪವನದ ಸೊಬಗನ್ನ ಈಕ್ಷಿಸುವುದಕ್ಕಾಗಿ ಅತ್ತ ಕಡೆ ಶ್ರೇಷ್ಠವಾದಂತಹ ಲೋಕ ಸ್ವರ್ಗಲೋಕವಂತೆ. ಈ ಸ್ವರ್ಗಲೋಕದಲ್ಲಿ ಗಂಧರ್ವ ಲೋಕದಲ್ಲಿ ಗಂಧರ್ವ ಲೋಕವನ್ನು ಆಡುತ್ತಿರುವಂತಹ ನನ್ನ ಅಪ್ಪ ಸುಲೋಚನಾಖ್ಯ, ಅವರ ಪ್ರೀತಿಯ ಮಗಳು ನಾನು. ನನ್ನ ಹೆಸರು ವಿದ್ಯುನ್ಮತಿ ಎಂಬುದಾಗಿ ಹಾಗೆಂದುಕೊಂಡು ಪ್ರಾಯಕ್ಕೆ ಬಂದಂತಹ ನನಗೆ ನನ್ನ ಅಪ್ಪ ಯಾವುದೇ ರೀತಿಯ ಕೊರತೆಯನ್ನು ಮಾಡಿದವರಲ್ಲ, ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಂದುಕೊಂಡು ಯಾರಿಗೆ ಆಗ್ಲಿ ಯಾವ ಸುಖವನ್ನು ಪಡಿಬೇಕಾದ್ರೂ ಅದಕ್ಕೊಂದು ಯೋಗ ಭಾಗ್ಯ ಎನ್ನುವುದು ಬೇಕಂತೆ. ಹಾಗೆ ನಾನು ಕೂಡ ಈ ಗಂಧರ್ವ ಲೋಕದಲ್ಲಿ ಹುಟ್ಟಿ ಬೆಳಿಬೇಕು ಅಂತಾದ್ರೆ ಇದೊಂದು ಯೋಗ ಅಂತಲೇ ಹೇಳ್ಬೇಕಾಗ್ತದಷ್ಟೇ. ಹಾಗೆಂದು ಇಂದಿನ ದಿವಸ ಯಾಕೋ ಏನೋ ಈ ಗಂಧರ್ವ ಲೋಕದಲ್ಲಿ ಇಟ್ಟುಕೊಂಡು ಮನಸ್ಸಿಗೆ ಒಂದು ರೀತಿಯ ಬೇಸರ, ಯಾವತ್ತು ನೋಡಿದನ್ನೇ ನೋಡುವುದು, ಹಾಗೆ ವಿಶೇಷವಾದಂತಹ ವಸ್ತುವನ್ನು ಕಾಣಬೇಕು ಅಷ್ಟೇ ಅಲ್ಲ, ಮನ ಬಂದಂತೆ ನೀರಾಟ ಆಡಬೇಕು ಎಂಬುದಾಗಿ ಮನಸ್ಸಿಗೆ ಆಸೆಯಾಗಿದೆ. ಹಾಗೆಂದುಕೊಂಡು ನನ್ನ ಆಸೆಯನ್ನು ಹೀಗೆ ಯೋಚಿಸ್ತಾ ಇದ್ರೆ ಈಡೇರ್ತದ ಹೇಳಿ? ಅದಕ್ಕೆ ಬೇಕಾಗಿ ಅಪ್ಪನ ಬಳಿಗೆ ಹೋಗಿ ವಿಚಾರಣೆ ಹೇಳಿದೆ. ಅಪ್ಪ ಒಂದು ಮಾತನ್ನು ಹೇಳಿದ್ದಾರೆ, ವಿದ್ಯುನ್ಮತಿ ಉಪವನಕ್ಕೆ ಹೋಗು ಮಗಳೇ, ಉಪವನದ ಸೊಬಗನ್ನು ಕಣ್ಣಾರೆ ಕಂಡು ಬಾ, ಅಷ್ಟೇ ಅಲ್ಲ ಮನ ಬಂದಂತೆ ನೀರಾಟ ಆಡಿ ಬಾ ಎಂಬುದಾಗಿ. ನೀನು ಓರ್ವಳೆ ಹೋಗುದಲ್ಲ, ನಿನ್ನ ಗೆಳತಿಯರೆಲ್ಲ ಜೊತೆ ಸೇರಿಸಿಕೊಂಡು ಹೋಗ್ಬೇಕು ಎಂಬುದಾಗಿ. ಅದಕ್ಕಾಗಿ ನನ್ನ ಗೆಳತಿಯರಿದ್ದಾರಲ್ಲ, ಓ ಸಖಿಯರೇ, ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ. ಆಹಾ, ಒಮ್ಮೆ ಕರೆದ್ರೆ ಸಾಕು 10 ಸಲ ಹೋಗ್ಬಿಟ್ಟು ನನ್ನ ಬಳಿಗೆ ಬರುವವರು. ಇವತ್ತು ನಿಮ್ಮನ್ನು ಕರೆಯುವುದಕ್ಕೆ ಕಾರಣವಿದೆ.
ನೋಡಮ್ಮ, ನಮ್ಮದ ಉಪವನಕ್ಕೆ ಹೋಗ್ಬೇಕು, ಮನ ಬಂದಂತೆ ನೀರಾಟ ಆಡಬೇಕು. ನೀರಾಟ ಆಡಿದ ಬಳಿಕ ಈ ಗಂಧರ್ವ ಲೋಕದ ಬಂದು ಸೇರೋದು. ತಡ ಮಾಡು ಸರಿಯಲ್ಲ, ಆದಷ್ಟು ಬೇಗ ಹೋಗೋಣ ಉಪವನಕ್ಕೆ.
ಆಹಾ, ಬಂದಾಕ್ಷ ನೋಡಬಾರದೆ? ನೋಡು, ಸರಸಿಯನ್ನು ನೋಡು. ಆ ಸರಸಿಯಲ್ಲಿ ಆಹಾ ಎಷ್ಟು ಚೆನ್ನಾಗಿ ಉಂಟು ಮೀನು. ನೋಡು, ಅತ್ತ ಈಜಾಡ್ತಾ ಉಂಟು. ಅಷ್ಟೇ ಅಲ್ಲ, ಆ ಸರಸಿಯಲ್ಲಿ ಒಮ್ಮೆ ನಾವೆಲ್ಲರ ಜೊತೆಯಾಗಿ ಹಾರಿ ನೀರಾಟ ಆಡ್ಬೇಕು ಅಂತ ಆಸೆ ಆಯ್ತು. ನಾವೆಲ್ಲರ ಜೊತೆಯಾಗಿ ಸರಸಿಗೆ ಇಳಿದೆವು. ಮನ ಬಂದಂತೆ ನೀರಾಟ ಆಡಿ ಆಯ್ತು ಅಲ್ಲವೇ? ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಕೇವಲ ನೀರಾಟ ಆಡ್ಬೇಕು ಎಂಬ ಉದ್ದೇಶದಿಂದ ಬಂದದ್ದಲ್ಲ, ನಮ್ಮದ ತಾಯಿ ಉಪವನವನ್ನು ತಿರುಗಾಟ ಮಾಡಬೇಕು. ನೋಡಂತೆ ದೂರಲ್ಲಿ ಕಾಣಿಸ್ತಾ ಇದೆ ಅದೆಷ್ಟೋ ಹೂಗಳು, ಬೇರೆ 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 ಜಾತಿಯ ಹೂಗಳು. ಆ ಹೂಗಳನ್ನೆಲ್ಲ ಹಾರಸುತ್ತಾ ಮುಂದೆ ಹೋಗೋಣ ಬನ್ನಿ. ಚೆಲುವಿನ ಪರಿಗಳು ಅತ್ಯಧಿಕ ಮಾಗಿರೆ, ಚೆಲುವಿನ ಪರಿಗಳು ಅತ್ಯಧಿಕ ಮಾಗಿರೆ, ಸರಸಿಯಡೆಯೂರ್ವಳೆಯೇ ಚರಿಪುದ ಕಂಡಯೂದ್ರಜನು, ಸರಸಿಯಡೆ ಓರ್ವಳೆಯೇ ಚರಿಪುದ ಕಂಡ ಯೂದ್ರಜನು, ಕಂಡ ಇಂದ್ರಜನು, ತರುಣಿಯ ಸೊಬಗೋ ನೋಡುತ್ತ, ತರುಣಿಯ ಸೊಬಗೋ ನೋಡುತ್ತ, ಕರಗುತ್ತ ನೋಡುತ್ತ, ಕರಗುತ್ತ, ನಿಜ ಮನದಿ ಮೋಹಗೊಂಡು ಜಯುತೋ, ನಿಜ ಮನದಿ ಮೋಹಗೊಂಡು ಜಯತೋ, ತರುಣಿಯ ಸೊಬಗೋ ನೋಡುತ್ತ, ಕರಗುತ್ತ ನೋಡುತ್ತ, ತಂದೆಯ ಆಜ್ಞೆಯಂತೆ ಈ ಪ್ರದೇಶಕ್ಕೆ ಬಂದದ್ದು ನಾನು ಮೊದಲೇನೂ ಅಲ್ಲ. ಅದೆಷ್ಟು ಬಾರಿ ಬಂದಿಲ್ಲ ನಾನು ಈ ಉಪವನದ ಈ ವೇದಿಕೆಯಲ್ಲಿ, ಅದೆಷ್ಟು ಬಾರಿ ಕುಣಿದಿಲ್ಲ. ಆದ್ರೆ ಈ ಹೊತ್ತಿಗೆ ನನಗೆ ಬಹಳ ಆಶ್ಚರ್ಯವಾಗ್ತಾ ಇದೆ. ಇದುವರೆಗೆ ಆಗದೇ ಇರುವಂತಹ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆಯಲ್ಲ. ಇಲ್ಲಿಯ ಚಂದವನ್ನು ಕಾಣದೇ ಇದ್ದವ ನಾನಲ್ಲ, ಇಲ್ಲಿಯ ಸೌಂದರ್ಯವನ್ನು ಆಸ್ವಾದಿಸದೇ ಇದ್ದವ ನಾನಲ್ಲ. ಆದ್ರೆ ಈ ಹೊತ್ತಿಗೆ ಇಲ್ಲಿಯ ಸೌಂದರ್ಯ ಇನ್ನಷ್ಟು ಕಳೆಗಟ್ಟಿ ನಿಂತಿದೆ. ಕಾರಣ ಏನು ಅಂತ ನೋಡಿದ್ರೆ, ಕೇವಲ ಈ ವಸಂತ ಋತುವಿನ ಪ್ರಭಾವ ಮಾತ್ರವೇ ಇದಲ್ಲ. ಬೆಳೆದು ನಿಂತಿರುವಂತಹ ಮರ ಬಳ್ಳಿಗಳು, ಅಲ್ಲಿ ಬಿಟ್ಟಿರುವ ಸುಮಗಳು, ಸುಮಗಳಿಂದ ಬರುವಂತಹ ಆ ಸುಗಂಧದ ವಾಸನೆ, ಅಲ್ಲ ಪರಿಮಳ, ಇದೂ ನನಗೆ ಹೊಸತಲ್ಲ. ಆದ್ರೆ ಈ ಪರಿಮಳದ ಜೊತೆಗೆ ಇನ್ನೇನೋ ಸೇರಿಕೊಂಡು ನನ್ನ ಮೂಗಿಗೆ ಬಡೀತಾ ಇದೆ. ಅದು ಏನಿರಬಹುದು ಅಂತ ಸುತ್ತ ನೋಡಿದ್ರೆ ಎಂತಹ ಆಶ್ಚರ್ಯ! ಇಂತಹ ಹೆಣ್ಣನ್ನ ಇದುವರೆಗೆ ನಾನು ಕಂಡದ್ದೇ ಇಲ್ಲ. ಹಾಗಾದ್ರೆ ಹೆಚ್ಚಿನದಾದಂತಹ ಈ ಪರಿಮಳ ಎಲ್ಲಿಂದ ಅಂತ ಕೇಳಿದ್ರೆ ಅದು ಇವಳ ತನುಗಂಧ. ಹಾಗಾದ್ರೆ ಇಂತಹ ತನುಗಂಧವನ್ನು ಬೀರುವಂತಹ ಈಕೆ ಯಾರು? ಈಕೆ ಯಾರು ಅಂತ ನಾನು ನನ್ನಲ್ಲೇ ಪ್ರಶ್ನೆ ಮಾಡಿದರೆ ಉತ್ತರ ಸಿಗುತ್ತದೆ. ಕೇಳಬೇಕಾದುದನ್ನು ಕೇಳದೇ ಇದ್ದಾಗ ಅದರ ಕುರಿತಾದ ಪ್ರಶ್ನೆಯಾಗಿಯೇ ಉಳಿಯುತ್ತದೆ.
ಪ್ರಶ್ನೆಗೆ ಉತ್ತರ ಬೇಕು ಅಂತಾದ್ರೆ ನಾನು ಪ್ರಶ್ನಿಸಲೇಬೇಕು. ಆದ್ರೆ ಹೇಗೆ ಕೇಳುವುದು? ಹೆಣ್ಣಲ್ಲಿ ನೋಡುವುದಕ್ಕೆ ಹೇಗೆ ಕಾಣ್ತಾಳೆ? ಹೊಸಬಳು ಅನ್ನೋದನ್ನು ಅರ್ಥವಿಸಿಕೊಂಡೆ. ದೇವಲೋಕದ ಉಪವನ ಅಂತಾದ್ಮೇಲೆ ದೇವಲೋಕಕ್ಕೆ ಸೇರಿದವರೇ ಬರ್ತಾರೆ ಖಂಡಿತ. ಆದರೂ ಕೂಡ ನಿನ್ನನ್ನು ನೋಡಿದ ನೆನಪಿಲ್ಲ, ನೋಡಿದ ಗೋಚರವೇ ನನಗಿಲ್ಲ. ಹಾಗಾದ್ರೆ ನಮ್ಮದಾದಂತಹ ಈ ಉಪವನ ಇಲ್ಲಿಗೆ ನೀನು ಬರಬೇಕು ಅಂತಾದ್ರೆ ನಮ್ಮಲ್ಲೇ ಯಾರೋ ಇರಬೇಕು. ಆದರೂ ಕೂಡ ನನಗೆ ಗೊತ್ತಿರದ ನೀನು ನಿನ್ನ ಸೌಂದರ್ಯವನ್ನು ಕಂಡು ಆಶ್ಚರ್ಯಚಕಿತನಾಗಿದ್ದೇನೆ. ಓ ಸೌಂದರ್ಯವತಿ, ಯಾರು ನೀನು? ನಿನ್ನ ಪರಿಚಯ ಹೇಳಬಹುದೇ? ಪರಿಚಯ? ಹೌದು.
ನಿಂದಿತವು ನಿನ್ನ ಬರಿಕೆ ಕನ್ನೆಯಾಗಿ ಬೆಸರು ವಿದ್ಯುನ್ಮತಿಯೂ ಬೆಸರು ವಿದ್ಯುನ್ಮತಿಯೂ ಪಿತನ ವಶದೊಳಗೆನು ಪರಿಣಯವನು ಎಸಗುವಾತ ಅವನು ಪಿತನ ವಶದೊಳಗೆನು ಪರಿಣಯವನು ಎಸಗುವಾತ ಅವನು ಬೆಸರು ವಿದ್ಯುನ್ಮತಿಯೋ ಬೆಸರು ವಿದ್ಯುನ್ಮತಿಯೋ ತನ್ನ ವಶದೊಳಿಗೆನು ಪರಿಣಯವನು ಎಸಗುವಾತ ಅವನು ನೀನು ಆರು ಉಸಿರು ಬೇಗನೆ ಓ ವೀರಾಮ್, ಎಣ್ಣೆ ಮನಸ್ಸಿಗೆ ಸಂಶಯ ಬಂದಾಗ ಅದನ್ನು ಪರಿಹರಿಸಿಕೊಳ್ಳಬೇಕಾದುದು ವಿವೇಕಿಗಳ ಲಕ್ಷಣವಂತೆ. ಹೌದು ಅಲ್ಲವೇ? ಅದೆಷ್ಟೋ ಹೊತ್ತಿನಿಂದ ಈ ಉಪವನದಲ್ಲಿ ನಾನು ಸುತ್ತಾಡ್ತಾ ಇದ್ದೇನೆ. ನನ್ನ ಬಳಿಗೆ ಯಾರು ಬಂದದ್ದಿಲ್ಲ. ಹಾಗೆಂದು ಇದ್ದಕ್ಕಿದ್ದ ಹಾಗೆ ನನ್ನ ಬಳಿಗೆ ಬಂದು ಪರಿಚಯವನ್ನು ಕೇಳಿದ್ಯಲ್ಲ. ಹೌದು, ಯಾರೇ ಆಗ್ಲಿ ಪರಿಚಯ ಕೇಳಿದಂತಹ ಸಂದರ್ಭದಲ್ಲಿ ಪರಿಚಯ ಹೇಳಬೇಕು ಧರ್ಮವಂತೆ. ಹೌದು, ಹಾಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ಅದು ಹೇಳಲೇಬೇಕು ಪರಿಚಯ. ಖಂಡಿತ. ನನ್ನ ಅಪ್ಪ ಕೇಳಿಬಹುದೇನು? ಸುಲೋಚನಾಖ್ಯ. ಸುಲೋಚನ? ಹೌದು, ಗಂಧರ್ವ ಲೋಕದವಳು. ಓ, ಗಂಧರ್ವ ಲೋಕದಲ್ಲಿ ಗಂಧರ್ವರಿಗೆಲ್ಲರಿಗೂ ಅಧಿಪತಿಯಾಗಿದ್ದಾರೆ ನನ್ನ ಅಪ್ಪ. ಸುಲೋಚನಾಖ್ಯ? ಹೌದು. ಕೇಳಿದ ಹೆಸರೇ ಇದು. ಹೌದಾ? ನಿನ್ನ ಹೆಸರು? ನನ್ನ ಹೆಸರು, ಅವರ ಪ್ರೀತಿಯ ಮಗಳು ನಾನು. ನನ್ನ ಹೆಸರು ವಿದ್ಯುನ್ಮತಿ ಎಂಬುದಾಗಿ. ವಿದ್ಯುನ್ಮತಿ? ಹೌದು. ಆಹಾ, ಹಾಗೆಂದುಕೊಂಡು ಈಗ ನಾನು ಸಂಶಯಕ್ಕೊಳಗಾಗಿದ್ದೇನೆ. ನನ್ನ ಪರಿಚಯ ಕೇಳುವಂತಹ ವ್ಯಕ್ತಿ ನೀನು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಈಗ ನನ್ನ ಪರಿಚಯ ಸಿಗಲಿಲ್ವೇ? ಇಲ್ಲ. ಸುರರ ನರರ ಗಂಧರ್ವರ ಅರಸ ಇಂದ್ರ ನಿನ್ನ ಪಿತನು. ಜಯಂತ ನಾನೇ ತರುಣಿಗೆ ಜಯಂತ ನಾನೇ ವರಿಸು ಪ್ರೇಮದಿ ವರಿಸು ಪ್ರೇಮದಿ ವರಿಸು
ಸಯುತ ಎನ್ನ ಪಿತನು ನಿನ್ನ ಪ್ರಶ್ನೆಯನ್ನು ಕೇಳಿ ನನಗೆ ಆಶ್ಚರ್ಯವಾಗ್ತಾ ಇದೆ. ನನ್ನ ಪರಿಚಯ ಇಲ್ಲದವರೇ ಇಲ್ಲ. ಅಯ್ಯಯ್ಯೋ, ಅಷ್ಟು ಪ್ರಜೆದಲ್ಲಿರುವಂತಹ ವ್ಯಕ್ತಿಯ ಮತ್ತೆ ಹೌದಾ? ಸೂರರಿಗೂ ಕಿನ್ನರ ಗಂಧರ್ವ ಕಿಂಪುರುಷರಿಗೂ ಎಲ್ಲರಿಗೂ ಒಡೆಯ ಯಾರು ಹೇಳು? ದೇವೇಂದ್ರ. ದೇವೇಂದ್ರನಲ್ಲಿ ಹೌದು. ದೇವಲೋಕದ ಅಧಿಪತಿಯಾದಂತಹ ದೇವೇಂದ್ರ, ದೇವೇಂದ್ರನ ತನುಜಾತ. ಈಗ ನೀನು ದೇವೇಂದ್ರನ ಅಲ್ಲಪ್ಪ, ದೇವೇಂದ್ರನ ಮಗ ಉಪೇಂದ್ರ ಅಂದ್ರೆ ನಾನು. ದೇವೇಂದ್ರನ ಮಗ ಉಪೇಂದ್ರ. ಉಪೇಂದ್ರ ಜಯಂತ ನಾಮ ಅಂತ. ಜಯಂತ. ನೀನೆಯ ಮತ್ತೆ ಹೇಳುವುದನ್ನು ಕೇಳಿದ್ದೇನೆ, ದೇವೇಂದ್ರನಿಗೆ ಒಬ್ಬ ಮಗನಿದ್ದಾನೆ ಎಂಬುದಾಗಿ. ಆದ್ರೆ ಇಷ್ಟೊಂದು ನೋಡ್ಲಿಲ್ಲ. ಈಗ ನೋಡಿದ್ಯಲ್ಲ, ಅಂದ್ರೆ ನಮಗೆ ತುಂಬಾ ಅಂತರ ಉಂಟಲ್ಲ ಅಲ್ವಾ? ನಾನು ಗಂಧರ್ವ. ಎಷ್ಟಾದ್ರೂ ಗಂಧರ್ವರು ನನ್ನ ತಂದೆಯ ಅಡಿಯಾಳಾಗಿ ಒಂದು ರೀತಿಯಲ್ಲಿ ಹಾಗೆ ಇರುವವರೇ ಅಲ್ವೇ? ಹಾಗಾಗಿ ನೀನು ನನ್ನನ್ನು ನೋಡುವುದಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ ಅಲ್ವೇ ವಿದ್ಯುನ್ಮತಿ? ಈ ಹೊತ್ತಿಗೆ ನಿನ್ನನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಹುಟ್ಟಿದಂತಹ ಭಾವನೆ ನೇರವಾಗಿ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ. ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ, ನನ್ನನ್ನು ವರಿಸಲಾರೆಯ ಮದುವೆ ಆಗಬೇಕು. ಸುರರಿಗೆ ಗಂಧರ್ವರಿಗೆ ಪರಿಣಯವಾಗಿ ಹೋದೆ ಬರಿದು ಎನ್ನ ಪಿತನ ಕೇಳಿ ಸುರಪ ಜಾತನೆ, ಬರಿದು ಎನ್ನ ಪಿತನ ಕೇಳಿ ಸುರಪ ಜಾತನೆ, ಗಂಧರ್ವರಿಗೆ ಪರಿಣಯವಾಗಿ ಹುದೆ ಕೇಳು. ಮನಸ್ಸಿಗೆ ಯಾಕೋ ಬೇಸರ ಆಗ್ತಾ ಉಂಟು. ಬೇಸರ ಅಲ್ಲದೆ ಮತ್ತೇನು ಹೇಳು? ಖುಷಿಯ ವಿಚಾರ ಅಲ್ವೇ? ಯಾಕೆ? ಯಾವ ಕಾರ್ಯವನ್ನು ಮಾಡಬೇಕಾದ್ರೂ ಮೊದಲಿಗೆ ಯೋಚನೆ ಮಾಡಬೇಕಂತೆ. ಯೋಚನೆ ಮಾಡದೆ ಯಾವ ಕಾರ್ಯಕ್ಕೂ ಮುಂದುವರಿಯಬಾರದು. ನಾನು ಯೋಚನೆ ಮಾಡಿಯೇ ಮುಂದುವರಿದಿದ್ದೇನೆ. ಇಲ್ಲಿ ಯೋಚನೆ, ಅದು ಯೋಚನೆ ಆಗ್ತದಾ, ಸರಿ ಆಗ್ತದ, ಹೇಳಿದಂತಹ ಕಾರ್ಯ ಸರಿ ಆಗ್ತದ ಎಂಬುದಾಗಿ ಯೋಚನೆ ಮಾಡಬೇಕು ಅಂತ ಹೇಳಿದ್ ನಾನು. ಯಾಕೆ? ಮತ್ತೆ ಅಲ್ಲದೆ ನಿಮ್ಮ ಸುರಲೋಕ ಎಲ್ಲಿ, ನಮ್ಮ ಗಂಧರ್ವ ಲೋಕ ಎಲ್ಲಿ? ಹೌದು. ಈ ಮೊದಲಾಗ್ಲಿ ಆ ಗಂಧರ್ವ ಲೋಕದಿಂದ ದೇವತೆಗಳು ಯಾರಾದ್ರೂ ಮದುವೆ ಆದವರು ಇದ್ದಾರಾ? ಇದುವರೆಗೆ ಮದುವೆ ಆಗ್ಲಿಲ್ಲ. ಆಗ್ಲೇ ಇಲ್ಲ. ಹೊಸದೊಂದು ಪ್ರಾರಂಭ ನಾವು ಮಾಡಿದ್ರೆ ಹೇಗೆ? ಅದು ಆಗ್ತದಾ? ಯಾಕೆ? ಆಗ್ಬಹುದಾ? ನೋಡು, ಏನು ಸರಸಕ್ಕಾದ್ರು, ಸಮರಕ್ಕಾದ್ರು, ವಿವಾದಕ್ಕಾದ್ರು, ವಿವಾಹಕ್ಕಾದ್ರು ಒಂದು ಸಮಾನತೆ ಎನ್ನುವುದು ಬೇಕಂತೆ. ಸಮಾನತೆ ಇಲ್ಲದಿದ್ರೆ ಏನು ಆಗುದೇ ಇಲ್ಲ. ಆದ್ರೂ ಅದು ಕೊನೆಯವರೆಗೂ ಉಳಿಲಿಕ್ಕಿಲ್ಲ ಅಲ್ವಾ? ಆ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ ಅಲ್ವಾ? ಒಂದು ವೇಳೆ ಈಗ ನಾವು ತೀರ್ಮಾನ ಮಾಡಿದ್ರೆ ಆಗ್ತದ? ಆಗುದಿಲ್ಲ. ಗಂಧರ್ವ ಲೋಕದಿಂದಲೂ ಹುಡುಗಿಯನ್ನು ಸ್ವರ್ಗಲೋಕ ತಾಲಿಕೆ ಆಗ್ತದೆ ಇದ್ರು ನಾವು ಇರುವರು ಮಾತನಾಡಿದ್ರೆ ಸರಿ ಆಗುದಕ್ಕೆ ಸಾಧ್ಯವಿಲ್ಲ. ಹೇಳುವವರು ಕೇಳುವವರು ಇದ್ದಾರಲ್ಲ. ಈಗ ನಿನಗೂ ನಿನ್ನ ಅಪ್ಪ ಇದ್ದಾರೆ, ನನಗೂ ನನ್ನ ಅಪ್ಪ ಇದ್ದಾರೆ. ಈ ವಿಚಾರವನ್ನು ನೀನು ಬಂದು ನಿನ್ನ ಅಪ್ಪನಲ್ಲಿ ಹೇಳಿ ನಿನ್ನ ಅಪ್ಪ ಬಂದು ನನ್ನ ಅಪ್ಪನಲ್ಲಿ ಹೇಳಿದ್ರೆ, ನನ್ನ ಅಪ್ಪ ಅದಕ್ಕೆ ಒಪ್ಪಿದ್ರೆ, ನನ್ನಲ್ಲಿ ಆ ವೇಳಿಕೆ ನನ್ನಲ್ಲಿ ವಿಷಯ ಹೇಳಿದ್ರೆ ನಾನು ಖಂಡಿತವಾದ ಒಪ್ಪಿಕೊಳ್ತೇನೆ. ಹಾಗಾದ್ರೆ ಮಾತುಕತೆ ಆಯ್ತು ಅಂತ ಆದ್ರೆ ಎಲ್ಲವೂ ಸಮಾನತೆ ಬರ್ತದೆ ಅಂತ. ಹೆಣ್ಮಕ್ಕಳು ಅಪ್ಪನ ಆಧೀನದಲ್ಲಿ ಇರುವುದಲ್ವಾ? ಎಲ್ಲಿ ಆದ್ರೂ ಅಪ್ಪನ ಒಪ್ಪಿಗೆ ಇಲ್ಲದಿದ್ರೆ ಮದುವೆ ಆಗುದೇ ಸಾಧ್ಯ ಉಂಟ ಹೇಳು? ಈಗ ನಿನ್ನ ಅಪ್ಪ ಒಪ್ಪಿದ ಅಂತ ಆದ್ರೆ ನೀನು ಒಪ್ತೀಯ? ಖಂಡಿತ. ಹಾಗಾದ್ರೆ ನಿನಗೆ ಒಪ್ಪಿಗೆ
ಒಪ್ಪಿಗೆ ಬೇಕಾಯ್ತು. ಒಪ್ಪಿಗೆ ಉಂಟು. ನಿನ್ನ ಅಪ್ಪನ ಒಪ್ಪಿಗೆ ಅಷ್ಟೇ ಬೇಕಲ್ವಾ? ಹಾಗಾದ್ರೆ ನಾನು ನನ್ನ ಅಪ್ಪನ ಬಳಿಗೆ ಬರಬೇಕು. ಅಪ್ಪನ ಬಳಿಗೆ ಬರಬೇಕು. ಅಪ್ಪನ ಬಳಿಗೆ ಬಂದು ಅಪ್ಪನ ವಿಚಾರ ಹೇಳ್ಬೇಕು. ಅಪ್ಪ ಒಪ್ಪಿಗೆ ನಾನು ಮದುವೆಗೆ ಸಿದ್ಧಳಿರ್ತೇನೆ. ಖಂಡಿತ ಖಂಡಿತ. ಹಾಗೆ ಆಗಲಿ. ಮುಂದಿನ ದಿವಸವೇ ನಿನ್ನ ಅಪ್ಪನನ್ನು ಕಾಣುವುದಕ್ಕೆ ಬರುತ್ತೇನೆ, ಮಾತನಾಡುತ್ತೇನೆ, ನಿನ್ನನ್ನು ವಿವಾಹ ಆಗಿ ಆಗುತ್ತೆ. ಮನಸ್ಸಿಗೆ ಅತೀವವಾದಂತಹ ಆನಂದವನ್ನುಂಟು ಮಾಡುತ್ತಾ ಇದೆ. ದೇವತೆಗಳಲ್ಲಿ ಹಲವು ವರ್ಗಗಳಿವೆ. ಸುರರು, ಗಂಧರ್ವರು, ಕಿನ್ನರರು, ಕಿಂಪುರುಷರು. ಇವರಲ್ಲಿ ಗಂಧರ್ವರೆನಿಸಿಕೊಂಡಂತಹ ನಮ್ಮಂತವರು ನನ್ನನ್ನು ಅರಸ ಹೀಗೆಂದು ಗುರುತಿಸುತ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಸುರಪನ ಅಧೀನವೇನಾಬಹುದಾದರೂ ರಾಜಕೀಯವಾಗಿ ನಮ್ಮ ವಿಷಯದಲ್ಲಿ ಅವರ ಹಸ್ತಕ್ಷೇಪವಿಲ್ಲ ಎಂಬಲ್ಲಿಗೆ ಮನಸ್ಸಿಗೆ ಸಮಾಧಾನ. ಅಮರಾವತಿಯ ಉತ್ತರವನ್ನು ಏರುವ ಎತ್ತರಕ್ಕೆ ನಾ ಬೆಳೆದಿದ್ದೇನೆ ಎಂಬಲ್ಲಿಗೆ ರಾಜಕೀಯವಾಗಿ ಮನಸ್ಸಿಗೆ ಸಂತೃಪ್ತಿ, ನೆಮ್ಮದಿ. ವೈಯಕ್ತಿಕ ಜೀವನದ ಬಗ್ಗೆ ಆಲೋಚಿಸಿದರೂ ಸದಾ ಸಂತೋಷವೇ ನಮಗೆ, ಹೌದಲ್ಲ? ಒಬ್ಬಳು ಮಗಳು ಸಂಸ್ಕಾರವಂತಳಾಗಿಯೂ ಸೌಂದರ್ಯವಂತಳಾಗಿಯೂ ನನ್ನ ಎದುರಿನಲ್ಲೇ ಬೆಳೆಯುತ್ತಾ ಇದ್ದಾಳೆ. ವಿದ್ಯುನ್ಮತಿ ಎನ್ನುವ ಸುಂದರವಾದಂತಹ ಹೆಸರನ್ನೂ ಅವಳಿಗಿಟ್ಟಿದ್ದೇನೆ. ಎಂದಿನಂತೆಯೇ ಒಡ್ಡೋಲಗವನ್ನಿತ್ತ ತಕ್ಷಣ ಚರರು ಬಂದಾಡಿದರಲ್ಲ, ಯಾರೋ ದ್ವಾರದಲ್ಲಿ ನನ್ನನ್ನು ನೋಡುವುದಕ್ಕೆ ಕಾಯುತ್ತಾ ಇದ್ದಾರಂತೆ. ದ್ವಾರದಲ್ಲಿರುವವರನ್ನು ಅಲ್ಲಿಯೇ ನಿಲ್ಲಿಸುವುದಲ್ಲ, ಒಳಗೆ ಬರಲಿ, ಒಳಗೆ ಬರಲಿ. ಹೀಗೆ ಬರಬೇಕು, ಹೀಗೆ ಬರಬೇಕು. ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ.
ಒಂದು ವೇಳೆ ಆಸ್ಥಾನಕ್ಕೆ ಬರಬೇಕು ಅಂತ ತಾವಾಗಿ ಹೇಳಿರುತ್ತಿದ್ದರೆ ನಾನೇ ನಿಮ್ಮನ್ನು ನಿಮ್ಮ ತಂದೆಯವರನ್ನು ನೋಡುವುದಕ್ಕೆ ಓಡೋಡಿ ಬರುತ್ತಿದ್ದೆ. ಹಾಗಿಲ್ಲ, ಬಂದಂತಹ ವಿಷಯವನ್ನು ನಮ್ಮ ದ್ವಾರಪಾಲಕರಿಗೆ ನೀವು ಅರುಹಿದ್ದೂ ಇಲ್ಲ. ನಿಮ್ಮನ್ನು ಕಂಡಾವಾಗ್ಯೆ ಮನಸ್ಸಿಗೇನೋ ಅತೀವವಾದಂತಹ ಆನಂದ ನನಗಾಗಿದೆ. ಆದ್ರೆ ನಿಮ್ಮ ಮುಖದಲ್ಲಿ ಹಿಂದೇನೋ ವಿಶೇಷ ಕಳೆಯನ್ನು ಕಾಣುತ್ತಾ ಇದ್ದೇನೆ. ಯಾವುದೋ ವಿಶೇಷ ಸುದ್ದಿಯನ್ನು ಹೊತ್ತು ತಾವಿಲ್ಲಿಗೆ ಬಂದಿರಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಏನಾಗಿದೆ? ಸುರಪದವಾದಂತಹ ನಿಮಗೆ ನಮ್ಮಲ್ಲಾಡಬೇಕಾದಂತಹ ಮಾತೇನಿದೆ? ಕೇಳುವ ಕುತೂಹಲ ಉಂಟಯ್ಯ ನಮಗೆ. ಸುಲೋಚನಾಕ್ಯ ಜಯಂತ ಕೇಳು ಗಂಧರ್ವೇಶ, ಕೇಳು ಗಂಧರ್ವೇಶ ನೀನು ಕೇಳು ಕೇಳು. ವಸಂತ ಋತುವಿನ ಆಗಮನವಾದಂತಹ ಕಾಲದಲ್ಲಿ ದೇವಲೋಕದವರಾದಂತಹ ನಾವೆಲ್ಲರೂ ಕೂಡ ಸುರರು, ಗಂಧರ್ವರು, ಕಿನ್ನರ, ಕಿಂಪುರುಷರೆಲ್ಲರೂ ಕೂಡ ವನವಿಹಾರಕ್ಕೆ ಹೋಗುವುದು ರೂಢಿ. ಹಾಗೆ ನಿನ್ನೆಯ ದಿನ ವನವಿಹಾರಕ್ಕೆ ಹೋದಂತಹ ಸಂದರ್ಭ ಒಂದು ವಿಶೇಷವೊಂದನ್ನು ಕಂಡೆ. ಏನು? ಒಬ್ಬಾಕೆ ಹೆಣ್ಣು ಅತಿ ಚೆಲುವಿಕೆ ಯಾಕೆ, ಆಕೆಯನ್ನು ನೋಡಿದಂತಹ ನಾನು ಆಕೆಯ ಸೌಂದರ್ಯಕ್ಕೆ ಮನಸೂರಗೊಂಡೆ. ಹೌದೇ? ಆಕೆಯ ಸೌಂದರ್ಯವನ್ನು ಕಂಡಂತಹ ನಾನು ಯಾರೆಂಬುದಾಗಿ ವಿಚಾರಿಸಿದೆ. ವಿಚಾರಿಸಿದಾಗ ಆಕೆ ಹೇಳಿದಂತಹ ಮಾತು ಏನು? ಆಕೆ ಮತ್ಯಾರು ಅಲ್ಲ, ನಿನ್ನ ಮಗಳಾದಂತಹ ವಿದ್ಯುನ್ಮತಿ. ವಿದ್ಯುನ್ಮತಿಯನ್ನು ಕಂಡಂತಹ ನಾನು ಸೌಂದರ್ಯಕ್ಕೆ ಮರುಳಾಗಿ ಆಕೆಯನ್ನು ವರಿಸಬೇಕು ಅಂತ ಬಯಸಿದೆ. ನನ್ನ ಮನದ ಇಂಗಿತವನ್ನು ಹೇಳಿಕೊಂಡಾಗ ಅಪ್ಪ ಒಪ್ಪಿದ್ರೆ ನನಗಾದೀತು ಅಂತ ಹೇಳಿದ್ಲು. ಹಾಗಾಗಿ ಅಪ್ಪನಾದಂತಹ ನಿನ್ನಲ್ಲಿ ನಿನ್ನ ಮಗಳನ್ನು ಕೊಡು ಅಂತ ಕೇಳುವುದಕ್ಕೆ ಬಂದಿದ್ದೇನೆ. ಮದುವೆ ಮಾಡಿ
ಬಳಿಗೆ ಬಂದಂತಹ ವೇಳೆಯಲ್ಲಿ ಏನು ವಿಶೇಷ ಸುದ್ದಿಯನ್ನು ತಂದಿದ್ದಿ ಅಂತ ನಾನು ಭಾವಿಸಿದ್ದು. ಹೌದು, ಹಾಗಿಲ್ಲ. ವಸಂತ ಕಾಲದಲ್ಲಿ ನಮ್ಮವರೊಡನೆ ತಿರುಗಾಟಕ್ಕೆ ಹೋಗಿತ್ತಂತಹ ನೀನು ನನ್ನ ಮಗಳನ್ನು ಕಂಡೆಯ. ಹೌದು, ಅವಳನ್ನು ವಿಚಾರಿಸುವುದೇ ನನ್ನ ಮಗಳವಳು ಅಂತ ಅರ್ಥವಾದ ಬಳಿಕ ನನ್ನಲ್ಲಿ ಕೇಳುವುದಕ್ಕೆ ಬಂದಿದ್ದಿ. ಹೌದಪ್ಪ. ನಿನ್ನ ಮಾತಿಗೆ ಅರೆಗಳಿಗೆ ಕದಲಿದರು ವಿನಯದಿಂದಲೇ ಹೇಳುತ್ತೇನೆ, ಏನು ನಿನ್ನ ಮಾತನ್ನು ಪುರಸ್ಕರಿಸಲಾಗದು. ಸುರರಿಗೂ ಖಚರರಿಗೂ ಇಂದಿನವರೆಗೆ ಎಂದೂ ವೈವಾಹಿಕವಾದಂತಹ ಸಂಬಂಧ ನಡೆದುವುದಿಲ್ಲ. ಇಲ್ಲಿಯವರೆಗೆ ಯಾವುದು ನಡೆಯಲಿಲ್ಲವೋ ಅದನ್ನು ಇನ್ನು ಮುಂದಕ್ಕೆ ಮಾಡಬೇಕು ಅನ್ನುವ ಆಲೋಚನೆಯೂ ನನ್ನಲ್ಲಿಲ್ಲ. ಹಾಗಾಗಿ ಈ ಹುಡುಕಾಟಿಕೆಯ ಬುದ್ಧಿಯನ್ನು ಬಿಟ್ಟು ಶೌರ್ಯ, ನಿನ್ನ ಪರಾಕ್ರಮ ಏನು ನಮಗೆ ಗೊತ್ತಿಲ್ಲದೆ ಇದ್ದದ್ದು. ಯಾರ ರಂಭೆ ಉರ್ವಶಿಯಂತಹ ಸುಂದರಾಂಗಿಣಿ ಹುಡುಗಿಯರಲ್ಲಿ ಪೌರುಷ ತೋರುವ ಜಾರ ನೀನು. ನೀನು ನನ್ನ ಮಗಳನ್ನು ಎಳೆದೊಯ್ಯುವ ವೇಳೆಯಲ್ಲಿ ನಿಂತು ನೋಡಿ ಅಂತ ಭಾವಿಸಿದ್ಯೋ. ಒಳ್ಳೆಯ ಮಾತಿನಲ್ಲಿ ಅಡ್ಡ ಮಾತಾಡದೆ ಏನು ಯುವ ಹುಡುಗಿಯನ್ನು ಎಳೆದೊಯ್ಯುವ ವೇಳೆ ನೋಡುತ್ತಾ ನಿಲ್ಲುವುದಕ್ಕೆ ಕೈಯಲ್ಲಿ ಕೊಟ್ಟದ್ದು ಬಳೆಯ, ಹುಟ್ಟದ್ದು ಸೀರೆಯ. ಗೊತ್ತಾಯ್ತಲ್ಲ ಇವನಿಗೆ. ಹಿಡಿದು ಸೆರೆಮನೆಯಲ್ಲಿ ಹಾಕಿದ್ದೇನೆ. ಬಿಡಿಸಿಕೊಳ್ಳುವುದಕ್ಕೆ ಯಾರು ಬರ್ತಾರೆ ನೋಡೋಣ. ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ ನಾರಾಯಣ ಲಕ್ಷ್ಮೀ ರಮಣ ವೈಕುಂಠಪುರವಾಸ ಕರುಣಾಧಿಕಾಯೋ ನಿನ್ನಮ್ಮನು ಅನುದಿನ ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ ನಾರಾಯಣ
ಸಂತೋಷವಾಯಿತು. ಸ್ವಾಮಿ ಓ ಆವಾಹನ ಆಸನ ಅರ್ಘ್ಯ ಪಾದ್ಯ ಧೂಪ ದೀಪ ನೈವೇದ್ಯ ಅರ್ಚನ ವಂದನ ಪಾದಸೇವನ ಯಾವುದು ಬಿಟ್ಟು ಹೋಗ್ಲಿಲ್ಲ ಎಡೆಯಲ್ಲಿ. ಷೋಡಶೋಪಚಾರ ಹೌದು, ಎಲ್ಲವೂ ಕೂಡ ಸಂತೋಷ ಮಾಡಿದೆ. ಓಹೋ, ನೀವೆಲ್ಲಿಂದ ಬಂದಿದ್ದೀರಿ ಅಂತ ಕೇಳುವ ಹಾಗಿಲ್ಲ, ಇಲ್ಲ. ಬೇರೆಯವರು ಬರುವಾಗ ಕೇಳಬಹುದು. ಹೌದೌದು, ನಿಮ್ಮಲ್ಲೊಂದು ನೀವು ಹತ್ತಿರದ ಹೋಗಿದ್ರೆ ಬಂದಿದ್ದೀರಾ, ದೂರದಿಂದ ಬಂದಿದ್ದೀರಾ? ನಾನು ಎಷ್ಟು ಹೇಳೋ ಹಾಗೆ ಎಷ್ಟು ಸಲ ಬರ್ತೇನೆ ಅಂತ ನನಗೇ ತಿಳಿದಿರಿ. ಏನು ಕೇಳಿದ್ರು ಓಂ ಎನ್ನುವಂತಹ ಓಂಕಾರ ಧ್ವನಿಯಿಂದ ಮಹತಿ ವಿನಯ ಆ ಧ್ವನಿ ತರಂಗದಲ್ಲಿ ಉತ್ತರಿಸುವಂತಹ ಮಹಾಜ್ಞಾನಿ. ತರಂಗ ಬರುವುದೇ ನನ್ನಿಂದ. ನಿಮ್ಮದಿಂದ ನಿಮ್ಮ ಆ ವಿನಯ ತರಂಗಾಂತರದಲ್ಲಿ ಧರ್ಮ ಸತ್ಯಗಳಂತಹ ನಿಯತಿ ನಿಯಂತ್ರಿಸಿ ಆ ಮುಖಾಂತರವಾಗಿ ಲೋಕವನ್ನು ಉತ್ತರಿಸಿಕೊಳ್ಳಿ. ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತು, ಗೊತ್ತಿಲ್ಲದವರಿಗೆ ಏನು ಗೊತ್ತು? ಸ್ವಾಮಿ ಓ ನಾರದರು ಹೌದೌದು, ವೇದವಿದರಾಗಿ ನೀವು ನಿಮ್ಮದಂತ ಹೇಳಿದೆ, ನಿಮಗೆ ಎಲ್ಲ ಬಿಟ್ಟವರು ನೀವು. ಎಲ್ಲ ಬಿಟ್ಟು ನಮಗೆ ಯಾವುದಿಲ್ಲ, ಕುಳಿತುಕೊಳ್ಳಿಕ್ಕೆ ಮನೆ ಇಲ್ಲ, ಕಟ್ಟಿಕೊಂಡ ಹೆಂಡತಿ ಇಲ್ಲ, ಒಟ್ಟಿನಲ್ಲಿ ಯಾವುದೂ ಇಲ್ಲ. ಯಾವುದೂ ಇಲ್ಲ. ಹೌದು, ಈ ವೀಣೆಯ ನಾದದಲ್ಲಿ ರಮಿಸಿ ಆ ಮುಖಾಂತರವಾಗಿ ಲೋಕವನ್ನು ರಮಿಸುವಂತ ನೀವು ಈ ಲೋಕದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಇವೆಲ್ಲವೂ ಕೂಡ ನಿಯಂತ್ರಿತವಾದಂತಹ ನಿರ್ದೇಶನದಲ್ಲಿ ಮುಂದುವರಿಯಬೇಕು ಅಂತಿದ್ರೆ ನಿಮ್ಮಂತಹ ಜ್ಞಾನಿಗಳು ಅಂತಹ ಋಷಿಗಳು ನನ್ನವಂತವ್ರು ಇದ್ರೆ ಮಾತ್ರ ನಿಯಂತ್ರಣ ಇದ್ರೆ ಯಾರು ಕೇಳುವವರೇ ಇಲ್ಲ. ಕೇಳುವವರೇ ಇಲ್ಲ. ಸ್ವಾಮಿ ಓ ದೂರದಿಂದ ಬಂದಿದ್ದೀರಿ ಅನಿಸ್ತದೆ. ಹಾಗೆ ನೀವು ನಿತ್ತಲ್ಲಿ ನಿಲ್ಲುವವರಲ್ಲ, ಎಲ್ಲಿ ಹೋದರೂ ಕೂಡ ಧರ್ಮವನ್ನೇ ಪುನರುಜ್ಜೀವಿಸಿ. ನಾನು ನಿಲ್ಲುವುದಂತಲೇ ಇಲ್ಲ, ಹೊರಟ್ರೆ ಹೋಗುವುದೇ ಹೋಗುವುದೇ. ಎಲ್ಲಿ ನಿಲ್ತೇನೆ ನನಗೆ ಗೊತ್ತಾಗುದಿಲ್ಲ. ಈಗ ಇಲ್ಲಿ ಬಂದಿದ್ದೇನೆ, ಸ್ವಲ್ಪ ಹೊತ್ತು ನಿಲ್ತೇನೆ, ಮತ್ತೆ ಪುನಃ ಹೋರಾಟ ಮಾಡ್ತೇನೆ. ಸ್ವಾಮಿ ನೀವೆಲ್ಲಿ ನಿಲ್ತೀರಿ ಅಂತ ನಿಮಗೆ ಗೊತ್ತಾಗುವುದಿಲ್ಲ. ನಿಮ್ಮ ನಿಲುಗಡೆಯ ತಾಣ ನಿಲ್ದಾಣ ಯಾವುದು ಅಂತಿಲ್ಲ ನಿಮಗೆ. ನಮಗೆ ನಿಲ್ದಾಣ ಕಟ್ಟಿದ್ದೇ ಯಾವ ನಿಲ್ದಾಣಕ್ಕೆ ಮುಟ್ಟಿದ್ದೀರಾ ಅಲ್ಲೇ ಇರ್ತೀರಿ. ಆಮೇಲೆ ಮುಂದಿನ ಸ್ವಾಮಿ ಯಾವ ಕಡೆಯಿಂದ ಬಂದಿದ್ದೀನಿ, ನೀವು ಹೋದಂತಹ ತಾಣದಲ್ಲಿ ಏನು ವಿಶೇಷ ಹೇಳಿ ಸ್ವಾಮಿ, ಹೇಳಿ. ಒರೆವನೈ ಕೇಳಿ ನಡೆದ ಸಂಗತಿಯ, ಒರೆವನೈ ಕೇಳಿ ನಡೆದ ಸಂಗತಿಯ, ಅಕ್ಷರವೂ ಕೂಡ ನೀವು ಹೇಳುದು ಕೇಳಿದೆವು ಅಂತಾದ್ರೆ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ. ಹೌದು, ಕೇಳುದು ಸ್ವಲ್ಪ ಕಡಿಮೆ ಆದ್ರೂ ಕೂಡ ಸ್ವಲ್ಪ ಗಟ್ಟಿಯಲ್ಲಿ ಹೇಳ್ತೇನೆ. ಆಗ ನಿನಗೆ ಕೇಳ್ತದಲ್ಲ. ವಿಷಯ ಇಷ್ಟೇ, ಈ ಪರಿಸರದಲ್ಲಿ ಕೇಳುದು ಸ್ವಲ್ಪ ಕಡಿಮೆ. ಪರಿಸರದಲ್ಲಿ ಕೇಳ್ತದೆ, ಕೇಳುವವರಿಗೆ ಮಾತ್ರ ಕೇಳುವುದಿಲ್ಲ. ಯಾಕಂದ್ರೆ ಅವರು ಕೇಳಿಸಿಕೊಂಡು ಇರುವುದಿಲ್ಲ ಅಂತ ಏನು. ಸರಿ, ಒಟ್ಟಿನಲ್ಲಿ ನಾವು ಬೇರೆಯವರ ಸುದ್ದಿಯನ್ನು ಯಾಕೆ ಮಾತನಾಡುದು? ನಮ್ಮ ಸುದ್ದಿಯನ್ನೇ ಮಾತನಾಡುವ.
ಅದರಲ್ಲಿ ನಿನ್ನ ಸುದ್ದಿಯನ್ನು ಕೂಡ ಸೇರಿಸಿಯೇ ಮಾತನಾಡುವ. ಆಗ ನಿನಗೆ ಸಂತೋಷ ಆಗ್ತದ ಬೇಸರ ಆಗ್ತದ ಅದು ವಿಷಯವೇ ಬೇರೆ. ನನ್ನದನ್ನೇ ಹೇಳ್ಬೇಕು. ಆಹಾ, ನಿನ್ನದ್ದೇ ಹೇಳುದು. ಅಲ್ಲ, ನಿನ್ನದು ಹೇಳಲಿಕ್ಕೆ ನನ್ನದು ಹೇಳಲಿಕ್ಕೆ ಉಂಟು. ಇದ್ದದ್ದೆಲ್ಲ ಹೇಳಿ ಮುಗಿಯಿತು. ಇನ್ನು ಕೂಡ ನಾನು ಹೇಳಲಿಕ್ಕೆ ಉಂಟಲ್ಲ, ಎಲ್ಲವನ್ನು ಈಗಲೇ ಮುಗಿಸಿದ್ರೆ ಮತ್ತೇನು ಹೇಳುದು? ಇದು ವಿಷಯ ಇಷ್ಟೇ. ಈಗ ನಾನು ಹೇಳಲಿಕ್ಕೆ ಹೊರಟದ್ದು ಬೇರೆ ಯಾರ್ದು ವಿಷಯ ಅಲ್ಲ, ನಿನ್ನ ಮಗನ ವಿಷಯ. ಮಗನ ವಿಷಯ. ಓ, ನಿನಗೆ ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ ನಿನಗೆ? ಮಗಳ ವಿಷಯ ಅಂದ್ರೆ ಮಗನ ವಿಷಯ. ಮಗನ ವಿಷಯ ಹೇಳಲಿಕ್ಕೆ ಹೊರಟದ್ದು. ಓ, ಅನೂಪ ಅಂತ ವರ ಇಲ್ಲಿ ಹೇಗೆ ಸಿಗಬಹುದು? ವರನಿಗೆ ಸರಿಯಾದಂತ ವಧು ಯಾರು? ಇದೆಲ್ಲವನ್ನು ಚಿಂತನೆ ಮಾಡುತ್ತಲೇ ಇರುವಂತಹ ನನ್ನ ಮಗನಿಗೆ ಸರಿಯಾದಂತಹ ವಧು ಯಾರು? ಇದು ನನಗೂ ಕೂಡ ಚಿಂತೆಗೆ ಒಳಗಾಗುವಂತಹ ಸ್ಥಿತಿ. ಇದರ ಬಗ್ಗೆ ನೀವು ಹೇಳ್ತೀರಿ ಅಂತ ಆದ್ರೆ ನಾನಾದ್ರೆ ಇದ್ದಲ್ಲೇ ಇರುವುದಲ್ಲ, ಪೂರ್ತಿ ತಿರುಗಾಡೋದು. ಈಗ ವಿಷಯ ಇಲ್ಲಿಯೇ ತಪ್ಪಿರುವುದು. ಎಲ್ಲಾ ಮನೆಯ ತಂದೆ ತಾಯಿಗಳಿಗೂ ತನ್ನ ಮಗನಿಗೆ ಎಲ್ಲಿಂದ ಹುಡುಗಿ ತರುವುದು, ತನ್ನ ಮಗಳಿಗೆ ಎಲ್ಲಿಂದ ಹುಡುಗ ಕರ್ಕೊಂಡು ಬರುವುದು ಅಂತ ಯೋಚನೆಯಲ್ಲೇ ಇರ್ತಾರೆ. ಆದ್ರೆ ಅವರ ಯೋಚನೆ ಬೇರೆ ಇರ್ತದೆ. ಮತ್ತೆ ಈಗದ ಪರಿಸ್ಥಿತಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಏನಾಗಿದೆ? ತಂದೆ ತಾಯಿಗೆ ಗೊತ್ತಾಗುವ ಎಲ್ಲವೂ ಮುಗಿದಿರ್ತಾರೆ. ನಮಗೆ ಅಂದ್ರೆ ಇಲ್ಲಿಯೇ ಇರುವುದಲ್ಲ. ನೀವಂದ್ರೆ ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ. ಒಂದೊಂದು ಕಡೆಯಲ್ಲಿ, ಒಂದೊಂದು ನಡೆಯಲ್ಲಿ, ಒಂದೊಂದು ಸಂಸ್ಕಾರದಲ್ಲಿ, ಒಂದೊಂದು ಸಂಸ್ಕೃತಿಯಲ್ಲಿ ನೀವು ನಿತ್ಯ ಹೋಗುವುದು. ಏನು ವಿಶೇಷ ಕಂಡಿರಿ? ಏನು ವಿಶೇಷ? ಸಂಗತಿ ಇಷ್ಟೇ. ಇದು ನಿನ್ನ ಮಗ ಜಯಂತ ಹೊರಟಿದ್ದ. ಎಲ್ಲಿಗೆ? ವರ ವಿಹಾರಕ್ಕಾಗಿ ಹೊರಟಿದ್ದವ. ಅದು ಇವತ್ತು ನಾವೆಲ್ಲ ಹೋಗ್ತೇವೆ. ಎಲ್ಲ ಹೊರಟಿದ್ದ. ಹೊರಟೆಲ್ಲ ಸುತ್ತಾಡಿ ಬಂದು ಹೀಗೆ ನಿಂತುಕೊಂಡಿರೋ ಸಮಯದಲ್ಲಿ ಒಂದು ಘಟನೆ ನಡೆದು ಹೋಯಿತು. ಏನು ಘಟನೆ ನಡೆಯಿತು? ಒಂದು ಘಟನೆ. ಏನು? ಗಂಧರ್ವಲೋಕ. ಗಂಧರ್ವಲೋಕದಲ್ಲಿ ಸುಲೋಚನಾಕ್ಯ. ಸುಲೋಚನಾಕ್ಯನಿಗೆ ಒಬ್ಬಳು ಮಗಳು. ಅವಳು ಕೂಡ ವಸಂತ ವಿಹಾರಕ್ಕೆ ಬೇಕಾ ಅಲ್ಲಿಗೆ ಬಂದಿದ್ದು. ವಿದ್ಯುನ್ಮತಿ ಕೂಡ ಬಂದಿತ್ತು. ಅಲ್ಲಿ ಬಂದಾಗ ಏನಾಯ್ತು? ನಿನ್ನ ಮಗ ಒಂದು ಕಡೆ, ಇವಳು ಒಂದು ಕಡೆ. ಆದರೆ ದೃಷ್ಟಿ ಮಾತ್ರ ಒಂದೇ ಕಡೆ ನೆಟ್ಟು ಹೋಯ್ತು. ಜೀವ ಬೇರೆ ಬೇರೆ, ದೃಷ್ಟಿ ಮಾತ್ರ ಒಂದೇ ಕಡೆಯಲ್ಲಿ ಸೇರಿ ಆಗುವಾಗ ಏನಾಯ್ತು? ಮೊದಲೆಲ್ಲ ಹಾಗೆ ಅಲ್ಲ. ತಂದೆ ತಾಯಿಗಳು ಯಾವ ಹುಡುಗಿಯನ್ನು ನಿಶ್ಚಯ ಮಾಡ್ತಾರೋ ಅದರ ನಂತರ ಮದುವೆಯನ್ನು ಮಾಡುದು ಎಲ್ಲ ಒಂದು ಇದ್ದದ್ದೇ. ಇದು ನಿನಗೆ ಗೊತ್ತಿದ್ದದ್ದೇ. ಅವರದ್ದು ದೃಷ್ಟಿ ಆಗಿ ಇರ್ತಿಲ್ಲ. ಈಗ ಹಾಗೆ ಅಲ್ಲ. ಹುಡುಗಿಯನ್ನು ನೋಡಿದ್ರೆ ಸಾಕು, ಹುಡುಗನಿಗೆ ಮೆಚ್ಚಿಗೆ ಆಯ್ತು. ಅವಳು ನೋಡ್ತಾಳ, ಸಾಕ್ತಾಳ, ಹೆಂಡತಿಯಾಗಿ ಮನೆಯಲ್ಲಿ ಇರ್ತಾಳ, ದೇವರಿಗೆ ಗೊತ್ತು. ಅದು ಮತ್ತಿನ ವಿಷಯ. ಈಗ ಸಂಬಂಧ ಕೂಡಿ ಬಂದ್ರು ಕೂಡ ಅದು ಮತ್ತೆ ನಾವು ಈ ರೀತಿಯ ಮದುವೆ ಆದ್ರೆ ಸಾಕು, ಒಂದು ಬದಿಯಲ್ಲಿ ಚಪ್ಪಳ ತಟ್ಟುತ್ತಾ ಇದ್ದಾರೆ, ಒಳ್ಳೇದಾಯ್ತದ. ಇದೆಲ್ಲ ಕಥೆಗಳು. ಅದು ಮರು ದಿವಸ ಬಿಟ್ಟು ಹೋದ್ರು ತೊಂದರೆ ಇಲ್ಲ, ಅದು ವಿಷಯ ಬೇರೆ. ಅಂತೂ ಇಂತೂ ಜಯಂತನಿಗೆ ಸುಲೋಚನಾಕ್ಯರ ಮಗಳು ವಿದ್ಯುನ್ಮತಿಗೂ ಕಣ್ಣು ಒಂದಾಯಿತು. ಹತ್ತಿರ ಮನಸ್ಸು ಬಂತು. ಕೊನೆಗೆ ಅವರಲ್ಲಿ ಮಾತುಗಾರಿಕೆ ಆಯ್ತು. ಈ ಕಣ್ಣು ಒಂದಾಗುವುದು ಸ್ವಾಮಿ, ಹೃದಯ ಒಂದಾಗುವುದು ಅದು ವಿಶೇಷ. ಹೌದು, ಕಣ್ಣು ಒಂದಾದ್ರೆ ಬಹಳಷ್ಟು ಸಮಯ ಅದು ಒಂದಾಗಿರ್ತದೆ ಅಂತ ಹೇಳಲಿಕ್ಕೆ ಆಗೋದು. ಎಷ್ಟು ಹೊತ್ತಿಗೆ ಕಣ್ಣು ಕುರುಡಾಗ್ತಾರೆ ಅಂತ ಹೇಳಲಿಕ್ಕೆ ಅದು ಏನೇ ಇರಲಿ, ಇವರು ಕೊನೆಗೆ ಮದುವೆಯಲ್ಲಿ ಪ್ರಸ್ತಾಪ ಬಂತು. ನನಗೆ ನೀನಾದೀತು, ನಿನಗೆ ನಾನಾದೀತು ಅಂತ ಅವರು ಮದುವೆಗೆ ಒಪ್ಪಿಕೊಳ್ಳುವಂತ ಸ್ಥಿತಿಗೆ ಬಂದಾಗ ಈ ವಿದ್ಯುನ್ಮತಿ ಇದ್ದಾಳಲ್ಲ, ಅವಳು ಸ್ವಲ್ಪ ತಲೆ ಖರ್ಚು ಮಾಡಿದ್ರು. ಏನು ಖರ್ಚು ಮಾಡಿದ್ರು? ನಾನು ನನ್ನ ತಂದೆಯಲ್ಲಿ ಕೇಳ್ತೇನೆ, ಸುಲೋಚನಾಕ್ಕೆ ತಂದೆಯಲ್ಲಿ ಕೇಳ್ತೇನೆ. ತಂದೆ ಒಪ್ಪಿದ್ರೆ ನಾನು ಮದುವೆ ಆಗ್ತೇನೆ. ಸ್ವಾಮಿ, ನೀವು ಹೇಳಿದಂತಹ ವಿಷಯಕ್ಕೆ ಅದಲ್ಲ ಅಂತ ಒಂದು ಸಣ್ಣ ಅಪವಾದ ಅಂತ ನೋಡಿ. ಈ ಹುಡುಗಿ ಎಷ್ಟು ಸಚ್ಚಾರಿತ್ರ್ಯ ಉಳ್ಳವಳು ನೋಡಿ. ಹೌದೌದು, ಅಪ್ಪನಲ್ಲಿ ಕೇಳಬೇಕು. ಹೌದು, ಸದಾಚಾರ ಸಂಪನ್ನೆಯಾದಂತ ಒಂದು ಸಂಸ್ಕಾರದ ದಾರಿಯನ್ನು ಅನುಸರಿಸಿದಂತ ಶ್ರುತಿಯಲ್ಲಿ, ಮತಿಯಲ್ಲಿ, ಗತಿಯಲ್ಲಿ ಇದೆಲ್ಲ ಹುಡುಗಿಯರನ್ನು ಹೇಗೆ ಅಂತ ನೋಡುದು. ಶ್ರುತಿಯಲ್ಲಿ ನೋಡ್ಲಿಕ್ಕೆ ಆಗ್ತದೆ, ಗತಿಯಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಈಗ ಶ್ರುತಿಯಲ್ಲಿ ಕೂಡ ನೋಡ್ಲಿಕ್ಕೆ ಆಗ್ತದೆ. ಶ್ರುತಿಯಲ್ಲಿ ಅಂದ್ರೆ ನೋಡಿ, ಒಂದು 16 ವರ್ಷ ಆಗುವ ಎಲ್ಲ ಹುಡುಗಿಯರದ್ದು ಸ್ವರ ಬಹಳ ಇಂಪಾಗಿ 16 ವರ್ಷಕ್ಕೆ ಅರ್ಧಬಿ ಅಪ್ಸರ ಆಯ್ತು. 16 ವರ್ಷಕ್ಕೆ ಬಂದ ಕತ್ತೆಯೂ ಕೂಡ ಚಂದ ಕಾಣ್ತದೆ. ಹೌದಾ? ಆಮೇಲೆ ಗತಿ, ಆ ಹುಡುಗಿ ಯೌವನದಲ್ಲಿ ನಡೆಯುವಂತಹ ನಡೆಯಲ್ಲಿ, ಆ ಗತಿಯಲ್ಲಿ ಬಹಳ ಚಂದ ಕಾಣುತ್ತೆ. ಮತ್ತೆ ನೋಡ್ಬೇಕಾದ್ರೆ ನಾವು ಮತಿ, ನೀವು ಸಂಚಾರ ಮಾಡಿ ಕಂಡಂತಹ ಈ ಜಾಗದಲ್ಲಿ ಮತಿ ಮಾತ್ರ ಅಷ್ಟು ಶುದ್ಧ ಅಲ್ಲ. ಉಳಿದದೆಲ್ಲ ಸರಿ ಇರ್ಬೋದು ಹೇಳಿ ಸ್ವಾಮಿ. ಈ ಹುಡುಗಿ ಮತಿಯಲ್ಲಿಯೂ ಶುದ್ಧವಾಗಿದ್ದು ತನ್ನ ಸಂಸ್ಕಾರವನ್ನು ಹೇಳಿದ್ದಾಳೆ. ಏನಾಯ್ತು? ತಂದೆಯಲ್ಲಿ ಕೇಳಬೇಕಂತ ಹೇಳಿದಾರಲ್ಲ, ಅದು ಇವತ್ತಿನ ಹುಡುಗಿಯರೆಲ್ಲ ಹಾಗೆ ಕೇಳು, ಎಲ್ಲರೂ ಹಾಗೆ ಕೇಳುವ ಕ್ರಮ ಉಂಟಾ? ಇಲ್ಲ, ತಂದೆಯಲ್ಲಿ ಕೇಳಲಿಕ್ಕಿಲ್ಲ, ತಾಯಿ ಕೇಳಲಿಕ್ಕಿಲ್ಲ. ಒಂದು ವಾರ ಆಗ ವ್ಯಾಪ್ತಿ ಪ್ರದೇಶ ಹೊರಗಿದ್ದಾರೆ ಅಂತ ಹೇಳಿದಾಗಲೇ ಗೊತ್ತಾಗುತ್ತೆ ನೋಡಿ. ಈಗ ಆದ ನಂತರ ಅವಳು ಅವರಷ್ಟ ಹೋದ್ರು. ಇವನ ವ್ಯಾಪ್ತಿ ಪ್ರದೇಶದಿಂದ ಹೊರಗಾಗುವುದಿಲ್ಲ ಸ್ವಾಮಿ.
ಅದೇ ಹೇಳಲಿಕ್ಕೆ ಆಯ್ತು. ಅವರು ಹೋಗಾಗ್ತಾರೆ, ನಮಗೆ ಗೊತ್ತುಂಟು ಹೇಗಂತ ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ಈಗ ನಮಗೆ ಅಂತ ಕಾಣ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಇಲ್ಲಿ ಸ್ವಲ್ಪ ನಿನ್ನ ಮಗ ಅಧಿಕ ಪ್ರಸಂಗ ಮಾಡಿದ. ಏನ್ ಮಾಡಿದ? ಮತ್ತೆ ಯುವಕ ಅಲ್ವ, ಯುವಕ ಅಂತ ಹೇಳೋ ಸ್ವಲ್ಪ ಅಧಿಕ ಪ್ರಸಂಗ ಬೇಕಲ್ಲ. ಇವ ಏನು ಮಾಡಿದ, ನೇರವಾಗಿ ಅಲ್ಲಿಗೆ ಹೋದ. ಎಲ್ಲಿಗೆ? ಸುಲೋಚನಕ್ಕೆ, ಗಂಧರ್ವ ಲೋಕಕ್ಕೆ ಹೋದ. ಹೋಗಿ ನೇರವಾಗಿ ಸುಲೋಚನಕ್ಕೆ ನೋಡಿದ. ನೋಡಿ ಹೀಗೆ ಸಂಗತಿ ಆಗಿದೆ ಅಂತ ಹೇಳಿದ ನಂತರ ಸ್ವಲ್ಪ ಗಲಾಟೆಗೆ ಆರಂಭ ಆಯ್ತು. ಸತ್ಯ ಅಲ್ಲ, ಸತ್ಯ. ವಧುವನ್ನು ಅನ್ವೇಷಣೆ ಮಾಡುವಂತ ವರ ವಧುಯಲ್ಲಿ ಅವಳ ತಂದೆಯನ್ನು ಕಾಣಬೇಕು, ಸಂಬಂಧವನ್ನು ಕಾಣಬೇಕು, ಮನೆಯನ್ನು ನೋಡಬೇಕು, ಅದೆಲ್ಲ ಇರುವಂತದ್ದೇ. ಆದ್ರೆ ಒಂದು 18-20 ವರ್ಷ ಸಾಕಿದಂತದ್ದು ಹುಡುಗಿಯನ್ನು ನೇರವಾಗಿ ತಂದೆ ತಾಯಿಯಲ್ಲಿ ಹೋಗಿ ಕೇಳಿದ್ರೆ ಅವರು ಕೊಡ್ಲಿಕ್ಕೆ ತಯಾರಿ ಇರ್ತಾರ? ಅದು ಇರುವುದಿಲ್ಲ. ಆಗಿರುವಾಗ ಇವ ಸುಲೋಚನಕ್ಕೆ ಏನು ಮಾಡಿದ, ನಮಗೂ ನಿಮಗೆ ಸಂಬಂಧ ನಡೆದದ್ದೇ ಇಲ್ಲ, ಆದ ಕಾರಣ ಹುಡುಗಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಕೊಡುವುದಿಲ್ಲ ಅಂತ ಹೇಳಿದ. ಅಷ್ಟಾಗೋಗಿ ಜಯಂತನಿಗೆ ಸ್ವಲ್ಪ ಯುವ ಶಕ್ತಿ ಅಲ್ಲ, ಯುವ ಶಕ್ತಿ ನೆತ್ತಿಗೆ ಏರಿದ್ದೇ ಏರಿದ್ದು. ಇನ್ನು ಯಾಕೆ ತಡ ಮಾಡೋದ್ರಿಂದ ಕೈ ಎತ್ತಲಿಕ್ಕೆ ಶುರು ಮಾಡಿದ. ಅವನು ಕೂಡ ಕೈ ಎತ್ತಿದ. ಆಯ್ತು ಗಲಾಟೆ, ಜೋರು ಗಲಾಟೆ ಆಯ್ತು. ಕೊನೆಗೆ ಏನಾಯ್ತು? ಗಲಾಟೆ ಅಂದ್ರೆ ಇಲ್ಲಿವರೆಗೆ ಈ ಸುಲೋಚನಕ್ಕೆ ಇದ್ದನಲ್ಲ, ನಿನ್ನ ಮಗನನ್ನು ಮಾತ್ರ ಬೈದದಲ್ಲ, ನಿನ್ನನ್ನು ಕೂಡ. ಮತ್ತೆ ದೇವಲೋಕದ ದೇವಂದ್ರಂದ್ರ ಈಗೆಲ್ಲ ಹೌದೌದು, ಮತ್ತೆ ಸರಿ ಇಲ್ಲ. ಹೌದೌದು, ಮತ್ತೆ ಸರಿ ಇಲ್ಲದ್ರೆ ನಿನಗೆ ಒಂದು ಗತಿ ಕಾಣಿಸ್ತಲ್ಲ, ಅದು ನನ್ನ ಮಗನಿಂದಲೇ. ಹೌದೌದು. ಕೊನೆಗೆ ಎಲ್ಲವೂ ನಡೆದು ಮಗನನ್ನು ಕೈ ಕಾಲು ಕಟ್ಟಿ ನೆಲದಲ್ಲಿ ಉರುಳಾಡಿಸಿ ಒಂದು 4 ಸಲ ತುಳಿದಿದ್ದಾನೆ ಕಾಲಿನಲ್ಲಿ. ಒಂದು 8 ದಿವಸ ಎಳ್ಲಿಕ್ಕಿಲ್ಲ. ಹೌದಪ್ಪ, ಒಳ್ಳೆ ಎಣ್ಣೆ ಇದ್ರೆ ಉಜ್ಜಬೇಕು ಶರೀರಕ್ಕೆ, ಅಷ್ಟು ಹೊಡೆದು ಬಿಟ್ಟಿದ್ದಾನೆ. ಅದರ ನಂತರ ಕೈ ಕಾಲನ್ನು ಕಟ್ಟಿ ಸೆರೆಯಲ್ಲಿಟ್ಟಿದ್ದಾನೆ ನಿನ್ನ ಮಗನನ್ನು. ಕಾಲಿನಲ್ಲಿ ಮತ್ತೆ ಬೇರೆ ತುಳಿಲಿಕ್ಕೆ ಆಗ್ತದಲ್ಲ, ಬೇರೆ ಕಾಲಿನಲ್ಲೇ ತುಳಿದ, ಬೇರೆ ಕಾಲಿನಲ್ಲಿ ಅಲ್ಲ, ಅವನ ಕಾಲಿನಲ್ಲೇ ತುಳಿದ. ಹೌದು, ನೀವು ಕೇಳಿದ್ರೆ? ಹೌದು, ಎಲ್ಲ ಕೇಳಿದ್ದೇನೆ ಸ್ವಾಮಿ. ವಾರಿದಿಯಂತೆ ತೆರದಿ ಬೋರ್ ಕರೆಯುತ್ತ ರೌದ್ರದಲ್ಲಿ ಏನು ಹೇಳಿದ್ರೆ ನೀವು? ದೇವಲೋಕ, ದೇವಲೋಕದ ಕೆಳಗಿರುವಂತಹ ಯಕ್ಷರು, ಕಿನ್ನರು, ಕಿಂಪುರುಷರು ಇವರೆಲ್ಲರೂ ಕೂಡ ದೇವತೆಗಳದ್ದಾದಂತಹ ಔಚಿತ್ಯ ಔನ್ನತ್ಯಕ್ಕೆ ಸಮಾನವಾದಂತಹ ರೀತಿಯಲ್ಲಿ ತಾವಿದ್ದವರಲ್ಲ. ನಾವೇನು ಹೇಳಿದ್ರು ನಾವು ಕೇಳಬೇಕಾದ ಅಂತಹ ಗಂಧರ್ವರು. ಗಂಧರ್ವ ತನ್ನ ಅಹಂಭಾವದಿಂದ ನನ್ನ ಮಗನ ಮೇಲೆ ಕೈ ಮಾಡಿದ. ಅವನ ಮಗಳನ್ನು ಕೇಳಬಾರದಿತ್ತು. ಯಾಕಂದ್ರೆ ನಮಗಿಂತ ಬಹಳ ಕೆಳ ಇರುವಂತಹ ಸಂಸ್ಕಾರದಲ್ಲಿ ಹೀನರಾದಂತಹ ಗಂಧರ್ವರು. ಅವರೆಲ್ಲಿಯಾದ್ರೂ ದೂರ ನಿಂತು ಹಾಡಲಿಕ್ಕೆ ಮಾತ್ರ, ನಾವು ಹಾಡನ್ನು ಮಾತ್ರ ಕೇಳುದು, ಅವರನ್ನು ಹೆಚ್ಚು ಹತ್ತಿರ ಮಾಡಿಕೊಳ್ಳುವುದು. ಸ್ವಾಮಿ, ನನ್ನ ಮಗನನ್ನು ಸೇರಲಿಕ್ಕಿದ ಅಂತ ಹೇಳ್ತಾರೆ. ಬಿಡಬಹುದು, ನಾನೇ ಇದು ಅಶ್ವತ್ಥಾಟ ಅಂತ ಅಲ್ಲ, ಇದು ಅಧ್ಯಕ್ಷ ಪೀಠ. ಬಿಡಬಾರ್ದು, ಹೋಗ್ತೇನೆ, ಬಿಡಿಸು, ಒಂದು ಆಶೀರ್ವಾದ ಮಾಡಿ. ಸಂತೋಷ, ಹೋಗಿ ಬನ್ನಿ, ಆಗುದೆಲ್ಲ ಆಗಲಿ. ಸಂತೋಷ, ಹೋಗಿ ಬನ್ನಿ. ಆದರ್ಶತೆ ಏನು ಅಂತ ತಿಳಿಯದಂಥ ಅಪ್ಪಣ ಕೇಚರ ನನ್ನ ಮಗನಿಗೆ ಮಾಡಿದಂತಹ ಅಪೋಹದನ್ನು ಕೇಳುವುದಕ್ಕಾಗಿ, ಅವನಿಗೆ ಮತ್ತರಿಯುವುದಕ್ಕಾಗಿ ಈ ಕ್ಷಣದಲ್ಲಿ ಸೇನಾವಾಹಿನಿಯನ್ನು ಸೇರಿಸಿ ಆ ಕೇಚರನು ಅರಮನೆಯನ್ನು ದಾಳಿಯ ಮುಖಾಂತರವಾಗಿ ಮುತ್ತಿ ಜಯಂತನನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಹೊರಡುವೆ ತೀರ್ಮಾನಿಸಿದ್ದೇನೆ. ಬನ್ನಿ ಹೋಗೋಣ.
ಸಂಸ್ಕಾರಯುಕ್ತವಾದಂತಹ ಜೀವನ ಧರ್ಮವನ್ನು ಅನುಸರಿಸಿ ಹೆಣ್ಣು ಕೇಳುವುದಕ್ಕಾಗಿ ಬಂದಂತಹ ಜಯಂತನನ್ನು ಸೆರೆಮನೆಯಲ್ಲಿ ಇರಿಸಿದೆ ಅಂತ ಗೊತ್ತಾಗಿದೆ. ಎಲ್ಲ ಅಧ್ಯಕ್ಷ ಪೀಠದ ಪಡಿನಂತೂ ನೀವೇನು ಅಂತ ಸುಮನಸ್ಸರು ಅಂತ ಹೇಳುವ ಆ ವರ್ಗದಲ್ಲಿ ಸಂತೋಷವನ್ನು ಅನುಭವಿಸುವವರು ನೀವು. ಆ ಪೀಠವನ್ನು ಮಾನಿಸಿ ಆ ಪೀಠದ ನೆಲದಿಂದಲೇ ಬಂದಂತ ಜಯಂತ ಆಡಿದಂಥ ನುಡಿ ಸಂಸ್ಕಾರಹೀನವಾದ್ದೇನೂ ಅಲ್ಲ. ಆತನ ಮನೋಧರ್ಮಕ್ಕನುಸರಿಸಿ ಪರಿಗ್ರಹಿಸುವಂತಹ ಹೆಣ್ಣನ್ನು ತಂದೆಯಲ್ಲಿ ಕೇಳಬೇಕು ಎನ್ನುವ ದೃಷ್ಟಿಯಿಂದಲೇ ಬಂದ ಆತನನ್ನು ಆತನಿಗಿಂತಲೂ ಹಿರಿತನದಲ್ಲಿ ಮುಂದಿರುವಂತಹ ನೀನು ಚಿಂತನೀಯವಾಗಿ ಮಂಥನವನ್ನು ಮಾಡದೆ ಒಳಗೆ ಹಾಕಿದೆಯಲ್ಲ ಹಿಡಿದು ಈ ಯಾಕೆ ಬಿಡಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಮಂಥನ ಮಾಡಿ ಒಳಗೆ ಹಾಕುವುದಕ್ಕೆ ನಮಗೆ ಅದು ಛಲವೇನು? ಛಲವನ್ನು ಹೊತ್ತವನೇನು ನಾನಾಗಿರಲಿಲ್ಲ. ಆದ್ರೆ ಸುರಪರಿಗೂ ಖೇಚರರಿಗೂ ಈ ತರದ ಸಂಬಂಧವೊಂದು ಹಿಂದೆ ನಡೆಯುವುದಿಲ್ಲ, ಮುಂದೆ ನಡೆಯಬೇಕೆನ್ನುವ ಮನಸ್ಸು ನನಗಿಲ್ಲ. ಹೀಗೆಂಬ ಬುದ್ಧಿಮಾತುಗಳನ್ನು ನಾನು ಅವನಿಗೆ ಹೇಳಿದ್ದೆ. ಮಗ ನಾನು ಮಾಡಿದಂತಹ ಮಾತುಗಳನ್ನು ಅರ್ಥೈಸಿಕೊಳ್ಳದೆ ಕೆಣಕುವುದಕ್ಕೆ ಬಂದ. ಹೆಚ್ಚು ಯಾಕೆ ನನ್ನನ್ನು ಬಂಧಿಸಿ ನನ್ನ ಮಗಳನ್ನು ಸೆಳೆದೈತೇನು ಅನ್ನುವ ಮಟ್ಟಕ್ಕೆ ಮಾತಾಡಿದ. ಹುಡುಗು ಬುದ್ಧಿ ಎಡವಿ ಬಿಚ್ಚಿ ಬೀಳುತ್ತಾನೆ ಅಂತ ಬಿಟ್ಟಿದ್ದೆ. ಆದರೆ ಯಾವ ಕಾಲಕ್ಕೆ ನನ್ನನ್ನು ಕಟ್ಟಿ ಹೆಣ್ಣೊಬ್ಬಳನ್ನು ಎಳೆದೊಯ್ಯುವ ಮಟ್ಟಕ್ಕೆ ಹೊರಡುತ್ತಾನೋ ಅಂಥವನಿಗೆ ಪೆಟ್ಟಲ್ಲದೆ ಬೇರೇನು ಮಾಡುವುದಕ್ಕುಂಟು ಹೇಳು. ಅದಕ್ಕೆ ಬಂಧಿಸಿ ಒಳಗಿಟ್ಟಿದ್ದೇನೆ. ಮಗ ತಪ್ಪನ್ನು ಮಾಡುತ್ತಾ ಇದ್ದಾನೆ. ಒಳ್ಳೆಯ ರೀತಿಯಲ್ಲಿ ನನ್ನಲ್ಲಿ ಕೇಳಿಕೊಂಡು ಅವನಿಗೆ ತಪ್ಪನ್ನು ತಿದ್ದುವಂತೆ ಹೇಳಿಕೊಂಡು ಹಿಂದಕ್ಕೆ ಕರೆದೊಯ್ಯುತ್ತಿದ್ರೆ ಬಿಡುತ್ತಿದ್ದೆ. ಅದು ಬಿಟ್ಟು ಕುಮಾರನನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಬಂದೆ ಅಂತಾದ್ರೆ ಮಗನನ್ನು ಕಳುಹಿದ ಜಾಗಕ್ಕೆ ನಿನ್ನನ್ನು ಕಳುಹಿದೆ. ಸುಮನಸರದ್ದಾದಂತಹ ಅಧ್ಯಕ್ಷ ಪೀಠ ಅದು ನಿನಗೂ ಕೂಡ ಪೂಜನೀಯವೇ ಸರಿ. ಖಂಡಿತ ಎಲ್ಲ ಸುಮನಸರಿಗೂ ಪೂಜನೀಯ. ಏನು ನಡೆಯಿದ್ರೂ ಕೂಡ ಈಗ ಆತ ಕೇಳಿದಂತಹ ಕೇಳಿಕೆ ನಿನ್ನ ಮಗಳನ್ನು ವರಿಸುವಲ್ಲಿ ಆತನಿಗಿದ್ದಂತಹ ಮನ ಈ ಮೊದಲು ನಡೆಯಲಿಲ್ಲ ಅಂತ ಅದು ಸಂಸ್ಕಾರ ಬಾಹಿರವೆಂದೋ ನೀನ್ ಎಣಿಸಿದ್ರೆ ತಪ್ಪಲ್ಲ. ಆದ್ರೆ ನಮ್ಮಲ್ಲಿ ಸಪ್ತಋಷಿ ಮಂಡಲ ಇದೆ, ಜ್ಞಾನಿಗಳಿದ್ದಾರೆ. ಇಂತಹ ಒಂದು ಅವಕಾಶ ಇದೆ ಅಂತಾದ್ರೆ ಈ ಅಧ್ಯಕ್ಷ ಪೀಠದ ವತಿಯಿಂದ ನಡೆಸುವುದಿದ್ರೆ ನಾವು ಕೂಡ ಅಪರಾಧಿಗಳಾಗಿ ನಡೆಸುವುದಿಲ್ಲ. ನಾವು ಆ ಜ್ಞಾನಿಗಳ ಆ ಪೀಠದಲ್ಲಿ ಕೇಳ್ತೇವೆ. ಮಹಾಜ್ಞಾನಿಗಳಿಸಿದವರ ಜ್ಞಾನದ ಆ ಚಿಂತನೆಯಲ್ಲಿ ಮೂಡಿ ಬಂದಂತಹ ಪಕ್ವವಾದಂತಹ ಫಲ ಏನು ಅದಕ್ಕೆ ಅನುಸರಿಸಿಯೇ ನಾವು ಮುಂದುವರಿಯುವವರು. ನಿನಗೆ ಅದನ್ನು ಹೇಳಬಹುದಿತ್ತು. ಆತನನ್ನು ಸೆರೆಮನೆಯಲ್ಲಿ ತಳ್ಳುವ ಮೊದಲು ನನಗೆ ಒಂದು ಮಾತನ್ನು ಹೇಳ್ತಿದ್ರೆ ಆತನ ಮನಸ್ಸನ್ನು ಅನುಸರಿಸಿ ಇದು ನೈಜವ ಸತ್ಯವ ಅಂತ ತಿಳಿಯಬೇಕು ಅಂತಿದ್ರೆ ನಮ್ಮ ವಿದ್ವತ್ ಸಭೆಯನ್ನು ನಾನು ಕೇಳ್ತಿದ್ದೆ. ಕೇಳಿ ಅವರ ಮಂಡಿಸಿದಂತಹ ವಿಷಯಕ್ಕೆ ಸಮರ್ಪಕ ಉತ್ತರ ಬರ್ತಿದ್ರೆ ಅಧ್ಯಕ್ಷ ಪೀಠದ ವತಿಯಿಂದ ಅದನ್ನು ನೆರವೇರಿಸಿದರೆ ನಿನಗೂ ಕೂಡ ಹಕ್ಕಿದೆ, ಅಣತಿ ಇದೆ ಅಂತ ಹೇಳಬಹುದು. ಅದನ್ನು ಉಳಿದು ಕೇವಲ ಅಧ್ಯಕ್ಷ ಪೀಠವೋ ಮತ್ತೊಂದು ನಿನ್ನ ಈ ಪರಿಧಿಯಲ್ಲಿ ಭೌಗೋಳಿಕವಾದಂತಹ ವಿಸ್ತೀರ್ಣದಲ್ಲಿ ಒಂದಿಷ್ಟರಲ್ಲಿ ನೀನು ಎನ್ನುವಂತಹ ಛಲದಿಂದ ಒಳಗೆ ಹಾಕಿದೆಯಲ್ಲ ಆತನನ್ನು ಪಡೆದು
ಅವನನ್ನು ಬಿಡಿಸಿಕೊಂಡು ನಿನ್ನನ್ನು ಬುದ್ಧಿ ಕಲಿಸುವುದಕ್ಕಾಗಿ ಬಂದಿದ್ದೇನೆ. ಏನು ಹೇಳ್ತಿ? ಸುರಪಾಲ, ಜ್ಞಾನಿಗಳಲ್ಲಿ ಕೇಳಬಹುದಾಗಿತ್ತು ಅಂತ ನೀನು ಆಡುತ್ತಿ ಅಂತ ಪ್ರಪಂಚದ ನಿಯಮ ಹೇಗೆ ಅಂತ ಆಲೋಚನೆ ಮಾಡು. ಹೆಣ್ಣೊಬ್ಬಳನ್ನು ಮದುವೆ ಮಾಡಿಕೊಡುವ ವೇಳೆಯಲ್ಲಿ ಮೊದಲು ತಂದೆಯಾದವ ನನ್ನ ಮನಸ್ಸಿಗೆ ಸಮ್ಮತವು ಅಂತ ನೋಡ್ತಾನೆ, ಆಮೇಲೆ ಜ್ಞಾನಿಗಳಲ್ಲಿ ಕೇಳ್ತಾನೆ. ನನ್ನ ಮನಸ್ಸಿಗೆ ಯಾವುದು ಸಮ್ಮತ ಅಲ್ವೋ ಅದನ್ನು ಮತ್ತೊಬ್ಬರಲ್ಲಿ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಮಗಳನ್ನು ಮದುವೆ ಮಾಡಿಕೊಡುವುದು ಅಪ್ಪನಿಗಿರುವ ಸ್ವಾತಂತ್ರ್ಯ, ಅದನ್ನು ನೀನು ಅರ್ಥೈಸಿಕೊಳ್ಳಬೇಕಾಗಿದೆ. ನಿನ್ನ ಮನಸ್ಸಿಗೆ ಸಮ್ಮತ ಇಲ್ಲದೆ ಇದೆ ಅಂತಾದ್ರೆ ಅದನ್ನು ಜ್ಞಾನಿಗಳ ಪೀಠ ಅಂಗೀಕರಿಸುದು ಅಂತಾದ್ರೆ, ಸ್ವರ್ಗ ಅಂಗೀಕರಿಸುದು ಅಂತಾದ್ರೆ, ಆ ಸ್ವರ್ಗದ ಅಧ್ಯಕ್ಷ ಪೀಠದ ಕೆಳಗಿರುವಂತಹ ನೀವು ಆ ಸುಮನಸರದಂತಹ ನಿಯಂತ್ರಣದಲ್ಲಿ, ಇಂದ್ರನ ನಿಯಂತ್ರಣದಲ್ಲಿ ಮುಂದುವರಿಯುವಂತಹ ನೀವು ಸುಸೂತ್ರವಾದಂತಹ ಸಮರ್ಪಕವಾದಂತಹ ಒಂದು ಪಕ್ವವಾದ ಫಲವನ್ನು ಜ್ಞಾನಿಗಳು ಮುಂದಿರಿಸಿದಾಗ ಅದನ್ನು ಬೊಲ್ಲೆ ಅಂತ ಹೇಳುವಂತಹ ಹಕ್ಕು ಯಾವ ಸುಮನಸರ ಆ ಪರಿಚಯ ಒಳಗಿರುವಂತ ಕಕ್ಷೆ ಒಳಗಿರುವಂತಹ ಯಾರಿಗೂ ಅಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದು ನ್ಯಾಯಯುತವಾಗಿ ಅಂಗೀಕರಿಸಬೇಕಾದ್ದು. ಅದಾಗ ನೋಡಬಹುದಿತ್ತು. ಅದರ ಮೊದಲೇ ಅದಕ್ಕೆ ಪರಿಮಾರ್ಜನೆಯನ್ನು ಮಾಡಿಕೊಂಡಿದೆಯಲ್ಲ, ಬಿಡಿಸುವುದಕ್ಕೆ ಬಂದಿದ್ದೇನೆ. ಏನಕ್ಕೆ ವೈಭವ ಇರುವಂತಹ ಸ್ಥಳ ಕಾಲಜಂಗ ಮಹಾಪ್ರಭುಗಳು ಎಂದುಕೊಂಡಿದ್ದೇವೆ. ಹೊರಟ ವಿಚಾರ
ನೆರೆದವರಿದ್ದಾರೆ. ಅವರವರ ಯೋಗ್ಯತೆಗೆ ಅನುಸರಿಸಿ ಅವರವರಿಗೆ ಸೀಮಿತವಾದಂತಹ ಆಸನದಲ್ಲಿ ಮಂಡಿಸಿದವರಿದ್ದಾರೆ. ನನ್ನ ಬಗ್ಗೆ ನಾನು ಹೇಳುವುದಿದ್ರೆ, ನನ್ನಪ್ಪನ ವಧೆ ಆಯಿತು, ನನ್ನ ಅಜ್ಜನ ವಧೆ ಆಯಿತು. ಒಂದಲ್ಲ ಒಂದು ರೀತಿಯಿಂದ ಎಲ್ಲರನ್ನೂ ಕೊಂದು ಕಳೆದವರಿದ್ದಾರೆ ದೇವತೆಗಳು. ಎಲ್ಲರೂ ಬ್ರಹ್ಮದೇವರನ್ನು ಹರದೇವರನ್ನು ಕುರಿತು ತಪಸ್ಸನ್ನಾಚರಿಸಿದರು. ಅಭೇದ್ಯವಾದ ವರವನ್ನೂ ಪಡೆದುಕೊಂಡರು. ಆದರೆ ಸುರಲೋಕದಲ್ಲಿ ಸ್ಥಿರವಾಗಿ ಉಳಿಯುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅವರೆಲ್ಲರಿಂದಲೂ ವ್ಯತಿರಿಕ್ತವಾಗಿ ಚಿಂತಿಸಿದವನು ನಾನು ಇದ್ದೇನೆ. ಅದಕ್ಕಾಗಿ ಮಹಾಮಾಯೆ ಆ ಮಹಾಕಾಳಿಯನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ಅಭೇದ್ಯವಾದ ವರವನ್ನು ಪಡೆದುಕೊಂಡವನಿದ್ದೇನೆ. ಅನುದಿನವೂ ಅನುಕ್ಷಣವೂ ಆ ಜ್ವಾಲಾಮಾಲಿಯನ್ನೇ ಸ್ತುತಿಸುತ್ತಾ ಆ ಮೂಲಕ ನನ್ನ ಜೀವನವನ್ನು ಸವಿಸ್ತಾ ಇದ್ದವನಿದ್ದೇನೆ. ಕಾಲದಂಗ ಪ್ರದೇಶದಲ್ಲಿ ನನ್ನಂತಹ ಸ್ವಾರ್ಜಿತವಾದಂತಹ ಆಸ್ತಿ ಇದು. ಕಾಡನ್ನು ಕಡಿದೆ ನಾಡನ್ನಾಗಿ ಪರಿವರ್ತಿಸಿದೆ. ಮಹೇಂದ್ರಾಚಲ ಎಂಬುದಾಗಿ ಹೆಸರನ್ನು ಇರಿಸಿದೆ. ಇಂಜಾಚಲ ಹೆಸರನ್ನು ಇರಿಸುವುದರ ಮೂಲಕ ಹರಿದು ಹಂಚಾಗಿ ಹೋಗಿದ್ದ ನಮ್ಮವರನ್ನೆಲ್ಲ ಒಗ್ಗೂಡಿಸಿದವನಿದ್ದೇನೆ. ಯೋಗ್ಯವಾದಂತಹ ಸ್ಥಾನಮಾನವಂತಿಗಳನ್ನು ಕರುಣಿಸಿದವನಿದ್ದೇನೆ. ಅವರಿಗೆ ಎಲ್ಲರಿಗೂ ಅರಸನಾಗಿ ನಾನೇ ಮೆರೆಯುತ್ತಾ ಇದ್ದೇನೆ. ಇಷ್ಟಕ್ಕೆ ಮುಗಿಲಿಲ್ಲ ಎಂಬುದಕ್ಕಿಂತ ಧರಣಿ ಬಾಲಕರ ದರ್ಪವನ್ನು ಅಡಗಿಸಿದವನಿದ್ದೇನೆ. ಕಪ್ಪಗಳು ಅಧಿಕವಾಗಿ ಸಂಗ್ರಹಿತವಾಗಿದೆ. ಇಷ್ಟೆಲ್ಲ ಆದರೂ ಕೈ ಹಿಡಿಯಬೇಕಂತ ವಧು ನನಗೆ ಬಾರಿಗೆ ಎಲ್ಲಿಗೂ ಸಿಗಲಿಲ್ಲ. ಅದಾರೋ ಬರ್ತಿದ್ದಾರಲ್ಲ, ಯಾರು ನೋಡೋಣ. ಕಾಲಕಂತರ ಕಾಲ ಕಾಲ ದಿಶಾಪಾತ ಪಾಲನಯನ ಶಂಕರ ಪಾಲನಯನ ಶಂಕರ ನೀಲಾಲ ಇದರುಂಡ ಮಾಲಾದ ಶಿವ ಸೋನಿಗಿರಿ ಸಮುದ ದೂರದಿ ಬರುತ್ತಿರ್ಪ ನಾರದ ಮುನಿಕೋನೆ ಚರಣಕ್ಕೆ ನಲಿದಿ ಭಕ್ತಿಗಳು ಉಪಚರಿಸುತ್ತ ಸುರಮುನಿ ಅಪರೂಪವಾಗಿ ಬಂದಿರಿ. ಸುರಮುನಿ ಅಪರೂಪ ಆಗಿ ನೀವು ಬಂದಿರಿ. ಕಾರಣ ಏನುಂಟು ಹೇಳಿ, ಕಾರಣ ಏನುಂಟು ಹೇಳಿ. ಪಾದಕ್ಕೆ ಅನತನಾದವನಿದ್ದೇನೆ. ಸಂತೋಷ ಆಯ್ತು. ನಿಮ್ಮ ಪಾದಗಳನ್ನು ತೊಳೆಯುವುದರ ಮೂಲಕ ಅದೇ ನೀರನ್ನು ನನ್ನ ತಲೆಗೆ ಪ್ರೋಕ್ಷಣೆಯನ್ನು ಮಾಡಿದವನಿದ್ದೇನೆ. ಉಳಿದಂತಹ ಅದನ್ನು ತೀರ್ಥ ಎಂಬುದಾಗಿ ತಿಳಿದು ಸೇಚನವನ್ನೂ ಮಾಡಿದವನಿದ್ದೇನೆ. ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಸ್ವಾಮಿ. ಬಾ ಎಂದ್ರೆ ಬರುವವರಲ್ಲ, ಹೋಗು ಎಂದರೆ ಹೋಗತಕ್ಕವರು ಅಲ್ಲ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸತಕ್ಕಂತಹ ಶಕ್ತಿ ಉಳ್ಳವರು ನೀವು. ಸರಿ. ನಾರದ ಮಹರ್ಷಿಗಳು ಹೇಳುವರು. ಕೆಲವು ಮಂದಿ ಹೇಳ್ತಾರೆ ಜಗಳಗಂಟ ನಾರದ ಬಂದ ಎಂಬುದಾಗಿ. ಅದು ಗೊತ್ತಿಲ್ಲದವರು ಹೇಳುವುದು. ಹೌದು. ನೀವು ಹೋದಲ್ಲಿ ಯಾವುದಾದ್ರೂ ಒಂದು ಪ್ರಕರಣ ನಡೀತದೆ. ಅದು ನಡೆಯಲೇಬೇಕು. ಅದು ಲೋಕದ ಆಜ್ಞೆಯೂ ಹೌದು, ಲೋಕದ ಕಾರಣವೂ ಹೌದು, ನಿಯಮವೂ ಹೌದು. ಅದರಲ್ಲಿ ಸಂದೇಹವೇ ಇಲ್ಲ. ಹಾಗಿದ್ರೆ ಇಲ್ಲಿಗೆ ಬಂದವರಿದ್ರಿ, ಬರ್ಬೇಕಾದ್ರೆ ಯಾವುದೋ ಒಂದು ಕಾರಣವನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದವರು ಎಂಬುದು ಸ್ಪಷ್ಟವಾಯಿತು. ಸ್ವಾಮಿ, ಯಾವ ಕಡೆಗೆ ಪ್ರಯಾಣ, ಈ ಕಡೆಗೆ ಬಂದ ಉದ್ದೇಶವೇನು ಹೇಳಬಹುದೇ ಸ್ವಾಮಿ?
ಇದು ಮನದಲ್ಲಿ ಕೇಳೋ ರಾಜ್ಯದ ಸಾರಬಹು ಮಗವೇ ವಿಂಧ್ಯಾಚಲ ಪ್ರದೇಶ ಅಷ್ಟು ಮಾತ್ರವಲ್ಲ, ನಿನ್ನ ತಂದೆ ಮೂಲಕಾಸುರ, ಹೌದಾ? ಅವನು ಕೂಡ ಒಂದು ಕಾಲದಲ್ಲಿ ಬೇರೆ ಹೆಸರುವಾಸಿ ಪಡೆದವ. ಅವನ ಮಗನಾದ ನೀನು ಕಾಲಜಂಗ. ಕಾಲ ಅಂದ್ರೆ ಯಾರು? ಯಮ. ಯಮನೇ ನಿನಗೆ ಹೆದರುವಂತ ಪರಿಸ್ಥಿತಿ ಕೂಡ ಉಂಟಪ್ಪ. 3 ಲೋಕದಲ್ಲಿ ಕೂಡ ನೀನು ಅಲ್ಲಿ ಎಲ್ಲಾ ಕಡೆಯಲ್ಲಿ ನಿನ್ನ ಹೆಸರೇ ಬರ್ತದೆ. ಇಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆಯಲ್ಲಿ ಜಯಿಸಿದ್ದಿ, ವೀರಾದಿ ವೀರರನ್ನು ಸೋಲಿಸಿದ್ದಿ, ಎಲ್ಲವನ್ನೂ ಮಾಡಿದಂತ ನೀನು ಈಗ ಈ ರೀತಿಯಲ್ಲಿ ಇದ್ದಿ ಅಂತ ಹೇಳಿದ್ರೆ ನನಗೆ ಒಂದು ಬೇಸರದ ಸಂಗತಿ ಉಂಟಯ್ಯ. ನಿಮಗೆ ಬೇಸರ? ಹೌದಪ್ಪ. ನಾನು ಜಯಿಸಿದ್ದೇನೆ, ನಾನು ವೀರ ಪರಾಕ್ರಮೇಶ್ವರ, ಧೀರ, ನಡಧೀರ, ಎಲ್ಲವನ್ನೂ ಗಳಿಸಿದವರಿದ್ದೇನೆ. ಹೌದು. ಈಗ ಲೋಕ ತಿರುವಾಗ 3 ಗಳಿಗೆಯಲ್ಲಿ 3 ಲೋಕವನ್ನು ತಿರುಗಾಟ ಮಾಡುತ್ತಿರುವಂತ ನಾನು ಹೀಗೆ ಬರುವಾಗ ನಿನ್ನ ಹೆಸರನ್ನು ಕೇಳಿದಂತ ನಾನು ಒಂದು ಸಲ ನಿನ್ನನ್ನು ಭೇಟಿಯಾಗಿ ನಿನ್ನ ಎಲ್ಲ ವೈಭವವನ್ನು ನೋಡುವಂತೆ ಇಲ್ಲಿಗೆ ಬಂದ್ರೆ ಎಲ್ಲವನ್ನು ನೋಡಿದೆ. ಎಲ್ಲವೂ ಸಂಪತ್ತು ತುಂಬಿ ತುಳುಗಾಡ್ತಿದೆ. ಯಾವುದಕ್ಕೂ ಇಲ್ಲಿ ಕೊರತೆ ಇಲ್ಲ. ಕೊರತೆ ಇರುವುದು ಯಾರಲ್ಲಿ ಅಲ್ಲ, ನಿನ್ನ ಊರಿನಲ್ಲಿ ಅಲ್ಲ, ಕೊರತೆ ಇರುವುದು ನಿನ್ನಲ್ಲಿ. ಒಂದು ಕೊರತೆ ಉಂಟು. ಅಯ್ಯ, ಕೊರತೆ ಅಂದ್ರೆ ಯಾವುದು? ಈಗ ನಿಜವಾಗಿ ಹೌದಾ? ನೀನೀಗ ಒಂದು ಯುವಕರಾಗಿದ್ಯಲ್ಲ, ಅರಸ ಅಂತ ಹೇಳೋ ಒಬ್ಬಳು ಅರಸಿ ಅಂತ ಬೇಕಲ್ಲ? ಹೌದು. ನಮ್ಮ ಎಡಭಾಗ ಯಾವಾಗಲೂ ಸರಿ ಇರ್ಬೇಕಂತ ಆದ್ರೆ ಎಡಭಾಗದಲ್ಲಿ ಕುಳಿತುಕೊಳ್ಳುವವಳಿಗೆ ಒಬ್ಬಳು ಹೆಣ್ಣು ಬೇಕಾಗ್ತದೆ. ಅಂತ ಹೆಣ್ಣು ನಿನ್ನಲ್ಲಿ ಉಂಟ? ಇಲ್ಲ. ನಾನು ಹುಡುಕಿದೆ, ಎಲ್ಲಿ ಹೋದ್ರು ನನಗೆ ಒಪ್ಪುವಂತ ಹುಡುಗಿ ಸಿಗ್ಲಿಲ್ಲ. ಈಗ ಬರೇ ಕೆಲವರೆಲ್ಲ ಹುಡುಕಿ 10 ವರ್ಷದವರೆಗೆ ಹುಡುಕಿದ್ರೆ ಮತ್ತೆ ಮುದುಕರಾಗುವವರೆಗೆ ಹುಡುಗಿ ಸಿಕ್ಕುವುದೇ ಇಲ್ಲ. ಹುಡುಕ್ಲಿಕ್ಕೆ ಆಯ್ತು, ಹುಡುಕುದು, ಹೋಗುದು, ನೋಡುದು, ಅಲ್ಲಿ ತಿನ್ನುವುದು, ಬರುವುದು, ಮತ್ತೆ ಹುಡುಗಿ ಇನ್ನೊಂದು ಕಡೆಯಲ್ಲಿ ಹೋಗಿ ನೋಡುದು. ಈಗ ನಾವು ಆಗಬಾರ್ದು. ಯಾಕಂದ್ರೆ ನೀನು ಅರಸ, ಹೌದಾ? ನೀನು ಇಷ್ಟವರೆಗೆ ಹುಡುಕಾಟ ಮಾಡಿದ್ರು ಕೂಡ ನಿನಗೆ ಹುಡುಗಿ ಸಿಕ್ಲಿಲ್ಲ ಅಂತ ಆಗುವಾಗ ನಿನಗಾಗಿ ಎಲ್ಲಿಯಾದ್ರೂ ಒಬ್ಬಳು ಹುಡುಗಿ ಹುಟ್ಟಿದಾಳೆ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಆದ ಕಾರಣ ನಿನ್ನ ಈ ಕುಂದು ಕೊರತೆಯನ್ನು ತೋರಿಸಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಬಂದ ನಂತರ ಒಂದು ಹುಡುಗಿ ಕೂಡ ಎಲ್ಲಿ ಇದ್ದಾಳೆ ಎಂಬುದನ್ನು ನಾನೇ ನಿನಗೆ ಸೂಚಿಸ್ತೇನೆ. ಗೊತ್ತೇ? ನಿಮ್ಮ ಆಗಮನವಾದ್ದೇನೋ ಸತ್ಯ. ಆರಂಭಿಸಿದೆ ನೀವು ಹುಡುಗಿಯ ಬಗ್ಗೆ. ಮದುವೆ ಆಗಬೇಕು ಅಮವಾಗ ಅಂತೂ ಅಲ್ಲಿ ಉಳಿಬಾರದು. ಅದನ್ನು ಸರಿಯಾದ ರೀತಿಯಲ್ಲಿ ತುಂಬಿಸಿಕೊಳ್ಬೇಕು ಎಂಬುದಾಗಿ ನಿಮ್ಮ ಮಾತನ್ನು ಕೇಳಿ ಬಹಳಷ್ಟು ಸಂತೋಷಭರಿತನಾಗಿದ್ದೇನೆ. ಹಾಗೆಂತೇಳಿ ನಾನು ಹುಡುಕಲಿಲ್ಲವೇ? ಹುಡುಕಿದ್ದೇನೆ ಹುಡುಕಿದ್ರೆ ನನಗೆ ಒಪ್ಪುವಂತ ಹುಡುಗಿ ಎಲ್ಲವೂ ಸಿಗ್ಲಿಲ್ಲ. ಕಾರಣ ಇಷ್ಟೇ, ನನಗೆ ಆಗ್ಬೋದು ಅಂತ ಆದ್ರೆ ಅವ್ರು ಕೊಡುವುದಿಲ್ಲ, ಅವರಿಗೆ ಆಗುವಂತಾದ್ರೆ ನಿನಗೆ ಮನಸ್ಸು ನನಗೆ ಬೇಡ.
ಒಬ್ಬಳಿಗೆ ಕೈ ಸರಿ ಇದ್ರೆ ಮತ್ತೊಬ್ಬಳಿಗೆ ಕಾಲು ಸರಿ ಇದ್ದಿಲ್ಲ, ಮತ್ತೊಬ್ಬಳಿಗೆ ಕಣ್ಣು ಸರಿ ಇದ್ರೆ ಮತ್ತೊಬ್ಬಳಿಗೆ ಮೂಗು ಸರಿ ಇಲ್ಲ. ಅಂತೂ ಎಲ್ಲ ಸರಿ ಇದ್ದು ನನಗೆ ಇಷ್ಟೊಂದು ಸಿಗುವೂ ಇಲ್ಲ. ಆದ ಕಾರಣ ಆ ಸರಿಯಾದನ್ನು ಹುಡುಕ್ತಾ ಇದ್ದೇನೆ. ನಿಮ್ಮ ಗೊತ್ತಿನಲ್ಲಿ ಉಂಟು ಅಂತ ಹೇಳಿದಿರಲ್ಲ ಸ್ವಾಮಿ, ಅದು ಎಲ್ಲಿ ಎಂಬುದಾಗಿ ಹೇಳ್ತೇನೆ. ಈಗ ನೀನು ಎಲ್ಲವೂ ಕೈ ಕಾಲು ಮುಖ ಕಣ್ಣು ಎಲ್ಲವೂ ಸರಿ ಇದ್ದವಳೇ ಬೇಕು ಅಂತ ಆದ್ರೆ ನೀನು ಅವಳನ್ನು ನೋಡಿದ್ರೆ ಸಾಕು. ಇಲ್ಲಿ ಅವಳಲ್ಲ, ನೇರವಾಗಿ ಗಂಧರ್ವ ಲೋಕಕ್ಕೆ ನಿನ್ ದೃಷ್ಟಿ ಹಾಯಿಸಬೇಕು. ಗಂಧರ್ವ ಲೋಕಕ್ಕೆ? ಗಂಧರ್ವ ಲೋಕದಲ್ಲಿ ಸುಲೋಚನಾಕಿ ಅಂತ ರಸ. ಸುಲೋಚನಾಕಿಗೆ ಒಬ್ಳು ಮಗಳು, ಒಬ್ಬಳೇ ಮಗಳು. ಅವಳ ಹೆಸರು ಬೇಕಾ ನಿನಗೆ? ಹೇಗೆ? ವಿದ್ಯುನ್ಮತಿ. ವಿದ್ಯುನ್ಮತಿ ಉಂಟು, ವಿದ್ಯುನ್ಮತಿ ಹುಟ್ಟಿದೆ. ವಿದ್ಯುನ್ಮತಿ ಅಂತ ಅವಳ ಹೆಸರು. ಎಂತ ರೂಪ! ನೀನು ಯಾವಾಗ ಇಷ್ಟು ಹೊತ್ತಿಗೆ ನನ್ನಲ್ಲಿ ಯಾವ ಯಾವ ರೂಪದ ಹುಡುಗಿ ಬೇಕಂತ ಹೇಳಿದ್ಯಾ? ಬಂಗಾರದಂತ ಹಣೆ ಮೇಲೆ ಲಾಸೆಯೋಡ ಮುಂಗುರುಳು, ಸೆಳೆ ಮಿಂಚಿನಂತ ಕಣ್ಣೋಟ, ಕನ್ನಡಿ ಅಂತ ಕಪೋಲ, ನಿತಂಬಗಳ ಮೇಲೆ ಲಂಬಿಸುವ ನಿಳಿಯಡೆ ನವ ಯೌವನಕ್ಕೆ ಸಾಕ್ಷಿ ಇಡೀ ಶರೀರವೇ ಅವಳನ್ನು ತುಂಬಿಕೊಂಡಿದೆ. ಮೆತ್ತುವಲ್ಲಿ ಮೆತ್ತಿ ಇಲ್ಲದಲ್ಲಿ ಏನಿಲ್ಲ ಅಂತಾಗಿ ಎಲ್ಲವೂ ತಯಾರಾಗಿ ನಿಂತ ಹುಡುಗಿಯೇ ಅವನ ಮಗಳು. ಇಂಥ ಚಂದದ ಹುಡುಗಿ ವಿದ್ಯುನ್ಮತಿ ಅಂತ ಹೆಸರು. ಈಗ ಇಲ್ಲಿ ಒಂದು ಸಂಗತಿ ಆಗಿದೆ. ಅವಳನ್ನು ನೀನು ನೋಡಿದ್ರೆ ಉಂಟಲ್ಲ, ಖಂಡಿತವಾಗಿ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವಳನ್ನು ನೀನು ಮದುವೆ ಆಗ್ತಿ. ಅದು ಹೇಗೆ ಮದುವೆ ಆಗಿ ನೇರವಾಗಿ ನೀನು ಅಲ್ಲಿಗೆ ಹೋಗಿ ಕೇಳಿದ್ರೆ ಅವರು ಕೊಡ್ಲಿಕ್ಕಿಲ್ಲ. ಈಗ ಇಲ್ಲಿ ಒಂದು ವ್ಯವಸ್ಥೆ ಆಗಿದೆ. ಏನಂತ ಹೇಳಿದ್ರೆ, ಈ ಸುಲೋಚನಾಕ್ಯನಿಗೂ ಈ ದೇವೇಂದ್ರನಿಗೂ ಕಾರಣವೊಂದರಲ್ಲಿ ಯುದ್ಧ ಆಗ್ತಾ ಉಂಟು. ಈಗ ಇಲ್ಲಿ ಅರಮನೆಯಲ್ಲಿ ಯಾರಿಲ್ಲ. ಅವಳು ಮಲಗೊಂಡ ಶಯ್ಯಾಗ್ರಹದಲ್ಲಿ ಅವಳು ಒಬ್ಬಳೇ ಇದ್ದಾಳೆ. ನಿನ್ನ ಮಾಯಾ ವಿದ್ಯೆಯನ್ನು ಪ್ರದರ್ಶನ ಮಾಡಿ ಅಲ್ಲಿಂದ ಆ ಕೋಣೆಯಿಂದ ಅವಳನ್ನು ಎತ್ತಿಕೊಂಡು ಹೋಗಿ ನೇರವಾಗಿ ನಿನ್ನ ಅರಮನೆಯಲ್ಲಿ ಇಟ್ಟು ಎಲ್ಲರನ್ನು ಸೇರಿಸಿಕೊಂಡು ಮದುವೆ ಆಗು. ನಿನಗೆ ಮುಂದಕ್ಕೆ ಒಳ್ಳೆದಾಗ್ತದೆ. ಆಶೀರ್ವಾದ ಮಾಡ್ಲಿಕ್ಕೆ ನಾನು ಬರ್ತೇನೆ. ಈ ಮದುವೆಗಿಂತ ಮುಂಚೆ ನಿನಗೆ ಏನೆಲ್ಲ ಆಗ್ಬೇಕೋ ಅದೆಲ್ಲ ಆಗ್ತಾರೆ. ನಾನು ಸಾಧ್ಯ ಆದ್ರೆ ಸುತ್ತಾಡಿಕೊಂಡು ಬರ್ತೇನೆ. ಸಮಂಜಸವಲ್ಲ. ಹಾಗೆಂತೇಳಿ ನಾನು ಅವರನ್ನು ಹೋಗುವುದು ಸಮಂಜಸವಲ್ಲ. ನಮ್ಮವರನ್ನೆಲ್ಲ ಕರೆಕೊಂಡು ಆಮೇಲೆ ಹೋಗ್ಬೇಕಾಗಿ ಬರ್ತದೆ. ಪ್ರವೇಶ ಮಾಡ್ತಾನೆ ಗಂಧರ್ವ ಲೋಕದಲ್ಲಿ ಎಲ್ಲವೂ ಚಿನ್ನಾಭರಣಗಳಂತೆ, ಆಮೇಲೆ ಮುತ್ತು ವೈಡೂರಿಗಳಲ್ಲಿ ಕಂಗೊಳಿಸುವಂತಹ ಪಟ್ಟಣ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ಸತ್ಯವಾಗಿ ಗೋಚರಿಸ್ತಾ ಉಂಟು. ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ಸ್ವಲ್ಪ ವ್ಯತ್ಯಾಸ. ಅದು ಮಿನುಗುತ್ತಾ ಇದೆ. ಸುತ್ತ ಪ್ರಕಾಶಗಳು, ದೀವಿಗೆಗಳು. ಅದು ಆ ದೀವಿಗಳು ಉಳಿಯುವಂತಹ ಸಂದರ್ಭದಲ್ಲಿ, ಆ ಉರಿಯುವಂತಹ ಸಂದರ್ಭದಲ್ಲಿ ಅಂತೂ ವಿಶೇಷವಾದಂತಹ ರೀತಿಯಲ್ಲಿ ಕಾಣ್ತಾ ಉಂಟು. ಹಾಗೆಂತೇಳಿ ಅವಳಿಲ್ಲಿ ಇದ್ದಾಳೆ ಅಂತ ಹುಡುಕ್ಬೇಕಲ್ಲ. ನನ್ನಂತಹ ಮಾಯಾ ದೃಷ್ಟಿ ಅಂತ ಇರಬೇಕು. ಅಣಿಮ ಮಹಿಮ ಲಗಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಸಿದ್ಧಿಗಳು ನಮ್ಮಲ್ಲವರು. ನಾವು ಯಾವ ಕ್ಷಣದಲ್ಲಿ ಯಾವುದನ್ನು ಪ್ರಯೋಗಿಸಿದ್ರೆ
ನಮ್ಮ ಕಾರ್ಯ ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿದುಕೊಂಡವನು ನಾನಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಅದಕ್ಕಾದಂತಹ ಪ್ರಯೋಗವನ್ನು ಮಾಡಿ ಅವಳ ಅಂತಃಪುರವನ್ನು ನಾವು ಸೇರಿಕೊಳ್ತೇವೆ. ನಾವು ಅಸುರರು, ಮಾಯಾವಿಗಳು. ನನ್ನ ಮಾಯಾ ರೂಪವನ್ನು ಮಾಯಾವಿದ್ಯೆಯನ್ನು ಪ್ರಯೋಗ ಮಾಡಿ ಅವಳ ಅಂತಃಪುರವನ್ನು ಸೇರಿಕೊಂಡವಳಿದ್ದೇನೆ. ಹೌದು, ಎಲ್ಲಿದ್ದಾಳೆ ಅಂತೇಳಿ ಹುಡುಕ್ತಾ ಮುಂದೆತ್ತು ಬಂದಾಗ ಏನನ್ನು ಕಾಣ್ತಾ ಇದ್ದೇನೆ ಅಂತ ನಾರದರು ಹೇಳಲು ಸತ್ಯಾಂಶವಿದೆ ಎಂಬುದು ಸ್ಪಷ್ಟವಾಯಿತು. ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಸರ್ವಾಂಗ ಸುಂದರಿಯಾದವಳಿದ್ದಾಳೆ. ಕಾಮನ ಬಿಲ್ಲಿನಂತ ಹುಬ್ಬು ಅಂತೂ ಆಕಾಶದ ಅದರ ಚಂದದಿಂದ ಕಾಣ್ತಿರುವಂತಹ ಹಣೆ, ಆಮೇಲೆ ಅದೇನೋ ಆ ರೀತಿಯಲ್ಲಿ ಕಾಣ್ತಾ ಇದೆ ಅವಳ ಕೆನ್ನೆಗಳು, ಮೂಗುಗಳು, ತುಟಿಗಳು. ಇದನ್ನೆಲ್ಲ ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗ್ತಾ ಉಂಟು. ಇಂತಹ ಹುಡುಗಿಯನ್ನು ಸಿಕ್ಕಿದ್ರೆ ಯಾರು ಬೇಡ ಅಂತ ಹೇಳ್ತಾರೆ? ಖಂಡಿತ ಸಾಧ್ಯವಿಲ್ಲ. ಬಹುಶಃ ನಾರದರು ಅವಳನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿರ್ಲಿಕ್ಕಿಲ್ಲ. ಇಲ್ಲದ್ರೆ ಅವರೇ ನಮಗೆ ಈ ಸುದ್ದಿಯನ್ನು ಮುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಏನಾಗಿ ಬಂದದ್ದು ಒಳ್ಳೆ ಆಯ್ತು. ಸಮಯಕ್ಕೆ ಸರಿಯಾಗಿ ಹೇಳಿದವರಿದ್ದಾರೆ. ಅರಸುತಿ ಲತೆಯೊಂದು ಕಾಲ ತೊಡಕಿದಂತೆ ಆಯ್ತು. ನಾರದರು ಹೇಳಿದ್ದು ಇಲ್ಲಿಗೆ ಬಂದದ್ದು ಸರಿಯಾಗಿದೆ. ಹೇಗಂತ ಕೊಂಡೋಗುದು ಹಾಗೆ ಅಂತೇಳಿ ಮಾಯವನ್ನು ಅವಳಿಗೆ ಮುಸುಕಿಸುವುದು. ಮಾಯ ಮುಸುಕಿಸಿ ಆ ಮೂಲಕ ಈ ಮಂಚದ ಸಮೇತ ಎತ್ತಿಕೊಂಡು ನಾರವನ್ನೇ ಸೇರ್ತೇನೆ. ಏನಿದು ಸಮರದ ಪರಿಯ ಅನುರಾಗದಿ ಬೆಳಿ ನಡೆದದ ಸಂಗತಿಯ ಹೇಗಲಿ ನೀವು ಒಮ್ಮೆಲೆ ನಮಗೆ ಗೊತ್ತಿಲ್ಲ ಎಲ್ಲಿಯಾದ್ರೂ ನಿಮಗೆ ತಾಯಿತು ಅಂತೇಳಿ. ಹೌದೌದು, ನಿಮ್ಮಿಂದ ತಾಗಿರಿಕೆಲ್ಲ. ಯಾಕಂದ್ರೆ ಈ ವಿದ್ಯೆ ಎಲ್ಲ ಕಲ್ತಲ್ಲ ನೀವು ಯುದ್ಧ ಮಾಡುದು. ಅಲ್ಲ, ನಾವು ಕಲ್ತಿದ್ದೇವೆ ಸ್ವಾಮಿ. ಹೌದೌದು, ನೀವು ಒಮ್ಮೆಲೆ ನುಗ್ಗಿದ್ರೆ ತಾಗಿಸಿಕೊಂಡಾಗ ಆಗುದಿಲ್ಲ. ತಾಗಿಸಿಕೊಳ್ಳುದಲ್ಲ, ನಾನು ಒಮ್ಮೆಲೆ ನುಗ್ಗದೆ ಇರ್ತಿದ್ರೆ ನಿಮ್ಮ ಯುದ್ಧ ಇನ್ನೂ ಕೂಡ ಪರಿಣಾಮ ಬೀರ್ತಾ ಇತ್ತು. ಅದು ಇನ್ನೂ ಕೂಡ ಪರಿಣಾಮ ಬೀರುವುದು ಬೇಡ ಅಂತ ಹೇಳೋ ಒಂದೇ ಉದ್ದೇಶದಿಂದ ನೇರವಾಗಿ ನಿಮ್ಮ ಮಧ್ಯಕ್ಕೆ ಬಂದು ನಿಂತಿದ್ದೇನೆ. ನನಗೆ ಗೊತ್ತುಂಟು ನಿಮಗೆ ಬಾಣ ಹೊಡಬಾರ್ದು, ಬಾಣಕ್ಕೆ ಗೊತ್ತುಂಟು ನಿಮಗೆ ತಾಗಬಾರ್ದು. ಬಾಣಕ್ಕೆ ಹೇಗೆ ಹೇಳುದು? ಕೆಲವು ಬಾಣಗಳನ್ನು ನಂಬಲಿಕ್ಕೆ ಆಗುದಿಲ್ಲ, ತಾಗುದಿಲ್ಲ, ಬಿಟ್ಟು ಬಿಡುದು ಮಾತ್ರ. ಅಂತದ್ದೆಲ್ಲ ನಡೆದು ಹೋಗಿ ನನಗೆ ಜೀವ ಉಳಿಯುವ ಯೋಗ ಇದ್ರೆ ಯಾಕೆ ಹಾಗೆ ಆಗ್ಲಿಕ್ಕಿಲ್ಲ. ಅಂತೂ ಇಂತೂ ನೀವು ಇಬ್ರು ಸೇರಿ ಯುದ್ಧ ಮಾಡ್ತಾ ಇದ್ದೀರಿ. ಯಾಕಯ್ಯ ಈ ಯುದ್ಧ ಎಲ್ಲ ನೀವು ಮಾಡುದು? ಅದು ಕೂಡ ಒಬ್ಬ ಇಂದ್ರ, ಇವನ ಕಥೆ ಹೇಳಿ ಸುಖ ಇಲ್ಲ ಅಂತ ನೀವೆಲ್ಲ ಯುದ್ಧ ಮಾಡುದು ಸರಿಯಲ್ಲ. ನಿಮ್ಮ ಯುದ್ಧ ಮಾಡೋ ಉದ್ದೇಶ ಆದ್ರೆ ಏನು ಅದಾದ್ರೆ ಹೇಳ್ತೀರಾ ನೀವು ಇಬ್ರಲ್ಲಿ? ನೀವು ಅರಿಯದಂತಹ ವಿಷಯ ಯಾವುದು? ವಿಷಯ ಯಾವ್ದಿಲ್ಲ, ನಿಮ್ಮ ಬಾಯಿಂದ್ರೆ ಆದ್ರೂ ನಿಮಗೆ ಹೇಳುತ್ತೇನೆ. ನಿಮಗೆ ಮದುವೆ ಆಗ್ಲಿಲ್ಲ, ಆದ್ರೂ ನೀವು ಆಲೋಚನೆ ಮಾಡುದು. ನಿಮಗೊಂದು ಮದುವೆ ಆಗಿ ಮಗಳಿದ್ದಾಳೆ ಅಂತ ಆದ್ರೆ ಮತ್ತೊಬ್ಬ ಹುಡುಗ ಬಂದು ನಿನ್ನನ್ನು ಕಟ್ಟಿ ಹಾಕಿ ಮಗಳನ್ನು ಗೊಂಡಾಗುತ್ತೇನೆ ಹೇಳಿದ್ರೆ ನೀವೇನು ಮಾಡಿ? ಇಲ್ಲ, ನನ್ನ ಜನ್ಮಕ್ಕೆ ನನಗೆ ಮಗಳಾಗಲಿಲ್ಲ, ಮದುವೆ ಇಲ್ಲ, ಮತ್ತೆ ಮಗಳಾಗುದಿಲ್ಲ. ಅಲ್ಲ, ಮಗಳು ನಿಮಗೆ ಉದಾಹರಣೆ ಇದು. ಭವಿಷ್ಯತ್ ಕಾಲದಲ್ಲಿ ಆದ್ರೆ ಆಯ್ತಂದ್ರೆ ಇದು ಆಗ್ಲಿಕ್ಕಿಲ್ಲ. ನಿಮಗೊಂದು ಮದುವೆ ಆಗಿ ಮಕ್ಕಳು ಊಹಿಸಿರ್ತಾರೆ. ಹಾಗಪ್ಪ ಹುಡುಗ ಕೇಳಿದ್ರೆ ನೀವು ಹೊಡಿತೀರ? ಆ ಹುಡುಗನಿಗೆ ಬೆಟ್ಟೆ ಮತ್ತು ಅದೇ ಕೆಲಸ ಜಯಂತ ಮಾಡಿದ ನನ್ನ ಮಗಳ ಬಗ್ಗೆ. ಹಾಗಾಗಿ ಹಿಡಿದು ಹೊಡೆದದ್ದು ತಪ್ಪ. ಇದು ಸರಿ ಸರಿಯೇ. ಸ್ವಾಮಿ, ನಿಮಗೆ ಮಕ್ಕಳಿಲ್ಲ ಅಂತ ನನ್ಗೆ ಗೊತ್ತಿದೆ, ಹೆಂಡತಿ ಅಂತ ಮೊದಲೇ ಇಲ್ಲ. ಇಲ್ಲ ಇಲ್ಲ, ನಾನು ಒಂದು ಕೇಳ್ತೇನೆ. ನನ್ನ ಮಗ ತಪ್ಪು ಮಾಡಿದ್ರೆ ಊರಿನವರು ಹೊಡಿದಲ್ಲ, ನಾನು ಹೊಡಿದೆ. ನನ್ನಲ್ಲಿ ಹೇಳಿದೆ, ನಿನಗೆ ಹೊಡಿಲಿಕ್ಕೆ ಅವ ಸಮಯ ಕೊಡ್ಲಿಲ್ಲಲ್ಲ, ಅವ ಹೊಡಿಸುವಂತ ಪ್ರಸಂಗ ಮೊದಲೇ ಮಾಡಿ ಇಟ್ಟುಕೊಂಡಿದ್ದಾರಲ್ಲ, ಆಗಲೇ ಹೇಳಬೇಕಿತ್ತು. ಅದು ಸರಿಯೇ. ನೀವು ಆಲೋಚನೆ ಮಾಡಿ. ನಾನು ಅವರ ಮಗ ತಪ್ಪು ಮಾಡುವಾಗ ಅವರಲ್ಲಿ ಬಂದು ಹೇಳಬೇಕಾದ ಅಲ್ಲ, ತಪ್ಪು ಮಾಡುವ ಮೊದಲು ಅಪ್ಪನಲ್ಲಿ ಹೋಗಿ ಆ ಹುಡುಗಿಯಲ್ಲ ಅಪ್ಪನಲ್ಲಿ ಮಾತಾಡಿ ಸಮ ಹೇಳ್ಬೇಕಾದ. ನೀನು ಹೇಳುದು ಸರಿ. ಮತ್ತೆ ಅಂತೂ ಇದು ನೀವು ಅಲ್ಲ, ಅವನೇ ಬರ್ತಿದ್ದ, ಅವ ಬರುವುದು ಹೇಗೆ? ಅವನಲ್ಲಿ ಕೊನೆಯಲ್ಲಿ ಹಾಕಲಿಲ್ಲ, ಇಲ್ಲದಿದ್ರೆ ಅವ ಬರ್ತಿದ್ದ. ಈಗ ಆಯ್ತು, ನಾನು ಕೇಳಿದೆ, ಕೊಡ್ಲಿಲ್ಲ. ನಿಂಗೆ ಇದನ್ನು ವಿಚಾರಿಸಿ ಅಂತ ಹೇಳ್ತಿದ್ರೆ ನಾನೇ ಬರ್ತಿದ್ದೆ. ತಗ್ಗಿ ಬಗ್ಗಿ
ಯಾಕಂದ್ರೆ ಹುಡುಗಿ ಬೇಕಾದ್ದು ನಮಗೆ. ಹೌದೌದು. ಆ ನೆಲೆಯಲ್ಲಿ ನಾವು ವಿಚಾರಿಸ್ತೀವಿ. ಈಗ ನಾರದ ಮುನಿಗಳು ಅಪ್ಪನಲ್ಲಿ ಹೋಗಿ ಹೇಳುದು ಯಾವಾಗ? ಹುಡುಗಿಯನ್ನು ನೋಡಿ ಬಂದ ಮೇಲೆ ಅದು ಅಪ್ಪನಲ್ಲಿ ಹೋಗಿ ನಿನ್ನ ಮಗಳನ್ನು ಎತ್ತಿಕೊಂಡು ಹೋಗಿ ನಿಮ್ಮನ್ನು ಗಟ್ಟಿಯಾಗ್ತೇನೆ ಅಂತ ಹೇಳಿದ. ಈಗ ಒಟ್ಟಿನಲ್ಲಿ ಈಗ ಉಂಟಲ್ಲ ನೀವು ಯಥಾರ್ಥವನ್ನು ತಿಳ್ಕೊಳ್ಳಿ. ಹೌದು. ಹುಡುಗಿ ಹೇಳಿದ್ದು ನನ್ನ ಅಪ್ಪನಲ್ಲಿಗೆ ಬಾ, ಹೌದೌದು, ನೀನು ಸಂಸಾರ ಸಮೇತ ಬರ್ಬೇಕು ಅಂತ ಹೇಳಿಲ್ಲ. ಅಪ್ಪನಲ್ಲಿ ಬಂದು ಒಂದು ವಿಷಯ ಹೇಳು, ಆಮೇಲೆ ವೈಭವೋಪೇತವಾಗಿ ಹೇಗೆ ಬರ್ಬೇಕು ಹಾಗೆ ಬರ್ತಾರೆ, ಅದು ಬಿಡು. ಆದ್ರೆ ಅಪ್ಪನಿಗೆ ಮನಸ್ಸುಂಟು ಅಂತ ಕೇಳು. ಈಗ ನೀವಿಬ್ರು ಇಷ್ಟು ಮಾತನಾಡ್ತಾ ಇದ್ದೀರಿ, ಒಂದು ಎಡೆಯಲ್ಲಿ ನಾನು ಸ್ವಲ್ಪ ಮಾತನಾಡಿ ಬಿಡ್ತೇನೆ. ನೀವೇ ಇಬ್ರು ಇಷ್ಟು ಮಾತಾಡಿದ್ರೆ ಕತೆ ಮುಂದೆ ಹೋಗುದು ಹೇಗೆ? ಮತ್ತೆ ಒಂದುಂಟು, ನಾವೆಷ್ಟೇ ನೀವು ಮಾತಾಡಬೇಕು ಅಂತ ಕಾಯುವ ಜನ ನಮ್ಮಲ್ಲಿ ಎಷ್ಟಿದ್ದಾರೋ ಯಾರಿಗೆ? ಅವರೆಲ್ಲ ನಿದ್ದೆ ಮಾಡ್ತಾರೆ, ಇನ್ನು ಎಚ್ಚರ ಆಗುದಿಲ್ಲ ಜನ್ಮಕ್ಕೂ. ಇಲ್ಲ ಇಲ್ಲ, ಇದು ಸಂಗತಿ ಹೀಗೆ. ನೀವು ಇಬ್ಬರು ಕೂಡ ಗಲಾಟೆ ಮಾಡ್ತಾ ಇದ್ದೀರಿ, ಇದಕ್ಕೆ ಬೇಕಾಗಿ ಜಗಳ ಮಾಡ್ತಾ ಇದ್ದೀರಿ, ಆದ್ರೆ ಕತೆ ಬೇರೆ ಆಗಿದೆ. ಕತೆ ಬೇರೆ ಆಗಿದೆ. ಏನು ಕತೆ? ನಿನ್ನ ಮಗಳಿದ್ದಾಳಲ್ಲ, ಇದ್ದಾಳೊಳಗೆ, ಒಳಗಿದ್ದಾಳಲ್ಲ, ಒಂದ್ಸಲ ನೋಡಿ ಬಾ. ಯಾವ ಮಲಗಿದ್ದಾಳಲ್ಲ ನೋಡಿ ಬಾ. ಗೊತ್ತಾಯ್ತು ಸ್ವಾಮಿ, ಮಗಳು ಬಿಟ್ಟು ಹೋಗ್ತಾಳೆ ಅಂತ ನನಗೇನು ಗೊತ್ತಿತ್ತು? ನೀವು ಅವ ಅಳಬೇಕು ಅಂತಲೇ ಹೇಳಿದ್ದ. ಇಲ್ಲ ಇಲ್ಲ ಇಲ್ಲ, ಮತ್ತೆ ಅವ ಕೃತಕವಾಗಿ ಹೇಗೆ ಅಳ್ತಾರೆ. ಅಂತೂ ಈ ಪ್ರಸಂಗದಲ್ಲಿ ಮದುವೆ ಆಗದಿದ್ರೆ ಇದೇ ಸಮಸ್ಯೆ. ಮಗಳಂತೂ ಕಟ್ಟು ಗೊತ್ತಾಗೋದಿಲ್ಲ. ಹುಡುಗಿ ಎಲ್ಲಿ ಹೋದಳು? ಅಂತೂ ಇನ್ನು ಕೂಗಿ ಗಲಾಟೆ ಮಾಡಿ ಏನು ಗುಣ ಇಲ್ಲ. ಮತ್ತೆ ಮಾಡುದು? ಸಂಗತಿ ಮಾತ್ರ ಹೀಗೆ ಆಗಿದೆ. ವಿಂಧ್ಯಾಚಲ ಪ್ರದೇಶ ಗೊತ್ತುಂಟಲ್ಲ? ವಿಂಧ್ಯಾಚಲ ಪ್ರದೇಶ ಕೇಳಿದ್ಯಲ್ಲ? ಅಲ್ಲಿ ಮೂಲಕಾಸುರ ಅಂತ ಭಾರಿ ಬಲಾಢ್ಯನಾದ ರಕ್ಕಸ ಒಬ್ಬ ಇದ್ದ. ಅವನ ಮಗನೇ ಕಾಲಜಂಗ. ಅವ ಸಾಯಿಲಿ, ನನಗೇನಾಗಬೇಕು? ಅವ ಸಾಯಿಲ್ಲ, ಈಗ ಜೀವದಲ್ಲಿ ಇದ್ದೇ ಈಗ. ಅವ ಏನು ಮಾಡಿದ? ರಾತ್ರಿ ನಿನ್ನೆ ನೀವೊಂದು ವಿಮಾನ ಹೋಗುದು ನೋಡಿದ್ದೀರಾ? ಈಗ ವಿಮಾನ ಎಷ್ಟು ಹೋದ್ರೆ ಮುಚ್ಚುವುದಿಲ್ಲ ಯಾವುದು. ಅದಲ್ಲ, ನಿಜವಾಗಿ ಮನುಷ್ಯ ಹೇಳಲಿಕ್ಕಿಲ್ಲ, ಹೇಳಿಲ್ಲ. ದೇವರಂತೂ ಖಂಡಿತ ಹೇಳಲಿಕ್ಕಿಲ್ಲ. ನನ್ನ ಅಂದಾಜು ಯಾರ ಹೆಂಡತಿ ಮಕ್ಕಳು ಇಲ್ಲದವರೇ ಹೇಳಿರ್ಬೇಕು. ಅವನ ಹೆಣ್ಮಕ್ಳು ಸಾಯ್ಲಿಕ್ಕಿಲ್ಲ, ಆದ್ರೂ ನಾವು ಶಾಪ ಭಾವನಾತ್ಮಕವಾದಂತಹ ಸಂಬಂಧ ಉಂಟಲ್ಲ, ಅದಿದ್ದವ ಯಾರು ಹೇಳಿ? ಕೊರಳಿನಿಂದ ಬಂದದಲ್ಲ, ಇದು ಕರುಳಿನಿಂದ ಬಂದ. ಈಗ ನನ್ನ ಮಗಳನ್ನ ಮಾಡಬೇಕು, ಎಲ್ಲಿಂದ ತರುವುದು? ಬಿಡಿಸಿಕೊಂಡು ಬರಬೇಕು. ಮತ್ತೆ ಯಾರು ತರುವುದು? ಯಾರು ತರ ನೀವು ಇಬ್ಬರು ಯೋಚನೆ ಮಾಡಬೇಕು. ಅದು ಮಾತಾಡ ದುಃಖ ಆಗದೇ ಇರ್ತದೋ ಹೇಳು. ಈ ಕ್ಷಣದಲ್ಲಿ ಆ ಕುಮತಿ ಬೆಳದ ರಕ್ಕಸರನ್ನು ಬಡಿದು ಆ 7 ಕೋಟೆಯನ್ನು ಧ್ವಂಸಗೊಳಿಸಿ ಆತನನ್ನು ಕೊಂದು ಮಗಳನ್ನು ನಾನು ತರ್ತೇನೆ. ನೀನು ಹೌದು ತಂದೆ ಅಂತ ಆದ್ರೆ ನನ್ನ ಮಗನಿಗೆ ಕೊಡಬೇಕು. ಹೀಗೆ ನೀನು ವಚನ ಕೊಡಬೇಕು ನನಗೆ. ದುರುಳ ರಕ್ಕಸನಿಂದ ಮಗಳನ್ನು ಬಿಡಿಸಿ ತರುತ್ತಿ ಅಂತ ಆದ್ರೆ ನನ್ನಲ್ಲಿ ಮಾತೇ ಬೇಡ. ನನ್ನ ಮಗಳು ನಿನ್ನ ಮಗನಿಗೆ ಮದುವೆಗೊಂದು ಕರೆದ್ರೆ ಸಾಕು. ನನ್ನನ್ನು ಸಂತೋಷ ಆಯ್ತು. ಗಟ್ಟಿಯಲ್ಲ? ಹೌದು, ನಾನು ಕಾಯ್ತಾ ಇರ್ತೇನೆ. ಆಯ್ತು, ಆದಷ್ಟು ಬೇಗ ನಾರದರು ಹೇಳಿದ ದಾರಿಯಲ್ಲಿ ಮಗಳನ್ನು ಆದಷ್ಟು ಬೇಗ ನೀನು ಕರೆದು ಕಾಯ್ತಾ ಇರ್ತೇನೆ.
ನಮ್ಮ ಸುರವನ್ನು ಮುತ್ತಿಗೆ ಹಾಕಿದವನಿದ್ದಿ, ಯುದ್ಧಾಹ್ವಾನವನ್ನು ಕೊಟ್ಟವನಿದ್ದಿ, ಚಾರಕರನ್ನು ಹೊಡೆದು ಬಡಿಸಿ ನಮ್ಮಲ್ಲಿ ಕರೆಸಿಕೊಟ್ಟವನಿದ್ದಿ. ಯಾಕೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಬಂದವನಿದ್ದಿ ನಿನ್ನಲ್ಲೇ ಅರಸುತ್ತಾ ಇದೆ. ಇಂತೆ ನಾಳೆ ಸುರಪ್ಪನವರನ್ನು ಸೋಲಿಸಿ ಅಧಿಕಾರದ ಗತಿಯನ್ನು ಹಿಡಿಯಬೇಕೆಂಬ ಉದ್ದೇಶವನ್ನು ಇರಿಸಿಕೊಂಡಿದ್ದೆ. ನೀನಾಗಿ ಬಂದೆ ಅಲ್ಲ, ಯುದ್ಧಕ್ಕೆ ಮಲಗಿದಂತಹ ಹೆಣ್ಣು ಮಕ್ಕಳನ್ನು ಮಾಯಾಚಾರದಿಂದ ಸೆರೆ ಹಿಡಿದು ಹೋಗುವಂತಹ ಕುಮತಿ ರಕ್ಕಸ ಒಂದು ಕೊಚ್ಚಿ ಉಂಟಲ್ಲ, ಕೈ ಭಾಷೆಯಲ್ಲಿ ಕೇಳಬೇಕು ನೀವು. ಇನ್ನು ಮುಂದೆ ಯಾವ ಹುಡುಗಿ ತಳ್ಳಿಗೂ ಹೋಗದ ರೀತಿಯಲ್ಲಿ ನಿನ್ನನ್ನು ದಂಡಿಸುವುದಕ್ಕಾಗಿ ಇಂದ್ರ ಪದವನ್ನು ಅಲಂಕರಿಸಿದಂತಹ ದೇವೇಂದ್ರ ಎಲ್ಲಿಗೆ ಬಂದಿದ್ದೇನೆ. ನನ್ನ ಮಗನಿಗಾಗಿ ಆ ಹೆಣ್ಣನ್ನು ಕೊಂಡು ಹೋಗಿ ನಿನ್ನನ್ನು ಕೊಂದು ನನ್ನ ಅಂತಸ್ತು ಹೇಳನ್ನು ತೀರಿಸ್ತೇನೆ. ಎಂತಹ ರಕ್ಕಸನ ಗುಹೆ, ಕೋಟೆ ಕೋಟೆ ಒಳಗಿರುವಂತಹ ಗುಹೆಯಲ್ಲಿ ಎಲ್ಲಿ ಹೋದ್ರೆ ಎಲ್ಲಿ ಹೋಗ್ತಾ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ಬಾಗಿಲು, ಅಲ್ಲಲ್ಲಿ ರಕ್ಕಸಿರುವಂತಹ ಮಾಯೆಯಿಂದ ಬಂದವರೆಲ್ಲರನ್ನೂ ಹಾದಿ ತಪ್ಪಿಸುವಂತಹ ರೀತಿ ರಕ್ಕಸನನ್ನು ಪಡೆದು ಮುಂದೆ ಸಾಕ್ತೇನೆ. ನಾನು ಯಾವುದು ಅಂತ ಗೊತ್ತಾಗುತ್ತೆ. ಇಲ್ಲ, ಈ ಮಾಯಾಪುರ ಇದು. ಎಲ್ಲಿ ನೋಡಿದ್ರು ಕೂಡ ಕವಿಯ ಒಳಗೆ ಒಂದು ರೀತಿ ಪ್ರಪಂಚವನ್ನೇ ಬಲಿದರಾಯುವ ಅಂತ ನನಗೆ ಅನ್ನಿಸ್ತದೆ. ಆದ್ದರಿಂದಲೇ ಈ ವಜ್ರಾಯುಧದಿಂದ ಈ ಪರ್ವತವನ್ನು, ಈ ಬಂಡೆಯನ್ನು ಕೊರೆದು ಒಮ್ಮೆಲೆ ಈ ಗುಹೆಯಿಂದ ಕೊರೆದಂತಹ ಗುಹಾದ್ವಾರದಲ್ಲಿ ಹೊರಗೆ ಬಂದಿದ್ದೇನೆ. ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ಪಡೆದು ಅವನ ಗೃಹಪತಿಯಲ್ಲಿ ಶನಿಕಾಲಿಕ ಕಾಲಕ್ಕೆ ಆತನ್ನು ಬಡಿದೊರಗಿಸಿ ಆ ಹುಡುಗಿಯನ್ನು ನಾನು ಒಯ್ಯುತ್ತೇನೆ. ಅಲ್ಲಿವರೆಗೆ ಒಂದು ರೀತಿ ಕ್ಷೇಮ ಚಿಂತನೆಯಲ್ಲಿಯೇ ನಾನು ತೊಡಗಬೇಕಾಗ್ತದೆ. ನಿಶ್ಚಿಂತರಾಗಿ ಆರಾಮದಲ್ಲಿ ವಿಶ್ರಾಂತಿಯಿಂದ ಆ ಸಮಯವನ್ನು, ಆ ನಿಗದಿತ ಆ ಮುಹೂರ್ತವನ್ನು ಕಾಯುತ್ತಾ ಇಲ್ಲಿ ಇರ್ತೇನೆ.
ವೈಭವದಿಂದ ಪರಿಜನ ಸಹಿತ ಮುನಿಪೋತವನು ಜನಪನಿಗೆ ಇತ್ತುದಾದಳೆ ಅತ್ತಲ ಕುಶಭೂಪ ಪ್ರತಿಲಾಕೇತದಲ್ಲಿ ಅನಾದಿಯಿಂದಲೂ ಅನಾದಿಕಾಲದಿಂದಲೂ ಅನುರತದಲ್ಲಿಯೂ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಅಡಗಿಕೊಂಡಿರುವ ಅನಂತ ನೆನೆಸಿದ ಮಹಾವಿಷ್ಣು ಧರೆಯಲ್ಲಿ ಧರ್ಮವನ್ನ ಸ್ಥಾಪಿಸಲು ಸುಖವಾಗಿ ಅವತಾರವನ್ನೆತ್ತಿದ ಆ ಅವತಾರ ವಿಶೇಷವಾಗಿ ಕಾಣಿಸಿಕೊಂಡದ್ದು ರಾಮಾವತಾರದಲ್ಲಿ ಧರೆಯಲ್ಲಿರುವ ಅಧಮರನ್ನ ಧಮರಿಸಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಹಾಗೆ ಪರಮ ಪವಿತ್ರವಾದಂತಹ ಅಯೋಧ್ಯ ಈ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನ ತಾಳಿದ ಆ ಮುಖೇನವಾಗಿ ಧರೆಯಲ್ಲಿನ ದುರುಳರನ್ನ ತರೆದು ಆ ಮೂಲಕವಾಗಿ ಧರ್ಮ ಸಾಮ್ರಾಜ್ಯದ ಸಂಸ್ಥಾಪನೆಯನ್ನ ಮಾಡಿ ಅದೋ ಸರಯೂ ನದಿ ದಾಟಿಯನ್ನ ದಾಟಿ ಹೋಗುವ ಸಂದರ್ಭದಲ್ಲಿ ಯುಗ ಯುಗಗಳಲ್ಲಿಯೂ ಭಕ್ತರಿಗೆ ದರ್ಶನವಾಗಿ ಇಡ್ತೇನೆ ಎಂಬ ಹಾಗೆ ವಾಗ್ದಾನವನ್ನು ಗೈದಿದ್ದಾನೆ. ಆತನ ಸಂತಾನ ಪರವಾಗಿ ರೂಪುಗೊಂಡವರು ನಾವಿಬ್ಬರು ಕುಶ ಹಾಗೂ ಲವ ಎಂಬುದಾಗಿ ಈ ಸಾಕ್ಯತದ ಪುಣ್ಯಪ್ರದವಾದಂತಹ ಭೂಮಿಯನ್ನ ಪಾಲಿಸುವ ಕೈಂಕರ್ಯ ಕುಶನಾದನ್ನ ಪಾಲಿಗೆ ಒದಗಿ ಬಂದಿದೆ ಎಂಬ ಹಾಗಿದ್ರೆ ಪೂರ್ವ ಜನ್ಮದ ಸುಕೃತದ ಫಲವಿಲ್ಲದೆ ಇನ್ನೇನು ಹೇಳಿ ಭಗವಂತನ ಮಗುವಾಗಿ ಹುಟ್ಟುವುದೆಂಬ ಹಾಗಿದ್ರೆ ಸಾವಿರಾರು ಜನ್ಮಗಳಲ್ಲಿ ನಾನು ಮಾಡಿದ ಪುಣ್ಯ ಎಂಬ ಹಾಗೆ ಭಾವಿಸಿಕೊಂಡಿದ್ದೇನೆ. ತಂದೆಯವರ ಧರ್ಮಾವೃತಕ್ಕೆ ತಪ್ಪುಗಾರದ ಹಾಗೆ ಅದನ್ನ ಧರ್ಮಯುತವಾಗಿ ಪಾಲಿಸಿಕೊಂಡು ಬರುತ್ತಾ ಇದ್ದೇನೆ. ಹಾಗೆಯೇ ನನ್ನದಾದಂತಹ ಸುಖವಾದಂತಹ ದಾಂಪತ್ಯದಲ್ಲಿ ಇವರು ಮಕ್ಕಳು ಉದಿಸಿಕೊಂಡಿದ್ದಾರೆ. ಚಿತ್ರಕೇತ ಚಿತ್ರಸೇನ ಎಂಬುದಾಗಿ ಪರಮವೀರರಿದ್ದಾರೆ. ಎನ್ನಯ ಉಭಯ ಕಣ್ಣುಗಳಂತೆ ಮೆರೆಯುತ್ತಾ ಇದ್ದಾರೆ. ಧರ್ಮವನ್ನ ಪಾಲಿಸುವುದಕ್ಕೆ ಬೇಕಾಗಿ ಧರ್ಮ ಶಿಕ್ಷಣಕ್ಕಾಗಿ ಅವರಿಗೆ ಶಿಕ್ಷಣವನ್ನ ಕೊಡಿಸಿದೆ. ಯೋಗ್ಯವಾದಂತಹ ಗುರುಗಳನ್ನ ಆರಿಸಿಕೊಂಡು 64 ವಿದ್ಯೆಗಳೆಲ್ಲ ಪಾರಂಗತವನ್ನ ಮಾಡುವಂತೆ ಶಿಕ್ಷಣಕ್ಕಾಗಿ ಕಳಿಸಿಕೊಟ್ಟವನಿದ್ದೇನೆ. ಆ ಮೂಲಕವಾಗಿ ಸರ್ವ ವಿದ್ಯಾ ಪಾರಂಗತರಾಗಿ ಮತ್ತೆ ಅಯೋಧ್ಯೆಗೆ ಮರಳಿ ಬಂದಿದ್ದಾರೆ. ಆದರೆ ಸಮಸ್ಯೆ ಅದಲ್ಲ, ಪುರಜನರ ನಿಯೋಗವೇ ಬಂದು ಎನ್ನಲಿಗೆ ದೂರ ನಿಂತಿತ್ತಲ್ವೇ? ಹೇಗೆ ಕಾಡು ಪ್ರಾಣಿಗಳ ಉಪಟಳವಂತೆ. ಹಾಗಿದ್ರೆ ಒಂದೊಮ್ಮೆಗೆ ಬೇಟೆಗಾಗಿ ತೆರಳಬೇಕಾದ್ದು ನಮ್ಮ ಕರ್ತವ್ಯ ಅಲ್ವೇ? ಹಾಗಿದ್ರೆ ನಾನು ಹೋಗುವುದೋ ಇಲ್ಲ, ನನ್ನ ಮಕ್ಕಳೇ ಇದ್ದಾರಲ್ಲ.
ವಿನಯದು ಕೈ ಮುಗಿದು ಎಂದ ವಿನಯದು ಕೈ ಮುಗಿದು ಎಂದ ಇನ್ನೇನು ತಾವು ಅರಮನೆಯತ್ತ ತಮ್ಮ ಅಂತಃಪುರದತ್ತ ಹಿಂತಿರುಗಬೇಕು ಎಂದಾವಾಗಿ ಪರಿಜನರ ಪುರಜನರ ಅಹವಾಲುಗಳನ್ನು ಹೌದಪ್ಪ ನೀವು ಕೇಳಿದ್ದನ್ನು ನಾವು ಆಲಿಸಿಕೊಂಡವರಿದ್ದ ಅಪ್ಪಯ್ಯ ಈ ಹೊತ್ತಿನಲ್ಲಿ ನಾವು ಗುರುಮಠದಿಂದ ವಿದ್ಯೆಗಳನ್ನು ಪೂರ್ಣಗೊಳಿಸಿ ಬಂದವರು ನಮಗೆ ನಮ್ಮದಾದಂತಹ ವಿದ್ಯೆಯನ್ನು ಅದರ ಸಾಮರ್ಥ್ಯವನ್ನು ಸಾಧನೆಗಳನ್ನು ಪರೀಕ್ಷಿಸುವ ಬಯಕೆ ಇದೆ ನೀನೆ ಅಪ್ಪಯ್ಯ ಮಗು ಹಿರಿಯನಾದಂತಹ ಚಿತ್ರಕೇತ ತಮ್ಮಲ್ಲಾಡುವಂತಹ ಈ ಮಾತುಗಳನ್ನು ಗಮನವಿಟ್ಟು ದಯವಿಟ್ಟು ತಾವು ಆಲಿಸಬೇಕು ಹೇಳಪ್ಪ ನಮ್ಮ ಸಾಮರ್ಥ್ಯವನ್ನು ಹೊರಗೆ ಹಚ್ಚುವರೆ ಇದಕ್ಕಿಂತ ಸದವಕಾಶ ಇನ್ನು ಕಿರುಭವಿತವ್ಯದಲ್ಲಿ ಒದಗಿ ಬರುವುದಕ್ಕಿಲ್ಲ ಹಾಗಾಗಿ ಹೇಳುತ್ತೇನೆ ಅಪ್ಪಯ್ಯ ಕಾಡಿಗೆ ಬೇಟೆಗಾಗಿ ನಮ್ಮನ್ನು ಕಳುಹಿಸಿಕೊಡಬೇಕು ಕಾಡಿಗೆ ಹೌದಪ್ಪ ಬೇಟೆಗೆ ಅರುಣಿ ಬಾಲಕನಿಂದ ಬೇಟವೈ ಮೃಗ ಬೇಟೆ ಅರುಣಿ ಬಾಲಕನಿಂದ ಬೇಟವೈ ಮೃಗ ಬೇಟೆ ಕಾಡಿ ನೋಡಿರುವಾವು ಕರಡಿ ಕಾಡಿ ನೋಡಿರುವಾವು ಕರಡಿ ಚಾಗುಲವೋ ಕೋಟಿ ರಕ್ತದಾರಿ ಹಾರಲೆ ಕೋಟಿ ರಕ್ತದಾರಿ ಹಾರಲೆ ಆರೋಗ್ಯ ಪಾಲಕನಿಂದ ಮಾತುಗಳನ್ನ ಕೇಳಿದಾಗ ಕರ್ಣಾನಂದಕರವಾಗುತ್ತಾ ಇದೆ ಒಳ್ಳೆಯದಪ್ಪ ಮನಸ್ಸಿಗೆ ಆಹ್ಲಾದವಂತ ವಾತಾವರಣ ಸೃಷ್ಟಿಯಾಗ್ತಾ ಉಂಟು ಆದ್ರೆ ಮಾತಿನ ಅರ್ಥವನ್ನ ಮರ್ಮವನ್ನ ತಿಳಿದ ತಕ್ಷಣ ಹೃದಯಪಂಸದ ಗಾತಿ ಆದಾಗ ಆಯ್ತು ಹಾಗಾಗಿ ಯಾಕೆ ಗೊತ್ತು ಯಾಕೆ ಆಡುವ ಬಾಲರು ನೀವು ಈಗ ಕಾಡಿಗಾಗಿ ಬೇಟೆಗೆ ಹೊರಡ್ತೇವಂತ ಹೊರಟು ನಿಂತಿದ್ದಾರಲ್ಲ ಮಕ್ಕಳಾಟಿಗೆ ಎಂಬ ಹಾಗೆ ಭಾವಿಸಿದಿರು ಅಯ್ಯ ಮುದ್ದು ಮಕ್ಕಳಿರ ಎನ್ನ ಉಭಯ ಕಣ್ಣುಗಳಂತೆ ಕಂಗೊಳಿಸುವರು ನೀವು ಕಣ್ಣಿಗೆ ಒಂದು ಸಣ್ಣ ಕಸ ಬಿದ್ದರೂ ಕೂಡ ತಡೆದುಕೊಳ್ಳುವ ಶಕ್ತಿಯನ್ನಲ್ಲಿ ಇಲ್ಲವಯ್ಯ ಕಾಡಲ್ಲಿ ಇರುವುದು ಸಾಮಾನ್ಯ ಎಂಬ ಹಾಗೆ ಭಾವಿಸಿಕೊಳ್ಳಬೇಡಿ ಉಗ್ರವಾದಂಥ ವನಚರಗಳಿವೆ ಕರಡಿಗಳಿವೆ ಸಿಂಹವಿದೆ ಮತ್ತಷ್ಟು ಘನತರವಾದಂತಹ ಪ್ರಾಣಿಗಳಿವೆ ಆನೆಯೂ ಸಿಗಬಹುದೇನೋ ಅಯ್ಯ ಬಾಲರೇ ಕಾಡಿನಲ್ಲಿ ಬೇಟೆ ಎಂಬ ಹಾಗಿದ್ರೆ ಆಟ ಎಂಬ ಹಾಗೆ ಭಾವಿಸಬೇಡಿ ಹಾಗಾಗಿ ಗುರುಮಠದಲ್ಲಿ ನೀವು ಕಲಿತಂತಹ ವಿದ್ಯೆಗಳೇನಿದ್ದರೂ ಕೂಡ ಪರಸ್ಪರ ಎದುರಾಳಿಗಳು ಹೋರಾಡುವಾಗ ಮಾತ್ರ ಭವಿತವ್ಯ
ಭಾವಿಸಿದ್ದು. ಆದ್ರೆ ಅಲ್ಲಿ ನಡೆಯುವಂತಹ ವಿಚಾರವೇ ಬೇರೆ. ಹೇಗಪ್ಪ? ಕಾಡಿನಲ್ಲಿರುವಂತಹ ನೈಜ ಪ್ರಾಣಿಗಳ ಜೊತೆ ಹೋರಾಡುವುದು ಅಂತ ಅಂದ್ರೆ ಮಕ್ಕಳ ಆಟಿಕೆ ಅಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಬೇಡ, ಈ ಬೇಟೆ ಬೇಡವಯ್ಯ. ಅವರೇ ಕೇಳಿ. ಭವಿತವ್ಯದಲ್ಲಿ ಈ ಪೀಠವನ್ನು ಆಳಬೇಕಾದವರು ಯಾರು? ನಾವುಗಳು. ಹೌದು. ಆದ್ರೆ ಮುಂದೊಂದು ದಿನ ಇಂತಹ ಪರಿಸ್ಥಿತಿ ನಮಗೆ ಎದುರಾದರೆ ಅಂತಾದ್ರೆ ಯಾವುದೇ ಒಂದು ಪರಿಣಾಮ ಸಿಗುವುದಕ್ಕ ಆಗುವುದಿಲ್ಲ. ಹಾಗಾಗಿ ನಾವು ಸಣ್ಣವರಾಗಿರ್ಬಹುದು, ನಾವು ಕಲಿತಂತಹ ವಿದ್ಯೆಗೆ, ನಮ್ಮಲ್ಲಿರುವಂತಹ ಆಯುಧಗಳಿಗೆ ಯಾವತ್ತೂ ಸಣ್ಣತನವೆಂಬುದು ಇಲ್ಲ. ಹಾಗಾಗಿ ನೀವೊಂದು ಅಪ್ಪಣೆಯನ್ನು ಕೊಟ್ಟಿರಿ ಅಂತಾದ್ರೆ ಈ ಕ್ಷಣವೇ ಕಾರಣಕ್ಕೆ ತೆರಳಿ ಮೃಗಗಳನ್ನು ತರಿದು ನಾವು ಬರ್ತೇವೆ. ಸಾಮಾನ್ಯನೆಂದು ಭಾವಿಸಿಕೊಂಡೆ. ನಿನ್ನ ಹಾಲು ಗಲ್ಲವನ್ನ ಕಂಡಾಗ ಹುಟ್ಟಿ 3 ಹುಣ್ಣಿಮೆ ಕಳೆಯಿಲ್ಲ ಮಗು. ಎಷ್ಟು ಇದ್ದರೂ ಕೂಡ ಎನ್ನ ಎದೆಯ ಮಟ್ಟಕ್ಕೆ ಬೆಳೆದಿರುತ್ತಿದ್ದೀರೆಂಬ ಮಾತ್ರಕ್ಕೆ ನಿಮಗೆ ಆ ಪರಾಕ್ರಮ ಬಂದಿದೆ ಎಂಬುದು ಅರ್ಥವಲ್ಲ. ಒಂದು ಅರ್ಥದಲ್ಲಿ ನಾನು ಹೊಗಳಿರಬಹುದು ನಿಮ್ಮ ಛಾಪು ಪ್ರದರ್ಶನವನ್ನ ಕಂಡಾಗ, ಫಲರೇ ಶಾಪಾಸ್ ಎಂಬ ಹಾಗೆ. ಆದ್ರೆ ಕಾಡಿಗೆ ನಿಮ್ಮನ್ನ ಕಳಿಸಿಕೊಡುವಷ್ಟು ಧೈರ್ಯವನ್ನು ನಾನು ಮಾಡಲು ಸಾಧ್ಯ ಇಲ್ಲ. ಹೌದು, ಮುಂದೆ ನೀವು ಪಟ್ಟವನ್ನ ಏರುವವರಿದ್ದೀರಿ, ಆ ಪಟ್ಟ ನಿಮಗಾಗಿ ಏರುವಂತಹದ್ದು ಮಕ್ಕಳೇ. ಆದ್ರೆ ಅದಕ್ಕೆ ಅವಕಾಶಗಳು ತುಂಬಾ ಕೂಡಿ ಬರುತ್ತವೆ. ವನದಲ್ಲಿರುವುದು ಸಾಮಾನ್ಯ ಎಂಬ ಹಾಗೆ ಭಾವಿಸಿಕೊಳ್ಳಬೇಡಿ. ವನಚರರು ಮಾತ್ರವಲ್ಲ, ಅದು ಖಚರರು ಇರುವಂತಹ ವನ ಪ್ರದೇಶವದು. ಮಾಯಾವಿ ಶಕ್ತಿಗಳು, ರಾಕ್ಷಸರು, ದೈತ್ಯರು ಮುಂತಾದವರು ಇರುವಂತಹ ವನಚರ. ಹಾಗಾಗಿ ಅಲ್ಲಿಗೆ ಹೋಗುವುದು ಸೂಕ್ತವಲ್ಲ. ಯಾಕೆ ಮತ್ತೆ ಗುರುಗಳ ಮೇಲೆ ನಾವು ಬೆಳೆಯುತ್ತಾ ಹೋದಂತೆ ನಿಮಗೆ ಅಷ್ಟೇ ಪ್ರಾಯ ಹೆಚ್ಚಾಗುತ್ತಾ ಹೋಗುತ್ತದೆ. ನಾವು ಎಷ್ಟೇ ಯೌವನವನ್ನು ಹೊಂದಿದರು, ನಮ್ಮಲ್ಲಷ್ಟೇ ರೋಷಾವೇಶಗಳನ್ನು ನೀವು ಕಂಡರು, ಅದೆಲ್ಲ ಬಾಲಕರಲ್ಲಿರುವಂತಹ ಚೈತನ್ಯವಾಗಿ ಕಂಡೀತೆ ಹೊರತು ವೀರತ್ವವಾಗಿ ನೀವು ಕಾಣುವುದಕ್ಕಿಲ್ಲ. ಅದು ಪ್ರಪಂಚದಲ್ಲಿ ಸಹಜವಾದದ್ದು. ಅಪ್ಪಯ್ಯ, ಅದರೊಂದು ಮಾತುಂಟು, ನಮ್ಮನ್ನು ಕಂಡು ನಮ್ಮ ಹಿರಿಯರನ್ನು ಕಾಣಬೇಕಾದಂತಹ ಯೋಗ್ಯತೆ ನಿಮ್ಮಲ್ಲಿ ಉಂಟು. ಕೇವಲ ನಾವು ಚಿತ್ರಕೇತ ಚಿತ್ರವಾಹರಾಗಿ ನಿಮ್ಮ ಎದುರು ನಿಂತದ್ದಲ್ಲ. ಸೂರ್ಯವಂಶದ ಹಿರಿಮೆ ಗರಿಮೆಗಳೇನು ಎನ್ನುವುದನ್ನು ನಿಮ್ಮಿಂದಲೂ ಪೂರ ಜನರಿಂದಲೂ ಗುರು ವರ್ಗದಿಂದಲೂ ಕೇಳಿ ಅರಿತವರಿದ್ದೇವೆ. ಅದನ್ನು ನೀವೇ ಹೇಳಿದವರು. ಈಗ ಅದರ ಪ್ರದರ್ಶನಕ್ಕೆ ಬಂದಾವಾಗಿ ಸುಮ್ಮನಿರುವುದು ತರವೇ ಯೋಚಿಸಿ. ನಮ್ಮ ಬಗ್ಗೆ ಯೋಚನೆ ಮಾಡುವುದನ್ನು ಬಿಡಿ. ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಆದ್ರೆ ನಮಗೆ ಕಲಿಸಿದಂತಹ ಗುರುಗಳಿದ್ದಾರಲ್ಲ, ಅವರ ಯೋಗ್ಯತೆಯನ್ನು ನೀವು ಅರಿಯದವರಲ್ಲ. ಕುಲಗುರುಗಳಾದಂತಹ ವಸಿಷ್ಠರು ಅವತಾರವರು ಅವರಿಂದ ಒದಗಿಸಿಕೊಂಡಂತಹ ವಿದ್ಯೆ ಏನಿದೆಯೋ ಅದನ್ನು ಪ್ರದರ್ಶಿಸುವುದಕ್ಕೆ, ಪ್ರಪಂಚಕ್ಕೆ ಪ್ರಕಟಿಸುವುದಕ್ಕೆ ಇದೇ ಸುಸಂದರ್ಭ. ತಡಬೇಡ, ಕೊಡಿಯಪ್ಪಣೆ. ಅಪ್ಪಯ್ಯ, ನಿನ್ನ ಮಾತನ್ನ ಕೇಳಿದಾಗ ಬಹಳ ಸಂತೋಷವಾಗುತ್ತಾ ಉಂಟು. ಯಾಕೆ? ಕೇವಲ ಶಸ್ತ್ರವಿದ್ಯವನ್ನ ಮಾತ್ರವಲ್ಲ, ಶಾಸ್ತ್ರವಿದ್ಯೆಯನ್ನು ಅರಿತವರಿದ್ದೀರಿ. ಹಾಗಾಗಿ ವಾಗ್ಬಡುತ್ವ ಅನ್ನುವಂಥದ್ದು ನಿಮ್ಮಲ್ಲಿ ಅಳವಡಿಸಲ್ಪಟ್ಟಿದೆ ಗುರುವಷ್ಟರಿಂದ. ನಾನೇನು ಹೇಳೋಣ ಹೇಳಿ?
ನಮಗೂ ಪ್ರಾಯವಾಗುತ್ತಾ ಬಂತು. ನಮ್ಮದು ಬಿಳಿ ಆಯ್ತು, ಇನ್ನು ಏನಿದ್ರು ನಿಮ್ಮದು. ಈ ಬಿಳಿಯಾಗಲಿಕ್ಕೆ ಶುರುವಾಗಲಿಲ್ಲ ಅಲ್ಲ, ಒಂದು ಅರ್ಥದಲ್ಲಿ ಆಯ್ತು. ಯಾಕೆ ಹೇಳಿ? ಯಾಕೆ? ನನ್ನ ಎದೆ ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಿ ಎಂಬ ಹಾಗಿದ್ರೆ, ಇಷ್ಟು ಧೈರ್ಯವಂತ ನಿರ್ಧಾರವನ್ನು ನೀವು ಕೈಗೊಳ್ಳುತ್ತೀರಿ ಅಂತ ಆದ್ರೆ, ಆ ಛಾಪು ನಿಮ್ಮಲ್ಲಿ ಬಂತು ಅಂತ ಆದ್ರೆ, ನನಗೆ ಪ್ರಾಯ ಆಯ್ತು ಅಂತಲ್ವ ಲೆಕ್ಕ. ಆಹಾ, ಹಾಗೆ ಹೇಳಿದ್ದು. ಆಹಾ, ಹೇಗಿದ್ರು ಮುಂದಿನ ಸಭೆಯನ್ನ ನಡೆಸುವುದಕ್ಕೆ ಬೇಕಾಗಿಯೂ ಅಥವಾ ಈ ರಾಜ್ಯವನ್ನ ಧರ್ಮದಿಂದ ಬಾಳಿಸುವುದಕ್ಕೆ ಬೇಕಾಗಿಯೂ ಸಮರ್ಥರಾಗಿ ಬೆಳೆಯಬೇಕಾದವರು ನೀವು. ಇರಲಿ, ಇದು ಒಂದು ಅವಕಾಶ ಎಂಬ ಹಾಗೆ ಭಾವಿಸಿ ಬಿಡೋಣ. ಕಾಡಿನಲ್ಲಿ ತುಂಬಾ ಜಾಗ್ರತೆ ಮಗು. ಅಪ್ಪಯ್ಯ, ನೀವು ಆಡಿದಂತೆ ಮಾಯಾವಿಹಾರಿಗಳಾದಂತಹ ರಾಕ್ಷಸರೇ ಬಂದರು. ಅದಕ್ಕೆ ಉತ್ತರಿಸುವಂತಹ ವಿದ್ಯೆಯನ್ನು, ಚಾಪ ವಿದ್ಯೆಯನ್ನು ನಮ್ಮ ಗುರುಗಳು ಕಲಿಸಿಕೊಟ್ಟಿದ್ದಾರೆ. ಧೈರ್ಯದಿಂದಿರಿ, ಕಳುಹಿಸಿಕೊಡು. ಕೋಣೆ ಕತ್ತನ್ನ ಹಾಗೆಲ್ಲ ಕಾಡಿನ ಕತ್ತಲು ಅರ್ಥವಾಗಿ ಬೇರೆ ಬೇರೆ ಪ್ರಾಣಿಗಳಿರ್ತವೆ. ಇವನನ್ನು ಸ್ವಲ್ಪ ನೋಡಿಕ. ಅವನನ್ನು ನಾನು ನೋಡಿಕೊಂಡು. ಸಣ್ಣವ, ಜಾಗ್ರತೆ. ಸಣ್ಣವನಾದ್ರೂ ತಮ್ಮನಿಗೂ ಮೀಸೆ ಬರುವುದಕ್ಕೆ ಆರಂಭ ಆಗಿದೆ ಅಪ್ಪ. ಆದ್ರೂ ನನ್ನ ಮನಸ್ಸಿನಲ್ಲಿ ಆದಿದಪ್ಪಯ್ಯ. ಆದ್ರೂ ಸ್ವಲ್ಪ ಬೆಳೆದು ನಿಂತಿದೆ ಅಂತ ನನ್ನ ಭಾವನೆ. ಇವನನ್ನು ಸ್ವಲ್ಪ ಜಾಗೃತ ಮಾಡಿಕ. ಗುರುಗಳ ಆಶೀರ್ವಾದದಿಂದ ಏನನ್ನು ನೀವು ನನ್ನಿಂದ ಇಚ್ಛಿಸುತ್ತೀರೋ ಅದನ್ನು ನಾವು ಸಾಧಿಸಿ ಬರುತ್ತೇನೆ. ಕೊಡಿಯಪ್ಪ. ಅನುಜ, ಇನ್ನು ಸುಮ್ಮನಿರುವುದಲ್ಲ, ನಮ್ಮವರನ್ನು ಕೂಡಿಕೊಂಡು ವನದತ್ತ
ತರಣಿಯ ಶಾಸ್ತ ಚಲಕ್ಕೆ ಸಾರಿದನು ತರಣಿ ಅಸ್ತಾಚಲಕ್ಕೆ ಸಾರಿದನು ನಾನೋರ್ವ ഇരുളിനൊಳಗಿಂತಿರ್ಪೆನೆಂದು ಹಂಬಲಿಸುತ್ತ ಸರಸಿಯೊಂದನು ಕಂಡನು ಸರಸಿಯೊಂದನು ಕಂಡನು ಸೋಕರವೆಂದು ವಾರಮಾಡಿಸುತ್ತಾ ಮುಂದಾದ ವಾಕ್ಯ ನನ್ನ ಶರವೇಗದ ಶರವನ್ನು ಪ್ರಯೋಗಿಸುವುದಕ್ಕೆ ನಾನು ಮುಂದಾದೆ. ಚಾಕಚಕ್ಯತೆಯಲ್ಲಿ ಏರುಪೇರಾಯಿತೋ ಏನೋ, ದಿಕ್ಕನ್ನು ತಪ್ಪಿಸಿದಂತಹ ಹಂದಿ ಇನ್ನೊಂದು ದಿಕ್ಕಿನತ್ತ ಓಡಿತು. ನಾನು ಹಿಂಬಾಲಿಸಿದೆ. ನಮ್ಮ ಅಶ್ವಗಳ ಶಕ್ತಿಯೇ ಕುಂದಿ ಹೋಯಿತೋ ಎಂಬ ಹಾಗೆ ರಥ ಮುಂದಡಿ ಇಡದೆ ಇದ್ದ ಬಗ್ಗೆ ಅಲ್ಲಿ ಇಳಿದು ಆ ಕಾಳ್ಪಂದಿಯನ್ನು ನಾನು ಓಡಿಸಿದೆ. ಮುಂದೆ 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 ಬರುತ್ತಾ ತುರಗವೇರಿ ಮುಂದಾದ ಬಗ್ಗೆ ಅಲ್ಲಿಯೂ ಕಾಣದೆ ಉಳಿಯಿತಲ್ಲ, ಒಲಿಯದೆ ಹೋಯಿತಲ್ಲ. ಎಷ್ಟು ಕಾಲವಾಯಿತು ಗೊತ್ತಿಲ್ಲ. ಘೋರ ವಿಭ್ರಾಂತವನ್ನು ಸೇರಿದೆ. ನನ್ನನ್ನುಳಿದು ಇನ್ನೋರ್ವ ನರರನ್ನು ನಾನಿಲ್ಲಿ ಕಾಣದೆ ಹೋದೆ. ಏನು ಮಾಡಲಿ? ಕ್ಷತ್ರಿಯನಿಗೆ ಭಯ ಆವರಿಸುವುದಿಲ್ಲ. ಆದರೂ ತಮ್ಮನೆಯಲ್ಲಿ ಹೋದ, ನಮ್ಮವರೆಲ್ಲಿ ಉಳಿದರು ಎಂಬ ಭಾವ ಮನಸ್ಸಿನಲ್ಲಿ ನಾಡುತ್ತಾರೆ. ಸೂರ್ಯ ಅಸ್ತಂಗತನಾಗುತ್ತಾರೆ. ಈ ರಾತ್ರಿಯಲ್ಲಿ ನಾನು ಈ ಕಾಡಿನ ಮಧ್ಯೆ ಹೇಗೆ ಕಳೆ? ರಾಮ ರಾಮ, ಏನು ಮಾಡಲಿ? ಇತ್ತ ಕಡೆಯಿಂದ ತಂಪಾದ ಗಾಳಿಯೊಂದು ಬೀಸುತ್ತಾರೆ. ಆ ಗಾಳಿಯ ದಿಕ್ಕನ್ನರಿಸುತ್ತಾ ಮುಂದುವರಿದು ಬಂದರೆ ತಿಳಿ ಗೊಳವೆಂದು ಕಾಣಿಸುತ್ತದೆ. ಏರಿ ಬಂದ ಕುದುರೆಯನ್ನು ಹತ್ತಿರದಲ್ಲಿರುವ ಮರಕ್ಕೆ ಕಟ್ಟುವುದು ಎಂಬ ಹಾಗೆ ನಿಶ್ಚಯ ಮಾಡಿದ್ದೆ. ನಾನು ನೀರಿನಲ್ಲಿ ನಿಂದೆ ಸಾಕಷ್ಟು ನೀರನ್ನು ಕುಡಿದೆ. ಕುದುರೆಗೂ ನೀರನ್ನು ಕುಡಿಸಿದೆ. ಅದನ್ನು ಮರದಲ್ಲಿ ಬಂಧಿಸಿದ್ದಾಯಿತು. ಅದು ನಿದ್ರೆಗೆ ಆತುಕೊಳ್ಳುತ್ತಾನೆ. ನನಗೂ ಆಯಾಸವಾಗಿ ತಡ ಯಾಕೆ, ಇಲ್ಲೇ ಮಲಗಿಕೊಳ್ಳುವುದಕ್ಕೆ ನೋಡೋಣ. ಗಮಕದ ಆರ್ಭಟೆಯಂತೆ ಆರ್ಭಟಿಸುತ್ತ ಪಂದಳ ಕಾನನ
ಇರುವಂತಹ ಸ್ಥಳ ಗೊತ್ತಾಗ್ಲಿಲ್ವೇ? ಇಲ್ಲ. ನಾವು ಯಾರು ಯಾರು ಏನು ಎಂಬುದರ ಬಗ್ಗೆ ಪರಿಚಯ ನಿಮಗೆ ಇಲ್ಲ. ಮೂಲಕಾಸುರ ಹೌದು, ಹೆಸರು ಕೇಳಿದ್ದೀರಾ? ಕೇಳಿದ್ದೇವೆ. ಅವರ ಮಗ ಕಾಲಜಂಗ. ಹೌದು, ಗೊತ್ತುಂಟು. ಗೊತ್ತಿದೆ ಅಲ್ಲ? ಗೊತ್ತುಂಟು. ಅವರೆಲ್ಲರ ಪರಿಚಯ ಇದ್ರೆ ನನ್ನ ಪರಿಚಯ ನಿಮಗೆ ಸಿಗ್ಬೇಕಲ್ಲ? ಇಲ್ಲ ಅಲ್ಲ. ಹಾಗಾದ್ರೆ ನಾವು ಯಾರು ಅಂತ ಹೇಳ್ತೇವೆ ಕೇಳಿ. ಯಾರು? ನಾವೇ ವೃತ್ತಜ್ವಾಲ ದೇವಿಯವರು. ಓ, ವೃತ್ತಜ್ವಾಲೆಯ ದೇವಿ. ದೇವಿ ಅದೇನು ಅಷ್ಟು ತಾತ್ಸಾರ? ದೇವಿ ಗುಡಿಯಲ್ಲಿ. ದೇವಿ ಗುಡಿಯಲ್ಲಿ ನಿಮಗೆ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಮ್ಮನನ್ನು ಸೇರಿಸಿ. ಅಮ್ಮ ಮಕ್ಕಳಿಗೆ ವೃತ್ತಜ್ವಾಲ ಅಮ್ಮನವರು. ಅಮ್ಮ ಮಕ್ಕಳಿಗೆ ಅಮ್ಮ ಮಕ್ಕಳಿಗೆ ದೇವಿ ಗುಡಿಯಲ್ಲಿ. ಹೌದು, ಅದು ಆಗುದಿಲ್ಲ. ಆಗುದಿಲ್ಲ. ವೃತ್ತಜ್ವಾಲ ಅಕ್ಕನವರು. ಅಕ್ಕ ತಮ್ಮಂದಿರಿಗೆ, ತಂಗಿಯಂದಿರಿಗೆ. ನಾನು ಹೇಳಿದ್ದಕ್ಕೆಲ್ಲ ವ್ಯತಿರಿಕ್ತವಾಗಿ ಮಾತಾಡ್ತಾ ಇದ್ದೀರಲ್ಲ. ಯಾರು ನೀವು? ಒಮ್ಮೆ ಹಾಗೆ ನೋಡ್ತೇನೆ ಅಂತ. ನಿಮ್ಮನ್ನು ನೋಡದೆ ಎಷ್ಟು ದಿವಸ ಆಯ್ತು. ಹೌದು, ಬಹಳ ಖುಷಿ ಆಗ್ತಾ ಇದೆ. ನಿಮ್ಮ ನಗು, ನಿಮ್ಮ ಹಾಡು, ಒಂದೊಂದು ಸ್ವರದ ಏರಿಳಿತಗಳು ಕಾಣುವಾಗ, ಕೇಳುವಾಗ ಅದೇನೋ ಪರಮಾನಂದ. ನಮ್ಮ ಈ ಕಾಡಿನಲ್ಲಿ, ನಮ್ಮ ಆಸ್ಥಾನದಲ್ಲಿ ಆಸ್ಥಾನ ಗಾಯಕರಾಗಿರುವವರು ನೀವು. ನೀವು ಹೇಳಿದ ಕಾರಣ ನಾನು ಬಿಟ್ಟಿದ್ದೇನೆ. ಬೇರೊಬ್ಬ ಹೇಳ್ತಾ ಇದ್ದ ಕಾಲಲ್ಲಿ ಹಿಡಿದು ನೆಲಕ್ಕೆ ಬಡೀತಾ ಇದೆ. ಹೌದಪ್ಪ. ಯಾಕೆ? ಯಾಕೆ? ನಿಮ್ಮಲ್ಲಿ ಅಷ್ಟು ಮಮತೆ ಇದೆ. ಹೌದು, ನೀವು ಬೇಕು ನಮಗೆ. ಆದ ಕಾರಣ ಹೀಗೆ ವೃತ್ತಜ್ವಾಲೆಯಾದಂತಹ ನಾನು ಒಮ್ಮಿಂದೊಮ್ಮೆಲೆ ಕಾನನಕ್ಕೆ ಸಂಚಾರಕ್ಕಾಗಿ ಬಂದವಳು. ಇದು ಹೊರಟದೆಲ್ಲಿಗೆ ಈಗ ಬಂಡಿ? ಬಂಡಿ ಹೊರಟದೆಲ್ಲಿಗೆ? ಬಂಡಿ ಗಾಡಿ. ಭಾರಿ ದೊಡ್ಡ ಶಬ್ದ ಹಾಕಿದ್ದೀರಿ ನೀವು. ಗಾಡಿ ಹೊರಟದೆಲ್ಲಿಗೆ? ಗಾಡಿ ನಿಮ್ಮ ಮನೆಯಲ್ಲಿ. ಏನದು? ಹಾಗೆಲ್ಲ ಹೇಳ್ಬಾರ್ದು ಇವ್ರೆ. ಮತ್ತೆ ನಿಮ್ಮನ್ನು ಬೈಲಿಕ್ಕೂ ಕೂಡ ಬೇಜಾರಾಗ್ತದೆ. ನೀವು ಬೇಕಲ್ಲ. ಹೌದು, ಅದಕ್ಕೆ ಬೇಕಾಗಿ ನಾವು ಹೊರಟದ್ದು ನಮ್ಮದಾದಂತಹ ನಿತ್ಯ ಸಂಚಾರ. ಈ ವನದಲ್ಲಿ ಒಮ್ಮೆ ತಿರುಗಾಡಿ ವನದಲ್ಲಿ ಯಾರೆಲ್ಲ ಬರ್ತಾರೆ, ಏನೆಲ್ಲ ಮಾಡ್ತಾರೆ ಎಂಬುದನ್ನು ನೋಡುವುದಕ್ಕೆ ಬೇಕಾಗಿ ದಿನಾಲು ಬರುವವಳು ನಾವು. ಎಂದಿನಂತೆ ಇನ್ನೂ ಕೂಡ ಬಂದಿದ್ದೇವೆ. ಬಂದು ಮುಂದುವರೆದು ಬಂದಾಗ ಏನಂತೆ ಪರಿಮಳ.
ಎಂದಿನಂತಿಲ್ಲ ಕಾನನ. ಯಾವತ್ತು ನೋಡುವಾಗ ನಾವು ಬರುವಂತಹ ವೇಳೆಯಲ್ಲಿ ಸಿಗುವಂತಹ ಪರಿಮಳವೇ ಬೇರೆ. ಆ ಪರಿಮಳವನ್ನು ಆಘ್ರಾಣಿಸುವಾಗ ಒಮ್ಮಿಂದೊಮ್ಮೆಲೆ ಓಡಿ ಹೋಗಿ ಆ ಪ್ರಾಣಿಯನ್ನು ಹಿಡಿದು ತಿನ್ನುವ ಅಂತ ಆಗ್ತಾ ಇತ್ತು. ಆದ್ರೆ ಇಂದು ಹಾಗಲ್ಲ. ಕಾನನ ಸುತ್ತ ಸುತ್ತಾ ಇರುವಾಗ ಮಾನವ ಮಾಂಸದ ವಾಸನೆ ಬರ್ತಾ ಇದೆ. ಹಾಗಾದ್ರೆ ಈ ಕಾನನಕ್ಕೆ ಯಾವುದೋ ಬರುವ ಮಾನವನ ಸಂಚಾರವಾಗಿರ್ಬೇಕು. ಹಾಗಾದ್ರೆ ಇಲ್ಲೇ ನಿಲ್ಲುವುದ? ಇಲ್ಲ, ಹುಡುಕುತ್ತಾ ಮುಂದುವರಿತಾರೆ. ಪ್ರವೇಶಿಸತ್ತೆ ತಡ. ನಮ್ಮ ಊಹೆ ನಿಜವಾಯ್ತು ನೋಡಿ. ಬಂದು ಕಾನನವನ್ನು ಸೇರಿದಾಗ, ನರ ವಾಸನೆ ಬಂದಾಗ, ಆ ಕಡೆಗೆ ನನ್ನ ಚಿತ್ತವನ್ನು ಹರಿಸಿದಾಗ, ಒಮ್ಮೆ ತಿರುಗಿ ಹಿಂದೆ ನೋಡ್ತೇನೆ. ಜಯಂತರೆಂಬವರ ಅರಿತಿರುವೆಯೇ ಸ್ಮರ ವಸಂತ ಜಯಂತ ಎಂಬವರ ಅರಿತಿರುವೆಯೇ ಇವನ ಧರಣಿ ಪಾವನಾತ್ಮಜನೋ ಧರಣಿ ಪಾವನಾತ್ಮಜನೋ ಏನು ಗೌರತ್ವಜಾಲ ತನ್ನ ಮನದಿ ಹಿಕ್ಕುತ್ತ
ಏನನ್ನು ನೋಡುತ್ತಾ ಇದ್ದೇನೆ ನಾನು. ಇಷ್ಟರವರೆಗೆ ಇಂಥವದನ್ನು ನೋಡಿದವನು ನಾನಲ್ಲ, ಹೀಗೆ ಮಾಡಿದವನು ನಾನಲ್ಲ. ಇವತ್ತು ಮಾಡಿಸಿದಿ, ಹೌದಲ್ಲ? ಹಾಗಾದ್ರೆ ನಾನು ನೋಡಿದ್ದೇನೆ, ನನ್ನ ಕಣ್ಣಿಗೆ ಭ್ರಮೆ ಅಂತಿದೆ ಇಲ್ಲವಲ್ಲ? ಒಮ್ಮೆಲೆ ತಿರುಗಿ ಯಾರು ಏನು ಎಂಬುದಾಗಿ ನೋಡಿದಾಗ ಓರ್ವಾತ ಮಲಗಿ ನಿದ್ರಿಸುತ್ತಿದ್ದಾನೆ. ಎಂತ ಚೆಲುವು, ಏನು ಮಾಟ, ಏನದು ನೋಟ, ಅದ್ಭುತ, ಆಶ್ಚರ್ಯ ಇದು. ಈ ಕಾನನದಲ್ಲಿ ಈ ರೀತಿಯಾಗಿ ಹೊರಗೆ ನಿದ್ರೆ ಮಾಡಿಕೊಂಡು ತನ್ನಷ್ಟಕ್ಕೆ ತಾನು ಇದ್ದಾನಲ್ಲ, ನಾನು ಇಬ್ಬರನ್ನು ಮಾತ್ರ ನೋಡಿದ್ದೇನೆ. ಈ ಬ್ರಹ್ಮನ ಸೃಷ್ಟಿಯಲ್ಲಿ ಸುರಪನ ಮಗನಾದಂತಹ ಜಯಂತ ಅತಿಯಾದಂತಹ ಸುಂದರ ಎಂಬುದನ್ನು ನಾನು ಕೇಳಿದ್ದೇನೆ. ಹಾಗಾದರೆ ಇವತ್ತು ಇವನನ್ನು ನೋಡ್ತಾ ಇದ್ದೇನೆ ಅಂದಾಗ ಈತ ಯಾರಾಗಿರಬಹುದು, ಎಲ್ಲಿಯವ ಆಗಿರಬಹುದು, ಏನಾಗಿರಬಹುದು? ನೋಡಿ, ಹೆಣ್ಣು ಜನ್ಮ ಯಾವತ್ತೂ ಕೂಡ ಸಾರ್ಥಕ ಆಗುವುದು ಯಾವಾಗ? ಅವಳಿಗೊಂದು ಮದುವೆಯಾದಾಗ ಮಾತ್ರ. ಹೌದಪ್ಪ. ಮದುವೆಯಾದಾಗ ಆಕೆಯ ಜೀವನ ಪರಿಪೂರ್ಣವಾಗುತ್ತದೆ ಎಂಬುದು ತಿಳಿದವರ ಅಂಬೋಣ. ನಾವು ರಾಕ್ಷಸರು ಹೌದು, ಆದರೆ ನಮ್ಮಲ್ಲಿ ಕೂಡ ಭಾವವಾದಂತಹ ಪ್ರೀತಿಗಳಿದೆ, ಉಕ್ಕುತ್ತಾ ಇದೆ. ಇವನನ್ನು ನೋಡಿದ ಮೇಲೆ ಹಾಗೆ ಬಿಡಬಾರದು, ಇವನಿಗೆ ಒಂದು ವ್ಯವಸ್ಥೆ ಮಾಡಬೇಕು. ಏನು? ಹೊಸ ವ್ಯವಸ್ಥೆ ಆಗಬೇಕು. ಯಾವುದದು? ಇಷ್ಟರವರೆಗೆ ಆದದ್ದು ಕೇಳದ್ದಾಗಬೇಕು. ಇವ ನನ್ನ ಬಳಿಯೇ ಇರಬೇಕು. ಹೌದಾ? ನನ್ನ ಬಳಿಯಲ್ಲಿ ಇದ್ರೆ ಮಾತ್ರ ಮುಂದೊಂದು ದಿನ ಈತನನ್ನು ನನಗೆ ಒಲಿಸಬಹುದು. ಈಗ ಮದುವೆ ಆಗಿಲ್ಲ ನಿಮಗೆ ಗೊತ್ತಿಲ್ಲ ನನಗೆ ಮದುವೆ ಆಗುದಾ ಇಲ್ಲೋ ಅಂತ. ನೀವು ನಮ್ಮ ಆಸ್ಥಾನದಲ್ಲೇ ಇರುವವರು. ಈಗ ವರ್ಷ ಆಯ್ತು. ಏನು ನನಗೆ ವರ್ಷ ಈಗ 16 ವರ್ಷ ಆದಷ್ಟೇ. 61 ಅಲ್ವಾ? ಏನು ಇವರೇ ನೀವು ಬದಲಿಸಿ ಸ್ವಲ್ಪ ಆಚೆ ಈಚೆ ಮಾಡಿ ಹೇಳ್ತಾ ಇದ್ದೀರಿ. ದೇಹ ಹಾಗೆ ಇದ್ರು ಮುಖ ನೋಡಿ, ಯೌವನ ಈಗ ಕೂಡ ಪುಟಿದೆ ಹೇಳ್ತಾ ಇದೆ. ಅಂತಹ ಒಂದು ಯೌವನ ನಮ್ಮಲ್ಲಿದೆ. 16 ವರ್ಷದ ತರುಣಿಯರು ಲಾಸ್ಯವಾಡುತ್ತಾ ಮುಂದೆ ಹೋಗುವಾಗ ನನ್ನನ್ನು ಹಿಂದೆ ನೋಡಿ ಅದೆಷ್ಟೋ ಜನ ಇವರು ಬಂದಿದ್ದಾರೆ. ಇವ ಕೂಡ ಬರ್ಲಿಕ್ಕೆ ನೋಡಿದ್ದಾರೆ, ಬಿಡ್ಲಿಲ್ಲ. ಪ್ರಾಯ ಚಿಕ್ಕದು. ಇವರನ್ನ ಹೇಳಿದ್ದು ನೀವು ಹೇಳಿದ್ದ ಬಿಡಿ, ನೀವು ಹೇಳಿದ ಕಾರಣ ನಾನು ಅವರ ಆಚೆ ಹೋಗುವುದಿಲ್ಲ. ಹಾಗಾದ್ರೆ ಇವನನ್ನು ಬಿಡಬಹುದೇ? ಬಿಡಲು ಸಾಧ್ಯ ಅಸಾಧ್ಯ. ಇವ ನನಗೆ ಬೇಕೇ ಬೇಕು. ಹಾಗಾದ್ರೆ ಏನು ಮಾಡೋಣ? ನಿದ್ರಿಸುತ್ತಾ ಇದ್ದಾನೆ. ನಿದ್ರಿಸುತ್ತಾ ಇರುವಂತಹ ಇವನನ್ನು ಎಚ್ಚರಗೊಳಿಸದೆ ಮಾಯಾವಿದ್ಯೆ, ಅಸುರರು ನಾವು, ನಮ್ಮ ಮಾಯಾವಿದ್ಯೆಯಿಂದ ಈತನನ್ನು ಹೊತ್ತುಕೊಂಡು ಅರಮನೆಗೆ ತಾಗುತ್ತಾನಂತೆ. ಹೇಗೋ ಕಾನನದಿಂದ ಎತ್ತಿಕೊಂಡು ಬಂದದ್ದಾಗಿದೆ. ಬಂದು ಎಲ್ಲಿ ಇಡುವುದು ಎಂದು ಯೋಚಿಸಿದಾಗ ಯಾರಿಗೂ ಗೊತ್ತಾಗಬಾರ್ದಲ್ಲ. ನಮ್ಮ ಅಣ್ಣ ಒಬ್ಬ ಇದ್ದಾನೆ. ಹೌದು. ಅವ ಗೊತ್ತಾದ್ರೆ ಎಲ್ಲಿಯಾದ್ರೂ ನಮ್ಮನ್ನು ಹಾಗೆ ಬಿಡ್ಲಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ಅಂತಃಪುರದಲ್ಲಿರುವಂತಹ ಒಂದು ಬಂದಿಖಾನೆ ಇದೆ, ಅದರಲ್ಲಿ ಇವನನ್ನು ಹಾಕಿದ್ದೇನೆ. ಅಲ್ಲಿಯೇ ಇರಲಿ. ಕಾಲ ಬಂದಾಗ ಈತನನ್ನು ನಾನು ವರಿಸಬೇಕು. ಅದಕ್ಕಾಗಿ ಅದಕ್ಕೆ ಬೀಗವನ್ನು ಜಡಿದು
ಮುಂದುವರಿತೇನೆ ಅಂತ ಬಂದು ಅನಿತರುಳು ಕಚರರ ಕುವರಿಯೇ ಅನಿತರುಳು ಕಚರರ ಕುವರಿಯೇ ಸೆರೆ ಮನೆಯೊಳಗೆ ಮೆಲ್ಲ ಮೆಲ್ಲನೆ ಐತಂದು ಮೆಲ್ಲ ಮೆಲ್ಲನೆ ಐತಂದು ಮಲಗಿರ್ಬನವನನು ನೋಡಿ ಮಲಗಿರ್ಪ ಆತನನು ನೋಡಿ ಮನದೊಳಚ್ಚರಿಗೊಂಡು ತನ್ನೊಳಗೆ ಇಂತೆಂದಳು ಸಂತಸದೊಳ ಇಂತೆಂದಳು ಎಂತ ಜೀವನು ಇವನು ಎಂತ ಜೀವನು ಇವನು ನಾ ಎಂತಿವನ ಮರಿಸುವೆನು ನಾ ಎಂತಿವನ ಮರಿಸುವೆನು ನಿದ್ದೆಯಲ್ಲಿದ್ದವಳು ನಾನು. ಎಚ್ಚರವಾಯಿತು, ಸುತ್ತಲೂ ನೋಡ್ತೇನೆ, ನಾನು ಎಲ್ಲಿದ್ದೇನೆ? ಎಲ್ಲಿದ್ದೇನೆ? 4 ಗೋಡೆಗಳ ಮಧ್ಯದಲ್ಲಿ ಇದ್ದೇನೆ ನಾನು. ಹಾಗೆಂದುಕೊಂಡು ಮುಂದೆ 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 ಬರುತ್ತಾ ಇರುವ ಸಂದರ್ಭದಲ್ಲಿ ಇಂತಹ ದೃಶ್ಯ, ಒಬ್ಬ ಸುಂದರ ಪುರುಷ ಅಲ್ವೇ ಮಲಗಿದ್ದಾನೆ, ನಿದ್ದೆಯಲ್ಲಿದ್ದಾನೆ. ಎಷ್ಟು ಚಂದ! ಆ ಮನ್ಮಥನ ರೂಪನೇ ಹೋಲುವಂತಹ ರೂಪ. ಹೌದೌದು, ರವಿಯ ಕಿರಣ ಅಲ್ಲ, ನಾನು ಹೇಳುವುದಲ್ಲ. ಇಷ್ಟು ಚಂದದ ಹುಡುಗ ಇಲ್ಲಿ ಹೇಗೆ ಬಂತಪ್ಪ? ಇವನಾಗೆ ಬಂದದ್ದ? ಅಲ್ಲದ್ರೆ ಯಾರು ಕರ್ಕೊಂಡು ಬಂದದ್ದ? ಬಂದದ್ದ ಹೌದು. ಮನೆಗೆ ಹಾಯಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಅಯ್ಯೋ ದೇವರೇ, ಈಗ ದೇವರಲ್ಲಿ ನಾನು ಪ್ರಾರ್ಥಿಸಿಷ್ಟೇ. ನಾನು ಕೂಡ ಇಲ್ಲಿಗೆ ನನ್ನನ್ನು ಯಾರಾದ್ರೂ ಕದ್ದುಕೊಂಡು ಬಂದದ್ದು ಹೌದಾದ್ರೆ ನನ್ನ ಪುಣ್ಯ ಅಂತಲೇ ಹೇಳ್ಬೇಕಷ್ಟೇ. ಒಂದು ವೇಳೆ ನನ್ನನ್ನು ಕದ್ದುಕೊಂಡು ಬಾರದಿದ್ರೆ ನಾನು ಇದನ್ನು ನೋಡ್ದಕ್ಕುಂಟಾ? ಎಷ್ಟು ಚಂದ ನೋಡಿ. ಬ್ರಹ್ಮ ದೇವ ಎಲ್ಲರ ರೂಪದಿಂದಲೂ ಸ್ವಲ್ಪ 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 ರೂಪವನ್ನು ಕದ್ದು ಈತನ್ನು ಸೃಷ್ಟಿ ಮಾಡಿದಿರ್ಬೇಕು. ನೋಡಿ ಸ್ವಾಮಿ, ಸಕ್ಕರೆಯ ಮೂರ್ತಿಯನ್ನು ಮಾಡಿ ಕಚ್ಚಿ ನೋಡಿ ಯಾವ ಭಾಗ ಸಿಹಿ ಎಂಬುದೇ ಪ್ರಶ್ನಿಸಿದ ಉತ್ತರ ಉಂಟಾ? ಖಂಡಿತ ಇಲ್ಲ. ಈತ ಸರ್ವಾಂಗ ಸುಂದರ, ಎಳ್ಳಿನಷ್ಟು ಕೊರತೆ ಇಲ್ಲ ಅಲ್ವಾ?
ನೋಡಬಾರ್ದೆಯ ಕಣ್ಣುಗಳು ನೋಡಿಯಂತೆ ತಾವರ ಹೆಸರಿನಂತ ಕಣ್ಣು, ಸಂಪಿಗೆ ಮೊಗ್ಗಿನಂತಹ ಮೂಗು ನೋಡಿ, ತೊಂಡೆ ಹಣ್ಣಿನಂತಹ ತುಟಿ, ಮಲ್ಲಿಗೆ ಮೊಗ್ಗಿನಂತಹ ಹಲ್ಲು ನೋಡಿ, ಗಲ್ಲ ಅಂದ್ರೆ ಹೀಗಿರ್ಬೇಕು ನೋಡಿ. ಯಾವುದು? ಗಲ್ಲ ಗಲ್ಲ ಗಲ್ಲ, ಮನೋಹರವಾದಂತಹ ಗಲ್ಲ ಅಲ್ವಾ? ಎಷ್ಟು ಚಂದ ನೋಡಿ, ಚಂದ 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 ಚಂದವೇ, ಕೊರತೆ ಎನ್ನುವುದು ಇಲ್ಲವೇ ಇಲ್ಲ. ಚಂದಪ್ಪ, ಹೌದೌದು, ಅಷ್ಟು ಚಂದ. ಏನು ಮಾಡೋಣ, ದೂರಲಿದ್ದು ನಾನು ನೋಡ್ತಾ ಇದ್ರೆ ಹೊತ್ತು ಹೋಗುದೇ ಗೊತ್ತಾಗ್ತಾ ಇಲ್ಲ. ಅವನಿಗೆ ಎಚ್ಚರ ಆಗುದು ಇಲ್ವಾ? ನಾನು ಇಲ್ಲೇ ಇರುವುದಾ? ಸ್ವಲ್ಪ ಸನಿಯಾಗಿ ಹೋಗಿ ಬಿಡುವ. ಹೇಗೆ ಎಬ್ಬಿಸೋದು? ಹೇಗೆ ಎಬ್ಬಿಸೋಣ? ಎಬ್ಬಿಸ್ಬೋದಲ್ಲ? ಹೇಗೆ ಎಬ್ಬಿಸುದು? ಗಲ್ಲಕ್ಕೆ ಕೊಡುದ? ಬೇಡಪ್ಪ, ಕೊಡುದ? ಗಲ್ಲಕ್ಕೆ ಗಲ್ಲವನಿಟ್ಟು ಗಲ್ಲಕ್ಕೆ ಗಲ್ಲವನಿಟ್ಟು ಗಲ್ಲಕ್ಕೆ ಗಲ್ಲಕ್ಕೆ ಗಲ್ಲವನಿಟ್ಟು ಗಲ್ಲಕ್ಕೆ ಗಲ್ಲವನಿಟ್ಟು ಗಲ್ಲಕ್ಕೆ ಗಲ್ಲವನಿಟ್ಟು ಗಲ್ಲಕ್ಕೆ ಗಲ್ಲವನಿಟ್ಟು ಆ ಚೆಲ್ವಗೆ ಚೆಲ್ವಗೆ ಮುತ್ತನು ಕೊಟ್ಟು ಮುತ್ತನು ಕೊಟ್ಟು ಮುತ್ತನು ಕೊಟ್ಟು ಗಲ್ಲಕ್ಕೆ ಗಲ್ಲವನಿಟ್ಟು ಆ ಚೆಲ್ವಗೆ ಮುತ್ತನು ಕೊಟ್ಟು ಮೆಲ್ಲನೆ ಕರದೊಳಗಾಲಿಂಗನ ಕೊಡೆ ಮೆಲ್ಲನೆ ಕರದೊಳಗಾಲಿಂಗನ ಕೊಡೆ ಮೆಲ್ಲನೆ 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 ಕರದೊಳಾಲಿಂಗನ ಕೊಡೆ ಮೆಲ್ಲನೆ ಕರದೊಳಾಲಿಂಗನ ಕೊಡೆ ಪುಲ್ಲನ ಜನಮೈ ಮುರಿಯುತ್ತಲೇ ತನು ಗಲ್ಲಕ್ಕೆ ಗಲ್ಲವನಿಟ್ಟು ಆ ಚೆಲ್ವಗೆ ಮುತ್ತನು ಕೊಟ್ಟು ಇವನಿಗೆ ಎಚ್ಚರಾಗಬೇಕು ಅಂತಾದ್ರೆ ನಾನು ಸನಿಹಕ್ಕೆ ಹೋಗಿ ನನ್ನ ಗಲ್ಲವನ್ನು ಅವನ ಗಲ್ಲಕ್ಕೆ ತಾಗಿಸಿದ್ರೆ ಇಲ್ಲ 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 ಬೇಡಪ್ಪ, ಬೇಡಪ್ಪ. ಎಷ್ಟಾದ್ರೂ ನನ್ನ ಪ್ರಾಯಕ್ಕೆ ಬಂದಂತ ಹೆಣ್ಣು ಎಲ್ಲಿಯಾದ್ರೂ ಹೋಗಿ ಹಾಗೆ ಮಾಡುವ ಎಚ್ಚರ ಆದ್ರೆ ಅವ ಅಪಾರ್ಥ ತಳ್ಕೊಳ್ತಾನಲ್ವಾ? ಅದು ಬೇಡವೇ ಬೇಡ. ಬೇಡ, ಹೀಗೆ ಮಾಡಿದ್ದೇನೆ, ಎರಡು ಕರಗಳಿಂದೊಮ್ಮೆ ಅಪ್ಪಿ ಬೇಡ, ಅದು ಬೇಡ. ಅವನನ್ನೇ, ಬೇರೆ ಯಾರಿದ್ದಾರೆ ಇಲ್ಲಿ? ಅವನನ್ನೇ. ಅದು ಬೇಡ ಬೇಡ, ಹೀಗೆ ಮಾಡುವ. ಸ್ವಲ್ಪ ಹೀಗೆ ದೂರದ ಇದ್ದುಕೊಳ್ಳೋಣ. ಒಮ್ಮೆ ಸದ್ದು ಮಾಡುವ, ಕೈ ಸದ್ದು ಅಲ್ವಾ? ಎಚ್ಚರ ಆಗುವ ಲಕ್ಷಣ ಉಂಟು. ಇಲ್ಲೇ ಸನಿಹದಲ್ಲಿ ಇದ್ದುಕೊಳ್ತೇನಂತೆ. ಎಚ್ಚರ ಆದ ಮೇಲೆ ಮಾತನಾಡುವ. ಎಚ್ಚರ ಆಗ್ತದೆ,
ಸರಸಿಯ ತಟಾಕದಲ್ಲಿ ಮಲಗಿದ್ದವನ ತಂಪನೆಯ ಗಾಳಿ ಬೀಸುತ್ತಾ ಇತ್ತು. ಸುತ್ತಲೂ ಅರಣ್ಯ. ಇಲ್ಲಿ ಬಂದು ನೋಡಿದರೆ ಗೋಡೆ ಅಲ್ಲದೆ ಬೇರೇನು ಕಾಣುವುದಿಲ್ಲ. ಕಾರ್ಗತ್ತಲು ಕವಿದಿದೆ. ಹೌದು, ನಾನು ಎಲ್ಲಿದ್ದೇನೆ ಅರ್ಥವಾಗುವುದಿಲ್ಲ. ಓಹೋಯ್, ಯಾರು ಇಲ್ಲ ಅಂತಾನು ಹೇಳಿದ್ರೆ ಇವಳೊಬ್ಬಳಿದ್ದಾಳ. ಹೌದು, ಯಾರಿರಬಹುದು? ಆಹಾ, ಹೊರಡುವಾಗಲೇ ಅಪ್ಪ ಇದ್ದಾರೆ. ರಾಕ್ಷಸರ ಮಾಯೆ ಇರಬೇಕು. ಹೌದು. ಇವಳು ಯಾರು? ನನ್ನನ್ನು ಯಾಕೆ ಇಲ್ಲಿ ಕರೆದುಕೊಂಡು ಬಂದಳು? ಏನು ವಿಚಾರ? ಎಲ್ಲಿದ್ದೇನೆ, ಎಲ್ಲಿದ್ದವು ಎಲ್ಲವನ್ನು ತಿಳ್ಕೊಳ್ಬೇಕಲ್ಲ. ನಮ್ಮಷ್ಟಕ್ಕೆ ಯೋಚನೆ ಮಾಡುವುದಲ್ಲ. ಇವಳು ರಾಕ್ಷಸಿ, ಇವಳನ್ನೇ ಮಾತನಾಡಿಸ್ತೇನೆ. ಹೌದಾನೆ? ಯಾರು ನೀನೆಲೆ ಚದುರೆ ಮೋಹನ ಕಾರೆ, ಯಾರು ನೀನೆಲೆ ಚದುರೆ ಯಾರು ನೀನೆಲೆ ಚದುರೆ ಮೋಹನ ಕಾರೆ, ಯಾರು ನೀನೆಲೆ ಚದುರೆ ಮಾರನ ಸವಿಯ ಸೌಂದರ್ಯವನಿಗಿರುವ ನೀರಾಜ ಲೋಚನೆ ಚಂದ್ರ ಬಿಂಬಾನನೆ ಯಾರು ನೀನೆಲೆ ಚದುರೆ ಮೋಹನ ಕಾರೆ, ಯಾರು ನೀನೆಲೆ ಚದುರೆ ನೋಡಿದರೆ ಸುಂದರ ರೂಪ. ಆ ರೂಪದ ಒಳಗಿರುವಂತಹ ಮಾಯೆ ಏನು ಅಂತ ನನಗೆ ಅರ್ಥವಾಗುವುದಿಲ್ಲ. ಮಾಯೆ ಚದುರೆ ನೀನು. ಹೌದು. ಮೋಹನಾಕಾರೆ, ಕುಸುಮಗಂಧಿ, ನಳಿನಲೋಚನೆ, ಪೂರ್ಣ ಚಂದ್ರಮನಂತಹ ಮುಖವನ್ನು ಹೊಂದಿದವಳು, ದುಂಡು ಮೊಗದ ವಯ್ಯಾರೆ ಅಂತ ನಿನ್ನ ಆಂಗಿಕ ಹಾವ ಭಾವಗಳಿಂದ ನಾನು ಅರ್ಥೈಸಿಕೊಳ್ಳಬಲ್ಲೆ. ಆದರೆ ಅದಕ್ಕಿಲ್ಲ ಸಮಯ. ನನಗೆ ಗೊತ್ತಿದೆ, ಕಾಡಿನಲ್ಲಿರುವಂತಹ ಮಾಯಾವಿ ರಾಕ್ಷಸಿಯರು ಪುರುಷಾತಿಕ್ರಮಣಕ್ಕೆ ಮುಂದಾಗುತ್ತಾರಂತೆ. ನಾವು ಕಥೆ ತುಂಬಾ ಕೇಳಿದ್ದೇವೆ. ಹೌದಪ್ಪ, ರಾವಣ ಸನ್ಯಾಸಿಯಾದ ಕಥೆ, ಶೂರ್ಪಣಖ ಎಂಬ ರಾಕ್ಷಸಿ ಮಾಯಾ ಸುಂದರಿಯಾದ ವ್ಯಥೆ. ಹಾಗಾಗಿ ಹೇಳ್ತೇನೆ, ಈ ನಾಟಕ, ಈ ರೂಪ ಎಲ್ಲ ನನ್ನಲ್ಲಿ ಬೇಡ. ಯಾರು ನೀನು? ನನ್ನನ್ನು ಯಾಕೆ ಕರೆತಂದೆ? ಹೇಳು. ಏನು ಹೇಳ್ತು ಪುಣ್ಯಾತ್ಮ ನಾಟಕವಾ ಅಲ್ವಾ? ಸಂಧಿರಾತ್ಯ ಕೇಳು ನೀನು ತಂದೆಗೆ ನನಗೆ ಕೇಳವ ಚಂದಿರಾಜ ಕೇಳು ನೀನು ತಂದೆಗೆ ನಗೆ ಕೇಚಲವ ತಂದೆಗೆ ನಗೆ ಕೇಚಲವ ಒಂದ ಕರಸರುವಾದನೆಂದು ಕರವರಯ್ಯ ಜಗದಿ ಸುಲೋಚನನೆಂದು ಕರೆವರಯ್ಯ ಜಗದಿ ಚಂದಿರಾಜ ಕೇಳು ನೀನು
ಇಲ್ಲಿವರೆಗೆ ಹೇಳ್ತಾ ಇದ್ದಿ ನಾನು ರಕ್ಕಸಿ ಮಾಯೆ ಅನ್ಬುದಲ್ಲ. ಅಲ್ಲವಾ? ಅಯ್ಯೋ ದೇವರೇ, ಮತ್ತೆ? ಹಾಗೆ ಕಾಣ್ತೇನೆ ನಾನು? ಇಲ್ಲವೋ ಮತ್ತೆ? ಇಷ್ಟು ಚಂದದ ಹೆಣ್ಣನ್ನು ನೋಡಿ ಹಾಗೆ ಹೇಳುದಾ? ನೀನೇ ಹೇಳ್ಬೇಕು. ಮತ್ತೆ ಎಂತದ್ದು ನಾನೇ ಹೇಳ್ಬೇಕು? ನನ್ನ ಪರಿಚಯ ಕೇಳ್ಬೇಕಾ? ನೋಡೋಣ, ಹೇಳು. ಗಂಧರ್ವ ಲೋಕದವಳು ನಾನು. ಯಾಕೆ ಇಲ್ಲಿ ಬಂದೆ? ಇಲ್ಲಿ ನೀನೆಲ್ಲ ಕರ್ಕೊಂಡು ಬಂದ ನನ್ನನ್ನು? ನಾನೆಲ್ಲಿ ಕರ್ಕೊಂಡು ಬಂದದ್ದು? ಮತ್ತೆ ಯಾರು ಕರ್ಕೊಂಡು ಬಂದದ್ದು? ಸುಲೋಚನಾಕಿ ಅಂತ ಕೇಳಿ ಅವರ ಮಗಳು ನಾನು ಹಾಗೆಂದುಕೊಂಡು ಇಲ್ಲಿಗೆ ನಾನು ಬಂದಿದ್ದೇನೆ. ಹೇಗೆ ಬಂದಿದ್ದೇನೆ ಗೊತ್ತಾಗ್ಲಿಲ್ಲ. ಈಗ ಬಂದು ಇಲ್ಲಿ ನೋಡುವಾಗ ನಿನ್ನ ನೋಡಿದೆ, ಅದಕ್ಕೆ ನಿನ್ನ ತುಂಬಾ ನಾನು ಹೊಗಳ್ತಾ ಇದ್ದೇನೆ. ಸುಮ್ಮನೆ ನಾಟಕ ಮಾಡಬೇಡ. ಎಂತ ನಾಟಕ? ರಾಕ್ಷಸಿಯರ ಮಾಯೆ ಕಾಡಿನಲ್ಲಿ ಇದೆ ಅಂತ ನಾನು ಚೆನ್ನಾಗಿ ಬಲ್ಲೆ. ಬೇಟೆಯಾಡುತ್ತಾ ಕಾಡ ನಡುವೆ ಬಂದವ ನಾನು. ಇಲ್ಲಿ ಹೇಗೆ ಬಂದೆ ಎನ್ನುವುದೇ ಪ್ರಶ್ನಾರ್ಥಕ ನನಗೆ. ಕರೆ ತಂದವಳು ನೀನೇ ಇರಬೇಕು. ನಾನು ಆಗುದಕ್ಕೆ ಸಾಧ್ಯ ಉಂಟಾ? ಯಾಕಿಲ್ಲ? ಖಂಡಿತ ಸಾಧ್ಯವೇ ಇಲ್ಲ. ನನ್ನನ್ನು ಕೂಡ ಯಾರೋ ಕದ್ದು ಇಲ್ಲಿಗೆ ಅಪಹರಿಸಿಕೊಂಡು ಬಂದದ್ದು, ಹೌದಾ? ಈಗ ನೀನು ಬಂದ ವಿಚಾರ ನೀನು ಕೇಳಲೇಬೇಕಾ? ನನಗೆ ಕೇಳಲೇಬೇಕು. ಹೇಳಲೇಬೇಕಾ? ಹೇಳಲೇಬೇಕು. ದೊಡ್ಡ ಕಥೆ ಅದು. ಏನು ಕಥೆ? ದೊಡ್ಡದನ್ನು ಸಣ್ಣದು ಮಾಡಿ ಹೇಳು, ಸಮಯ ಇಲ್ಲ. ಹೌದಾ? ಹೇಳುವುದಲ್ಲ? ನೋಡು, ಮೂಲಕಾಸುರ ಮಗನಂತೆ ಯಾರು ರಕ್ಕಸ, ಒಬ್ಬ ರಕ್ಕಸ ಕಾಲಕೇತನಂತೆ ಅವನ ಹೆಸರು. ಅವನಿಗೊಬ್ಬಳು ತಂಗಿದ್ದಾಳಂತೆ. ಅವಳಿಗೂ ನಿನಗೂ ಏನು ಸಂಬಂಧ? ಅವಳಿಗೂ ನನಗೆ ಸಂಬಂಧ ಅಲ್ಲ ಪುಣ್ಯಾತ್ಮ. ಮತ್ತೆ ಅವ ವೃತ್ರಜ್ವಾಲೆ ಅಂತ ಕಾಲಗಂಗನ ಭಗಿನಿ ವೃತ್ರಜ್ವಾಲೆ. ಆ ರಕ್ಕಸ ನನ್ನನ್ನು ಅಲ್ಲಿಂದ ಅಪಹರಿಸಿಕೊಂಡು ಬಂದು ಇಲ್ಲಿ ಸೆರೆಯಲ್ಲಿ ಹಾಕಿದ್ದಾನೆ. ಆ ರಕ್ಕಸಿ ನಿನ್ನನ್ನು ಅಪಹರಿಸಿಕೊಂಡು ಬಂದು ಇಲ್ಲಿ ಸೆರೆ ಮನೆಯಲ್ಲಿ ಹಾಕಿದ್ದಾನೆ ಅಲ್ವಾ? ಬಿಡಿಸುವುದು ಹೇಗೆ ಅಂತ ನೋಡ್ಬೇಕು. ಅದೇ ಇದಕ್ಕೆ ಬಿಡಿಸುವುದಕ್ಕೆ ಈಗ ನೀನೇ ಬಿಡಿಸಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ನನ್ನ ಜೀವನವನ್ನು ಉದ್ಧಾರ ಮಾಡಬೇಕು ಅಂತ ನಾನು ಕೇಳಿಕೊಳ್ಳುವುದು ಇಷ್ಟೇ. ಓಹೋ, ಅಂತೂ ನನ್ನನ್ನು ಕಂಡು ನಿನಗೆ ಸೋತು ಹೋಗಿದ್ದೇನೆ. ಸಂತೋಷವಾಗಿದೆ. ಹೌದು, ನೀನು ನಿನ್ನ ಸತ್ಯವನ್ನು ಹೇಳಿದ್ದಿ ಅಂತ ನಾನು ಭಾವಿಸುತ್ತೇನೆ. ಆದರೆ ಇಲ್ಲಿಂದ ಹೊರ ಹೋಗುವಂತಹ ವಿಚಾರ ನನ್ನ ಅಪ್ಪಯ್ಯನಾದಂತಹ ಕುಶಭೂಪಾಲನಿಗೆ ಯಾರಾದರೂ ತಿಳಿಸಿದ್ರು ಅಂತಾದ್ರೆ ಹೊರಗೆ ಕರೆದೊಯ್ಯುವಂತ ಕೆಲಸವನ್ನು ಅವನು ಮಾಡ್ತಾನೆ. ಅಷ್ಟರವರೆಗೆ ನಾವು ಸಂತೋಷವಾಗಿರೋಣ. ಬನ್ನಿ. ಶಿವನೇ ಎತ್ತೈದಿದೆಯನ್ನ ಗಜರತ್ತನೆ ನಿನ್ನನು ಕಾಣದ ಚಿತ್ತವು ಚಂಚಲವಾದುದು ಸುತ್ತುವನೀಗ. ಶಿವನೇ ಬೇಟೆಯಾಡುವುದಕ್ಕಾಗಿ ತಂದೆಯಿಂದ ಅಪ್ಪಣೆಯನ್ನು ಪಡೆದು ನಾವಿರುವರು ಹೊರಟವರು. ಒಟ್ಟಿಗೆ ಹೊರಟಂತಹ ನಾವು ಬೇಟೆಯಾಡುತ್ತಾ ಆಡುತ್ತಾ ಬೇರೆ ಬೇರೆ ಪಥವನ್ನು ಅನುಸರಿಸಿ ಮುಂದುವರಿದವರು ನಾವು. ಆದ್ರೆ ಹಿಂತಿರುಗಿ ನೋಡ್ತೇನೆ, ನನ್ನ ಅಣ್ಣ ನನ್ನೊಂದಿಗಿಲ್ಲ, ಬೇರೆ ಪಥದಲ್ಲಿ ಮುಂದುವರಿದ್ದೇನೆ. ಹಾಗಾಗಿ ಅವನನ್ನೇ ಅರಸುತ್ತಾ ಮುಂದೆ ಸಾಗುತ್ತೇನೆ. ಒಬ್ಬ 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 ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ನನ್ನ ಅಣ್ಣ ಏರಿ ಬಂದಂತಹ ತುರಾಗ ಇಲ್ಲಿ ಸತ್ತು ಬಿದ್ದಿದೆಯಲ್ಲ, ಹಾಗಾದರೆ ಏನಾಗಿರಬಹುದು ಎಂಬುದಾಗಿ ನಾನೇ ಆಲೋಚಿಸಿದೆ ಅಂತಾದ್ರೆ ತಂದೆಯವರು ಕಳುಹಿಸುವಂತಹ ಹೊತ್ತಿನಲ್ಲಿ ಆಡಿದಂತಹ ಮಾತು, ಈ ಕಾರಣದಲ್ಲಿ ಇರುವಂತಹವರು ರಾಕ್ಷಸರು ಎಂಬುದಾಗಿ. ಹಾಗಾದರೆ ನನ್ನ ಅಣ್ಣ ರಾಕ್ಷಸರ ಕೈ ಸೇರಿದರೆ ಏನಾಗಿರಬಹುದು? ತುರಗ ಒಂದು ಸತ್ತು ಬಿದ್ದಿದೆ. ಹಾಗಾದರೆ ಈ ವಿಚಾರವನ್ನು ತಂದೆಯಲ್ಲಿ ಅರುಹುತ್ತೇನೆ, ನೇರವಾಗಿ ಅರಮನೆ. ತಂದೆಯವರೇ, ಬರುವ ತಂದೆಯ ಕಂಡು ಚಿತ್ತವಾಹನ ಮನಗರಗಲು ಚರಣದೊಡರಗಿ ಹರುಷದಿ ಮೃಗ ಬೇಟೆಗೆನುತ ಹೋದವರೀಗ ಮರಳಿ ಶೋಕದಿ ಬಂದೆವೆಂದಾಗ ಮರಳಿ ಶೋಕದಿ ಬಂದೆವೆಂದ. ತಂದೆಯವರೇ, ನಿಮ್ಮಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಚೈತನ್ಯದಿಂದ ಹೊರಟವರು ನಾವು. ಹೌದಪ್ಪ. ಆದರೆ ಮರಳಿ ಬರುವಂತಹ ಸಂದರ್ಭದಲ್ಲಿ ಬೇಟೆಗಾಗಿ ಹೋದವರಲ್ವೇ? ಉಲ್ಲಾಸವೆಂಬುದು ಹೋಗಿ ಶೋಕವೆಂಬುದು ನನ್ನ ಪಾಲಿಗೆ ಅಡಸಿದೆ. ಯಾಕೆ ಗೊತ್ತದ? ಯಾಕೆಪ್ಪ, ಏನಾಯ್ತು? ನಾನು ನನ್ನ ಅಗ್ರಜವು
ಇಬ್ಬರು ಒಟ್ಟುಗೂಡಿಕೊಂಡು ಬೇಟೆಗಾಗಿ ಹೋದವರು. ಹೌದು. ಎಲ್ಲಿದ್ದಾನೆ ಅಣ್ಣ? ಎಲ್ಲಿದ್ದಾನೆ? ಈ ಸಂದರ್ಭದಲ್ಲಿ ಏನನ್ನು ಹೇಳುವುದು? ಯಾಕಪ್ಪ, ಏನಾಯ್ತು? ಅವ ಇನ್ನೊಂದು ಪಥವನ್ನು ಅನುಸರಿಸಿಕೊಂಡು ಹೋದಂತಹ ಸಂದರ್ಭ ಈಗ ನನ್ನ ಕಣ್ಣಿಗೆ ಕಾಣದಂತಾಗಿದ್ದಾನೆ. ಅವ ಏರಿ ಬಂದಂತಹ ಕುದುರೆ ಸತ್ತು ಬಿದ್ದಿದೆ. ಹೋಗಿದ್ದಾನೆ. ಏನು ಸುದ್ದಿ ತಂದೆ? ಬಾರಿಸ್ತೇನೆ ಕಪಾಳಕ್ಕೆ. ಹೇಳಿದ್ದೇವೆ ಕಾಡಿಗೆ ಬೇಟೆಗಾಗಿ ಹೋಗಬೇಡಿ ಅಂತ, ಏನು ಹೇಳಿದ್ರು ಕೇಳುವುದಿಲ್ಲ. ಈಗ ಇನ್ನು ಅಗ್ರಜ ಕಾಣಿಸ್ತಿಲ್ಲ ಎಂಬ ಹಾಗೆ ಒಂದು ದೂರ ನಿಂತಿದ್ಯಲ್ಲ. ಅವ ಏರಿ ಬಂದಂತಹ ತುರಗವು ಸತ್ತು. ಅಯ್ಯೋ ವಿಧಿಯೇ, ಏನನ್ನ ಮಾಡೋಣ ಎಂಬ ವಿಚಿತ್ರ ಮಾಡಿದಾಗ ತಿಳಿದು ಬಂದಂತಹ ವಾರ್ತೆ. ಹಾಗಿದ್ರೆ ತೆರಳುವುದಲ್ಲಿಗೆ ಒಬ್ಬನೇ ಅಲ್ಲ, ನಾವು ಮಾತ್ರ ತೆರಳುವುದಲ್ಲ. ತಮ್ಮನಿದ್ದಾನಲ್ಲ ಲವಕುಮಾರ, ಬರಲಿ ತಗ. ಸೂರ್ಯವಂಶ ಅಂತ ಹೇಳಿದ್ರೆ ಸಾಮಾನ್ಯವಾದ್ಯ ಹೇಳು. ಸೂರ್ಯ ಅಂದ್ರೆ ಲೋಕಕ್ಕೆ ಬೆಳಕನ್ನು ಕೊಡುವಂತವ. ಅಂತವರ ವಂಶದಲ್ಲಿ ಸಂಚರಿಸಿರುವಂತಹ ನೀನು ಈ ಕಾಲಕ್ಕೆ ಕಂದಿ ಹೋಗಿದೆ ಅಲ್ಲ ನಿನ್ನ ಮುಖ. ಏನಾಯ್ತಣ್ಣ, ಯಾಕೆ ಕರೆದೆ? ನಿನ್ನ ಅಂತ ಅಳಿಯ ಕಾಲದಿಂಗನ ಸರಿಯಾಗಿದ್ದಾನೆ.
ಹೇಳಿದದ್ದೇನು? ಏನದು? ಎಲ್ಲ ವಿಷಯ ಗೊತ್ತಿದೆ. ಒಂದು ವೇಳೆ ನೀನು ಬಿಟ್ಟು ಕೊಟ್ಟಿಲ್ಲ ಅಂತ ಆದ್ರೆ ನಿನ್ನ ಶಿರಸ್ ಹೋದಿತ್ತು. ಬಂದವ ನೀನು? ನಾನು ಲವಕುಮಾರ. ಒಳ್ಳೆ ಮಾತನ್ನು ಹೇಳ್ತಾ ಇದ್ದೇನೆ. ಬಂದ ಹಾಗೆ ಹೋಗು, ಇಲ್ಲದಿದ್ದರೆ ಕೊಂದು ಕಳೆಯುತ್ತೇನೆ. ಯೋಗ್ಯತೆ ಅರಿತು ಕೂಡ ನೀನು ಮಾಡಿಲ್ಲಲ್ಲ. ಮುಂದುವರೆದು ಬರ್ತಾ ಇದ್ದಾನಲ್ಲ, ಸೋಲು ನಮಗಾಗುತ್ತದೆ ಎಂಬ ಹೊತ್ತಿನಲ್ಲಿ ಮಣಿಗಳು ಬಂದು ಉಳಿದಂತಹ ಹೊತ್ತಿ ಹೇಗೆ ಆಹಾ ನಮ್ಮ ರಾತ್ರಿಯ ತಪ್ಪಲಲ್ಲಿ ಜ್ವಾಲಿನಿ ದೇವಿಯನ್ನು ಉಳಿಸಿಕೊಂಡಂತಹ ಕಾಲದಿಂದನು ಮಣ್ಣಿನ ಗೊಂಬೆಯನ್ನನ್ನು ನಿರ್ಮಿಸಿ ಜೀವವನ್ನು ಅದರಲ್ಲಿ ತೆರೆದಿಟ್ಟಿದ್ದಾನೆ. ಹಾಗಿದ್ರೆ ಈ ಮಾಯಾಜಾಲವನ್ನ ಭೇದಿಸಬೇಕು ಅಂತ ಇದ್ರೆ ನಮ್ಮ ದೇವರು ಶ್ರೀರಾಮನ ಅಭಯಕರನಾಗಿ ವರ್ತಿಸಿದ ಒಬ್ಬ ವ್ಯಕ್ತಿ ಇದ್ದಾನೆ, ವಿಭೀಷಣ. ಈ ಮಾಯಾಜಾಲವನ್ನ ಭೇದಿಸಬೇಕು ಅಂತಿದ್ರೆ ಅವನೇ ಆಗಬೇಕು. ಮನಸ್ಸಿನಲ್ಲಿ ಅವನು ಧ್ಯಾನಿಸ. ನಾನು ಶ್ರೀರಾಮ ಸೇನೆಯನ್ನ ಸೇರಿಕೊಳ್ಳಬೇಕಾಯಿತು. ಅವನ ತಮ್ಮನಾದಂತಹ ವಿಭೀಷಣ ಶ್ರೀರಾಮ ಸೇನೆಯನ್ನು ಸೇರಿಕೊಂಡು ಅದರ ನಂತರ ಏನು ಮಾಡಿದೆ ಗೊತ್ತೇ? ಆ ರಾಮನ ಮೂಲಕವಾಗಿ ರಾವಣನನ್ನು ವಧಿಸುವುದಕ್ಕೆ ಕಾರಣಕರ್ತನಾದ. ತದನಂತರ ಲಂಕೆ ಅಧಿಪತ್ಯವನ್ನು ನಾನು ವಹಿಸಿಕೊಂಡೆ. ಆದರೆ ಇಲ್ಲಿಯ ಪ್ರಜಾವರ್ಗಕ್ಕೆ ಯಾವುದೇ ಬೇನೆ ಬೇಸರಗಳಿಲ್ಲದೆ ಉತ್ತಮ ರೀತಿಯಲ್ಲಿ ಆಡಳಿತ ನಡೆಸುತ್ತಿರುವ ಸಂದರ್ಭದಲ್ಲಿ ಏನು
ಅವರನ್ನು ಸೇರಿಸಿಕೊಂಡು ಅಲ್ಲಿಗೆ ಹೋಗಬೇಕಾಗಿದೆ. ಆದ್ದರಿಂದ ಎಲ್ಲರನ್ನೂ ಮಾಯಾ ವಿದ್ಯೆಯಲ್ಲಿ ಪರಿಣಿತತೆಯನ್ನು ಹೊಂದಿರುವಂತ ಬಲಿಷ್ಠ ಸೇನೆಯೊಂದಿಗೆ ಬಂದಿದ್ದೇನೆ. ಚಿಂತೆ ಬಿಡು, ನೀನು ಹೇಳಿದಂತ ಕೆಲಸವನ್ನ ಕ್ಷಣ ಮಾತ್ರದಲ್ಲಿ ಪರಿಹರಿಸಿಕೊಡುತ್ತೇನೆ. ನಾವು ಈಗ ಅಗತ್ಯವಾಗಿ ಅಯೋಧ್ಯೆಗೆ ತೆರಳಬೇಕಾಗಿದೆ. ಅಲ್ಲಿ ನಮ್ಮನ್ನು ಕುಶಭೂಪತಿ ಮನವರಿಕೆ ಮಾಡಿದುಕೊಂಡಿದ್ದಾನೆ. ಅದರಲ್ಲಿ ಏನು ಸಮಸ್ಯೆ ಎಂಬುದಾಗಿ ತಿಳಿಯುವುದಕ್ಕಾಗಿ
സർവലക്ഷണങ്ങളും നിറഞ്ഞിരിക്കുന്നതായ വിശ്വപരൻ തന്നെ അങ്ങനെയുള്ളതായ നിങ്ങൾ കൊണ്ടുപിടിച്ചിരിക്കുന്നതായ എങ്കിലും മത്സരം ഒന്ന് കഴിഞ്ഞില്ല അങ്ങനെ നിങ്ങളുള്ളതായ ഒരു സമയത്തെ മുഹൂർത്തമല്ലേ വരാം എന്റെ തടിയപ്പ എന്തുണ്ടെങ്കിലും ഭഗവാനോട് ഞാൻ അപേക്ഷിച്ചിട്ടുണ്ട് കൈ വളർത്തി അപേക്ഷിച്ചിരിക്കുന്നതായ അതിക്കനകത്ത് ഇന്നേ വരെ ഉപേക്ഷിച്ച് കടയാറിയെടുത്തൊക്കെ വണ്ണം അല്ലേ കർമ്മത്തെ ചെയ്തു അല്ലേ അതുകൊണ്ടായില്ലേ അവിടുന്ന് അവിടെ ആ
ಕೈಗಾಣಿಕೆ ಆಗಿ ആരെങ്കിലും കൈകാണിക എന്റെ കാർന്നോ ഒരു നെല്ലിക്കാത്യ എനിക്കൊരു കരിക്ക് ശിവമംഗളമുണ്ടാവട്ടെ. വാ ഒരുപാട് മണമുള്ള പുഷ്പമാണ്. ഇരുത്തെങ്കിലും സങ്കടപ്പെടണ്ടാവും. മണ്ണിൽ വെച്ച് പരിപാലിക്കും. സർവാടനകത്ത് ജയിച്ചിരിക്കുന്നതായ എല്ലാ ശക്തികളും ഭഗവാന്റേതായ പ്രസാദമല്ല. സ്വീകരിച്ചോ ഭഗവാൻ നിങ്ങളറിയാതെ നിങ്ങൾക്ക് വേണ്ടുന്നതായ അനുഭവം മറവിൽ അതിനൊരു വഴിയെങ്കിലും കാണിച്ചു തരും. എവിടെയും ഭഗവാൻ പ്രതാപിലാക്കി കഴിയാതെ ലോകത്തിന് വാട്ടം പിരിയാതെ പാലിക്കണം എന്ന പ്രാർത്ഥനയോട്
ഉലാവേ സ്വീകരിച്ചോ സ്വീകരിച്ചോ എല്ലാവർക്കും കൊടുക്കാനുണ്ടാവും സന്തോഷകരമാകുന്നതായ അടങ്ങിയിരിക്കുന്നതായ കണക്ക് കാവലായിട്ടും സാരഥിയായിട്ടും പാർത്ഥസാരഥി മനസ്സിനകത്തുള്ളതായ ആഗ്രഹത്തെ എന്റെ നിറവേറ്റിത്തരണം. എങ്കിലും ഭഗവാൻ തന്നെ ശുദ്ധമായിരിക്കുന്ന കരിക്ക് കൊള്ളാം. താങ്കൾക്ക് നിങ്ങളുടെ അവന്മാർക്ക് അനുഭവിക്കാൻ അർത്ഥത്തെ തന്നെ പരിപാലിക്കുന്നത് ദേവത. കഴിഞ്ഞില്ല എല്ലാവരും
ത്രിമൂർത്തികളെ സാക്ഷിയായി മഹേശ്വരന്മാർ